Hello everyone, today we are going to discuss Contract 2 of 3-year LB program, Course 2 Contract 2 Special Contracts. Today I'm going to show you and also explain the each and every unit of Contract 2 very quickly. It will be very easy for you to revise complete video if I explain it very quickly. So I'm going to explain it very fast, covering everything so that you can recap it during the exam time. Okay, let us start. See, this I'm just showing you what are the materials we are having. We are having now long materials. ತುಂಬಾ ಲಾಂಗ್ ಆನ್ಸರ್ ಇರೋದು ಬುಕ್ಸ್ ಅಲ್ಲಿ ಯಾವ ತರ ತರ ಟೆಕ್ನಿಕಲ್ ವರ್ಡ್ಸ್ ಎಲ್ಲ ಯೂಸ್ ಮಾಡಿ ಮೆಟೀರಿಯಲ್ಸ್ ಮಾಡಿದೀವಿ. ಅಣ್ಣ ನೋಟ್ಸ್ ಇದೆ. ದಿಸ್ ಇಸ್ ಐಕಿ ಕೋಟ್ ಸ್ಪೆಷಲ್ ನೋಟ್ಸ್. ದಿಸ್ ಮೆಟೀರಿಯಲ್ ದಿಸ್ ವಿಲ್ ಬಿ ವೆರಿ ಈಸಿ ಫಾರ್ ವೇ ವಿ ಹ್ಯಾವ್ ಎಕ್ಸ್ಪ್ಲೈನ್ಡ್ ಲೈಕ್ ಯುವರ್ ಲೆಕ್ಚರ್ಸ್ ವಿ ಹ್ಯಾವ್ ಎಕ್ಸ್ಪ್ಲೈನ್ಡ್ ದ ವೇ ವಿ ಎಕ್ಸ್ಪ್ಲೈನ್ ಲೈಕ್ ಇಟ್ ಓನ್ಲಿ ವಿ ಎಕ್ಸ್ಪ್ಲೈನ್. ಇಫ್ ಯು ನೀವು ಓದ್ತಾ ಇದ್ರೆ ನಮ್ಗೆ ಲೆಕ್ಚರ್ ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ ಅನ್ನೋ ತರ ಫೀಲ್ ಬರುತ್ತೆ ನಿಮಗೆ ನೋಟ್ಸ್ ಓದ್ತಿದ್ರೆ. ದಟ್ ಇಸ್ ಅ ಸ್ಪೆಷಾಲಿಟಿ ಆಫ್ ದಿಸ್ ನೋಟ್ ಐಕಿ ಕೋಟ್ ಸ್ಪೆಷಲ್ ನೋಟ್ಸ್ ಕನ್ನಡ ವರ್ಷನ್. Unless we are having English version for each and every subject, you can take for first, second semester, third semester, fourth semester, any semester. If you take, it will be there for with us. You can contact us on YouTube and Telegram, or you can WhatsApp also for this material. So I will show you another material. This is Akikode special material for you to study with. This also having the long answers. So you can see this for this question. This is having everything, each and every points with full perfect answers for you to write it in. Directly you can go and write this answer in the exam with the case laws, with the sections, with the examples, with the headlines. Everything is there. Even if your conclusion also there, we are given everything for you to get good marks in the exam. This is the speciality of Akikode special note. The way we have explained is very easy. It's very easy way, very simple way. For even for Kannada medium students, this is for Kannada medium. And also see, some students they will study last minute, right? In the exam ನಾಳೆ ಇದೆ ಅಂದ್ರೆ ಇವತ್ತು ಸ್ಟಡಿ ಮಾಡ್ತಾರೆ. ಅವ್ರಿಗೋಸ್ಕರ ಪ್ರಿಪೇರ್ ಮಾಡಿದೀವಿ. ನಾಟ್ ಓನ್ಲಿ ಫಾರ್ ದೆಮ್, ಎವ್ರಿ ಒನ್ ಅದರ್ ಸ್ಟೂಡೆಂಟ್ಸ್ ಕೂಡ ರಿವೈಸ್ ಮಾಡಕ್ಕೆ ಟೈಮ್ಸ್ ಇರಲ್ಲ. ನೋಡಿ, 17 ಪೇಜಸ್ ಇದೆ. ಫುಲ್ ಒಂದು ಬುಕ್ ಫುಲ್ 17 ಪೇಜಸ್ ಇದೆ. ಓನ್ಲಿ ಹೆಡ್ಲೈನ್ಸ್ ಇದೆ. ಹೆಡ್ಲೈನ್ಸ್ ಎಲ್ಲ ಮಗಪ್ ಮಾಡ್ಕೊಂಡು ಹೋಗಿ ಸೆಕ್ಷನ್ಸ್ ಎಲ್ಲ ಬರೆದು 100% ಪಾಸ್ ಆಗ್ತೀರಾ. ನೀವೇನೋ ಈಗ ಏನೋ ಓದದೇ ಇರೋ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ, ಏನೋ ಹೋಗ್ತಾರೆ ಕಾಂಟ್ರಾಕ್ಟ್ ನಾವು ಅಗ್ರಿಮೆಂಟ್ ಮಾಡಕ್ ಯೂಸ್ ಮಾಡ್ತೀವಿ, ಮನೆ ಸೇಲ್ ಮಾಡಕ್ ಯೂಸ್ ಮಾಡ್ತೀವಿ. ಅಗ್ರಿಮೆಂಟ್ ತುಂಬಾ ಇಂಪಾರ್ಟೆಂಟ್, ಕಾಂಟ್ರಾಕ್ಟ್ ತುಂಬಾ ಇಂಪಾರ್ಟೆಂಟ್, ಡೈಲಿ ಯೂಸ್ ಮಾಡ್ತೀವಿ. ಹಿಂಗ್ ಬರೆದು ಬಂದ್ರೆ ಯಾರು ಪಾಸ್ ಮಾಡ್ತಾರೆ? 40 ಪೇಜ್ 50 ಪೇಜ್ ಬರೆದು ಪಾಸ್ ಆಗಲ್ಲ. ದಿಸ್ ಫಾರ್ ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸ್. ಅದಕ್ಕೆ ಕೇಸ್ ಲಾ ಬರೀಬೇಕು, ಎಕ್ಸ್ಪ್ಲನೇಷನ್ ಬರೀಬೇಕು, ಯಾವ ಪಾರ್ಟಿ ಬರ್ತಾರೆ, ಕಾಂಟ್ರಾಕ್ಟ್ ಏನ್ ಬರೀಬೇಕು. ನೋಡಿ, ಇದು ಲಾಸ್ಟ್ ಮಿನಿಟ್ ಪ್ರಿಪರೇಷನ್ ಗೆ. ನೋಡಿ, ಇಂಗ್ಲಿಷ್ ಮೀಡಿಯಂ ವರ್ಗೂ ಕೂಡ ಹೆಡ್ಲೈನ್ಸ್ ಎಲ್ಲ ಇದೆ. ಹೆಡ್ಲೈನ್ಸ್ ನಾರ ಬರೀಬೇಕು. ನೀವು ಏನು ಓದಕ್ಕಾಗಲ್ಲ, ನಂಗೆ ತುಂಬಾ ಟೈಮ್ಸ್ ಇರುತ್ತಿಲ್ಲ ಸರ್, ಹೆಂಗ್ ಮಾಡೋದು ಅಂದ್ರೆ ಅಟ್ಲೀಸ್ಟ್ ಹೆಡ್ಲೈನ್ಸ್ ಬರೀಬೇಕು. ಎಕ್ಸಾಮ್ ಅಲ್ಲಿ ಹೆಡ್ಲೈನ್ಸ್ ಎಲ್ಲ ಕರೆಕ್ಟ್ ಆಗಿ ಬರ್ದು ಸೆಕ್ಷನ್ಸ್ ಬರೆದು ಯಾರು ಮಾರ್ಕ್ಸ್ ಕೊಡಲ್ಲ, ಕೊಡ್ತಾರೆ. ಕೇಸ್ ಲಾ ನೋಡಿ ಎಷ್ಟು ಚೆನ್ನಾಗಿದೆ, ಸಿಂಪಲ್ ಆಗಿ. ಇದು ಒಂದು ಮೊದಲನೇ ಕ್ವಶನ್ ಆಗಿದ್ದು ಐಕಿ ಕೋಟ್ ಲಾಸ್ಟ್ ಮಿನಿಟ್ ರಿವಿಷನ್ ನೋಟ್ಸ್. ಸೇಮ್ ಕ್ವಶನ್, ಎಲ್ಲಾ ಮೆಟೀರಿಯಲ್ ಸೇಮ್ ಕ್ವಶನ್ ಇದೆ. ಅವೆಲ್ಲಾ ಹೆಡ್ಲೈನ್ಸ್ ಯಾವ್ದು ಮಾಡೋದು, ಎಲ್ಲಾ ಹೆಡ್ಲೈನ್ಸ್ ಒಂದ್ರಲ್ಲಿ ಆಡ್ ಮಾಡಿ ಬರೀ ಹೆಡ್ಲೈನ್ಸ್ ಹಾಕ್ಬಿಟ್ರೆ ನಿಮ್ಗೆ ಏನ್ ಬರೀತೀರಾ? ಸೊ ಅದಕ್ಕೋಸ್ಕರ ಸ್ವಲ್ಪ ಎಕ್ಸ್ಟ್ರಾ ಪಾಯಿಂಟ್ಸ್ ಅನ್ನು ಬರ್ದಿದೀವಿ. ನೋಡಿ, ಈ ಕ್ವಶನ್ಸ್ ಗೆ ಡಿಫೈನ್ ದ ಕಾಂಟ್ರಾಕ್ಟ್ ಆಫ್ ಇಂಡೆಮ್ನಿಟಿ ಅಂಡ್ ಗ್ಯಾರಂಟಿ. ಗ್ಯಾರಂಟಿ ಅಂದ್ರೆ ಜಾಮೀನ್ ಕೊಡ್ತಾರಲ್ಲ, ನಿಮ್ ಲೋನ್ ತಗೊಳ್ಬೇಕಾದ್ರೆ ಇನ್ನೊಬ್ರು ಬಂದು ಓಕೆ ಇವ್ರು ತೀರಿಸೋ ನಾನು ಕೊಡ್ತೀನಿ, ಓಕೆ ನಿಮ್ ಮಗ ಏನಾದ್ರು ಎಜುಕೇಶನ್ ಲೋನ್ ತಗೋತಾ ತೀರಿಸ್ತಾ ಇದ್ರೆ ನಾನು ಕೊಡ್ತೀನಿ ಅಂತ ಗೌರ್ಮೆಂಟ್ ಎಂಪ್ಲಾಯೀಸ್ ಎಲ್ಲ ಸೈನ್ ಮಾಡ್ತಾರೆ. ನೋಡಿ, ಅದನ್ನೇ ಗ್ಯಾರಂಟಿ. ಇಂಡೆಮ್ನಿಟಿ ಅಂದ್ರೆ ಇನ್ಸೂರೆನ್ಸ್ ಕಂಪನಿಯವರು, ಈಗ ನೀವು ಒಂದು ಕಾರ್ ತಗೊಳ್ತೀರಾ, ಆ ಕಾರ್ಗೆ ಇನ್ಸೂರೆನ್ಸ್ ಮಾಡಿಸ್ಬೇಕಲ್ಲ, ಇನ್ಸೂರೆನ್ಸ್ ಕಂಪನಿ ಹೇಳ್ತಾರೆ ನೀವು ಏನಾದ್ರು ಹೋಗ್ಬೇಕಾದ್ರೆ ಏನಾದ್ರು ಆದ್ರೆ ನಾನು ಅಮೌಂಟ್ ಕೊಡ್ತೀನಿ ಅಂತ. ಈಗ ಇನ್ಸೂರೆನ್ಸ್ ಕಂಪನಿಯವರು ನಮ್ಗೆ ಇನ್ಸೂರೆನ್ಸ್ ಕೊಡ್ತಾರಲ್ಲ, ಅದೇನೆ ಇದು ಇನ್ಸೂರೆನ್ಸ್ ಕೊಡೋರು. ಇದು ಇನ್ಸೂರೆನ್ಸ್ ತಗೊಂಡವ್ರು ನೀವು. ಓಕೆ, ನಿಮ್ಗೆ ಏನಾದ್ರು ಕಾರ್ಗೆ ಏನಾದ್ರು ಡ್ಯಾಮೇಜ್ ಏನಾದ್ರೆ ನಾನು ಕೊಡ್ತೀನಿ, ಅಮೌಂಟ್ ಕೊಡ್ತೀನಿ ಅಂತ ಇವರು ಗ್ಯಾರಂಟಿ ಕೊಡ್ತಾರೆ. ಅದೇ ಇದು ಇಂಡೆಮ್ನಿಟಿ ಫೈರ್, ಇಂಡೆಮ್ನಿಟಿ ಹೋಲ್ಡರ್ ಅಂದ್ರೆ ಇವರು. ಇಂಡೆಮ್ನಿಟಿ ಫೈರ್ ಅಂದ್ರೆ ಇದು ಇನ್ಸೂರೆನ್ಸ್ ಕಂಪನಿಯವರು ಇರುತ್ತಲ್ಲ, ಅಷ್ಟೇನೆ. ಈ ತರ ಎಲ್ಲ ಸಿಂಪಲ್ ಆಗಿ. ಈಗ ಇದನ್ನೆಲ್ಲ ನೀವು ಎಕ್ಸಾಮ್ ಅಲ್ಲಿ ಏನ್ ಬರೀತೀರಾ? ಎಕ್ಸಾಮ್ ಅಲ್ಲಿ ಸ್ಟೂಡೆಂಟ್ಸ್ ಏನ್ ಬರೀತಾರೆ? 40 ಪೇಜ್ ಬರೀತಾರೆ. ಎಕ್ಸಾಮ್ ಅಲ್ಲಿ ಏನ್ ಬರೀತಾರೆ? ಎಕ್ಸಾಮ್ ಅಲ್ಲಿ 40 ಪೇಜ್ ಅಲ್ಲ, 14 ಪೇಜ್ ಬರೆದು ಪಾಸ್ ಆಗಿದ್ದಾರೆ ಸ್ಟೂಡೆಂಟ್ಸ್. ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ ಅದನ್ನು. 40 ಪೇಜ್ ಬರೀದಲ್ಲ, ಅದ್ರಲ್ಲಿ ಏನ್ ಇರಬೇಕು ಅದೆಲ್ಲ ಇರಬೇಕು. ಸೊ ಇವೆಲ್ಲ ಇಂಪಾರ್ಟೆಂಟ್. ಇದೆಲ್ಲ ನೋಡ್ತಾರೆ, ಈ ಪಾಯಿಂಟ್ಸ್ ಎಲ್ಲ ಇದೆಯಾ, ಕೇಸ್ ಎಲ್ಲ ಇದೆಯಾ, ಸೆಕ್ಷನ್ ಇದೆಯಾ ಅಂತ. ಅದನ್ನೆಲ್ಲ ಬರೆದು ನೋಡಿ, ಸಿಂಪಲ್ ಆಗಿ ಕೊಟ್ಟಿದ್ದೀವಿ. ಜಸ್ಟ್ ಒಂದು ಕಾಲ್ ಪೇಜ್, ಒಂದು ಪೇಜ್ ಅಲ್ಲಿ ಎಲ್ಲ ಹೆಡ್ಲೈನ್ಸ್ ಎಲ್ಲ ನೋಡಿ, ಎಲ್ಲ ಹೆಡ್ಲೈನ್ಸ್ ಇದೆ ಈ ಕ್ವಶನ್ಸ್ಗೆ. ಈ ಹೆಡ್ಲೈನ್ಸ್ ಬರೀಬೇಕು. ನೋಡಿ, ಇದು ಕ್ವಶನ್ ಏನ್ ಬರೀಬೇಕು? ಡಿಫೈನ್ ಮಾಡಬೇಕು. ಕಾಂಟ್ರಾಕ್ಟ್ ಇಬ್ರು ಇರ್ತಾರೆ. ತುಂಬಾ ಈಸಿ ಸಬ್ಜೆಕ್ಟ್, ತುಂಬಾ ಈಸಿ ಸಬ್ಜೆಕ್ಟ್. ಇಂಡೆಮ್ನಿಟಿ ಹೋಲ್ಡರ್ ಇಸ್ಕೊಂಡವರು ಇಲ್ಲಿ ರಿಸೀವ್ಸ್ ದ ಪ್ರೊಟೆಕ್ಷನ್, ಪ್ರಾಮಿಸಸ್ ದ ಕಾಂಪನ್ಸೇಷನ್ ಅಂದ್ರೆ ನಿಮ್ಗೆ ನಾವು ಕಾಂಪನ್ಸೇಷನ್ ಕೊಡ್ತೀನಿ ನಿಮ್ಗೆ ಏನಾದ್ರು ಆದ್ರೆ ಅಂತ ಕೊಡೋದು. ಸೆಕ್ಷನ್ ನಂಬರ್ 125 ಎಸೆನ್ಷಿಯಲ್ಸ್. ಇದರಲ್ಲಿ ಲಾಸ್ ಬೈ ಹ್ಯೂಮನ್ ಏಜೆನ್ಸಿ. ಹ್ಯೂಮನ್ ಎರರ್ ಹಾಕಿದ್ರೆ ಮತ್ತೆ ಈ ತರ ಕಾಂಪನ್ಸೇಷನ್ ಕೊಡ್ಬೇಕು ಅಂದ್ರೆ ಏನೇನು ಎಸೆನ್ಷಿಯಲ್ ಇರಬೇಕು? ಪ್ರಾಮಿಸ್ ಟು ಅವನು ಕಾಂಪನ್ಸೇಷನ್ ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡಿರ್ಬೇಕು. ಇಂಪ್ಲೈಡ್ ಕಾಂಟ್ರಾಕ್ಟ್ ವ್ಯಾಲಿಡ್. ಇಂಪ್ಲೈಡ್ ಅಂದ್ರೆ ಆಟೋಮೆಟಿಕ್ ಆಗಿ
ಇಂಪ್ಲಾಯ್ಡ್ ಆಗಿರೋದು. ಈಗ ಈಗ ಮದರು ಮಗಂಗೆ ಹೇಳ್ತಾನೆ ಕಾರ್ ಓಡಿಸಪ್ಪ ನಂದು ಕರ್ಕೊಂಡು ಹೋಗು ಅಂತ. ಕಾರ್ ಓಡಿಸ್ಬೇಕಾದ್ರೆ ಅವನು ಮಿಸ್ ಆಗಿ ಆಕ್ಸಿಡೆಂಟ್ ಮಾಡ್ಬಿಟ್ರೆ ಮದರ್ ಮೇಲೆ ಬರೋದು. ಓಕೆ, ಇದು ಇಂಪ್ಲಾಯ್ಡ್. ಓಕೆನಾ, ಓನರ್ ಮೇಲೆ ಬರುತ್ತೆ, ಮಗನ ಮೇಲೆ ಬರಲ್ಲ. ಇದೇ ಒಂದು ಕೇಸ್ಲ ಇದೆ, ಚೆನ್ನಾಗಿದೆ ಅದು. ಅತ್ತೆ ಸೊಸೆ ಮಗ ಎಲ್ಲ ಹೋಗ್ತಿರ್ತಾರೆ, ಮಗನ್ಗೆ ಹೇಳ್ತಾರೆ ಅತ್ತೆ ಹೇಳ್ತಾರೆ ಮಗನ್ಗೆ ಕಾರ್ ಓಡಿಸಪ್ಪ ಅಂತ. ಕಾರ್ ಓಡಿಸ್ಬೇಕಾದ್ರೆ ಸ್ವಲ್ಪ ಆಕ್ಸಿಡೆಂಟ್ ಆಗುತ್ತೆ, ಅದರಿಂದ ಸೊಸೆಗೆ ಸ್ವಲ್ಪ ಡ್ಯಾಮೇಜ್ ಆಗ್ಬಿಡುತ್ತೆ. ಅದರಿಂದ ಅವಳು ಯಾರ ಮೇಲೆ ಕೇಸ್ ಹಾಕ್ತಾಳೆ? ಅತ್ತೆ ಮೇಲೆ ಕೇಸ್ ಹಾಕ್ತಾಳೆ. ಯಾಕೆ ಅಂದ್ರೆ ಅವಳು ಓನರ್ ಅತ್ತೆ ತಾನೆ, ಅತ್ತೆ ಮಗನ್ಗೆ ಕೊಟ್ಟಿದ್ರು ಓಡಿಸು ಅಂತ. ಸೊ ಮಗ ಆಕ್ಸಿಡೆಂಟ್ ಮಾಡ್ದ, ಸೊ ಓನರ್ ಯಾರು ಅವ್ರ ಮೇಲೆ ಕೇಸ್ ಬೀಳುತ್ತೆ. ಸೊ ಆತರ ಈಗ ಅದು ಏಜೆನ್ಸಿ ಬರ್ತದೆ. ಇಂಪ್ಲಾಯ್ಡ್ ಅಂದ್ರೆ ಆಟೋಮೆಟಿಕ್ ಆಗಿ ಇಂಪ್ಲಾಯ್ಡ್ ಆಗ್ಬಿಡುತ್ತೆ ಅಂತ. ಅದು ಕಾಂಟ್ರಾಕ್ಟ್ ಅಲ್ಲೂ ಬರುತ್ತೆ, ಇದೇ ತರ ಒಂದು ಕೇಸ್ ಇದ್ರಲ್ಲೂ ಬರುತ್ತೆ. ಇಂಪ್ಲಾಯ್ಡ್ ಅಂದ್ರೆ ಆಟೋಮೆಟಿಕ್ ಆಗಿ ಬರುತ್ತೆ, ಆಟೋಮೆಟಿಕ್ ಆಗಿ ಒಂದು ಕಾಂಟ್ರಾಕ್ಟ್ ಕ್ರಿಯೇಟ್ ಆಗ್ಬಿಡುತ್ತೆ. ಅದನ್ನೇ ಇಂಪ್ಲಾಯ್ಡ್ ಕಾಂಟ್ರಾಕ್ಟ್ ಅಂತ ಕರೀತಾರೆ. ಓಕೆ, ದಟ್ ಇಸ್ ಇಂಪ್ಲಾಯ್ಡ್ ವ್ಯಾಲಿಡ್ ಕಾಂಟ್ರಾಕ್ಟ್, ನಾಟ್ ಲೈಫ್ ಇನ್ಸೂರೆನ್ಸ್ ಎಲ್ಲ ಇದ್ರಲ್ಲಿ ಬರಲ್ಲ. ಲೈಫ್ ಇನ್ಸೂರೆನ್ಸ್ ಎಲ್ಲ ಇಂಡೆಮ್ನಿಟಿಲಿ ಬರಲ್ಲ. ಮತ್ತೆ ಕೇಸ್ ಲಾಸ್ ಎಲ್ಲ ಬರೀಬೇಕು, ಇದೆಲ್ಲ ಬರೀಬೇಕು. ಇಂಡೆಮ್ನಿಟಿ ಹೋಲ್ಡರ್ ಏನಿರುತ್ತೆ, ರೈಟ್ ಟು ರಿಕವರ್ ದ ಡ್ಯಾಮೇಜಸ್, ರೈಟ್ ಟು ರಿಕವರ್ ದ ಕಾಸ್ಟ್. ಅಂದ್ರೆ ಇಂಡೆಮ್ನಿಟಿ ಹೋಲ್ಡರ್ ಅಂದ್ರೆ ನೀವು ಕಾರ್ ಆಕ್ಸಿಡೆಂಟ್ ಆಗೋಯ್ತು, ಅದಕ್ಕೆ ರಿಕವರಿ ಮಾಡ್ಕೋಬಹುದು, ಲಾಸ್ ನ ಕಾಸ್ಟ್ ರಿಕವರಿ ಮಾಡ್ಕೋಬಹುದು, ರಿಕವರ್ ಸಮ್ ಪ್ರಾಮಿಸ್ ಅಮೌಂಟ್ ನ ರಿಕವರಿ ಮಾಡ್ಕೋಬಹುದು. ಕೇಸ್ ಲಾ ಗಜಾನನ ಮುರುಡೇಶ್ವರ ವರ್ಸಸ್ ಮುರುಡೇಶ್ವರ ಮದನ, ಇದೆಲ್ಲ ಕೇಸ್ ಲಾ ಪ್ರಿಮಿಟಿವ್ ಪೇಔಟ್. ಇದು ಏನು ಕೇಸ್ ಲಾ ಬಗ್ಗೆ ಏನು ಅಂತ ಒಂದು ಸಿಂಪಲ್ ಆಗಿ ಬರ್ದಿದೀವಿ. ಸೊ ಇದರಿಂದ ರಿವೈಸ್ ಮಾಡ್ಕೋಬಹುದು. ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿ ಅಂದ್ರೆ ಥರ್ಡ್ ಪಾರ್ಟಿ ಬ್ಯಾಕಪ್. ಅಂದ್ರೆ ಇದರಲ್ಲಿ ಗ್ಯಾರಂಟಿ ಅಂದ್ರೆ ಈಗ ನೀವು ನಿಮ್ ಡ್ಯಾಡಿ ಇರ್ತಾರೆ, ಅವರು ಎಜುಕೇಶನ್ ಲೋನ್ ಕೊಡಿಸ್ಬೇಕು ನಮ್ಮ ಮಗನಿಗೆ ಅಂತ ಬ್ಯಾಂಕ್ ಹೋಗ್ತಾರೆ. ಬ್ಯಾಂಕ್ ಅವ್ರು ಹೇಳ್ತಾರೆ ಯಾರೋ ಗ್ಯಾರಂಟಿ ಕೊಡ್ಸಿ ಅಂತ. ಆಗ ನೀವು ಯಾರೋ ನಿಮ್ ರಿಲೇಟಿವ್ ಗವರ್ಮೆಂಟ್ ಎಂಪ್ಲಾಯ್ ಇರ್ತಾರೆ, ಅವ್ರ ಹತ್ರ ಬಂದು ಸೈನ್ ಮಾಡಿಸ್ತೀರಾ. ಆಕ್ಚುಲಿ ಎಜುಕೇಶನ್ ಲೋನ್ ಈಗೆಲ್ಲ ಗ್ಯಾರಂಟಿ ಬೇಕಾಗಿಲ್ಲ, ನಾನು ಜಸ್ಟ್ ಎಕ್ಸಾಂಪಲ್ ಕೊಡ್ತಾರೆ. ಈಗೆಲ್ಲ ಚೇಂಜಸ್ ಆಗ್ಬಿಟ್ಟಿದೆ. ಎಜುಕೇಶನ್ ಲೋನ್ ಗ್ಯಾರಂಟಿ ಎಲ್ಲ ಕೇಳಬಾರ್ದು, ಏನು ಕೇಳಬಾರ್ದು, ಸುಮ್ಮನೆ ಲೋನ್ ಕೊಡಬೇಕು ಅಂತ ರೂಲ್ಸ್ ಬಂದಿದೆ. ಓಕೆ, ಇದು ನನ್ಗೆ ಅರ್ಥ ಆಗ್ಲಿ ಅಂತ ಕೇಳ್ತಾರೆ. ಈಗ ನೀವು ಏನೋ ಮನೆ ಲೋನ್ ಕಟ್ಟಬೇಕು, ಯಾರೋ ಗ್ಯಾರಂಟಿ ಬೇಕು, ಏನಾದ್ರು ಬೇಕು ಅಂತ ಅಂದ್ರೆ ಅದು ಯಾರಾದ್ರು ಗವರ್ಮೆಂಟ್ ಎಂಪ್ಲಾಯ್ಸ್ ಯಾರಾದ್ರು ಬಂದು ಸೈನ್ ಮಾಡ್ತಾರಲ್ವಾ, ಅದನ್ನೇ ಗ್ಯಾರಂಟಿ ಕೊಡೋದು. ಇವರು ನೋಡಿ, ಗ್ಯಾರಂಟಿ ಕೊಡೋದು ತುಂಬಾ ಡೇಂಜರ್. ನೋಡಿ, ಇವ್ರೇನೋ ತೀರಿಸ್ತಾ ಇದ್ರೆ ಲೋನ್ ನ ಬ್ಯಾಂಕ್ ಡೈರೆಕ್ಟ್ ಆಗಿ ಇವ್ರು ರಿಕವರಿ ಮಾಡ್ಬಿಡುತ್ತೆ. ಇವ್ರ ಹತ್ರ ಆಸ್ತಿ ಇದ್ರು ಕೂಡ ಇವ್ರ ಹತ್ರ ಕೇಳ್ದೇನೆ ಡೈರೆಕ್ಟ್ ಆಗಿ ಇವ್ರ ಮೇಲೆ ಕೇಸ್ ಹಾಕ್ಬೋದು ಅಂತ ಎಲ್ಲ ಬ್ಯಾಂಕ್ ಅಲ್ಲಿ ಪ್ರೂವ್ ಆಗ್ಬಿಟ್ಟಿದೆ. ಸುಪ್ರೀಂ ಕೋರ್ಟ್ ಅಲ್ಲಿ ಜಡ್ಜ್ಮೆಂಟ್ ಬಂದ್ಬಿಟ್ಟಿದೆ, ಗೊತ್ತಾಯ್ತಾ? ಸೊ ಗ್ಯಾರಂಟಿ ಸೈನ್ ಮಾಡ್ಬೇಕಾದ್ರೆ ತುಂಬಾ ಇಂಪಾರ್ಟೆಂಟ್, ಅದೆಲ್ಲ ಎಕ್ಸ್ಪ್ಲೈನ್ ಮಾಡ್ತೀವಿ. ಸೊ ಈ ಸಬ್ಜೆಕ್ಟ್ ಅಲ್ಲಿ ಅದೆಲ್ಲ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಇದು ಬರೀ ಸ್ಟೂಡೆಂಟ್ಸ್ ನೋಡೋದಲ್ಲ, ಆಕ್ಚುಲಿ ಜನ ಪಬ್ಲಿಕ್ ನೋಡ್ಬೇಕು. ಇದು ಸಬ್ಜೆಕ್ಟ್ ಅಷ್ಟು ಚೆನ್ನಾಗಿದೆ. ಸಬ್ಜೆಕ್ಟ್ ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ನೋಡಿ, ಈ ತರ ಎಲ್ಲ ಹೆಡ್ಲೈನ್ ಬರ್ದು, ಈ ತರ ಕೇಸ್ ಎಲ್ಲ ಬರ್ದು, ಈ ತರ ಸೆಕ್ಷನ್ ಬರ್ದು, ಮತ್ತೆ ಇದು ಏನಿದು ಅದೇ ಇದು ಗ್ಯಾರಂಟಿ ಅಂದ್ರೆ ಜಾಮೀನ್ ಇದೆಯಲ್ಲ. ಯು ಹ್ಯಾವ್ ಟು ಸ್ಟಡಿ ಆಲ್ ದಿಸ್. ಕ್ರಿಯೇಷನ್ ಆಫ್ ದ ತ್ರೀ ಕಾಂಟ್ರಾಕ್ಟ್ ಅಂದ್ರೆ ನೋಡಿ, ಈಗ ಬ್ಯಾಂಕ್ ಇದು ನೀವು ನಿಮ್ಗೊಬ್ಬರು ಜಾಮೀನ್ದಾರ ಕೊಡ್ತಾರಲ್ವಾ, ಇವ್ರ ಮಧ್ಯೆ ಏನೋ ಹೇಳ್ತಾರೆ, ನೀವು ಜಾಮೀನ್ ಕೊಡಪ್ಪ, ನಾನು ಲೋನ್ ಕೊಡ್ತೀನಿ, ಯಾರು ನಂಗೆ ಲೋನ್ ಕೊಡ್ತಿಲ್ಲ, ಜಾಮೀನ್ ಕೊಡ. ನೀವಿಬ್ರು ಒಂದೇ ಕಾಂಟ್ರಾಕ್ಟ್ ಆಗಿರ್ತದಲ್ಲ, ನೀವು ನಿಮ್ಮ ಫ್ರೆಂಡ್. ಮತ್ತೆ ಇದು ಬ್ಯಾಂಕ್, ಇದು ಎ, ಇದು ಬಿ, ಏನು ಬ್ಯಾಂಕ್. ನಿಮ್ಮಿಬ್ರು ಮಧ್ಯೆ ಒಂದು ಕಾಂಟ್ರಾಕ್ಟ್ ಆಗುತ್ತೆ, ಲೋನ್ಗೆ ಅಪ್ಲೈ ಮಾಡ್ತೀರಾ ಅಲ್ವಾ. ಮತ್ತೆ ಬ್ಯಾಂಕ್ ಮತ್ತೆ ಜಾಮೀನ್ದಾರ ಮಧ್ಯೆ ಕಾಂಟ್ರಾಕ್ಟ್ ಸೈನ್ ಮಾಡ್ಕೊಳ್ತಾರೆ. ಯಾಕೆಂದ್ರೆ ಇವ್ನ ಯಾರು ಕಟ್ತಿದ್ರೆ ನೀವು ಕಟ್ಟಬೇಕು ಅಂತ ಇವ್ರ ಮಧ್ಯೆ ಒಂದು ಕಾಂಟ್ರಾಕ್ಟ್ ಆಗುತ್ತೆ, ಕರೆಕ್ಟ್ ಅಲ್ವಾ. ಮತ್ತೆ ನಿಮ್ಮಿಬ್ರು ಮಧ್ಯೆ ಒಂದು ಕಾಂಟ್ರಾಕ್ಟ್, ನೋಡಪ್ಪ ನನ್ಗೆ ನಂಬಿಕೆ ಇಟ್ಕೊಂಡು ನನಗೆ ಜಾಮೀನ್ ಕೊಡು ಅಂತ. ಹೇಳ್ತಾರೆ, ನಿಮ್ಮ ನಂಬಿಕೆ ಇಟ್ಕೊಂಡು ನಾನು ನಿಮ್ಗೆ ಜಾಮೀನ್ ಕೊಡ್ತಾ ಇದ್ದೀನಿ, ಸ್ವಲ್ಪ ಲೋನ್ ಕರೆಕ್ಟ್ ತೀರಿಸ್ಕೊಡು ಅಂತ ಹೇಳ್ತಾನೆ. ಸೊ ಇಲ್ಲೊಂದು ಕಾಂಟ್ರಾಕ್ಟ್ ಆಗುತ್ತೆ, ಇಲ್ಲೊಂದು ಕಾಂಟ್ರಾಕ್ಟ್ ಆಗುತ್ತೆ, ಇಲ್ಲೊಂದು ಕಾಂಟ್ರಾಕ್ಟ್ ಆಗುತ್ತೆ. ಸೊ 3 ಜನದ್ದು ಕಾಂಟ್ರಾಕ್ಟ್ ಆಗುತ್ತೆ ಅಲ್ವಾ. 3 ಕಾಂಟ್ರಾಕ್ಟ್. ಅದಕ್ಕೇನೆ ಇಲ್ಲಿ ಟ್ರೈ ಪಾರ್ಟಿ ಅಗ್ರಿಮೆಂಟ್ ಅಂತ ಕರೀತಾರೆ. ಇದನ್ನ ಕನ್ನಡದಲ್ಲಿ ತ್ರಿಕೋನ ಕಾರಾರು ಅಂತ ಕರೀತಾರೆ. ಅದೇ ಕ್ರೆಡಿಟರು, ಪ್ರಿನ್ಸಿಪಲ್ ಡೆಪ್ಟರು, ಕ್ರೆಡಿಟರು, ಸೂರಿಟಿ, ಪ್ರಿನ್ಸಿಪಲ್ ಡೆಪ್ಟರು. ಇಂಪ್ಲಾಯ್ಡ್ ಇಂಡೆಮ್ನಿಟಿ ಬಂದ್ಬಿಡುತ್ತೆ ಇಲ್ಲಿ. ಇಂಪ್ಲಾಯ್ಡ್ ಇಂಡೆಮ್ನಿಟಿ ಅಂದ್ರೆ ಈ ಜಾಮೀನ್ದಾರ ಕೊಟ್ಟಿರ್ತಾನಲ್ಲ, ಇವನ್ಗೆ ಹೇಗೆ ಜಾಮೀನ್ ಕೊಟ್ಟಿರ್ತಾನಲ್ವಾ, ಇವನೇನಾದ್ರು ಕಟ್ತಾನೆ, ಇವನ ಹತ್ರ ಏನಾದ್ರು ವಸೂಲಿ ಮಾಡ್ಬಿಟ್ರೆ ಆಟೋಮೆಟಿಕ್ ಆಗಿ ಇವನ ಹತ್ರ ವಸೂಲಿ ಮಾಡ್ಬೋದು. ಇದೆಲ್ಲ ಬಂದ್ಬಿಡುತ್ತೆ ಇದ್ರಲ್ಲಿ. ಇಲ್ಲಿ ಗ್ಯಾರಂಟಿ ಅಗ್ರಿಮೆಂಟ್ ಸೈನ್ ಮಾಡ್ತಾರೆ. ಸೂರಿಟಿ ಮತ್ತೆ ಬ್ಯಾಂಕ್, ಕ್ರೆಡಿಟರ್ ಅಂದ್ರೆ ಬ್ಯಾಂಕರು, ಸೂರಿಟಿ ಅಂದ್ರೆ ಜಾಮೀನ್ದಾರ. ಇದೆಲ್ಲ ಎಸೆನ್ಷಿಯಲ್ ವ್ಯಾಲಿಡ್, ಏನೇನು ಕೀ ರಿಕ್ವೈರ್ಮೆಂಟ್ ವ್ಯಾಲಿಡ್ ಆಗಿರ್ಬೇಕು. ಗ್ಯಾರಂಟಿಗೆ ಇಲ್ಲಿ ಬರ್ತಾರಲ್ಲ, ಕಾಂಟ್ರಾಕ್ಟ್ ಇಂಡೆಮ್ನಿಟಿಗೆ ಏನೇನು ವ್ಯಾಲಿಡ್ ಅಂಶ ಅಂತ ಇಲ್ಲಿ ಬರ್ದೆ ನೋಡಿ, ಇದನ್ನೆಲ್ಲ ಬರ್ತಾರಲ್ವಾ. ಅದೇ ತರ ಗ್ಯಾರಂಟಿಗೂ ಕೂಡ ವ್ಯಾಲಿಡ್ ಎಸೆನ್ಷಿಯಲ್ಸ್ ಎಸೆನ್ಷಿಯಲ್ ಬರೆಯೋದೇ ಎಲ್ಲ ಎಕ್ಸಾಮ್ ಸ್ಟೂಡೆಂಟ್ಸ್ ಏನೋ ಒಂದು ಬರೀತೀರಾ. ಪಾರ್ಟೀಸ್ ಬರೀಬೇಕು, ಡೆಫಿನೇಷನ್ ಸೆಕ್ಷನ್ ಬರೀಬೇಕು, ಮತ್ತೆ ಪಾರ್ಟೀಸ್ ಯಾರ್ಯಾರು ಬರ್ತಾರೆ ಅಂತ ಬರೀಬೇಕು. ಕ್ರೆಡಿಟರು, ಪ್ರಿನ್ಸಿಪಲ್ ಡೆಪ್ಟರು, ಸೂರಿಟಿ ಬರ್ತಾರೆ, ಮತ್ತೆ ಏನೇನು ಎಸೆನ್ಷಿಯಲ್ಸ್ ಬರುತ್ತೆ. ಇದು 3 ಜನ ಅಗ್ರಿಮೆಂಟ್ ಆಗುತ್ತೆ. ಮತ್ತೆ ಇದರಲ್ಲಿ ಏನೇನು ಎಸೆನ್ಷಿಯಲ್ ಇರಬೇಕು, ಒಬ್ಬ ಪ್ರಿನ್ಸಿಪಲ್ ಡೆಪ್ಟ್ ಸಾಲ ಇರಬೇಕು, ಕನ್ಸಿಡರ್ ಪ್ರತಿಫಲ ಇರಬೇಕು, ಏನು ಸುಳ್ಳು ಹೇಳಿರಬಾರ್ದು, ಏನು ಮುಚ್ಚಿಡಬಾರ್ದು, ಮತ್ತೆ ರೈಟಿಂಗ್ ಎಲ್ಲಾರ್ ಆಗಿರ್ಬೋದು, ಓರಲ್ ಆಗಿರ್ಬೋದು, ಈ ತರ ಎಲ್ಲ ಬರ್ದಿರ್ಬೇಕು. ಇದೆಲ್ಲ ಇದ್ರೇನೆ ಅದು ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿ ಆಗೋದು. ಇಂಡೆಮ್ನಿಟಿ ಗ್ಯಾರಂಟಿಗೆ ಏನ್ ಡಿಫರೆನ್ಸ್? ಪಾರ್ಟೀಸ್ ಇದರಲ್ಲಿ 2 ಜನ ಇರ್ತಾರೆ, 3 ಜನ ಇರ್ತಾರೆ. ಇದ್ರೆಲ್ಲ ಫುಲ್ ಶಾರ್ಟ್ ಆಗಿ ಸಿಂಪಲ್ ಆಗಿ ಎಲ್ಲಾ ಪಾಯಿಂಟ್ಸ್ ಇದೆ ನೋಡಿ. ಇಲ್ಲಿರೋದೇ ಒಂದ್ ಪೇಜ್. ಈ ಪಾಯಿಂಟ್ಸ್ ಅಲ್ಲಿ ಎಲ್ಲಾ ಪಾಯಿಂಟ್ಸ್ ಬರೆದ್ರೆ ನೀವು ಯಾಕೆ ಪಾಸ್ ಆಗಲ್ಲ, ನೀವು ಯಾಕೆ ಮಾರ್ಕ್ಸ್ ಕೊಡಲ್ಲ? ನೀವು ಗ್ಯಾರಂಟಿ ಪಾಸ್ ಆಗ್ತಾರೆ ಎಕ್ಸಾಮ್ ಅಲ್ಲಿ, ಒಳ್ಳೆ ಮಾರ್ಕ್ಸ್ ಅಂತೂ ಸಿಗುತ್ತೆ. ಈ ಹೆಡ್ಲೈನ್ಸ್ ಎಲ್ಲ ಬರ್ದು
ನೀವು ಓನ್ ಆಗಿ ಏನೋ ಒಂದು ಕತೆ ಬರೆದ್ರು ನೀವು ಪಾಸಿಂಗ್ ಮಾರ್ಕ್ಸ್ ಅಂದ್ರೆ ಸಿಗುತ್ತೆ, ಒಳ್ಳೆ ಮಾರ್ಕ್ಸ್ ಸಿಗುತ್ತೆ. ಇಷ್ಟು ಎಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದು. ಇದೆಲ್ಲ ಒಂದೊಂದೇ ಪೇಜ್ ಅಲ್ಲಿ ಒಂದೊಂದು ಕ್ವಶನ್ ಒಂದೊಂದೇ ಪೇಜ್ ಅಲ್ಲಿ ಆನ್ಸರ್ ಕೊಟ್ಟಿದ್ವಿ. ಓಕೆ, ಆಲ್ ಆರ್ ಇಂಪಾರ್ಟೆಂಟ್ ಪಾಯಿಂಟ್ಸ್. ದಿಸ್ ಹೌ ಯು ನೀಡ್ ಟು ಸ್ಟಡಿ. ಇಂಗ್ಲಿಷ್ ಮೀಡಿಯಂಗೂ ಇದೆ, ಇಂಗ್ಲಿಷ್ ಮೀಡಿಯಂಗೆ ಲಾಂಗ್ ನೋಟ್ಸ್ ಕೂಡ ಇದೆ, ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ವಿ ತುಂಬಾ. ಮತ್ತೆ ಇಂಗ್ಲಿಷ್ ಮೀಡಿಯಂ ಸ್ವಲ್ಪ ಕನ್ನಡನು ಕೂಡ ಮಧ್ಯದಲ್ಲಿ ಕನ್ನಡ ಕೂಡ ಎಕ್ಸ್ಪ್ಲೈನ್ ಮಾಡಿದ್ವಿ, ಒಬ್ಬ ಕನ್ನಡ ಮೀಡಿಯಂ ಸ್ಟೂಡೆಂಟ್ ಇರ್ತಾರೆ ಅಂತ. ನೆಕ್ಸ್ಟ್ ಮತ್ತೆ ನೋಡಿ, ಪ್ರತಿ ಕ್ವಶನ್ಗೂ ಕೇಸ್ ಲಾನು ಶಾರ್ಟ್ ಆಗಿ ಕೊಟ್ಟಿದ್ವಿ ನೋಡಿ ಇಲ್ಲಿ. ಇದೇ ಸೇಮ್ ಕ್ವಶನ್, ಅದೇ ಕ್ವಶನ್ಗೆ ಈಗ ಎಕ್ಸಾಮ್ ಅಲ್ಲಿ ನೀವು ಇದನ್ನೆಲ್ಲ ಓದ್ತೀರಾ, ಈ ಶಾರ್ಟ್ ನೋಟ್ಸ್ ಎಲ್ಲ ಓದ್ತೀರಾ, ಮತ್ತೆ ಎಲ್ಲ ನೆನಪಿರುತ್ತೆ ನಿಮ್ಗೆ. ಕೇಸ್ ಲಾ ಏನೋ ನೆನಪಿಗೆ ಬರ್ತಿಲ್ವಲ್ಲ ಅಂತ ಅನಿಸ್ಬಾರ್ದು. ಕೇಸ್ ತರ ನೀವು ಸಪರೇಟ್ ಆಗಿ ಸ್ವಲ್ಪ ಡೆಡಿಕೇಟ್ ಆಗಿ ಓದ್ಬೇಕಾಗುತ್ತೆ. ಸೊ ಜಡ್ಜ್ಮೆಂಟ್ ಏನ್ ಬಂತು, ಇದು ಕೇಸ್ ಲಾ ನೇಮು ಮತ್ತೆ ಬ್ಯಾಂಕ್ ಟ್ರಾನ್ಸಾಕ್ಷನ್ ಬಗ್ಗೆ, ವ್ಯಾಲಿಡ್ ಇಂಪ್ಲಾಯ್ಡ್ ಕಾಂಟ್ರಾಕ್ಟ್ ಅಂತ ಅದ್ರ ಬಗ್ಗೆ ಇದು ಎಕ್ಸ್ಪ್ಲೇನ್ ಮಾಡುತ್ತೆ. ಇದು 124. ಸೊ ಇದನ್ನು ಹಂಗೆ ನೋಡಿ, ಆಡಮ್ಸನ್ ಜಾರ್ವಿಸ್ ಇದರಲ್ಲಿ ಕುರಿ ಕಳ್ಳ, ಕುರಿ ಏನ್ ಮಾಡಿರ್ತಾನೆ, ಇವನು ಯಾರೋ ಕೊಟ್ಟಿರ್ತಾನೆ ಕುರಿನ ಇವನ್ಗೆ, ಇವನು ಸೇಲ್ ಮಾಡ್ಬಿಡ್ತಾನೆ, ಇವ್ನ್ ಗೊತ್ತಿರಲ್ಲ ಇದು ಕಳ್ತನ ಮಾಡಿರೋ ಕುರಿ ಅಂತ, ಇವನು ಸೇಲ್ ಮಾಡ್ಬಿಡ್ತಾನೆ ಕುರಿನ. ಮತ್ತೆ ಇವನು ಕಳ್ಳ, ಇವನು ಇನ್ನೊಬ್ಬಂಗ್ ಕೊಡ್ತಾನೆ, ಇವನು ಇನ್ನೊಬ್ಬಂಗ್ ಸೇಲ್ ಮಾಡ್ತಾನೆ, ಇವನು ಮಾಲೀಕ ಅಂದ್ಬಿಟ್ಟು ಇವನ ಹತ್ರ ಬಂದು ಕೇಳಕ್ ಬರ್ತಾನೆ. ಅವಾಗ ಇವನು ಇವನ್ ಮೇಲೆ ಕೇಸ್ ಹಾಕ್ತಾನೆ. ಗೊತ್ತಲ್ವಾ? ಕೇಸ್ ಹಾಕ್ತಾಗ ಇವನು ಒರಿಜಿನಲ್ ಮೊದ್ಲು ಕೊಟ್ಟಿದ್ದಲ್ಲ ಅವನ ಹತ್ರ ರಿಕವರಿ ಮಾಡ್ಕೋಬಹುದು ದುಡ್ಡನ್ನ. ಇದು ಕೇಸ್ ಲಾ. ಇದು ಅದನ್ನ ನೋಡಿ, ಶಿಪ್ ಅಂತ ನೋಡಿ, ಎಷ್ಟು ಚೆನ್ನಾಗಿದೆ ಸಿಂಪಲ್ ಆಗಿ. ಆಕ್ಷನ್ ಈ ಸೆಲ್ಲಿಂಗ್ ದ ಶಿಪ್ ಅಂದ್ರೆ ಇದೆಲ್ಲ ಆಟೋಮೆಟಿಕ್ ಆಗಿ ನಿಮ್ಗೆ ಕ್ಯಾಚ್ ಆಗ್ಬಿಡುತ್ತೆ. ಇಷ್ಟು ಓದಿದ್ರೆ ಎಲ್ಲಾನು ಕೇಸ್ ಲಾ ಎಲ್ಲ ಡೀಟೇಲ್ ಆಗಿ ಓದೋಕೆ ಎಕ್ಸಾಮ್ ಟೈಮ್ ಇರಲ್ಲ. ಈಗ ಕುರಿ ಸೇಲ್ ಮಾಡ್ತಾ ಇರ್ತಾನೆ, ಇನ್ಸ್ಟ್ರಕ್ಟರ್ ಮಸ್ಟ್ ಕಾಂಪನ್ಸೇಟ್, ಯಾರು ಹೇಳಿದ್ನ ಕುರಿ ಸೇಲ್ ಮಾಡು ಅಂತ ಇವನು ಕಾಂಪನ್ಸೇಟ್ ಮಾಡ್ಬೇಕು ಅಂತ ಕೋರ್ಟ್ ಹೇಳುತ್ತೆ. ಇಷ್ಟೇ. ಇದನ್ನ ನೀವು ಏನೋ ನೆನಪಿಗೆ ಬರ್ತಲ್ಲ ಅದನ್ನೆಲ್ಲ ಬರೆದ್ರೆ ಮಾರ್ಕ್ಸ್ ಸಿಗುತ್ತೆ ಅಷ್ಟೇ, ಸಿಂಪಲ್. ಇದರ ಫುಲ್ ಓನ್ಲಿ ಕೇಸ್ ಲಾಸ್. ಇದು ಸೆಕೆಂಡ್ ಕ್ವಶನ್ ಗೆ ಕೇಸ್ ಲಾ, ಇದು ಥರ್ಡ್ ಕ್ವಶನ್ ಗೆ ಫಸ್ಟ್ ಯೂನಿಟ್ ಕೇಸ್ ಲಾ, ಮತ್ತೆ ಫಸ್ಟ್ ಯೂನಿಟ್ ಅಲ್ಲಿ ಫೋರ್ತ್ ಕ್ವಶನ್ ಗೆ ಕೇಸ್ ಲಾ. ಇದೆಲ್ಲ ಸಿಂಪಲ್ ಆಗಿ ಕೇಸ್ ಲಾಸ್ ನೇ ಒಂದು ಸಪರೇಟ್ ಆಗಿ ಕೊಟ್ಟಿದ್ದೀವಿ. ಮತ್ತೆ ಇದೇ ತರ ಕನ್ನಡ ಮೀಡಿಯಂ ನೋಡಿ, ಕೇಸ್ ಲಾ ಸ್ವಲ್ಪ ಡೀಟೇಲ್ ಆಗಿ ಕೊಡಿ ಸರ್, ಫುಲ್ ಶಾರ್ಟ್ ಆಗಿ ಕೊಟ್ಟಿದ್ದೀರಾ ಅಂದ್ರೆ ಅದಕ್ಕೂ ಇದೆ, ಸ್ವಲ್ಪ ಡೀಟೇಲ್ ಆಗಿದೆ. ಹೆವಿ ಡೀಟೇಲ್ ಆಗಿ ನಾನು ನೀವು ಓದಿದ್ರು ಬನ್ನಿ ಎಕ್ಸಾಮ್ ಅಲ್ಲಿ ಬರೆಯಲ್ಲ, ಅದು ಬೇಕಾದ್ರೆ ಗೂಗಲ್ ಹುಡುಕಿ ನಮ್ಗೆ ಬೇಕು ಅಂದ್ರೆ ಅದನ್ನು ನಾನು ಡೀಟೇಲ್ ಆಗಿ ಕೊಡ್ತೀನಿ. ಸೊ ಎಕ್ಸಾಮ್ಗೆ ಪಾಸ್ ಆಗ್ಲೇಬೇಕು, ಒಳ್ಳೆ ಮಾರ್ಕ್ಸ್ ಬರಬೇಕು, ಆ ತರ ನಾವು ಪ್ರಿಪೇರ್ ಮಾಡಿದ್ವಿ. ರಿಮೈನಿಂಗ್ ನೀವು ಓನ್ ಆಗಿ ಬರೀಬಹುದು, ಓನ್ ಆಗಿ. ಇದೆಲ್ಲ ಅರ್ಥ ಮಾಡ್ಕೊಂಡ್ರೆ ನೀವು ಎಕ್ಸಾಮ್ ಅಲ್ಲಿ ಇದಿಷ್ಟೇ ಓದಕ್ಕಾಗದು ನಿಮ್ಗೆ, ನನ್ಗೆ ಗೊತ್ತು. ನೋಡಿ, ಕೇಸ್ ಲಾ ಇದೆ, ತೀರ್ಪಿದೆ, ಏನು ವಿಷಯ ಏನ್ ತೀರ್ಪು ಅಂತು ಸಿಂಪಲ್ ಆಗಿ. ಇದು ಕನ್ನಡ ಮೀಡಿಯಂ ಆಗಿ, ಅದು ಇಂಗ್ಲಿಷ್ ಮೀಡಿಯಂ ಎಲ್ಲ ತೋರಿಸಿದ್ದು. ಮತ್ತೆ ಇದೇನಿದು, ಇದು ಬ್ಲಾಕ್ ಅಂದ್ರೆ ಈ ಕ್ವಶನ್ ಅಲ್ಲಿ ಏನೇನ್ ಸೆಕ್ಷನ್ ಯೂಸ್ ಮಾಡ್ದೋ, ಈ ಸೆಕ್ಷನ್ ಮೀನಿಂಗ್ ಏನು ಅಂತ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ವಿ ಶಾರ್ಟ್ ಆಗಿ. ಒಬ್ಬನಿಗೆ ಹಾನಿ ಆದಾಗ ಹಾನಿಯ ಮೊತ್ತವನ್ನು ಇನ್ನೊಬ್ಬ ತುಂಬಿ ಕೊಡುತ್ತೇನೆ ಎಂದು ಮಾತು ಕೊಡುವುದು. ಉದಾಹರಣೆಗೆ, ನಿನ್ನ ಜೇಬಿನಿಂದ 100 ರೂಪಾಯಿ ಹೋದ್ರೆ 100 ರೂಪಾಯಿ ನಷ್ಟ ನಾನ್ ಬರೆಸ್ತೀನಿ, ಅದೇ 124 135 ಅನ್ನೋ. ಇದೆಲ್ಲ ಸಿಂಪಲ್ ಆಗಿ ನ್ಯಾಚುರಲ್ ಆಗಿ ತುಂಬಾ ಈಸಿಯಾಗಿ ಅರ್ಥ ಆಗೋ ತರ ಎಕ್ಸ್ಪ್ಲೇನ್ ಮಾಡಿದೀವಿ. ಪ್ರತಿ ಸೆಕ್ಷನ್ ನಾವು ಒಂದು ಕ್ವಶನ್ ಅಲ್ಲಿ ಯಾವ್ದಾದ್ರು ಸೆಕ್ಷನ್ ಬಂತು ಅಂದ್ರೆ ಹೆಂಗೆ ಅದನ್ನ ಅರ್ಥ ಮಾಡ್ಕೊಳ್ಳೋದು, ಏನ್ ಮೀನಿಂಗ್ ಅಂತ ಯಾರು ಎಕ್ಸ್ಪ್ಲೇನ್ ಮಾಡಲ್ಲ ನಿಮ್ಗೆ, ನಾವು ನಿಮಗೆ ಎಕ್ಸ್ಪ್ಲೇನ್ ಮಾಡಿದೀವಿ. 125(6) ಅಂದ್ರೆ ಜಾಮೀನುದಾರಿಕೆ ಕರಾರಿನ ವ್ಯಾಖ್ಯಾನ ಏನು, ಮೂರನೇ ವ್ಯಕ್ತಿ ಸಾಲ ತೀರಿಸಿದಾಗ ಅವನ ಪರವಾಗಿ ನಾನ್ ತೀರಿಸ್ತೀನಿ ಅಂತ ಹೇಳೋದು. 127 ದುಡ್ಡು ಬೇಕಲ್ವಾ, ಏನಾದ್ರು ಪ್ರತಿಫಲ ಇರಬೇಕು, ಅದ್ರಾಗೆ ಮಾತಾಡುತ್ತೆ. ಜಾಮೀನ್ದಾರಿಕೆಯಲ್ಲಿ ಏನ್ ಪ್ರತಿಫಲ ಇರುತ್ತೆ, ಸಾಲ ಇಸ್ಕೊಂಡವನ್ಗೆ ಪ್ರಾಣ ಕೊಡ್ತಾರಲ್ಲ ಅದೇ ಪ್ರತಿಫಲ, ಅವ್ನಿಗೆ ಅವನ ಬದುಕು ಮಾಡ್ತಾರೆ ಅದೇ ಪ್ರತಿಫಲ ಅಂತ ಹೇಳುತ್ತೆ. 123 ಇವೆಲ್ಲ ಅಷ್ಟು ಇದೆಲ್ಲ ಇದು ಪ್ರಾಬ್ಲಮ್ ಅಲ್ಲಿ ಬರುತ್ತೆ, ವಂಚನೆ ಮಾಡೋದು, ಜಾಮೀನ್ ತಗೊಳ್ಳೋದು, ಅದೆಲ್ಲ ಬಿಟ್ಟಾಕಿ. ಈಗ ಹೆಂಗೆ ನೆನಪಿಟ್ಕೊಳ್ಳೋದು, ನಾವು ಹೆಂಗೆ ನೆನಪಿಟ್ಕೊಳ್ಳೋದು ಸೆಕ್ಷನ್ ಸರ್ 124 ಲಾಸ್ಟ್ ನಂಬರ್ 4, 4 ತಿಂಗಳಿಂದ ನಷ್ಟ ಬಂದ್ರೆ ರಕ್ಷಣೆ ಕೊಡ್ತೀನಿ ಅಂದ್ರೆ 4 ಅಂದ್ರೆ ಆತರ ರಕ್ಷಣೆ ಕೊಡ್ತೀನಿ ಅಂತ ಅಂದ್ರೆ ಇನ್ಸೂರೆನ್ಸ್ ಕಂಪನಿಯವರು. ಇದು 125 126 ಅಂದ್ರೆ 3 ಜನ ಸಾಲಗಾರ ಸಾಲಿಗ ಜಾಮೀನ್ದಾರ ಸೇರಿ ಮಾಡುವ ಗ್ಯಾರಂಟಿ ಕರಾರು ಅಂದ್ರೆ ಇವರಿಬ್ರು ಮಾಡ್ತಾರಲ್ಲ 1 2 ಅಂತ. ಈ ತರ ತುಂಬಾ ಟ್ರಿಕ್ಸ್ ಎಷ್ಟು ಟ್ರೈ ಮಾಡಿದ್ವಿ ಅಷ್ಟು ಟ್ರೈ ಮಾಡಿದ್ವಿ. ನೀವು ಬೇರೆ ತರ ಟ್ರಿಕ್ಸ್ ಬೇಕಾದ್ರೆ ಕಲಿಬಹುದು. ನೆಕ್ಸ್ಟ್ 128 ಲಾಸ್ಟ್ ನಂಬರ್ 8 ಅಂದ್ರೆ 8 ದಿಕ್ಕಿಗೂ ಸಾಲಗಾರ ಓಡಿ ಹೋದ್ರೆ ಜಾಮೀನುದಾರನೇ ಸಮನಾಗಿ ಆ ಸಾಲ ತೀರಿಸಬೇಕು ಅಂದ್ರೆ ಅರ್ಥ 128 ಅಂತ ಅಂದ್ರೆ ಟ್ರಿಕ್ಸ್ ಕೊಟ್ಟಿದೀವಿ ನೋಡಿ. 8 ದಿಕ್ಕಲ್ಲಿ ಯಾವ ಕಡೆ ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಅದ್ರೆಲ್ಲ ಇದೆಯಲ್ಲ, 8 ದಿಕ್ಕಲ್ಲಿ ಯಾವ ಡೈರೆಕ್ಷನ್ ಆದ್ರೆ ಸಾಲಕ್ಕೂ ಈಸ್ಕೊಂಡು ಓಡೋದ್ರೆ ಜಾಮೀನ್ದಾರನೇ ಹೊಣೆ, ಯಾಕೆಂದ್ರೆ ಇಬ್ರಿಗೂ ಈಕ್ವಲ್ ಆಗಿ ಹೊಣೆ ಇರ್ತದೆ. ಈ ತರ 128 ಅಲ್ಲಿ 8 ಹೆಂಗೆ ನೆನ್ಪಿಟ್ಕೊಳ್ಬೇಕು, ಈ ತರ ಎಲ್ಲ ಎಕ್ಸ್ಪ್ಲೇನ್ ಮಾಡಿದೀವಿ ಡೀಟೇಲ್ ಆಗಿ. ಇದನ್ನು ಬ್ಲಾಕ್ಸ್ ಅಂತ ಕರಿತೀವಿ ನಾವು. ಮತ್ತೆ ಲ್ಯಾಟಿನ್ ವರ್ಡ್ಸ್ ಯೂಸ್ ಮಾಡಿದ್ರೆ ಹೆಂಗೆ ಅದನ್ನ. ಮತ್ತೆ ಬ್ಲಾಕ್ಸ್ 3 ನಲ್ಲಿ ಮತ್ತೆ ಪ್ರಕರಣ ಕೊಟ್ಟಿದ್ವಿ. ಪ್ರಕರಣಗಳು ಹೆಂಗ್ ನೆನ್ಪಿಟ್ಕೊಳ್ಳೋದು ಸರ್, ಬ್ಯಾಂಕು ಸರ್ಕಾರಕ್ಕೆ ಬರೆದು ಕೊಡುವ ಅಗತ್ಯವಿಲ್ಲ, ಮನಸ್ಸಿನೆಲ್ಲ ಕರಾರು ಆಗೋಗ್ಬಿಡುತ್ತೆ. ಇದೆಲ್ಲ ಹೆಂಗ್ ನೆನ್ಪಿಟ್ಕೊಳ್ಳೋದು ಕೇಸ್ ಲಾನ ಅಂತ ನೋಡಿ. ಇದು ಆಡಮ್ ಫೋರ್ಸ್ ಜಾರ್ವಿಸ್ ಹೇಳ್ತೆ, ಆಡಮ್ ಕುರಿ ಮಾರಿ ಸಿಕ್ಕಿ ಬಿದ್ದ, ಜಾರ್ವಿಸ್ ಪರಿವಾರ ಕೊಟ್ಟ. ನೋಡು ಎಷ್ಟು ಶಾರ್ಟ್ ಆಗಿ ಟ್ರಿಕ್ಸ್ ಇದು. ಗಜಾನನ ಜೇಬಿನಿಂದ ದುಡ್ಡು ಕೊಡುವ ಮುನ್ನವೇ ಮದನನಿಂದ ರಕ್ಷಣೆ ಪಡೆದ ಅಂದ್ರೆ, ಈಗ ಯಾರಿಗೋ ಒಬ್ರಿಗೆ ನಷ್ಟಕ್ಕೆ ಇವನ್ಗೆ ನಷ್ಟ ಆಗುತ್ತೆ ಅನ್ಕೊಳ್ಳಿ, ಆಗ ನಷ್ಟ ನನಗಾದ್ರೆ ನಾನು ಕೊಡ್ತೀನಿ ಅಂತ ಇವನು ಗ್ಯಾರಂಟಿ ಕೊಟ್ಟಿರ್ತಾನೆ. ಇವನು ಅಮೌಂಟ್ ಕೊಡಕ್ಕಿಂತ ಮುಂಚೆನೆ ಇವನ್ಗೆ ನಷ್ಟ ಯಾರಾದ್ರೂ ಕೇಳ್ತಿದ್ದಾರೆ, ಹಾಸ್ಪಿಟಲ್ ಅಲ್ಲಿ ಬಿಲ್ ಆಗ್ಬಿಟ್ಟಿದೆ ಕೊಡ್ಬೇಕು ಅಂತ ಅಂದ್ರೆ ಡೈರೆಕ್ಟ್ ಆಗಿ ಇನ್ಸೂರೆನ್ಸ್ ಕಂಪ್ನಿಯವರೇ ಕೊಡ್ಬೇಕು. ಇವನ್ ಕೈಯಿಂದ ಕೊಟ್ಟ ಆದ್ಮೇಲೆ ಇವನ್ ಕೊಡ್ಬೇಕು ಅಂತ ಇಲ್ಲ, ಅದನ್ನ ಇದು ಹೇಳ್ತಾ ಇರೋದು. ಗಜಾನನ ವರ್ಷ ಮುರುಡೇಶ್ವರ ಕೇಸ್ ಲಾ ನಲ್ಲಿ ಇದೆಲ್ಲ ಇದು ಬ್ಲಾಕ್ 4. ಈ ಬ್ಲಾಕ್ 4 ನಲ್ಲಿ ಓನ್ಲಿ ಕೇಸ್ ಲಾ ಎಕ್ಸ್ಪ್ಲೇನ್ ಮಾಡಿದ್ವಿ. ಇದೆಲ್ಲ ನೀವು ಸಪರೇಟ್ ಆಗಿ ಓದಿದ್ರೆ ಈ ತರ ನಿಮ್ ತಲೆಯಲ್ಲಿ ತುಂಬಾ ಸ್ಟ್ರಾಂಗ್ ಆಗಿ ಕುತ್ಕೊಳ್ಳುತ್ತೆ. ಈ
ಕ್ವಶನ್ ಇದನ್ನ ಬರೀಬೇಕು, ಈ ಕ್ವಶನ್ ಇದು ಎಲ್ಲ ಸೇಮ್ ಕ್ವಶನ್, ನಾವೇ ಸಪರೇಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಿಲ್ಲ, ಎಲ್ಲದಕ್ಕೂ ಸೇಮ್ ಕ್ವಶನ್ ಇರುತ್ತೆ, ಬಟ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ವಿ. ಇದನ್ನ ಹೆಂಗೆ ಇದೆಲ್ಲ ಟಾಪರ್ ಆಗ ಎಕ್ಸಾಮ್ ಅಲ್ಲಿ ಟಾಪರ್ ಆಗೋದಕ್ಕೆ ಈ ತರ ಎಲ್ಲ ಪ್ರಿಪೇರ್ ಮಾಡ್ಕೊಟ್ಟಿದ್ವಿ. ನಮ್ಗೆ ಟಾಪರ್ ಎಲ್ಲ ಆಗೋದು ಬೇಡ ಸರ್, ಅಲ್ಲ ನೆನ್ಪು ಇಟ್ಕೋಬೇಕಲ್ಲ ಸೆಕ್ಷನ್ಸ್. ನೀವು ಟಾಪರ್ ಆಗದೆ ಇದ್ರು ಸ್ವಲ್ಪ ಅದಕ್ಕಾರ ಇದು ಬೇಕೇ ಬೇಕು. ನೀವು ಸೆಕ್ಷನ್ ನೆನ್ಪು ಇಟ್ಕೊಳ್ಳೋದಕ್ಕೆ, ಕೇಸ್ಲ ನೆನ್ಪು ಇಟ್ಕೊಳ್ಳೋಕೆ ಹೆಂಗ್ ನೆನ್ಪು ಇಟ್ಕೊಳ್ಳೋದು, ಟ್ರಿಕ್ಸ್ ಕೊಳ್ಳೋದಿಲ್ಲ, ಕೇಸ್ಲ ನೆನ್ಪು ಇಟ್ಕೊಳ್ಳೋದು, ಆಡಮ್ ಕುರಿ ಮಾರಿ ಸಿಕ್ಬಿದ್ದ ಜಾರ್ವಿಸು ಪರಿಹಾರ ಕೊಟ್ಟ, ನೋಡಿ ಎಷ್ಟು ಚೆನ್ನಾಗಿದೆ ಈ ತರ ಎಲ್ಲ. ಈಗ ಸಿಂಪಲ್, ಶ್ವಾನ ಕೆಟ್ಟ ಸಾಲದ ನೀರಿನಲ್ಲಿ ಮುಳುಗಲ್ಲ, ಸಾಲವೇ ಇಲ್ಲದಿದ್ರೆ ಜಾಮೀನು ಇಲ್ಲ. ಶ್ವಾನ ಅಂದ್ರೆ ಅಂಶ ಅಂತ, ಆಕ್ಚುಲಿ ಅಂಶ ಅಲ್ಲ ಅದು, ಸುಮ್ನೆ ಹಂಗೆ ನೆನ್ಪು ಇಟ್ಕೊಳ್ಳೋದಕ್ಕೆ ಈಸಿ ಆಗ್ಲಿ ಅಂತ ಕೊಟ್ಟಿರೋದು. ಲಂಡನ್ ಜನರು ಈ ತರ ಕೇಸ್ಗಳ ಹೆಂಗ್ ನೆನ್ಪಿಟ್ಕೊಳ್ಳೋದು ಅಂತಲ್ಲ, ತುಂಬಾ ಕೇಸ್ಲೆಸ್ ಇದೆ. ನಾನು ಎಕ್ಸಾಮ್ ಅಲ್ಲಿ ಒಂದು ಓದ್ಕೊಂಡೋಗಿ ಒಂದು ಕ್ವಶನ್ಗೆ ಅಟ್ಲೀಸ್ಟ್ 2 ಓದ್ಕೊಂಡೋಗಿ, 1 ಇಲ್ಲ 2 ಓದ್ಕೊಂಡೋಗಿ, ಎಲ್ಲ ಓದ್ಕೊಂಡು ನಿಮ್ಗೆ ಯಾವ್ದು ಇಷ್ಟ ಅದನ್ನ ಚೂಸ್ ಮಾಡ್ಕೊಂಡು ಅದನ್ನ ನೀವು ಓದ್ಕೊಂಡೋಗಿ ಎಕ್ಸಾಮ್ಗೆ. ಓಕೆ, ನಾವು ವಿಲ್ ಸ್ಟಾರ್ಟ್ ಎಕ್ಸ್ಪ್ಲೈನಿಂಗ್ ದ ಕ್ವಶನ್. ಕರಾರು, ಡಿಫೈನ್ ದ ಕಾಂಟ್ರಾಕ್ಟ್ ಆಫ್ ಇಂಡೆಮ್ನಿಟಿ ಅಂಡ್ ಗ್ಯಾರಂಟಿ. ಎಕ್ಸ್ಪ್ಲೈನ್ ದ ಕಾಂಟ್ರಾಕ್ಟ್ ಆಫ್ ಇಂಡೆಮ್ನಿಟಿ ಅಂಡ್ ಗ್ಯಾರಂಟಿ. ಡಿಸ್ಕಸ್ ದೇರ್ ಡಿಫರೆನ್ಸ್. ಡಿಫೈನ್ ಮಾಡಿ ಮತ್ತೆ ಎಕ್ಸ್ಪ್ಲೈನ್ ಮಾಡಿ. ಸ್ಟೇಟ್ ದ ಡಿಸ್ಟಿಂಕ್ಷನ್ ಬಿಟ್ವೀನ್ ಕಾಂಟ್ರಾಕ್ಟ್ ಆಫ್ ಇಂಡೆಮ್ನಿಟಿ ಅಂಡ್ ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿ. ಸ್ಟೇಟ್ ಎಸೆನ್ಷಿಯಲ್ಸ್ ಆಫ್ ಬೋತ್. ಇದರಲ್ಲಿ ಏನ್ ಎಸೆನ್ಷಿಯಲ್ಸ್ ನೋಡಿ, ಇದರಲ್ಲಿ ಕ್ವಶನ್ಸ್ ಇದೇ ತರ ಬರುತ್ತೆ. ಇಲ್ಲ ಇದರಲ್ಲಿ ಅದರ ಒಂದು ಪಾರ್ಟ್ ಕೊಡ್ತಾರೆ, ಇದನ್ನ ಡಿಫರೆನ್ಸ್ ಹೇಳಿ ಅಂತಾನೆ ಕೇಳ್ತಾರೆ, ಡಿಫೈನ್ ಮಾಡಿ ಅಂತ ಕೇಳ್ಬಿಟ್ಟು ಇದನ್ನ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳ್ತಾರೆ. ಟೋಟಲಿ ಹೆಂಗೆ ಕೇಳೋರು ಇದೇ ಆನ್ಸರ್ ಬರೀಬೇಕು, ಇದೇ ಫುಲ್ ಬರೀಲೇಬೇಕು. ಇದೆಲ್ಲ ಏನೇನು ಎಕ್ಸ್ಪ್ಲೇನ್ ಮಾಡಿದ್ವಿ, ಇದರಲ್ಲಿ ಪಿಟಿ ಎಕ್ಸ್ಪ್ಲೇನ್ ಮಾಡಿದ್ವಿ, ನಷ್ಟಪರ್ತಿ ಕರಾರ್ ಅಂದ್ರೆ ಎಕ್ಸ್ಪ್ಲೇನ್ ಮಾಡಿದ್ವಿ, ಇದ್ರಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ವಿ, ಅವೆರಡಕ್ಕೂ ವ್ಯತ್ಯಾಸ ಎಕ್ಸ್ಪ್ಲೇನ್ ಮಾಡಿದ್ವಿ. ಇದಕ್ಕೂ ಮಧ್ಯದಲ್ಲಿ ಯಾರು ಪಕ್ಷಗಳು ಬರ್ತಾರೆ, ಅವ್ರಿಗೆ ಏನು ಎಸೆನ್ಷಿಯಲ್ಸ್, ಯಾವ್ದಾರ ಕಾಂಟ್ಯಾಕ್ಟ್ ಇರ್ತದೆ, ಎಲ್ಲಾನು ನೀಟಾಗಿ ಸ್ಟೆಪ್ ಬೈ ಸ್ಟೆಪ್ ಸಿಂಪಲ್ ಆಗಿ ಶಾರ್ಟ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ವಿ. ತುಂಬಾ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿಲ್ಲ. ಎಕ್ಸಾಮ್ ಅಲ್ಲಿ ನಿಮ್ಗೆ ಇದೆಲ್ಲ ಓದೋಕೆ ಕಷ್ಟ ಆಗುತ್ತೆ ಅಂದ್ರೆ ಹೆಡ್ಲೈನ್ ಹೊತ್ಕೊಂಡು ಹೋಗ್ಬಿಟ್ಟು ಏನೋ ಬರ್ಬಿಟ್ಟು ಬನ್ನಿ ಪಾಸ್ ಅಂತ ಆಗ್ತೀರಾ. ಆ ಎಷ್ಟು ಹೆಡ್ಲೈನ್, ಆ ಎಷ್ಟು ಸೆಕ್ಷನ್ಸ್ ಬರೆದು ನೀವು ಓನ್ ಆಗಿ ಬರೆದ್ರು ಪಾಸ್ ಆಗ್ತೀರಾ ಆರಾಮಾಗಿ. ಸೊ ಇದು ನಿಮ್ಗೆ ಅರ್ಥ ಆಗ್ಲಿ, ಚೆನ್ನಾಗಿ ಒಳ್ಳೆ ಮಾರ್ಕ್ಸ್ ಬರ್ಲಿ ಅಂತ ಕೊಡ್ತಿರೋದು ನೋಡಿ. ಇದೆಲ್ಲ ನೀಟಾಗಿ ಈ ತರ ಬರೀಬೇಕು, ಏನೇನೋ ಬರೆಯೋದಲ್ಲ. ಎಕ್ಸಾಮ್ ಗೊತ್ತ ಸ್ಟೂಡೆಂಟ್ಸ್ ಎಲ್ಲ ಮರ್ತೋಗ್ಬಿಡುತ್ತೆ ಸೆಕ್ಷನ್ಸ್ ಎಲ್ಲ, ಏನು ಗೊತ್ತಾಗ್ತಿಲ್ಲ ಸರ್ ಅಂದ್ರೆ ಅಟ್ಲೀಸ್ಟ್ ಇಷ್ಟನ್ನಾದ್ರೂ ಓದ್ಕೊಂಡೋಗಿ ಆನ್ಸರ್ ಇಷ್ಟು ಬರೆದ್ರು ನಿಮ್ಗೆ ಒಂದ್ ರೇಂಜ್ ಪಾಸ್ ಮಾರ್ಕ್ಸ್ ಕೊಡ್ತಾರ. ಹೆಡ್ಲೈನ್ಸ್ ಎಲ್ಲ ಬರೆದು ಇದಕ್ಕೆ ಪಕ್ಷಕಾರ ಏನೇನ್ ಬರ್ತಾರೆ ಅಂತೆಲ್ಲ, ಇದರಲ್ಲಿ ಏನೇ ಬರ್ತಾರೆ ಅಂತ ಸ್ವಲ್ಪ ಡೀಟೇಲ್ ಆಗಿ ಸಿನಾಪ್ಸಿಸ್ ಬೇಕು ಅಂದ್ರೆ ಇಲ್ಲಿದೆ. ಇದು ಡೀಟೇಲ್ ಆಗಿ ಅದೇ ಸಿನಾಪ್ಸಿಸ್ ಇಲ್ಲೇ ಇರೋದು. ನಷ್ಟಪರ್ತಿ ಕಾರಕ, ನಷ್ಟಪರ್ತಿ ಧಾರಕ ಬರ್ತಾರೆ, ಲಕ್ಷಣಗಳು, ಇದು ಸಿನಾಪ್ಸಿಸ್. ಅದು ಸ್ವಲ್ಪ ಡೀಟೇಲ್ ಆಗಿದೆ ಹೆಡ್ಲೈನ್, ಇಲ್ಲಿ ಸ್ವಲ್ಪ ಶಾರ್ಟ್ ಆಗಿ ಕೊಟ್ಟಿದ್ದೀವಿ. ಸಡನ್ ಆಗಿ ರಿವೈಸ್ ಮಾಡಿ ಎಕ್ಸಾಮ್ ದಿನ ತುಂಬಾ ಮಾರ್ನಿಂಗ್ ಎದ್ದು ಎಕ್ಸಾಮ್ ಇದೆ ಅಂದ್ರೆ ಮಾರ್ನಿಂಗ್ 5 o'clock ಎದ್ರೆ ಒಂದು 2 hours ಎಲ್ಲ ರಿವೀಸ್ ಓದಕ್ಕಾಗುತ್ತಾ, ಇದೆಲ್ಲ ಓದಕ್ಕಾಗಲ್ಲ. ಸೊ ಹೆಡ್ಲೈನ್ಸ್ ಎಲ್ಲ ಮಗಪ್ ಮಾಡಿ ನೀಟಾಗಿ ಹೋದ್ರೆ ಸೆಕ್ಷನ್ಸ್ ಎಲ್ಲ ಬರೆದು ಬರುತ್ತೆ. ಅದಕ್ಕೋಸ್ಕರ ಶಾರ್ಟ್ ಆಗಿ ಕೊಟ್ಟಿದ್ದೀವಿ ಸ್ಟಾರ್ಟಿಂಗ್ ಎಲ್ಲ. ನೆಕ್ಸ್ಟ್ ಥಿಯರಿ, ಇಂಡೆಮ್ನಿಟಿ ಮತ್ತೆ ಕಾಂಟ್ರಾಕ್ಟ್, ಇದು ಗ್ಯಾರಂಟಿ. ಇವೆರಡು ಕಾಂಟ್ರಾಕ್ಟ್ ಎಲ್ಲ ಬರೋದು, ಸ್ಪೆಷಲ್ ಕಾಂಟ್ರಾಕ್ಟ್ ಅಲ್ಲಿ. ಇದು ಏನಿದು ಸರ್ ಅಂತಂದ್ರೆ, ಡೈಲಿ ನಾವ್ ಏನೇನು ವ್ಯವಹಾರ ಮಾಡ್ತೀವಿ, ಏನೇನು ಅಗ್ರಿಮೆಂಟ್ ಪರ್ಚೇಸ್ ಮಾಡ್ತೀವಿ, ಇನ್ಸೂರೆನ್ಸ್ ಪರ್ಚೇಸ್ ಮಾಡ್ತೀವಿ, ಅದೆಲ್ಲ ಏನು, ಅದ್ರ ಬಗ್ಗೆ ಏನು ಅಂತ ಎಕ್ಸ್ಪ್ಲೈನ್ ಮಾಡೋದೇ ಇಂಡೆಮ್ನಿಟಿ ಅಂದ್ರೆ ನಾವು ಇನ್ಸೂರೆನ್ಸ್ ತಗೊಳ್ತೀವಿ ಕಂಪ್ನಿಯಿಂದ, ಅದು ಇನ್ಸೂರೆನ್ಸ್ ತಗೊಳ್ತಾರಲ್ಲ ಅದು. ಮತ್ತೆ ಜಾಮೀನು, ಸಾಲ ತಗೋಬೇಕಾದ್ರೆ ಇನ್ನೊಬ್ರು ಜಾಮೀನು ಕೊಡ್ತಾರಲ್ಲ ಅದೇನೆ. ಇವೆರಡು ಅಷ್ಟೇ ಡಿಫ್ರೆನ್ಸ್. ಏನಾದ್ರು ಹೇಳ್ತಾರಲ್ಲ ನಮ್ಮ ದೈನಂದಿನ ಜೀವನದಲ್ಲಿ, ವ್ಯಾಪಾರದಲ್ಲಿ ಏನಾದ್ರು ಗೊತ್ತಿಲ್ಲದೆ ಏನಾದ್ರು ಅಪಾಯ ಆಗ್ಬಿಟ್ರೆ, ಗೊತ್ತಿಲ್ಲದೆ ಬೇಕು ಅಂತ ಮಾಡಿದ್ರಲ್ಲ, ಗೊತ್ತಿಲ್ಲದೆ ಆಗ್ಬೇಕದು ಅಂತ ಸಮಯದಲ್ಲಿ ಖರ್ಚುಗಳು ಕಡಿಮೆ ಆಗ್ಬೇಕಲ್ವಾ. ಈಗ ಸಡನ್ ಆಗಿ ಹಾಸ್ಪಿಟಲ್ ಸೇರ್ಕೊಂಡ್ಬಿಡ್ತೀರಾ, ಅದರಿಂದ ಏನೋ ತುಂಬಾ ನಿಮ್ಗೆ ಎಕ್ಸ್ಪೆಂಡಿಚರ್ ಆಗ್ಬಿಡುತ್ತೆ. ಸೊ ಇನ್ಸೂರೆನ್ಸ್ ಕಂಪ್ನಿಯವರು ನಿಮ್ಗೆ ಅಮೌಂಟ್ ಕೊಡ್ತಾರೆ. ಆತರ ಆದ್ರೆ ಬೇಕು ಅಂತ ಮಾಡ್ಕೊಳ್ಳೋದಲ್ಲ, ಗೊತ್ತಿಲ್ಲದೆ ಆದ್ರೆ ಅದನ್ನ ಇಂಡೆಮ್ನಿಟಿ, ನಷ್ಟ ಭರ್ತಿ ಮಾಡ್ಕೊಡ್ತಾರೆ ನಿಮ್ಗೆ. ಜಾಮೀನ್ದಾರ ಲೋನ್ ತಗೊಂಡೋನೇ ಕೊಡದಿದ್ರೆ ಜಾಮೀನ್ದಾರ ಪೇ ಮಾಡ್ಬೇಕಾಗುತ್ತೆ. ಓಕೆನಾ, ಅದನ್ನೇ ಇಷ್ಟ ಇರೋದು. ನೀವು ಓದ್ಬೇಕಾದ್ರೆ ಎಲ್ಲ ಅರ್ಥ ಆಗುತ್ತೆ. ಇದು ನಮ್ಮ ಕಾನೂನಿನ ಪರಸ್ಪರ ನಂಬಿಕೆ ಮತ್ತೆ ಆರ್ಥಿಕ ರಕ್ಷಣೆ ಕೊಡೋದಕ್ಕೋಸ್ಕರ ಇದೆ. ಕಾನೂನು ವಿದ್ಯಾರ್ಥಿಗಳಲ್ಲಿ ನಾವು ಇವೆರಡನ್ನು ಇಂಪಾರ್ಟೆಂಟ್ ಆಗಿ ತಿಳ್ಕೋಬೇಕು. ಅದರ ಅವಶ್ಯಕತೆ ಏನು, ಸ್ವರೂಪ ಏನಿರಬೇಕು, ಎರಡು ನಡುವೆ ಡಿಫರೆನ್ಸ್ ಏನು ಅನ್ನೋದನ್ನ ತಿಳ್ಕೊಳ್ಬೇಕು. ಇದು ವ್ಯಾಖ್ಯಾನ ಏನು, ತನ್ನ ಮತ್ತೆ ಬೇರೊಬ್ಬನ ಕೃತ್ಯದಿಂದ, ನನ್ನಿಂದ ಆದ್ರೆ ಇಲ್ಲ ಬೇರೊಬ್ಬನಿಂದ ನಿನ್ಗೆ ಏನಾದ್ರು ತೊಂದರೆ ಆದ್ರೆ, ನಿನ್ಗೆ ಇವನೇರ ಹೊಡೆದು ಏನಾದ್ರು ತೊಂದರೆ ಆದ್ರೆ ನಿನ್ಗೆ ನಾನು ನಷ್ಟನ ತುಂಬಿಕೊಡ್ತೀನಿ ಅಂತ ಹೇಳೋದೇ ನಷ್ಟ ಭರ್ತಿ ಕರಾರು. ಇದು ಆಸ್ ಪರ್ ಡೆಫಿನೇಷನ್ ಪ್ರಕಾರ ಇರೋದು. ಮತ್ತೆ ಅದೇನಂದ್ರೆ ಇನ್ನೊಂದೇನಂದ್ರೆ, ಮಾನವನಿಂದ ತೊಂದರೆ ಆದ್ರೆ ಮಾತ್ರ ತುಂಬಿಕೊಡ್ತೀನಿ ನಷ್ಟನ ಅಂತಾನು ಇದರಲ್ಲಿ ಇದೆ. ಆದ್ರೆ ಕೋರ್ಟ್ಗಳೆಲ್ಲ ಏನಿದೆ, ಮಾನವನಿಂದ ಮಾತ್ರ ಅಲ್ಲ, ಹೋಗ್ಬೇಕಾದ್ರೆ ಮಳೆ ಬಂತು, ಏನೋ ದೊಡ್ಡದಾಗಿ ಏನೋ ಆಯ್ತು, ಮರ ಬಿತ್ತು, ಅವಾಗ್ಲೂ ಡ್ಯಾಮೇಜ್ ಆಗ್ಬಿಟ್ರೆ ಕಾರ್ಗೆ, ಅವಾಗ ಯಾರು ತುಂಬಿಕೊಡ್ತಾರೆ, ಅವಾಗ್ಲೂ ಕೊಡ್ಬೇಕು ಅಂತ ಕೋರ್ಟ್ ಹೇಳಿದೆ. ಇದು ಬಂದಿದ್ದು ಕಾಂಟ್ರಾಕ್ಟ್ ಸಬ್ಜೆಕ್ಟ್ ಅವಾಗ ಹಳೆ ಕಾಲದಲ್ಲಿ. ಅವಾಗ ಆತರ ಇತ್ತು, ಮಾನವ ನಡವಳಿಕೆಯಿಂದ ಮಾತ್ರ ಆಗ್ಬೇಕು ಅಂತ. ಇವಾಗೆಲ್ಲ ಚೇಂಜಸ್ ಆಗಿದೆ, ಮಾನವನಿಂದ ಮಾತ್ರ ಅಲ್ಲ, ಪ್ರಕೃತಿಲಿ ಹೋಗ್ಬೇಕಾದ್ರೆ ಮರ ಬಿದ್ದು ಏನಾದ್ರು ಡ್ಯಾಮೇಜ್ ಆದ್ರೆ ಅವಾಗ್ಲೂ ಕೊಡ್ಬೇಕು ಅಂತ ಇದೆ ಇನ್ಸೂರೆನ್ಸ್ ಕಂಪ್ನಿಯವ್ರಿಗೆ. ಇದು ಇನ್ಸೂರೆನ್ಸ್ ಕಂಪ್ನಿ ತರ ನೆನ್ಸ್ಕೊಬಿಡಿ. ನಷ್ಟ ಭರ್ತಿ ದಾರ ಅಂದ್ರೆ ಇನ್ಸೂರೆನ್ಸ್ ಕಂಪ್ನಿಯವರು, ನಷ್ಟ ಭರ್ತಿ ದಾರಕಾರ ನೀವು, ಕಾರು ಓನರ್, ಯಾರು ನಷ್ಟವನ್ನು ಭರಿಸುವುದಾಗಿ ವಾಗ್ದಾನ. ಇದೆಲ್ಲ ನೀವೇ ಓನ ಬರೆದಿರ್ಬೋದು. ಹೆಡ್ಲೈನ್ ನೋಡ್ಕೊಳ್ಳಿ, ಅದೇನ್ ಮೀನಿಂಗ್ ಒಂದ್ ಸ್ವಲ್ಪ ಗೊತ್ತಾದ್ರೆ ನೀವೊಂದು ಬರ್ಕೊಬಿಡ್ಬೋದು. ಅಂದ್ರೆ ನೀವು ಇನ್ಸೂರೆನ್ಸ್ ಕಂಪ್ನಿ ಇವರು ನಷ್ಟನ ಆದಾಗ ವಾಗ್ದಾನವನ್ನು ಮಾಡಲಾಗಿರುತ್ತದೆ. ಯಾರ ನಷ್ಟದಿಂದ ರಕ್ಷಣೆ ನೀಡುವ ವಾಗ್ದಾನವನ್ನು ಮಾಡಿದ ಅವನು ಇಂಡೆಮ್ನಿಟಿ ಹೋಲ್ಡರ್ ಅಂದ್ರೆ ನೀವು ಕಸ್ಟಮರ್. ಇದು ಇನ್ಸೂರೆನ್ಸ್ ಕಂಪ್ನಿಯವರು. ಇಷ್ಟು ಅನ್ಕೊಳ್ಳಿ ಸಾಕು, ಗೊತ್ತಾಗುತ್ತೆ.
ಹೇಳ್ತಾನೆ, ನೋಡು ಇವನ್ ಮೇಲೆ ಬಿಗೆ ಹೇಳ್ತಾನೆ, ನೀವು ಹೋಗಿ ಅದೇನು ಕೇಸ್ ಹಾಕು, ನಿನ್ಗೆ ಏನಾರು ಆದ್ರೆ ನಾನು ಇದ್ದೀನಿ, ನಾನು ಹೆಲ್ಪ್ ಮಾಡ್ತೀನಿ ನಿನ್ಗೆ ಅಂತ. ಇವನು ಇವನ್ ಮೇಲೆ ಕೇಸ್ ಹಾಕ್ತಾನೆ. ಆಗ ಇವನು ಸುಳ್ಳು ಕೇಸ್ ಹಾಕೋನೆ, ಇವನ್ ಮೇಲೆ ವಾಪಸ್ ಕೇಸ್ ಹಾಕ್ತಾನೆ. ಆಗ ಇವನು ಹೋಗ್ಬಿಟ್ಟು ಇವನ್ ಮೇಲೆ ವಾಪಸ್ ದುಡ್ಡೆಲ್ಲ ಹಿಂಗಾಯ್ತು, ಲಾಸ್ ಆಯ್ತು ಕೊಡು ಅಂತ ಹೇಳುದು. ಇಲ್ಲ, ಇವನು ಏಜೆಂಟ್ ಆಗಿರ್ತಾನೆ, ಬಿ ಅನ್ನೋನು ಎಗೆ ಏಜೆಂಟ್ ಆಗಿರ್ತಾನೆ. ಎ ಹೋಗ್ಬಿಟ್ಟು ಹೇಳ್ತಾನೆ, ನೀನ್ ಕೇಸ್ ಹಾಕು, ಎಲ್ಲ ನಡೆಸು, ಏನಾರ ಪ್ರಾಬ್ಲಮ್ ಅರ ನಾನು ನೋಡ್ಕೊಳ್ತೀನಿ ಅಂತ. ಅವಾಗ ಸಿ ಮೇಲೆ ಕೇಸ್ ಹಾಕ್ತಾರೆ. ಸಿ ಸುಳ್ಳು ಕೇಸ್ ಅಂದ್ಬಿಟ್ಟು ವಾಪಸ್ ಇವನ್ ಕೇಸ್, ಆಗ ಇವನ್ ಬಂದ್ಬಿಟ್ಟು ಇವನ್ ಮೇಲೆ ರಿಕವರಿ ಮಾಡ್ಕೋಬಹುದು. ಯಾಕಂದ್ರೆ ಬಿ ಏಜೆಂಟ್ ಆಗಿ ಕೆಲಸ ಮಾಡ್ತಿರ್ತಾನೆ. ಅದಕ್ಕೆ ಇದನ್ನ ನಷ್ಟ ಭರ್ತಿ ಕರಾರಲ್ಲಿ ಬರ್ತದೆ. ಇದು ಈಗ ಕೋರ್ಟ್ ಖರ್ಚಾಯ್ತು, ಆ ಖರ್ಚನ್ನೆಲ್ಲ ಕೊಡ್ಬೇಕಾಗುತ್ತೆ. ನಷ್ಟ ಭರ್ತಿ ಕರಾರನ್ನ ಅಂಶಗಳೇನಿರ್ಬೇಕು, ಇದು ಮನುಷ್ಯನ ಕೃತ್ಯದಿಂದ ಆಗಿರ್ಬೇಕು, ನಷ್ಟ ಆಗಿರ್ಬೇಕು. ಲಾಸ್ ಕಾಸ್ಡ್ ಬೈ ದ ಹ್ಯೂಮನ್ ಏಜೆನ್ಸಿ. ಇದು ಹಳೆ ಕಾಲದಲ್ಲಿ ಹಂಗಿತ್ತು, ಇವಾಗ ಹತ್ರ ಇಲ್ಲ. ಈ ಕಾಲದಲ್ಲಿ ನಷ್ಟ ವಾಗ್ದಾನ ಮಾಡಿದ ವ್ಯಕ್ತಿಯಿಂದನೇ ಆಗ್ಬೇಕು. ಅನಿರೀಕ್ಷಿತ ಘಟನೆ, ನೈಸರ್ಗಿಕ ವಿಕೋಪದಿಂದ ಉಂಟಾದ ಹಾನಿಗಳಿಗೆ ಇದು ಅನ್ವಯಿಸುವುದಿಲ್ಲ, ವಿಶೇಷ ವಿಮಾ ಒಪ್ಪಂದವನ್ನು ಹೊರತುಪಡಿಸಿ. ಅಂದರೆ ಮಳೆಯಿಂದ ಸಿಡ್ಲಿನಿಂದ ನಷ್ಟವಾದ್ರೆ ಇದು ಅನ್ವಯ ಆಗುವುದಿಲ್ಲ, ಕೇವಲ ಮನುಷ್ಯನಿಂದ ನಷ್ಟವಾದ್ರೆ ಮಾತ್ರ ಅಂತ ಇತ್ತು ಅವಾಗ. ಇವಾಗ ಅದನ್ನು ಕೊಡ್ತಾ ಇದ್ದಾರೆ. ಓಕೆ, ಅದು ವಿಶೇಷ ವಿಮಾ ಒಪ್ಪಂದವನ್ನು ಬಿಟ್ಟು, ಅಂದ್ರೆ ವಿಮಾ ಒಪ್ಪಂದದಲ್ಲಿ ಬರ್ದಿರುತ್ತೀಗಲ್ಲ, ಆಲ್ಮೋಸ್ಟ್ ಬರೀತಿದ್ದಾರೆ. ಒಪ್ಪಂದದಲ್ಲಿ ಬರ್ದಿದ್ರೆ ಕೊಡ್ಲೇಬೇಕು, ಅದು ಬರ್ದಿಲ್ಲ ಅಂದ್ರೆ ಕೊಡಂಗಿಲ್ಲ ಅಂತ ಹೇಳಿ. ಬಟ್ ಆಲ್ಮೋಸ್ಟ್ ಎಲ್ಲ ಇನ್ಸೂರೆನ್ಸ್ ಈಗ ಇನ್ಕ್ಲೂಡ್ ಮಾಡಿದ್ದಾರೆ. ಆಕ್ಸಿಡೆಂಟ್ ಆಗ್ಬಿಟ್ರೆ ಕಾರು ಕೊಡದೇ ಕೊಡ್ತಾರಲ್ವ ಈಗ ಆತರ. ಇದು ಹಳೆ ಕಾಲದಲ್ಲಿ ಹಂಗಿತ್ತು. ಇನ್ನು ಸಿಲೆಬಸ್ ರಿವೈಸ್ ಮಾಡಿ, ಇದು ಹಳೆ ಆಕ್ಟ್, ಇದು BNSS ತರ ಇನ್ನು ಹೊಸದಾಗಿ ಸಿಲೆಬಸ್ ಮಾಡಿಲ್ಲ. ನಷ್ಟವನ್ನು ಭರಿಸುವ ವಾಗ್ದಾನ, ಒಟ್ಟಾರೆ ಆ ನಷ್ಟವನ್ನು ಸಂಪೂರ್ಣವಾಗಿ ಭರಿಸ್ತೀನಿ ಅಂತ ವಾಗ್ದಾನ ಮಾಡಿರ್ಬೇಕು. ಓಕೆ, ಅವ್ಯಕ್ತ ಕರಾರು. ಅವ್ಯಕ್ತ ಅಂದ್ರೆ ಬರ್ದಿರ್ಬೇಕು ಅಂತ ಏನಿಲ್ಲ. ಈಗ ಅಮ್ಮ ಹೇಳ್ತಾರೆ ಮಗನ್ಗೆ ಕಾರ್ ಓಡಿಸ್ಕೊಂಡು ಕರ್ಕೊಂಡು ಹೋಗಿ ಹಾಸ್ಪಿಟಲ್ಗೆ ಅಂತ, ಹೋಗ್ಬೇಕಾದ್ರೆ ಆಕ್ಸಿಡೆಂಟ್ ಆಗ್ಬಿಡ್ತದೆ. ಅವಾಗ ಯಾರು ದುಡ್ಡು ಕೊಡ್ಬೇಕು? ಮಾಲೀಕನೇ ಕೊಡ್ಬೇಕು. ಯಾಕಂದ್ರೆ ಅವ್ಯಕ್ತ ಕರಾರ್ ಆಗಿದೆ ಮಗ ಮತ್ತೆ ಅಮ್ಮನ ನಡುವೆ. ಆ ಕಾರ್ ಓನರು ಅಮ್ಮ ಆಗಿರ್ತಾರೆ, ಅವಾಗ ಅಮ್ಮನೇ ಕೊಡ್ಬೇಕಾಗುತ್ತೆ. ಇದನ್ನೇ ಇಂಪ್ಲಾಯ್ಡ್ ಕಾಂಟ್ರಾಕ್ಟ್ ಇಲ್ಲ, ಆದ್ರೂ ಆಟೋಮೆಟಿಕ್ ಕಾಂಟ್ರಾಕ್ಟ್ ಆಗುತ್ತೆ. ಓಕೆನಾ? ಈಗ ಅಪ್ಪ ಹೇಳ್ತಾರೆ ಮಗನ್ಗೆ, ಹೋಗಿ ಏನೋ ಒಂದು ಐಟಮ್, ಮೊಟ್ಟೆ ಇದು ಮಿಲ್ಕ್ ಇರುತ್ತೆ, ಮಿಲ್ಕ್ ನ ಪಕ್ಕದ ಮನೆಯವ್ರು ಕೊಡು ಅಂತ ಹೇಳ್ತಾನೆ. ಅವ್ನು ಹೋಗ್ಬಿಟ್ಟು ಏನೋ ಡ್ಯಾಮೇಜ್ ಚೆಲ್ಲಾಕ್ಬಿಟ್ರೆ ಆಗ ಯಾರು ಹೊಣೆ ಆಗಿರ್ತಾರೆ? ಅಪ್ಪನೇ ಹೊಣೆ ಆಗಿರ್ತಾರೆ. ಅದೇ ಇಂಪ್ಲಾಯ್ಡ್ ಕಾಂಟ್ರಾಕ್ಟ್ ಆಗಿರುತ್ತೆ, ಮಗ ಮತ್ತು ಅಪ್ಪನೇ. ಆತರ ಆಟೋಮೆಟಿಕ್ ಕಾಂಟ್ರಾಕ್ಟ್ ಆತರ ಆಗ್ಬಿಡುತ್ತೆ. ಕಕ್ಷಿದಾರರ ವರ್ತನೆಯಿಂದ ಸಂದರ್ಭಕ್ಕೆ ಅನುಗುಣವಾಗಿ ಮೇಲೆ ಬಾಯಿ ಮಾತಲ್ಲಿ ಅಥವಾ ಅವ್ಯಕ್ತವಾಗಿ ಹೇಳಿದ್ರು ಕೂಡ ಅದು ಆಗುತ್ತೆ. ಇದು ಕೇಸ್ ಲಾ ಸೆಕ್ರೆಟರಿ ಆಫ್ ಸ್ಟೇಟ್ ವರ್ಸಸ್ ಬ್ಯಾಂಕ್ ಆಫ್ ಇಂಡಿಯಾ. ಇದರಲ್ಲಿ ಬ್ಯಾಂಕ್ ಮತ್ತು ಸರ್ಕಾರದ ನಡುವೆ ಈ ಕರಾರ್ ಮಾಡ್ಕೊಳ್ಬೇಕು ಅಂತಿಲ್ಲ, ಆಟೋಮೆಟಿಕ್ ಆಗಿ ಕರಾರ್ ಇರುತ್ತೆ. ಯಾವುದೇ ಒಂದು ನಷ್ಟಭರ್ತಿ ಕರಾರು ಲಿಖಿತದಲ್ಲೇ ಇರ್ಬೇಕು ಅಂತ ಏನಿಲ್ಲ, ಬರ್ದೇ ಇರ್ಬೇಕು ಅಂತಿಲ್ಲ. ಅದು ಅವ್ಯಕ್ತವಾಗಿದ್ರು ಅದು ಕರಾರೇ ಆಗಿರ್ತದೆ ಅಂತ ಹೇಳುತ್ತೆ. ಅದು ಅವ್ಯಕ್ತವಾಗಿರ್ಬೋದು ಕರಾರು ಅಂತ ಹೇಳುತ್ತೆ ಇದರಲ್ಲಿ. ಈಗ ಜೀವ ವಿಮೆ, ಲೈಫ್ ಇನ್ಸೂರೆನ್ಸ್ ಇದೆಯಲ್ಲ, ಅದು ಜೀವ ವಿಮೆ ಅಲ್ಲ. ಅದು ಯಾರೋ ಒಬ್ಬ ವ್ಯಕ್ತಿ ಇರ್ತಾನೆ, ಲೈಫ್ ಇನ್ಸೂರೆನ್ಸ್ ಹೆಂಗಿರುತ್ತೆ ಹೇಳಿ, ಇವನು ಸತ್ತೋಗ್ಬಿಟ್ರೆ ನಾನು 10 ಲಕ್ಷ ಇನ್ಸೂರೆನ್ಸ್ ಕೊಡ್ತೀನಿ ಅಂತ ಇನ್ಸೂರೆನ್ಸ್ ಮಾಡಿಸ್ತಾರೆ. ಅದು ಲೈಫ್ ಇನ್ಸೂರೆನ್ಸ್. ಅದು ಎಷ್ಟು ನಷ್ಟ ಆಗುತ್ತೆ ಅಷ್ಟು ಮಾತ್ರ ಕೊಡ್ತೀನಿ ಅಂತ ಹೇಳ್ತೀರಾ, ಇನ್ ಸತ್ರ ಇಷ್ಟು ಅಮೌಂಟ್ ಕೊಡ್ತೀನಿ ಅಂತ ಇರುತ್ತೆ. ಇರುತ್ತಲ್ಲ, ಅದು ಡಿಫ್ರೆಂಟ್. ಇದು ನಷ್ಟ ಭರ್ತಿ ಕರಾರಿಗೆ ಬರಲ್ಲ ಅಂತ ಇದರಲ್ಲಿ ಹೇಳುತ್ತೆ. ಮನುಷ್ಯನ ಜೀವನಕ್ಕೆ ಬೆಲೆ ಕಟ್ಟಕ್ ಆಗೋದಿಲ್ಲ, ಅದರಿಂದ ಜೀವ ವಿಮೆ ಒಪ್ಪಂದ ನಷ್ಟ ಭರ್ತಿ ಕರಾರಿಗೆ ಬರಲ್ಲ. ಒಬ್ಬ ರೈತ 5 ಲಕ್ಷ ವಿಮೆ ಮಾಡಿಸಿದ್ದರೆ ಆತನ ಪ್ರಾಣ ಹೋದ್ರೆ 5 ಲಕ್ಷ ಅಂತ ಬೆಲೆ ಕಟ್ಟಕ್ಕಾಗಲ್ಲ. ಅದು ಸುಮ್ನೆ ಅವನು ಡಿಫೈನ್ ಮಾಡ್ಕೊಂಡಿರೋದು. ನಮ್ಮ ಅಷ್ಟು ಪ್ರೀಮಿಯಂ ಕಟ್ಟಕ್ಕೆ ಅವನಿಗೆ ಕೆಪಾಸಿಟಿ ಇದೆ, ಅದಕ್ಕೋಸ್ಕರ ಪ್ರೀಮಿಯಂ ಮಾಡಿದಾನೆ, ಅದಕ್ಕೋಸ್ಕರ ಅಷ್ಟು ಅಮೌಂಟ್ ಬರುತ್ತೆ ಅಷ್ಟೇನೆ. ಅವ್ನ ಜೀವದ ಬೆಲೆ 5 ಲಕ್ಷ ಅಂತಲ್ಲ. ಅದು ಡೋಲ್ಬಿ ವರ್ಸಸ್ ಇಂಡಿಯನ್ ಅಂಡ್ ಲಂಡನ್ ಲೈಫ್ ಇನ್ಸೂರೆನ್ಸ್ ಕಂಪನಿ. ಇದರಲ್ಲಿ ಏನಿರುತ್ತೆ, ಜೀವ ವಿಮೆ ಒಪ್ಪಂದವನ್ನು ನಷ್ಟಭರ್ತಿ ಕರಾರು ಎಂದು ಪರಿಗಣಿಸಲಾಗದು ಎಂದು ಬ್ರಿಟಿಷ್ ನ್ಯಾಯಾಲಯ ಹೇಳುತ್ತೆ. ಸೇಮ್ ಅದೇನೆ. ಯಾಕೆಂದ್ರೆ ವಿಮಾದಾರನಿಗೆ ಹಾನಿಯಾಗದಿದ್ದರೂ ಅವಧಿ ಮುಗಿದ ನಂತರ ಅವನ ಹಣ ವಾಪಸ್ ಕೊಡಬೇಕು. ಮನುಷ್ಯನ ಜೀವನಕ್ಕೆ ನಿಖರ ಬೆಲೆ ಕಟ್ಟಲು ಸಾಧ್ಯವಿಲ್ಲ ಅಂತ ಈ ಕೇಸ್ ನಲ್ಲಿ ಹೇಳುತ್ತೆ. ಸೊ ಇದೇ ತರ ತುಂಬಾ ಕೇಸ್ ಇದೆ. ಆಡಮ್ ಮತ್ತು ಜಾರಿಸಿದ್ದು ಕುರಿ ಕಳ್ಳ ಹೇಳಿದ್ನಲ್ಲ, ಅದೇ ತರ. ಕುರಿನ ಇವನು ಕೊಟ್ಟಿರ್ತಾನೆ ಮಾರು ಅಂತ, ಇವನು ಹೋಗ್ಬಿಟ್ಟು ಮಾರಕ್ ಹೋಗ್ತಾನೆ, ಇವನು ತಗೊಳ್ತಾನೆ. ಆಗ ನಿಜವಾದ ಮಾಲೀಕ ಬಂದು ಇವನ್ಗೆ ಹತ್ರ ಕಿವಿ ಈಸ್ಕೊಂಡು ಹೋಗ್ತಾನೆ. ಆಗ ಇವನ್ ಮೇಲೆ ನಿಜವಾದ ಮಾಲೀಕ ಇರ್ತಲ್ಲ, ಅವನು ಇವನ್ ಮೇಲೆ ಕೇಸ್ ಹಾಕ್ತಾನೆ, ಇವನ್ ಮೇಲೆ, ಇದು ಕುರಿ ನಂದು ಹೆಂಗ್ ಮಾರ್ದೆ ಅಂತ. ಇದೇಂದ್ರೆ ಪ್ರತಿವಾದಿ ನಿರ್ದೇಶನಂತೆ ವಾದಿಯು ಹರಾಜುಗಾರ ಕೆಲವು ಕುರಿಗಳನ್ನು ಮಾರಿದ, ಆದ್ರೆ ಪ್ರತಿವಾದಿ ನಿಜವಾದ ಮಾಲೀಕನಲ್ಲ. ಇವನ್ ಮೇಲೆ ಕೇಸ್ ಹಾಕ್ತಾನೆ. ಇವನ್ ಮೇಲ್ಗಡೆ ತನಗಾಗಿ ನಷ್ಟವನ್ನು ಪ್ರತಿವಾದಿಯಿಂದ ಪಡೆಯಲು ಇವನು ಹೋಗ್ಬಿಟ್ಟು ಇವನ ಹತ್ರ ವಾಪಸ್ ಅಮೌಂಟ್ ಇಸ್ಕೋಬಹುದು, ನಂಗೆ ಇಷ್ಟು ನಷ್ಟ ಆಯ್ತು ನಿನ್ನಿಂದ ಅಂತ. ಓಕೆನಾ? ಇದೇನೆ ಇದು ಕೇಸ್ ಚೆನ್ನಾಗಿದೆ. ಇದೇನು ಪ್ರಿನ್ಸಿಪಲ್, ಯಾವ ಪ್ರಿನ್ಸಿಪಲ್ ಮೇಲೆ ಕೇಸ್ ಜಡ್ಮೆಂಟ್ ಕೊಟ್ಟರು? ಬೇರೊಬ್ಬನ ಸೂಚಿ ಏನಂತೆ, ಸದ್ಭಾವನೆಯಿಂದ ನೋಡಿ, ಇವನು ಕೊಲೆ ಮಾಡು ಅಂತ ಹೇಳಿದ, ಇವನಿಗೆ ಕೊಲೆ ಮಾಡು ಅಂತ ಹೇಳಿದ, ಇವನ್ ಹೋಗ್ಬಿಟ್ಟು ಕೊಲೆ ಮಾಡ್ದ ಇವನನ್ನ. ಮತ್ತೆ ಇವ್ರ ಕಡೆ ಪೇರೆಂಟ್ಸ್ ಎಲ್ಲ ಬಂದ್ಬಿಟ್ಟು, ರಿಲೇಟಿವ್ಸ್ ಎಲ್ಲ ಬಂದ್ಬಿಟ್ಟು ಇವನ್ ಮೇಲೆ ಕೇಸ್ ಹಾಕಿದ್ರು. ಆಗ ಇವನು ಹೋಗ್ಬಿಟ್ಟು ನಂದೇನು ತಪ್ಪಿಲ್ಲ, ನಾನು ಇವನು ಹೇಳ್ದಂಗೆ ಕೇಳ್ದೆ, ಸೊ ಇವನ್ ಮೇಲೆ ಹೋಗುತ್ತೆ. ಆತರ ಅಲ್ಲ. ಸದ್ಭಾವನೆಯಿಂದ ಒಳ್ಳೆ ವಿಷಯಕ್ಕೆ ಮಾತ್ರ ಅಪ್ಲೈ ಆಗುತ್ತಿದ್ದು, ಎಲ್ಲ ಕೆಟ್ಟ ವಿಷಯಕ್ಕೆಲ್ಲ ಅಪ್ಲೈ ಆಗಲ್ಲ. ಆಯ್ತಾ? ಕುರಿ ಮಾರು ಅಂತ ಹೇಳಿದ್ರೆ ಇವನಿಗೆ ಗೊತ್ತಿರಬಾರ್ದು ಕಳ್ತನದ ಕುರಿ ಅಂತ, ಅವಾಗ ಮಾತ್ರ ಇವನು ಎಸ್ಕೇಪ್ ಆಗ್ತಾನೆ. ಈ ಕೆಟ್ಟ ಕೆಲಸ ಮಾಡೋದಕ್ಕೆಲ್ಲ ಅಪ್ಲೈ ಆಗಲ್ಲ. ಓಕೆನಾ? ಆಗ ಇಲ್ಲಿ ಕುರಿ ಈ ಕೇಸಲ್ಲಿ ಕುರಿ ಮಾಡಿದ್ನಲ್ಲ, ಅವನಿಗೆ ಏನು ಪ್ರಾಬ್ಲಮ್ ಆಗಲ್ಲ. ಯಾಕೆಂದ್ರೆ ಅವನು ಇವನು ಗೊತ್ತಿರ್ಲಿಲ್ಲ ಇವನು ಕಳ್ತನದ ಕುರಿ ತಂದ, ಸೊ ಇವನಿಗೆ ಏನೋ ಪ್ರಾಬ್ಲಮ್ ಆಗಲ್ಲ. ಇವನ ದುಡ್ಡು ಹಾಕಿದ್ರೆ ಇವನ ಹತ್ರ ರಿಕವರಿ ಮಾಡಬಹುದು. ಪರ
ಪ್ರಾಮಾಣಿಕತೆಯನ್ನು ನಿರ್ವಹಿಸಿದಾಗ ಉಂಟಾದ ನಷ್ಟಕ್ಕೆ ಸೂಚನೆ ನೀಡಿದವನ ಭರಿಸಬೇಕು. ಅಂದರೆ ಇನ್ನೊಬ್ಬರ ಮಾತು ಕೇಳಿ ಪ್ರಾಮಾಣಿಕವಾಗಿ ಕೆಲಸ ಮಾಡುವಾಗ ನಷ್ಟವಾದ್ರೆ ಮಾತು ಹೇಳಿದವನೇ ದುಡ್ಡು ಕೊಡ್ಬೇಕು ಅಂದ್ರೆ ಇವನು ಕೊಡ್ಬೇಕು ಅಂತ. ನಷ್ಟಭರ್ತಿ ಧಾರಕ ಹಕ್ಕುಗಳು. ನಷ್ಟಭರ್ತಿ ಧಾರಕ ಕಾರಕ ತುಂಬಾ ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡಿ. ನೋಡಿ, ಹೋಲ್ಡರ್ ಅಂತ ಬಂದು ಇಂಗ್ಲಿಷ್ ಅಲ್ಲಿ ನೋಡ್ಕೊಬೇಡಿ. ಹೋಲ್ಡರ್ ಅಂದ್ರೆ ನೀವು ನಷ್ಟ ಅಂದ್ರೆ ಕಸ್ಟಮರ್. ಇಂಡೆಮ್ನಿಫೈಯರ್ ಅಂತ ಬಂದ್ರೆ ಫೈರ್ ಆರ್ ಅಂತ ಬಂದ್ರೆ ಇದು ಇನ್ಸೂರೆನ್ಸ್ ಕಂಪ್ನಿಯವರು. ಆತರ ಇವರು ನಷ್ಟ ಭರ್ತಿನ ತುಂಬಿಕೊಡೋರು, ಇವ್ರು ಈಸ್ಕೊಡೋರು. ಏನಾದ್ರು ಡ್ಯಾಮೇಜ್ ಆದ್ರೆ ಈಸ್ಕೊಳ್ತಾ ಇವ್ರು. ಅದನ್ನೇ ಪಕ್ಷಕಾರರು ಅಂತ ಹೇಳೋದು. ನಷ್ಟಭರ್ತಿ ಧಾರಕ, ನಷ್ಟಭರ್ತಿ ಕಾರಕ ಅಂತ. ನಷ್ಟಭರ್ತಿ ದಾರ, ನಷ್ಟಭರ್ತಿ ಧಾರಕ. ನಷ್ಟಭರ್ತಿ ಹೊಂದುವವರು ಇಂಗ್ಲಿಷ್ ಬರ್ತೀನಿ ನೋಡಿ. ನಷ್ಟಭರ್ತಿ ದಾರ, ಇದು ನಷ್ಟಭರ್ತಿ ಖ ಅಂತ ಇದೆ ನೋಡಿ. ಕಾರ ಅಂದ್ರೆ ಈಸ್ಕೊಳ್ಳೋರು. ಏನಾದ್ರು ಡ್ಯಾಮೇಜ್ ಆದ್ರೆ ದುಡ್ಡು ಇಸ್ಕೊಳ್ಳೋರು. ಹಕ್ಕುಗಳು ಇರುತ್ತೆ. ಪರಿಹಾರ ಇಸ್ಕೊಳ್ಳೋಕೆ ದಾವೆ. ಏನಾದ್ರು ದಾವೆ ಹೊಡಿದ ಯಾರ ಮೇಲೆ ಗುರಿ ಮಾಡ್ದ, ಇವನ್ ಮೇಲೆ ಕೇಸ್ ಹಾಕ್ಬಿಟ್ರಲ್ಲ, ಇವನ್ಗೆಲ್ಲ ಡ್ಯಾಮೇಜ್ ಏನಾದ್ರು ತುಂಬಾ ಆಯ್ತಲ್ವಾ, ಇವ್ನಿಗೆ ಹೇಳ್ದೆ ಇವನ್ ಡ್ಯಾಮೇಜ್ ಸೇಲ್ ಮಾಡ್ದೆ, ಇವನ್ ಮೇಲೆ ಕೇಸ್ ಹಾಕ್ತಾ, ಇವ್ನಿಗೆಲ್ಲ ತುಂಬಾ ಖರ್ಚಾಯ್ತು, ಅದಕ್ಕೆ ಇವನ್ ಮೇಲೆ ಆ ಖರ್ಚನ್ನೆಲ್ಲ ಇಸ್ಕೋಬಹುದು. ಮತ್ತೆ ರಾಜಿ ಗೀಜಿ ಆದ್ರೆ ಅದಕ್ಕೆ ಏನಾರ ಮೊತ್ತ ಇರ್ತದಲ್ಲ, ಆ ಮೊತ್ತನ ಇವನ್ ಪೇ ಮಾಡ್ಬೇಕಾಗುತ್ತೆ. ಅಷ್ಟೇನೆ. ಹೊಣೆಗಾರಿಕೆ ಯಾವಾಗ ಆರಂಭ ಆಗುತ್ತೆ ನೋಡಿ, ಹೇಳ್ತೀನಿ. ಈಗ ಇವನೇನೋ ದೊಡ್ಡದಾಗೇನೋ ಮಾರಕ್ ಹೋದ, ಕಾರ್ ಮಾರು ಅಂತ ಹೇಳ್ದ. ಇವನು 1 ಕೋಟಿ ಕಾರ್ ಮಾರಕ್ ಹೋದ. ಇವನು ಕೇಸ್ ನಿಜವಾದ ಮಾಲೀಕ ಬಂದು ಇವನ್ ಮೇಲೆ ಕೇಸ್ ಹಾಕ್ಬಿಟ್ಟು 1 ಕೋಟಿ ಕೊಡು ಅಂತ ಕೇಳ್ದ. ಈಗ ಎಷ್ಟ ದೊಡ್ಡ ಅಮೌಂಟ್ ಆಯ್ತಾನೆ. ದೊಡ್ಡ ಅಮೌಂಟ್ 1 ಕೋಟಿ ಕೊಡಕ್ಕೆ ಇವನ್ ಏನ್ ಮಾಡ್ಬೇಕು, ಎಲ್ಲಾ ಕಿಡ್ನಿ ಎಲ್ಲ ಮಾರಿ, ಮನೆ ಎಲ್ಲ ಮಾರಿ, ಎಲ್ಲ ಮಾರಾದ್ಮೇಲೆ ಇವನ್ ಬಂದು ಇವನ್ ದುಡ್ಡು ಕೊಡೋದಲ್ಲ, ಕೊಡ್ಲೇಬೇಕು ಅಂತ ಕೋರ್ಟ್ ಏನೋ ಆರ್ಡರ್ ಮಾಡಿದ್ರೆ ಇವನ್ಗೆ, ಅವಾಗ ಇವನು ಆಟೋಮೆಟಿಕ್ ಆಗಿ ದುಡ್ಡನ್ನ ಕೊಡ್ಬೇಕು ಇವನ್ಗೆ ಇಮಿಡಿಯೇಟ್ ಆಗಿ. ಅಲ್ಲಿವರೆಗೂ ಇವನು ಫುಲ್ ಖರ್ಚು ಮಾಡಿ ಇವನ್ಗೆ ಲಾಸ್ ಆಗಿ ಅದಾದ್ಮೇಲೆ ಇವನು ಕೊಡೋದಲ್ಲ. ನೋಡಿ, ಇವನು ಕಾರ ಮಾರ್ತಾನೆ, ಅದು ಮೋಸದ ಕಳ್ತನದ ಕಾರ್. ಇವನು ಮಾಲೀಕ ಅಂದ್ಬಿಟ್ಟು ಇವನ್ ಕೇಸ್ ಹಾಕ್ತಾನೆ. ಕೋರ್ಟ್ ಇವನ್ಗೆ ದುಡ್ಡು ಕೊಡು ಅಂತ 1 ಕೋಟಿ ಲಕ್ಷ ಕೊಡಿ, ಇವನು ಕೊಡ್ಲೇಬೇಕು ದುಡ್ಡನ್ನ ಅಂತ ಇವನ ಹತ್ರ ಕೇಳಿದ್ರೆ, ಆಗ ಇವನು ಇಮಿಡಿಯೇಟ್ ಆಗಿ ಇವನು ಕೊಡ್ಬೇಕಾಗುತ್ತೆ. ಇವನ್ ಮೂಲಕನಾದ್ರೂ ಸರಿ ಡೈರೆಕ್ಟ್ ಆಗಾರು ಇಮಿಡಿಯೇಟ್ ಆಗಿ ಕೊಡ್ಬೇಕು. ಅದ್ಬಿಟ್ಟು ಇವ್ನಿಗೆ ಹೇಳಕ್ಕಾಗಲ್ಲ. ಫಸ್ಟ್ ನೀನ್ ಅಮೌಂಟ್ ಅನ್ನು ಕೊಡು, ಎಷ್ಟು ಕೊಡ್ತೀನಿ ನೋಡ್ತೀನಿ, ಆಮೇಲೆ ನಾನು ಕೊಡ್ತೀನಿ ಅಂತೆಲ್ಲ ಹೇಳಕ್ಕಾಗಲ್ಲ. ಎಷ್ಟು ಸಡನ್ ಕೊಡ್ಲೇಬೇಕು ಅಂತ ಸಡನ್ ಕೊಡ್ಲೇಬೇಕು. ಯಾಕಂದ್ರೆ ಅವನ ಹತ್ರ ಏನಿರಲ್ಲ. ಆಮೇಲೆ ಅವ್ನು ಬೀದಿಗೆ ಬಂದು ಕಿಡ್ನಿಲ್ಲ ಮಾರಿ ಸೇಲ್ ಮಾಡಿ ಆಮೇಲೆ ದುಡ್ಡು ಕೊಡಪ್ಪ ಅಂತ ಕೇಳಿದ್ರೆ ಸೇಗಿರಲ್ಲ. ಕೋರ್ಟು ಆತರ ಹೇಳುತ್ತೆ. ರಾಜ್ಯ ಮತ್ತನ್ನು ಪೆಟ್ಕೊಳ್ಳೋದು ಅದು ಆರಂಭಿಕ ಯಾವಾಗ ಆಗುತ್ತೆ, ಇಮಿಡಿಯೇಟ್ ಆಗಿ ಸ್ಟಾರ್ಟ್ ಆಗುತ್ತೆ. ಭಾರತದಲ್ಲಿ ಇಂಗ್ಲಿಷ್ ಕಾನೂನಿಗಿಂತ ಸ್ವಲ್ಪ ವಿಭಿನ್ನವಾಗಿದೆ. ನಷ್ಟಭರ್ತಿ ಹೊಂದುವವನಿಗೆ ನಷ್ಟವಾಗುವ ಮುಂಚೆಯೇ ಈಗ ಹಾಸ್ಪಿಟಲ್ಗೆ ಸೇರ್ಕೊಬಿಟ್ಟಿರ್ತಾರ, ನಿಮ್ ರಿಲೇಟಿವ್ ಯಾರು ನಿಮ್ಮ ಯಾರ ರಿಲೇಟಿವ್ ಸೇರಿಸಿರ್ತಾರೆ, ಅವ್ರಿಗೆ ಬಿಲ್ ಬಂದ್ಬಿಡ್ತು. ಇವನು ಆ ಬಿಲ್ ಅನ್ನು ಕಟ್ಟಿ ಆಮೇಲೆ ಇನ್ಸೂರೆನ್ಸ್ ಕಂಪ್ನಿಯವರು ಇವನು ಕೊಡೋದಲ್ಲ. ಡೈರೆಕ್ಟ್ ಆಗಿ ಇನ್ಸೂರೆನ್ಸ್ ಕಂಪ್ನಿಯವರು ಹಾಸ್ಪಿಟಲ್ಗೆ ಇವನ್ಗೆ ಡೈರೆಕ್ಟ್ ಆಗಿ ಪೇ ಮಾಡ್ಬೇಕು ಹಾಸ್ಪಿಟಲ್ಗೆ. ಯಾಕಂದ್ರೆ ಇವನ ದುಡ್ಡಿರಲ್ಲ. ಇವನು ಎಲ್ಲಾನು ಸೇಲ್ ಮಾಡಿ, ಮನೆಯೆಲ್ಲ ಸೇಲ್ ಮಾಡಿ ಆಮೇಲೆ ಬಂದು ಇವನ ಹತ್ರ ಕೇಳಿ ಆಗ ಸರಿಯಾಗಿರಲ್ಲ, ಮನೆ ಸಡನ್ ಮಾಡಕ್ಕೂ ಆಗಲ್ಲ. ಸೊ ಅದಕ್ಕೆ ಈ ತರ ಮಾಡಿದ್ದಾರೆ ಅಷ್ಟೇ. ಇದರಲ್ಲಿ ಗಜಾನಂದಲ್ಲಿ ಅದನ್ನೇ ಹೇಳಿರೋದು. ನೆಕ್ಸ್ಟ್ ಜಾಮೀನುದಾರಿಕೆ, ಒಡಂಬಡಿಕೆ ಮತ್ತು ಖಾತರಿ ಕರಾರು ಅಥವಾ ಎರಡು ಒಂದೇನೆ. ಖಾತರಿ ಅಂದ್ರೆ ಒಂದೇನೆ, ಜಾಮೀನ್ದಾರ ಅಂತ ಒಂದೇನೆ, ಗ್ಯಾರಂಟಿ ಅಂದ್ರೆ ಎಲ್ಲ ಒಂದೇನೆ. ಓಕೆ, ಇದಕ್ಕೆ ಏನ್ ಡಿಫರೆನ್ಸ್? ಈಗ ಓದಿದ್ದೆಲ್ಲ ಮೊದಲು ಇಂಡೆಮ್ನಿಫೈರ್, ಅದರಲ್ಲಿ ಇಬ್ಬರೇ ಇರ್ತಾರೆ. ಓಕೆ, ಇಬ್ಬರೇ ಇರ್ತಾರೆ. ಇವನಿಗೆ ಹೇಳ್ತಾನೆ ನಿಂಗೆ ತೊಂದರೆ ನಾನು ಗ್ಯಾರಂಟಿ ಕೊಡ್ತೀನಿ ಅಂತ. ಓಕೆ, ನಿಂಗೆ ತೊಂದರೆ ನಾನು ನೋಡ್ಕೊಳ್ತೀನಿ ಅಂತ. ಓಕೆ, ಇದರಲ್ಲಿ ಇಬ್ಬರೇ ಪಕ್ಷದವ್ರು ಇರ್ತಾರೆ. ಇವ್ನಿಗೆ ಏನಾರ ಪ್ರಾಬ್ಲಮ್ ಆದ್ರೆ ಅವ್ನು ಕೊಡ್ತಾರೆ. ಇದ್ರಲ್ಲಿ ಆತರ ಅಲ್ಲ, 3 ಜನ ಇರ್ತಾರೆ. ಸಾಲ ಕೊಡೋನು, ಸಾಲ ಇಸ್ಕೊಳ್ಳೋನು. ಇವನೇನಾರ ಸಾಲ ಏನಾರ ಕೊಡದೇ ಇದ್ರೆ ಇವನಿಗೆ ತೀರಿಸ್ತಾನೆ. ಸೊ ಇವನು ಬ್ಯಾಂಕ್ ಅನ್ಕೊಳ್ಳಿ, ಇವನು ಎಂ ಅನ್ಕೊಳ್ಳಿ, ಇದು ಮನು ಅಂತ, ಇದು ನಾಗೇಶ್ ಅಂತ. ಎಂ ಅನ್ನೋನು ಬ್ಯಾಂಕ್ ಹತ್ರ ಸಾಲ ತಗೋಬೇಕು. ಬ್ಯಾಂಕ್ ಅವರು ಇವನ್ ಮೇಲೆ ನಂಬಿಕೆ ಇಲ್ಲ, ಯಾಕೆ ಇವನ ಹತ್ರ ಜಾಬ್ ಇಲ್ಲ, ಇವನ ಹತ್ರ ಜಾಬ್ ಇದೆ. ಸೊ ಎಂ ಅನ್ನೋನು ಎನ್ ಹತ್ರ ಬಂದು ಹೇಳ್ತಾನೆ, ನಂಗೆ ಸ್ವಲ್ಪ ಸೂರಿಟಿ ಕೊಡಪ್ಪ ಅಂತ ಹೇಳ್ತಾನೆ. ಅದಕ್ಕೆ ಅವನು ನಂಬ್ಕೊಂಡು ಒಪ್ಕೊಳ್ತಾನೆ. ಅದೇ ಮೀನ್ಸ್ ಇವರಿಬ್ರು ನಡುವೆ ಕಾಂಟ್ರಾಕ್ಟ್ ಆಯ್ತು. ಇವರಿಬ್ರು ನಡುವೆ ಕಾಂಟ್ರಾಕ್ಟ್ ಆಯ್ತು. ಈಗ ಇವನ್ಗೆ ಓಕೆ ಅಂತ ಹೇಳಿದ್ರೆ ಇವ್ರ ಮಧ್ಯೆ ಬ್ಯಾಂಕ್ ಇವನು ಹೋಗಿ ಸೈನ್ ಹಾಕ್ಬೇಕಲ್ವಾ. ಸೊ ಇಲ್ಲೂ ಕಾಂಟ್ರಾಕ್ಟ್. ಸೊ 3 ಕಾಂಟ್ರಾಕ್ಟ್ ಆಗುತ್ತೆ, ಗೊತ್ತಾ? ಅದನ್ನೇ ತ್ರಿಕೋನ ಕರಾರು ಅಂತ ಕರಿತೀವಿ. ಇದರಲ್ಲಿ 3 ಜನ ಇರ್ತಾರೆ. ಎಲ್ಲ ಮುಗಿತು, ಇಷ್ಟೇ ಇರೋದೇನಿಲ್ಲ ಇದ್ರಲ್ಲಿ. ಸಾಮಾನ್ಯ ಭಾಷೆ ಹೇಳ್ಬೇಕಾದ್ರೆ 3ನೇ ವ್ಯಕ್ತಿಯು ಪಡೆದ ಸಾಲವನ್ನು ಅವನು ತೀರಿಸದೆ ವಿಫಲ ಆದ್ರೆ ನಾನ್ ತೀರಿಸ್ತೀನಿ ಎಂದು ಇನ್ನೊಬ್ಬನಿಗೆ ಬಂದು ಭರವಸೆ, ಇನ್ನೊಬ್ಬನಿಗೆ ಅಂದ್ರೆ ಬ್ಯಾಂಕ್ ಬಂದು ಭರವಸೆ ನೀಡಬಹುದು. ಭರವಸೆ ನೀಡದೆ ಖಾತರಿ. ಸೊ ಜಾಮೀನು ಅಂತ, ಸಾಲದ ಜಾಮೀನು ಅಂತ ಅಷ್ಟೇ, ಸಿಂಪಲ್, ಏನಿಲ್ಲ ಇದ್ರಲ್ಲಿ ಎಕ್ಸ್ಪ್ಲೇನ್ ಮಾಡೋದು. ಸಾಲಿಗ ನೋಡಿ, ಇದೆಲ್ಲ ತುಂಬಾ ಕನ್ಫ್ಯೂಸ್ ಆಗುತ್ತೆ. ಸಾಲಿಗ ಅಂದ್ರೆ ಸಾಲ ಮಾಡೋದನ್ನಲ್ಲ ಕನ್ನಡದಲ್ಲಿ. ಕ್ರೆಡಿಟ್ ಅಂದ್ರೆ ಗೊತ್ತಾಗ್ಬಿಡ್ತದೆ. ಕ್ರೆಡಿಟ್ ಅಂದ್ರೆ ದುಡ್ಡು ಕೊಡೋರು. ನೋಡಿ, ಬ್ಯಾಂಕು. ನೆಕ್ಸ್ಟ್ ಎಂ ನೋಡಿ, ಇವನು ಸಾಲಿಗ ಬರುತ್ತಲ್ವಾ, ಸಾಲಿಗ ಕನ್ನಡದಲ್ಲಿ. ಕನ್ನಡ ಕನ್ಫ್ಯೂಸ್ ಆಗ್ಬಿಡುತ್ತೆ, ಕೇರ್ಫುಲ್ ಆಗಿರಿ ಎಕ್ಸಾಮ್ ಅಲ್ಲಿ. ಸಾಲ ಕೊಟ್ಟವನು ಅಂತ ಬರ್ದ್ಬಿಡಿ ಸುಮ್ನೆ. ಇವನು ಸಾಲಗಾರ ಅಂದ್ರೆ ಮುಖ್ಯ ಸಾಲಗಾರ, ಇವನು ಜಾಮೀನುದಾರ, ಇವನು ಜಾಮೀನ್ದಾರ, ಇವನು ಸಾಲಗಾರ, ಇವನು ಸಾಲಿಗ. ಓಕೆನಾ? ಸಾಲ ನೀಡೋದು ಆ ವ್ಯಕ್ತಿಯ ಪರವಾಗಿ ಜಾಮೀನು ನೀಡೋದನ್ನು. ಈ ತರ ಒಟ್ಟು 3 ಜನ ಇರ್ತಾರೆ ಪಕ್ಷದವರನ್ನು ಬರಿಬೇಕು ಎಕ್ಸಾಮ್ ಅಲ್ಲಿ. ಎಲ್ಲ ಚೆನ್ನಾಗಿ ಬರಿಬೇಕು. 3 ಕರ ಸೃಷ್ಟಿಯಾಗುತ್ತೆ. ಹೇಳೋದನ್ನ ಇವನ್ ಮಧ್ಯೆ ಮತ್ತೆ ಇವನ್ ಮಧ್ಯೆ ಕರ ಸೃಷ್ಟಿಯಾಗುತ್ತೆ. ಇದನ್ನ ನೋಟ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಉದಾಹರಣೆ ನೀವು ನೋಡ್ಕೊಳ್ಳಿ ಇಷ್ಟ. ಇಷ್ಟು ಏನೇನಿರ್ಬೇಕು? ಕಾನೂನುಬದ್ಧ ಸಾಲ ಇರ್ಬೇಕು. ಕಾನೂನುಬದ್ಧ ಸಾಲ ಇರಬೇಕು. ಕೊಲೆ ಮಾಡಕ್ಕೆ ಸಾಲ ಕೊಡಿ ಅಂತ ಹೋಗ್ಬಿಟ್ಟು ಇಸ್ಕೊಳ್ಳೋದಲ್ಲ. ಅದಕ್ಕೆ ನೋಡಿ, ಇವನ್ ಹೇಳ್ತಾನೆ, ಇವನ್ ಹೇಳ್ತಾನೆ ಕೊಲೆ ಮಾಡ್ಬಿಡು ದುಡ್ಡು ಕೊಡ್ತೀನಿ ಅಂತ. ಇವನ್ ಮೇಲೆ ನಂಬಿಕೆ ಇಲ್ಲ. ಅದಕ್ಕೆ ಇವನ್ ಹೋಗ್ಬಿಟ್ಟು ಅವ್ನು ಕೊಡದೆ ನಾನು ಕೊಡ್ತೀನಿ, ಕೊಲೆ ಮಾಡು ಅಂತ ಹೇಳಿದ್ರೆ ಅದೆಲ್ಲ ಗೋಟ
ನಿಲ್ಲಲ್ಲ. ಓಕೆ, ಒಳ್ಳೆ ವಿಷಯಕ್ಕೆ ಮಾತ್ರ ಕಾನೂನುಬದ್ಧ ಮುಖ್ಯ ಸಾಲ ಆಗಿರ್ಬೇಕು ಅದು. ಓಕೆನಾ, ಸಾಲದ ಮೇಲೆ ಕೊಲೆ ಮಾಡು ಅಂತ ಹೇಳಿರ್ತಾನೆ, ಅಂತ ಸಾಲ ಎಲ್ಲ ಆಗ್ಬೇಕು, ಕಾನೂನುಬದ್ಧ ಸಾಲ ಆಗಿರ್ಬೇಕು. ಬ್ಯಾಂಕ್ ಮಾಡಿದ ಗ್ರಾಹಕನಿಗೆ ಕಾನೂನು ಬಾಹಿರವಾಗಿ ಓಡಿ ಕೊಟ್ಟ, ಅವ್ನ ಡಾಕ್ಯುಮೆಂಟೇ ಇಲ್ಲ, ಏನು ಅಂದ್ರೆ ಏನು ಇಲ್ಲ, ಓಡಿ ಕೊಟ್ಟಿದ್ದಾನೆ. ಓಡಿ ಅಂದ್ರೆ ಅದೆಲ್ಲ ಬ್ಯಾಂಕಿಂಗ್ ಲಾನಲ್ಲಿ ಓದ್ತೀರಾ ಸಪೋರ್ಟ್ಸ್, ಅದೆಲ್ಲ ಈಗ ಎಕ್ಸ್ಪ್ಲೇನ್ ಮಾಡೋದು ಬೇಡ. ಅಂದ್ರೆ ಸಾಲ ಕೊಟ್ಟಾನೆ, ಏನ್ ಸರಿ ಡಾಕ್ಯುಮೆಂಟ್ ಇಸ್ಕೊಳ್ತಾನೆ, ಇದಕ್ಕೆ ಸ್ವಾನ್ ಜಾಮೀನು ನೀಡಿರ್ತಾನೆ. ಓಕೆನಾ, ಸ್ವಾನ್ ಜಾಮೀನು ನೀಡಿರ್ತಾನೆ. ಈ ಮುಖ್ಯ ಸಾಲವೇ ಕಾನೂನು ಬಾಹಿರ ಆಗಿದ್ರಿಂದ ಜಾಮೀನ್ದಾರ ಎಸ್ಕೇಪ್ ಅಷ್ಟೇ. ಇವನು ಬ್ಯಾಂಕು ನೋಡಿ, ಇದು ಚೆನ್ನಾಗಿದೆ. ಮತ್ತೆ ಇವನು ಮಹೇಶ, ಇವನು ನಾಗೇಶ. ಓಕೆನಾ, ಇವನು ಹೋಗ್ಬಿಟ್ಟು ಬ್ಯಾಂಕ್ ಅಲ್ಲಿ ಲೋನ್ ತಗೋತಾನೆ. ಇವನು ಬ್ಯಾಂಕ್ ಮ್ಯಾನೇಜರು ಸರಿಯಾಗಿ ಸೈನ್ ಮಾಡಿದ್ರೆ ಸರಿಯಾಗಿ ಡಾಕ್ಯುಮೆಂಟ್ ಇಸ್ಕೊಳ್ತಾನೆ. ಇಲ್ಲಿ ಇವರಿಬ್ಬರೇ ಫ್ರಾಡ್ ಮಾಡ್ಕೊಂಡು ಏನೋ ಮಾಡ್ಬೇಡ ಅಂತ ಇವನ ಹತ್ರ ಜಮೀನ್ ಐತೆ, ಇವನು ಹೆಂಗೋ ಇವನ ಹತ್ರ ಏನೋ ಕನ್ವಿನ್ಸ್ ಮಾಡಿ ಕರ್ಕೊಂಡ್ ಬಿಡ್ತೀನಿ, ಅವ್ನ ಜಮೀನೆಲ್ಲ ಇಸ್ಕೊಂಡು ನಂಗೆ ಸಾಲ ಕೊಡು ಅಂತ ಹೇಳ್ತಾನೆ. ಸಾಲ ಕೊಟ್ಬಿಟ್ಟಾಗ ಇಲ್ಲಿ ಕಾನೂನು ಬಾಹಿರ ಸಾಲ ತಾನೆ ಇದು, ಫ್ರಾಡ್ ಮಾಡಕ್ ಇವನು ಶಿಕ್ಷೆಗೋಸ್ಕರ ಮಾಡಿರೋದು ಅಲ್ವಾ. ಇಂಥ ವಿಷಯದಲ್ಲಿ ಎಂದು ಬಚಾವ್ ಆಗ್ತಾನೆ. ಮೋಸ ಮಾಡಿ ಕಾನೂನು ಬಾಹಿರವಾಗಿ ಏನಾದ್ರು ಸಾಲ ಕೊಟ್ಟಿದ್ರೆ ಬ್ಯಾಂಕ್ ಮ್ಯಾನೇಜರು ಅಮೌಂಟ್ ನ ಕೇಳಕ್ಕಾಗಲ್ಲ ಜಾಮೀನ್ದಾರನ ಹತ್ರ ಅಂತ ಕೋರ್ಟ್ ಹೇಳುತ್ತೆ. ಇದ್ರಲ್ಲಿ ಹೇಳಿದೆ ಇದರಲ್ಲಿ ಪ್ರತಿಫಲ ನೋಡಿ, ಪ್ರತಿಫಲ ಇರ್ಬೇಕು ನೋಡಿ. ಯಾವುದೇ ಕಾಂಟ್ರಾಕ್ಟ್ ಫಸ್ಟ್ ಟೈಮ್ ಓದಿದ್ರಾ, ಪ್ರತಿಫಲ ಇಲ್ದೇ ಇರೋ ಕಾಂಟ್ರಾಕ್ಟ್ ಅಲ್ಲ ಅಂತ ಹೇಳುತ್ತೆ ನೋಡಿ. ಇಲ್ಲಿ ಬ್ಯಾಂಕು, ಇಲ್ಲಿ ಮಹೇಶ, ಇಲ್ಲಿ ನಾಗೇಶ್ ಅಂತ ಇದ್ದಾನೆ. ಇಲ್ಲಿ ಮಹೇಶ ಇಲ್ಲ ಮನು ಇರ್ತಾನೆ, ಇಲ್ಲಿ ನಾಗೇಶ್ ಅಂತ ಇರ್ತಾನೆ. ಇದು ಬ್ಯಾಂಕ್ ಇರುತ್ತೆ. ಇವನ ಹತ್ರ ಸಾಲ ತಗೊಂಡ ಅಲ್ವಾ, ಮತ್ತೆ ಇವರಿಬ್ರು ನಡುವೆ ಇವನು ಒಪ್ಕೊಂಡ, ಇವನು ಸಾಲ ಜಾಮೀನು ಕೊಡ್ತೀನಿ, ಇವನಿಗೂ ಸೈನ್ ಮಾಡ್ದ. ಇವನ್ಗೆ ಏನ್ ಪ್ರತಿಫಲ ಸಿಕ್ತು? ಕಾಂಟ್ರಾಕ್ಟ್ ಅಂದ್ರೆ ಪ್ರತಿಫಲ ಇರ್ಬೇಕಲ್ವಾ. ಇಲ್ಲಿ ಏನ್ ಹೇಳುತ್ತೆ ಅಂದ್ರೆ ಇವನ್ಗೆ ಒಪ್ಕೊಂಡಿದಾನಲ್ವಾ ಸಾಲ ಕೊಡ್ತೀನಿ ಅಂತ, ಇವ್ನ್ ಸಾಲ ಕೂಸ್ಕೊಟ್ರಲ್ವಾ, ಇದೇ ಪ್ರತಿಫಲ. ಬ್ಯಾಂಕ್ ಇವನು ಕೊಟ್ರೆ ಅದೇ ಇವನ್ಗೂ ಪ್ರತಿಫಲ ಅಂತ ಕಾಂಟ್ರಾಕ್ಟ್ ಅನ್ಕೊಳುತ್ತೆ, ಅಷ್ಟೇ, ಇನ್ನೇನಿಲ್ಲ. ಇಲ್ಲಿ ಮುಖ್ಯ ಸಾಲಗಾರರಿಗೆ ಬ್ಯಾಂಕ್ ನೀಡಿದ ಸಾಲವೇ ಜಾಮೀನ್ದಾರಿಗೆ ಬರುತ್ತೆ ಪ್ರತಿಫಲ ಅಂತ ಅನ್ಕೋಬೇಕು. ಸೊ ಪ್ರತಿಫಲ ಇಲ್ಲ ಅಂತ ಅನ್ಕೊಳ್ಳೋಕೆ ತಪ್ಪು ಗ್ರಹಿಕೆ ಮುಚ್ಚಿಟ್ಟು ಸುಳ್ಳು ಹೇಳಿ ಜಾಮೀನ್ದಾರ ಎಸ್ಕೇಪ್ ಆಗ್ಬಾರ್ದು. ಅದಕ್ಕೊಂದು ಕೇಸ್ ಇದೆ. ಎಲ್ಲಾ ತರದ ಕೇಸ್ ನಮ್ಮ ಹತ್ರ ಇದೆ, ಓದ್ಕೊಂಡು ಹೋಗಿ ಎಕ್ಸಾಮ್ ಬರೀ ಸಪರೇಟ್ ಆಗಿ ಕೊಟ್ಟಿದೀವಿ. ಬರವಣಿಗೆ ಮೌಖಿಕ ರೈಟಿಂಗ್ ಅದಾರ ಇರ್ಬೋದು, ಓರಲ್ ಆಗಿರ್ಬೋದು. ಸೊ ಆತ ಎರಡೂ ಕಾಂಟ್ರಾಕ್ಟ್ ಅಂತಾನೆ ಬರುತ್ತೆ. ಮತ್ತೆ ಹೊಣೆಗಾರಿಕೆ ಎಲ್ಲಿವರೆಗೆ ಇರುತ್ತೆ ಅಂತ, ಸಾಮಾನ್ಯವಾಗಿ ಇಲ್ಲಿ ಹೊಣೆಗಾರಿಕೆ ಇದೆಯಲ್ಲ ನೋಡಿ, ಇದು ಬ್ಯಾಂಕ್, ಇದು ಮನು, ಇವನು ನಾಗೇಶ್. ಓಕೆನಾ, ಹೊಣೆಗಾರಿಕೆ ಇವೊಂದು ಎಷ್ಟಿರುತ್ತೆ? ಇವನೊಂದು 1 ಕೋಟಿ ಇಸ್ಕೊಂಡಿರ್ತಾನೆ. ಓಕೆನಾ, ಇವನ್ ಹೊಣೆಗಾರಿಕೆನು 1 ಕೋಟಿನೇ ಇರುತ್ತೆ. 1 ಕೋಟಿ ಜಸ್ಟ್ 1 ಕೋಟಿ ಇಲ್ಲ, ಇಂಟ್ರೆಸ್ಟ್ ಒಂದು 10 ಲಕ್ಷ 20 ಲಕ್ಷ ಆಗಿದ್ರೆ ಇವನು ಕೂಡ 1 ಕೋಟಿ 10 ಲಕ್ಷನೇ ಕೊಡ್ಬೇಕು. ಇವನ್ ಏನೇನ್ ತೀರಿಸ್ಬೇಕಿತ್ತು ಅಷ್ಟು ಹೊಣೆಗಾರಿಕೆ ಇವಂದಾಗುತ್ತೆ. ಸೊ ಈಕ್ವಲ್ ಆಗಿರುತ್ತೆ. ಏನೇಳಿ ಈಕ್ವಲ್ ಆಗಿರುತ್ತೆ. ಲಾಸ್ಟ್ ಟೈಮ್ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದೆ, ಸೆಕ್ಷನ್ ನಂಬರ್ 128 ನೋಡಿ. ಈ ತರ ಲಾಕ್ ಆಗ್ಬಿಡ್ತಾರೆ ಇಬ್ರು. ಇದು ಏನು ಮನು ಮತ್ತೆ ನಾಗೇಶು ಇಬ್ರು ಈ ತರ ಲಾಕ್ ಆಗ್ಬಿಟ್ಟು ಬ್ಯಾಂಕ್ಗೆ ಲಾಕ್ ಆಗೋಗ್ಬಿಡ್ತಾರೆ. ಇಬ್ರು ಈಕ್ವಲ್ ಆಗಿ ಲಾಕ್ ಆಗ್ತಾರೆ. ಅದನ್ನೇ 8 ಅಂತ ಹೇಳೋದು. 8 ದಿಕ್ಕಿನಲ್ಲಿ ಯಾವುದೇ ದಿಕ್ಕಿನಲ್ಲಿ ಇವನು ಓಡೋದ್ರು ಕೂಡ ಇವನ್ ಲಾಕ್ ಆಗ್ತಾನೆ. ಸೊ ಅದನ್ನ 128 ಸೆಕ್ಷನ್ ನೆನ್ಪಿಟ್ಕೊಳ್ಳೋದು. ಅದೆಲ್ಲ ಟ್ರಿಕ್ಸ್ ಎಲ್ಲ ತೋರಿಸಿದ್ನಲ್ಲ ಅವಾಗ. ಇದೆಲ್ಲ ಟ್ರಿಕ್ಸ್ ಗಳಿದೆ ಸೆಕ್ಷನ್ ನೆನ್ಪಿಟ್ಕೊಳ್ಳೋದಕ್ಕೆ ಅಂತ. ಮತ್ತೆ ಕೇಸ್ ಲಾಗಳು ಇದೆ, ಇದೆಲ್ಲ ಓದ್ಕೊಳ್ಳಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಎಲ್ಲ ಎಕ್ಸ್ಪ್ಲೇನ್ ಮಾಡ್ಕೊಂಡು ಸ್ಪೀಡ್ ಆಗಿ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ. ತುಂಬಾ ಡೀಟೇಲ್ ಆಗಿ ನಿಮ್ಗೆ ಲಾಂಗ್ ಹೋಗ್ಬಿಡುತ್ತೆ ವಿಡಿಯೋ. ನಷ್ಟಭರ್ತಿ ಮತ್ತು ಜಾಮೀನುದಾರಿಕೆ ಒಡಂಬಡಿಕೆಯ ನಡುವಿನ ವ್ಯತ್ಯಾಸಗಳು, ಇವೆರಡಕ್ಕೂ ಏನ್ ಡಿಫರೆನ್ಸ್ ಅಂತಂದ್ರೆ, ಈಗ ನಷ್ಟಭರ್ತಿ ಕಾರಲ್ಲಿ ಇಬ್ರು ಇರ್ತಾರೆ. ಅದೇ ಹೇಳೋದಲ್ಲ, ಇವೆರಡಲ್ಲಿ ಇನ್ಸೂರೆನ್ಸ್ ಕಂಪನಿ, ಇದು ನೀವು ನಿಮ್ ಕಾರ್ಗೂ ಇನ್ಸೂರೆನ್ಸ್ ಮಾಡಿದ್ರೆ ಇಬ್ಬರೇ ಇರ್ತೀರಾ. ನೆಕ್ಸ್ಟ್ ಇದರಲ್ಲಿ ಜಾಮೀನ್ದಾರಲ್ಲಿ ಬ್ಯಾಂಕು, ಮನು, ಇವನು ನಾಗೇಶ್. ಇದು ಬ್ಯಾಂಕು, ಇವನು ಮನು, ಇದು ನಾಗೇಶ್. ಇವ್ರಿಬ್ರು 3 ಜನ ಇರ್ತಾರೆ. ಇಲ್ಲಿ ಇರ್ತಾರೆ. ಎಷ್ಟಲ್ಲಿ ಇಬ್ರು ಒಂದು ಕರ, ಇವ್ರಿಗೂ ನೋಡ ಒಂದೇ ಒಂದು ಕರ ಇರ್ತದೆ. 1 2 3 3 ಕರ ಇರ್ತದೆ ಅಷ್ಟೇ, ಏನಿಲ್ಲ. ಯಾವ ಹೊಣೆಗಾರಿಕೆ ಬಂದ್ಬಿಡುತ್ತೆ ಇಮಿಡಿಯೇಟ್ ಆಗಿ ಇವನ್ನೆಲ್ಲ ಕೊಡ್ಬೇಕು ಅಂತ ಹೇಳಿದ ತಕ್ಷಣ ಯಾರು ಇವ್ನ ಮೇಲೆ ಕೇಸ್ ಹಾಕ್ಬಿಟ್ಟು ದುಡ್ಡು ಕೊಡ್ಬೇಕು ಅಂದ್ರೆ ಇವನೇ ಡೈರೆಕ್ಟ್ ಆಗಿ ಕೊಡ್ಬೇಕಾಗುತ್ತೆ. ಇವನು ಖರ್ಚು ಮಾಡಿ ಆಮೇಲೆ ಕೊಡೋದಲ್ಲ, ಇಮಿಡಿಯೇಟ್ ಆಗಿ ಸ್ಟಾರ್ಟ್ ಆಗ್ಬಿಡುತ್ತೆ. ಇದು ಜಮೀನ್ದಾರನ ಹಾನಿಯಾಗದಿದ್ದರೆ ಹೊಣೆಗಾರಿಕೆ ಪ್ರಶ್ನೆ ಇಲ್ಲ. ಏನಾರ ಪ್ರತಿ ಘಟನೆ ಮೇಲೆ ಡಿಪೆಂಡ್ ಆಗಿರುತ್ತೆ. ಏನು ಹಾನಿನೇ ಆಗಿಲ್ಲ ಅಂದ್ರೆ ಇವನು ಕೊಡೋ ಅವಶ್ಯಕತೆ ಇಲ್ಲ ಅಷ್ಟೇ. ಇನ್ನೇನಿದು ಹೊಣೆಗಾರಿಕೆ ಮೊದಲೇ ಸ್ಥಿರವಾಗಿರ್ತದೆ. ಮುಖ್ಯ ಸಾಲಗಾರ ಇದರಲ್ಲಿ ಸ್ಥಿರ ಆಗಿರ್ತದೆ. ಅಂದ್ರೆ ಇದರಲ್ಲಿ ಹೊಣೆಗಾರಿಕೆ ಹೆಂಗಾಗುತ್ತೆ ಅಂದ್ರೆ ಎಷ್ಟು ಡ್ಯಾಮೇಜ್ ಆಗುತ್ತೋ ಅಷ್ಟು ಕೊಡ್ತಾನೆ. ಇದ್ರಲ್ಲಿ ಹಂಗಲ್ಲ, ಮೊದಲೇ ಫಿಕ್ಸ್ ಆಗಿರ್ತದೆ. ಇಷ್ಟು ಲೋನ್ ಅಂದ್ರೆ ಆಮೇಲೆ ಇಂಟ್ರೆಸ್ಟ್ ಅಂತ ಮೊದಲೇ ಫಿಕ್ಸ್ ಆಗ್ಬಿಟ್ಟಿರ್ತದೆ. ಇದ್ರಲ್ಲಿ ಹಂಗಲ್ಲ, ಒಂದು ಸಾಲ, ಒಂದು ಬ್ಯಾಂಕ್ ಕೇಸ್ ಹಾಕಿದ್ದು ಅದ್ರ ಇದು ಎಲ್ಲ ನಿಲ್ಸ್ಕೊಳ್ತಾರೆ. ಹೊಣೆಗಾರಿಕೆ ಸ್ವರೂಪ, ಇದರಲ್ಲಿ ಹೊಣೆಗಾರಿಕೆ ಸ್ವರೂಪ ಏನಾಗಿರ್ತದೆ, ನಷ್ಟಭರ್ತಿ ಕಾರಕನ ಹೊಣೆಗಾರಿಕೆ ಪ್ರಾಥಮಿಕವಾಗಿರುತ್ತೆ. ನಷ್ಟಭರ್ತಿ ಕಾರಕ, ಇಂಗ್ಲಿಷ್ ಕನ್ನಡದಲ್ಲಿ ಬೇರೆ ಬೇರೆ ಕೇಳ್ಬಿಡ್ತಾನೆ. ನಷ್ಟಭರ್ತಿದಾರ, ನಷ್ಟಭರ್ತಿ ಕಾರಕ, ನಷ್ಟಭರ್ತಿ ಧಾರಕ ಅಂದ್ರೆ ಈಸ್ಕೊಳ್ಳೋಣ ಅಮೌಂಟ್ ನಷ್ಟ ಆದ್ರೆ ಈಸ್ಕೊಳ್ಳೋಣ. ನಷ್ಟಭರ್ತಿ ಕಾರಕ ಅಂದ್ರೆ ನಷ್ಟ ಏನಾದ್ರು ಆಗುತ್ತಲ್ಲ ಅದಕ್ಕೆ ನಾನು ಹೊಣೆಯಾಗಿ ನೋಡ್ಕೊಳ್ತೀನಿ ಅಂತಲ್ಲ ಅವನು, ಅಂದ್ರೆ ಇನ್ಸೂರೆನ್ಸ್ ಕಂಪನಿ ಅವನು. ಧಾರಕ ಅಂತಾನು ಕೇಳಿದ್ರೆ ಇದನ್ನ ನಷ್ಟಭರ್ತಿ ದಾರ ಅಂತಾನು ಕರೀತಾರೆ ಕನ್ನಡದಲ್ಲಿ ಒಂದೊಂದ್ ಕಡೆ. ಯಾಕಂದ್ರೆ ಕನ್ನಡದಲ್ಲಿ ಏನೇನೋ ಕೇಳ್ತಾರೆ ಡಿಫ್ರೆಂಟ್ ಆಗಿ. ಸೊ ಕೇರ್ಫುಲ್ ಆಗಿರಿ. ಇಂಡೆಮ್ನಿಟಿ ಹೋಲ್ಡರ್ ಇಂಡೆಮ್ನಿಟಿ ಫೈರ್, ಇದು ಇಂಗ್ಲಿಷ್ ಅಲ್ಲಿ ತುಂಬಾ ಈಸಿಯಾಗಿ ಒಂದೇ ತರ ಕೇಳ್ತಾರೆ. ಇಂಡೆಮ್ನಿಟಿ ಹೋಲ್ಡರ್ ಅಂದ್ರೆ
ಲೋನ್ ಅಮೌಂಟ್. ಜಾಮೀನುದಾರನ ಹೊಣೆಗಾರಿಕೆಯು ಮುಖ್ಯ ಸಾಲಗಾರನ ಹೊಣೆಗಾರಿಕೆಗೆ ಪೂರಕವಾಗಿರ್ತದೆ ಅಥವಾ ದ್ವಿತೀಯಕವಾಗಿರ್ತದೆ. ಪ್ರಥಮ ಹೊಣೆಗಾರಿಕೆ ಸಾಲಗಾರನದು. ನೋಡಿ, ಮನು ಇರ್ತದಲ್ಲ, ಮನು ಮತ್ತೆ ನಾಗೇಶ್ ಬ್ಯಾಂಕ್ ಫಸ್ಟ್ ಇವನ ಹತ್ರ ಸಾಲ ಕೊಟ್ಟಿರ್ತಾರೆ. ಇವನು ತೀರಿಸದೇ ಇದ್ದಾಗ ಇವನ್ ಮೇಲೆ ಬರುತ್ತೆ. ಇವ್ನ ಕಂಟಿನ್ಯೂಸ್ ಆಗಿ ಅಮೌಂಟ್ ಎಲ್ಲ ಕಟ್ಟಿ ಎಲ್ಲ ಸರಿ ಮಾಡ್ತಾನೆ ಬರಲ್ಲ. ಸೊ ಇವನ್ಗೆ ಇವನ್ ಮೇಲೆ ಫಸ್ಟ್ ಹೊಣೆಗಾರಿಕೆ ಇರ್ತದೆ. ಇವ್ನು ಕಟ್ತೇ ಇದ್ದಾಗ ಇವನ್ ಮೇಲೆ ಬರುತ್ತೆ. ಓಕೆನಾ? ಬಟ್ ಇವ್ನು ಕಟ್ತೇ ಇದ್ರೆ, ಎಮ್ಮನ್ನು ಮನು ಕಟ್ತೇ ಇದ್ರೆ ಫಸ್ಟ್ ಇವನ್ ಮನೆಯೆಲ್ಲ ಮಾರಾಕಿ ಇವನನ್ನೆಲ್ಲ ಅಡ ಇಟ್ಟು ಆಮೇಲೆ ನನ್ನ ಹತ್ರಕ್ ಬನ್ನಿ ಅಂತ ಹೇಳ್ಬೇಕು ಅಂತ ಕನಸು ಕಾಣ್ಲೇಬೇಡಿ. ಓಕೆ? ಯಾರಿಗಾರ ಹೇಳ್ಬಿಟ್ಟಿಲ್ಲ ಅಂತ ನಾನು ಓದಿದೆ ಸೆಕೆಂಡರಿ ನಂದು ಅಂತ. ನೋಡಿ, ಹೇಳ್ಕೊಡ್ತೀನಿ. ಇದು ಬ್ಯಾಂಕು, ಇವನು ಮನು, ಇವನು ನಾಗೇಶ್, ಇವನು ಜಾಮೀನ್ದಾರ. ಬ್ಯಾಂಕುಗೆ ಇವನು ಜಾಮೀನ್ ಕೊಟ್ಟಿರ್ತಾನೆ ಇವನ್ ಪರವಾಗಿ. ಓಕೆನಾ? ಇವನ್ ಜಾಮೀನ್ ಕೊಟ್ಟಿರ್ತಾನೆ. ಇವನು ಓಕೆ ಕಟ್ಲಿಲ್ಲ ಬಿಡಿ, ಅವನು ಫಸ್ಟ್ ಕಟ್ತೀಯಲ್ಲಪ್ಪ ಅಂತ ಬ್ಯಾಂಕ್ ಕೇಳಿದ್ರೆ ಕಟ್ಟಲ್ಲ ಅಂತಾನೆ. ಆಗ ಇವನ್ ಮನೆ ಇರ್ತದಲ್ಲ, ಇವನ್ ಮನೆಯೆಲ್ಲ ನಾನು ತುಂಬಾ ಜನ ನೋಡಿದೀನಿ. ಇವನ್ ಮನೆಯೆಲ್ಲ ಸೀಸ್ ಮಾಡಲ್ಲ. ಫಸ್ಟ್ ಅವ್ರಿಷ್ಟ, ಬ್ಯಾಂಕ್ ಅವ್ರಿಷ್ಟ. ಬ್ಯಾಂಕ್ಗೆ ಫುಲ್ ಫ್ರೀಡಮ್. ನೀವು ಕೋರ್ಟ್ ಹೋಗ್ಬಿಟ್ಟು ಏನೇ ಕೇಳಿದ್ರು, ಯಾವ ಸುಪ್ರೀಂ ಕೋರ್ಟ್ ಕೇಳಿದ್ರು ಏನು ಆಗಲ್ಲ. ನಾನು ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ಬ್ಯಾಂಕ್ಗೆ ಫುಲ್ ಫ್ರೀಡಮ್ ಇದೆ. ಇವನ್ ಮನೆ ಬೇಡ ಅಂತ, ಇವನ್ ಮನೆ ಅರಜ್ ಹಾಕಕ್ಕಿಂತ ಇವನ್ ಮನೆ ಚೆನ್ನಾಗಿದೆ, ಒಂದೇ ಸಲ ಒಳ್ಳೆ ದುಡ್ಡು ಸಿಗುತ್ತೆ ಅನ್ನೋದಾದ್ರೆ, ಇವನ್ನ ಕೇಸ್ಗಳಿದೆ, ಇವನ್ನೆಲ್ಲ ಕೇಸ್ ಎಲ್ಲ ಇದೆ, ತುಂಬಾ ತಲೆನೋವು, ಇದೆಲ್ಲ ಅರಜ್ ಹಾಕೋದು ಅಂದ್ರೆ ಬ್ಯಾಂಕ್ ಫುಲ್ ಫ್ರೀಡಮ್ ಇದೆ. ನೀವು ಯಾವ ಕೋರ್ಟ್ ಹೋಗಿ, ಯಾವ ಸುಪ್ರೀಂ ಕೋರ್ಟ್ ಹೋದ್ರೆ ಏನ್ ಮಾಡಕ್ಕಾಗಲ್ಲ. ಬ್ಯಾಂಕ್ ತುಂಬಾ ಕೇಸ್ ಆಗ್ಬಿಟ್ಟಿದೆ. ಈ ತರ ತುಂಬಾ ಜನ ಸೈನ್ ಮಾಡ್ಬಿಡ್ತಾರೆ. ಇವನ್ ಫಸ್ಟ್ ಇವನ್ ಮನೆ ಎಲ್ಲ ಸೈಜ್ ಮಾಡ್ತಾನೆ, ನನ್ನ ಹತ್ರ ಬರೋದು 10 ಲಕ್ಷ ತಾನೆ ಇವನ್ ಮನೆ ಸೀಜ್ ಇನ್ನೂ ನಿಮ್ಮ ಹತ್ರ 1 ಕೋಟಿ ಮನೆ ಫಸ್ಟ್ ನಿಮ್ ಮನೆ ಚೆನ್ನಾಗಿದೆ, ನಿಮ್ ಮನೆ ಬೇಗ ತುಂಬಾ ಜನ ಕೇಳ್ತಾರೆ, ನಿಮ್ ಮನೆ ಫಸ್ಟ್ ಅರಜ್ ಹಾಕೋದು ತುಂಬಾ ಇಂಪಾರ್ಟೆಂಟ್. ಫ್ರೆಂಡ್ಸ್ ಗೆಲ್ಲ ಹೇಳ್ಬಿಡಿ, ಯಾವ ಸುಪ್ರೀಂ ಕೋರ್ಟ್ ಹೋದ್ರು ಸೇವ್ ಮಾಡ್ಕೊಳಕ್ ಆಗಲ್ಲ. ಬ್ಯಾಂಕ್ಗೆ ಜಾಮೀನ್ ಕೊಟ್ಟಿರ್ತಾನಲ್ಲ, ಅವನ ಮನೆ ಡೈರೆಕ್ಟ್ ಸೀಸ್ ಮಾಡಿ ಇವನ್ ಕಟ್ಟಲ್ಲ ಅಂತ ತಕ್ಷಣ ಇಮಿಡಿಯೇಟ್ ಆಗಿ ಇವನ್ ಹತ್ರ ಹೋಗ್ಬಿಟ್ಟು ಇವನ್ ಮನೆ ಸೀಸ್ ಮಾಡ್ಬೋದು. ಓಕೆ? ಇವನ್ ಹತ್ರ ಹೋಗಿ ಅರೆಸ್ಟ್ ಮಾಡಿಸಿ ಕೋರ್ಟ್ ಕೇಸ್ ಹಾಕಿ ಇವನ್ ಮನೆಲ್ಲ ಸೀಸ್ ಮಾಡಿ ಮಿಕ್ಕಿದ ಅಮೌಂಟ್ ನಾನು ಕೊಡ್ತೀನಿ ಅನ್ನೋ ಸಿಚುವೇಶನ್ ಇಲ್ಲ. ಓಕೆ? ಬರ್ದು ಇಟ್ಕೊಬಿಡಿ. ಫ್ರೆಂಡ್ಸ್ ಗೆಲ್ಲ ಹೇಳ್ಬಿಡಿ, ಯಾರು ನಿಮ್ ರಿಲೇಟಿವ್ಸ್ ಗೆಲ್ಲ ಹೇಳಿ, ಜಾಮೀನ್ ಕೊಡ್ತಾ ಇದ್ದೀರಾ ಅಂದ್ರೆ ಇದು ಸಿಚುವೇಶನ್ ನಾನ್ ರಿಯಲ್ ಆಗಿ ನೋಡ್ಬಿಟ್ಟಿದೀನಿ. ಇದನ್ನ ಒಂದಲ್ಲ ಎರಡಲ್ಲ ಲಕ್ಷಾಂತರ ಕೇಸ್ ಇದೇ ತರ ಆಗ್ತಿದೆ. ಕೋರ್ಟ್ ಅಲ್ಲೆಲ್ಲ ಹೋಗ್ತಾ ಇದೆ. ಕೋರ್ಟ್ ಅಲ್ಲಿ ಯಾವ ಸುಪ್ರೀಂ ಕೋರ್ಟ್ ಹೋದ್ರು ಏನು ಆಗಲ್ಲ, ಬ್ಯಾಂಕ್ ಪರವಾಗಿನೇ ತೀರ್ಪು ಬರೋದು. ಇದಂತೂ ನಿಜ. ಓಕೆ? ನೀವು ಅಡ್ವೊಕೇಟ್ ಗೆ ಓದ್ತಾ ಇದೀರಾ, ಸೆಕೆಂಡ್ ಸೆಮ್ ಬಂದಿದ್ದೀರಾ, ಈ ಸಬ್ಜೆಕ್ಟ್ ತುಂಬಾ ಇಂಪಾರ್ಟೆಂಟ್. ಇದೆಲ್ಲ ತುಂಬಾ ಕೇಸ್ ಬರುತ್ತೆ ನಿಮ್ಗೆ. ನ್ಯಾಚುರಲ್ ಯಾರೋ ಕೇಳ್ತಾರೆ ಇತರಲ್ಲ. ಸೊ ನೀವು ಕಾಮನ್ ಸೆನ್ಸ್ ಇರ್ಬೇಕು. ಇದೆಲ್ಲ ಹೇಳ್ಬೇಕಾದ್ರೆ ಅವ್ರಿಗೆ ಏನೋ ಓದ್ತಿದ್ದೀನಿ ಸೆಕೆಂಡ್ ಸೆಮ್, ಸ್ವಲ್ಪ ಇದೆಲ್ಲ ಗೊತ್ತಿರ್ಬೇಕು ನಿಮ್ಗೆ. ಓಕೆನಾ? ನಾವು ಎಕ್ಸಾಮ್ ಪ್ರಿಪೇರ್ ಮಾಡ್ತಾ ಇದೀವಿ. ಬಟ್ ಎಕ್ಸಾಮ್ ಪ್ರಿಪೇರ್ ಆಗ್ತಿದ್ದೀರಾ, ಆಲ್ಮೋಸ್ಟ್ ನೀವು ಒಳ್ಳೆ ಅಡ್ವೊಕೇಟ್ ಆಗಿ ರೆಡಿ ಆಗ್ತಾ ಇದೀರಾ ಅಂತ. ಎಕ್ಸಾಮ್ ಏನಕ್ಕೆ ಇರುತ್ತೆ ಹೇಳಿ, ನೀವು ರಿಯಲ್ ಆಗಿ ಅಡ್ವೊಕೇಟ್ ಆಗಿ ನಿಮ್ಗೆ ಕೆಪಾಸಿಟಿ ಇದೆಯೋ ಯೋಗ್ಯತೆ ಇಲ್ವೋ ಅಂತ ಚೆಕ್ ಮಾಡೋದಕ್ಕೆ. ಸೊ ಇದಕ್ಕೆ ಈ ತರ ಕ್ವಶನ್ಸ್ಗೆಲ್ಲ ಎಕ್ಸಾಮ್ ಕ್ವಶನ್ಸ್ಗೆಲ್ಲ ಪ್ರಿಪೇರ್ ಆಗ್ತಿದ್ದೀರಾ ಅಂದ್ರೆ ಆಲ್ಮೋಸ್ಟ್ ನೀವು ಅಡ್ವೊಕೇಟ್ ಆಗಕ್ಕೆ ಒಳ್ಳೆ ಕೇಪಬಲ್ ಆಗಿದ್ದೀರಾ ಅಂತ. ಸೊ ಅದಕ್ಕೆ ನಾವು ಎಕ್ಸಾಮ್ ಬರೋ ಕ್ವಶನ್ಸ್ ಎಲ್ಲಾನು ಮಾತ್ರ ಫೋಕಸ್ ಮಾಡಿ ಪ್ರಿಪೇರ್ ಮಾಡಿ ಕ್ವಶನ್ ನಿಮ್ಗೆ ಕೊಡ್ತಾ ಇದೀವಿ. ಓಕೆ? ಹಣ ಹಿಂಪಡೆಯುವ ಹಕ್ಕು. ಉಂಟಾದ ನಷ್ಟವನ್ನು ಭರಿಸಿದ ನಂತರ ಆ ಹಣವನ್ನು ಮೂರನೇ ವ್ಯಕ್ತಿಯಿಂದ ಮತ್ತೆ ಹಿಂಪಡೆಯುವ ನೇರ ಹಕ್ಕಿರಲ್ಲ. ಇದು ಇನ್ಸೂರೆನ್ಸ್ ಕಂಪ್ನಿ, ಇದು ನೀವು ನಿಮ್ದು ಕಾರು. ಓಕೆ? ಈ ಕಾರು ಇವನು ನಿಮ್ ಕಾರ್ಗೆ ಡ್ಯಾಮೇಜ್ ಮಾಡ್ಬಿಡ್ತಾನೆ. ಓಕೆ? ನಿಮ್ ಕಾರ್ಗೆ ಡ್ಯಾಮೇಜ್ ಮಾಡ್ತಾನೆ. ಸೊ ಇವನು ಇನ್ಸೂರೆನ್ಸ್ ಕಂಪ್ನಿ ನಿಮ್ಗೆ ದುಡ್ಡ ಕೊಡುತ್ತೆ. ಸೊ ಇವನು ಡ್ಯಾಮೇಜ್ ಮಾಡಿದ ಇವನ್ ಮೇಲೆ ಇನ್ಸೂರೆನ್ಸ್ ಕಂಪ್ನಿ ಕೇಸ್ ಹಾಕಿ ಏನ್ ಬೇಕೋ ಅದನ್ನ ವಸೂಲಿ ಮಾಡ್ಕೊಳ್ಳುತ್ತೆ ಇನ್ಸೂರೆನ್ಸ್ ಕಂಪ್ನಿ. ಸೊ ನೀವು ಇವನ್ ಮೇಲೆ ಡೈರೆಕ್ಟ್ ಕೇಸ್ ಹಾಕಕ್ಕಾಗಲ್ಲ. ಮೂರನೇ ವ್ಯಕ್ತಿಯಿಂದ ಮತ್ತೆ ಹಿಂಪಡೆಯುವ ನೇರ ಹಕ್ಕಿರಲ್ಲ. ಓಕೆನಾ? ಇನ್ಸೂರೆನ್ಸ್ ಕಂಪ್ನಿ ಕೊಟ್ಟಾದ್ಮೇಲೆ ನೀವು ಮತ್ತೆ ಇವನ ಹತ್ರ ಕೇಳಕ್ಕಾಗಲ್ಲ. ಯಾಕೆ ಇನ್ಸೂರೆನ್ಸ್ ಕಂಪ್ನಿ ಇದ್ರೆ ಅದು ಇವನ ಹತ್ರ ವಸೂಲಿ ಮಾಡ್ಕೊಳ್ಳುತ್ತೆ. ಇದು ಕರೆಕ್ಟ್ ಎಕ್ಸಾಂಪಲ್. ನೋಡಿ, ಈಗ ಜಾಮೀನ್ದಾರ ನಾಗೇಶ ಬ್ಯಾಂಕ್. ನೋಡಿ, ಇವನು ಮಹೇಶ ಎಸ್ಕೇಪ್ ಆಗ್ಬಿಟ್ಟ. ಮೊನ್ನ ಮಹೇಶನ ಎಸ್ಕೇಪ್ ಆಗ್ಬಿಟ್ಟ. ಬ್ಯಾಂಕ್ ಗೆ ದುಡ್ಡು ಕೊಟ್ಟಿಲ್ಲ. ಬ್ಯಾಂಕ್ ಇವನ ಹತ್ರ ಎಲ್ಲ ವಸೂಲಿ ಮಾಡ್ತು ಎನ್ ಹತ್ರ. ಆಗ ಇದಾನಲ್ಲ, ಇವನ್ ಮೇಲೆ ಡೈರೆಕ್ಟ್ ಕೇಸ್ ಹಾಕ್ಬಿಟ್ಟು ಸಿವಿಲ್ ಅಲ್ಲಿ ಕೋರ್ಟ್ ಅಲ್ಲಿ ಕೇಸ್ ಹಾಕೊಂಡು ಇವನು ವಸೂಲಿ ಮಾಡ್ಬೋದು. ಅದು ಇದ್ರಲ್ಲಿಲ್ಲ, ನಷ್ಟ ಭರ್ತಿಕಾರಲ್ಲಿ ಇಲ್ಲ. ನಷ್ಟ ಭರ್ತಿಕಾರಲ್ಲಿ ಇನ್ಸೂರೆನ್ಸ್ ಕಂಪ್ನಿಯವರು ವಸೂಲಿ ಮಾಡ್ತಾರೆ. ಈಗ ನೀವು ಇನ್ಸೂರೆನ್ಸ್ ಕಂಪ್ನಿಯವರು ಇವನ್ ಯಾರೋ ಬಂದು ನಿಮ್ಗೆ ಕ್ಯಾಶ್ ಮಾಡ್ದ, ಅದಕ್ಕೆ ಇನ್ಸೂರೆನ್ಸ್ ಕಂಪ್ನಿ ನಿಮ್ಗೆ ದುಡ್ಡು ಕೊಡ್ತು. ಅದು ಕೊಟ್ಟಿದ್ದ ದುಡ್ಡನ್ನ ಇವನ ಹತ್ರ ವಸೂಲಿ ಮಾಡ್ಕೊಳ್ಳುತ್ತೆ ಇನ್ಸೂರೆನ್ಸ್ ಕಂಪ್ನಿ. ಅದು ನಷ್ಟ ಭರ್ತಿಕಾರಲ್ಲಿ ಬರ್ತದೆ. ಇದರಲ್ಲಿ ಜಾಮೀನು ಒಡಂಬಡಿಕೆ ಆತರ ಅಲ್ಲ. ಇವನ್ ಬ್ಯಾಂಕ್ ನಿಮ್ಮ ಹತ್ರ ಜಾಮೀನ್ದಾರನ ವಸೂಲಿ ಮಾಡ್ಕೊಂಡ್ರೆ ಜಾಮೀನ್ದಾರ ಆಗ್ಬಿಟ್ಟು ಇವನ ಹತ್ರ ವಸೂಲಿ ಮಾಡ್ಕೊಳ್ಬಹುದು. ಅದು ಕಾನೂನಲ್ಲಿದೆ. ಓಕೆನಾ? ಅದಷ್ಟೇ ಇರೋದು. ಸಾಲಿಗನ ಹಣ ಪಾವತಿಸಿದ ನಂತರ ಆ ಪೂರ್ಣ ಹಣವನ್ನು ಮುಖ್ಯ ಸಾಲಗಾರನ ಕಾನೂನುಬದ್ಧವಾಗಿ ಮರಳಿ ಪಡೆಯಬಹುದು. ಇದನ್ನೇನಂತಾರೆ ಸಬ್ರೋಗೇಷನ್, ಪ್ರತ್ಯಾಸನ ಅಂತ ಕರೀತಾರೆ ಕನ್ನಡದಲ್ಲಿ. ಉಭಯ ಕರಾರುಗಳ ಸೌಮ್ಯತೆಗಳು. ಎರಡರಲ್ಲಿ ಏನಿದೆ ವ್ಯತ್ಯಾಸ ಇದ್ರೂ ಸಹ ಎರಡು ಕೂಡ ಕರಾರೇ ಆಗಿದೆ. ಓಕೆನಾ? ಎರಡು ಒಡಂಬಡಿಕೆ ಅಂತಿಮ ಉದ್ದೇಶ ಏನಂದ್ರೆ ಹಾನಿಯಾದವನಿಗೆ ರಕ್ಷಣೆ ಕೊಡೋದು ಅಷ್ಟೇ. ಅಲ್ಲದೆ ಎರಡರಲ್ಲೂ ಮನುಷ್ಯನ ಕೃತ್ಯದಿಂದ ಅಥವಾ ನಡವಳಿಕೆಯಿಂದ ಹಾನಿ ಸಂಭವವಿರುತ್ತದೆ. ಓಕೆ? ಎರಡು ಉದ್ದೇಶನೂ ಒಂದನ್ನೇ ಆಗಿದೆ.
ನೆಕ್ಸ್ಟ್ ಉಪಸಂಹಾರ ಎಲ್ಲ ಎಕ್ಸ್ಪ್ಲೇನ್ ಮಾಡಬೇಕು ಅಷ್ಟೇ. ನಷ್ಟಪರಿಕರರ ಜನರ ನಡುವಿನ ವಾಣಿಜ್ಯ ಕಾನೂನಿನ ಅತ್ಯಂತ ಬಲಿಷ್ಠ ಆಧಾರ ಸ್ತಂಭವಾಗಿದೆ. ಅಂದ್ರೆ ಇವೆರಡು ಈ ಕಮರ್ಷಿಯಲ್ ಅಲ್ಲಿ ಎಲ್ಲ ಬಿಸ್ನೆಸ್ ಮಾಡಬೇಕು ಅಂದ್ರೆ ಇದು ಇಂಪಾರ್ಟೆಂಟ್. ಏನು ಕಾಂಟ್ರಾಕ್ಟ್ ಯಾರಿಗೂ ಒಬ್ರು ನಂಬಿಕೆನೇ ಇರಲ್ಲ, ಸೊ ಯಾರು ಬಿಸ್ನೆಸ್ ಮಾಡಲ್ಲ, ಸೊ ದೇಶ ಉದ್ಧಾರ ಆಗಲ್ಲ. ಯಾವ ನಷ್ಟಕ್ಕೆ ನಾನು ಕೋಪರೇಟ್ ಮಾಡ್ತೀನಿ ಅಂತ ಹೋಗ್ತಾರೆ. ಈಗ ನೀವು ಇನ್ಸೂರೆನ್ಸ್ ಇದೆ ಅಂತ ಆರಾಮಾಗಿ ಕಾರ್ ಓಡಿಸ್ತಿರಲ್ವಾ, ಇನ್ಸೂರೆನ್ಸ್ ಇದೆ ಅಂತ ಆರಾಮಾಗಿ ಇರ್ತಾರೆ ಆತರ. ಸೊ ಆರಾಮಾಗಿ ಇರ್ಬೇಕು ಅಂದ್ರೆ ಈ ಕರಾರು ಎಲ್ಲ ಇಂಪಾರ್ಟೆಂಟ್. ಈ ಕರಾರ್ ಮೇಲೆ ನೀವು ಬೇರೆ ಜೊತೆ ಬಿಸ್ನೆಸ್ ಮಾಡ್ತೀರಾ, ಲೋನ್ ಕೊಡುತ್ತೆ ಬ್ಯಾಂಕ್. ಸೊ ಇದೆಲ್ಲ ಅದಕ್ಕೆಲ್ಲ ಈ ಕರಾರು, ಈ ನಷ್ಟ ಭರ್ತಿ ಕರಾರು, ಈ ಜಾಮೀನ್ ಕರಾರುಗಳೆಲ್ಲ ಇಂಪಾರ್ಟೆಂಟ್ ಅಂತ ಹೇಳುತ್ತೆ ಅಷ್ಟೇ, ಇನ್ನೇನಿಲ್ಲ ಇದರಲ್ಲಿ. ಫಸ್ಟ್ ಯೂನಿಟ್ ಸೆಕೆಂಡ್ ಕ್ವಶನ್ ಇದೇನ್ ಹೇಳುತ್ತೆ? ನಷ್ಟಭರ್ತಿ ಕರವನ್ನು ವ್ಯಾಖ್ಯಾನಿಸಿ. ನಷ್ಟಭರ್ತಿದಾರಕನ ಹಕ್ಕುಗಳನ್ನು ಮತ್ತು ಕರ್ತವ್ಯಗಳನ್ನು ವಿವರಿಸಿ. ನಷ್ಟಭರ್ತಿದಾರಕ ಅಂದ್ರೆ ಇವನು, ಅಥವಾ ಇಂಡಿಯಮ್ನಿಟಿ ಹೋಲ್ಡರ್ ಅಂದ್ರೆ ಇವನು ಇನ್ಸೂರೆನ್ಸ್ ಕಂಪ್ನಿಯವನು. ಇವನು ನಿಮ್ದು ಕಾರ್ ಇದೆಯಲ್ಲ, ನೀವು ಕಾರ್ ಇನ್ಸೂರೆನ್ಸ್ ಮಾಡಿಸಿದಿಲ್ವಾ ನೀವು, ಇದು ಓಕೆನಾ, ಇದು ಇನ್ಸೂರೆನ್ಸ್ ಕಂಪ್ನಿ ಯಾವುದು, ಆಕ್ವಾ ಕಂಪ್ನಿ, ಇದು ನೀವಿಗೆ. ಇವನ್ಗೆ ಏನೇನ್ ಹಕ್ಕಿದೆ ಅಂತ, ಇವನ್ಗೆ ಹಕ್ಕು ಕರ್ತವ್ಯನೇ ಏನಿದೆ ಅಂತ. ಇವನ್ಗೆ ಕರ್ತವ್ಯ ಇದೆ, ಬಟ್ ಹಕ್ಕುಗಳು ಡಿಫೈನ್ ಮಾಡಿದೆ ಆಕ್ಟ್ ಅಲ್ಲಿ, ಬಟ್ ಕೋರ್ಟ್ ಡಿಫೈನ್ ಮಾಡಿದೆ ಕೆಲವೊಂದು. ಸೊ ಸಿನಾಪ್ಸ್ ನೋಡಿದ್ರೆ ಪೇಟಿಕೆ ಬರೀಬೇಕು, ವ್ಯಾಖ್ಯಾನ ಬರೀಬೇಕು, ಪಕ್ಷದ ಅವಶ್ಯಕತೆ ಅಂಶಗಳೆಲ್ಲ ಇದೆಲ್ಲ ಓದಿದ್ದೀರಾ, ಪೇಟಿಕೆಲ್ಲ ಓದಿದ್ದೀರಾ. ಇದು ಮನುಷ್ಯನ ಕೃತ್ಯದಿಂದನೇ ಆಗ್ಬೇಕು, ಅದು ನಷ್ಟ ಆಗಿರ್ಬೇಕು, ಅನಿರೀಕ್ಷಿತ, ಇದು ಮನುಷ್ಯ ಕೃತ್ಯ ಆಗಿರ್ಬೇಕು ಅಂತ ಅವಾಗಿತ್ತು. ಇವಾಗ ಕೋರ್ಟ್ ಎಲ್ಲ ಚೇಂಜ್ ಮಾಡಿದೆ. ಇವನ್ ಬೇರೆ ಆಕ್ಸಿಡೆಂಟ್ ಆದ್ರೂ ನೀವೇ ಗುದ್ದಿಸ್ಕೊಂಡೇ ಆದ್ರೂ ಕೊಡ್ಬೇಕು ಅಂತ ಬಂದಿದೆ. ಬಟ್ ಕರಲ್ಲಿ ಇರ್ಬೇಕು ಅದು. ಅನಿರೀಕ್ಷಿತ ಘಟನೆಗಳು ಸೇರಿಲ್ಲ ಅಂತ ಹೇಳುತ್ತೆ, ಬಟ್ ಈಗ ಕೋರ್ಟ್ ಪ್ರಕಾರ ಸೇರಿದೆ. ಅದು ಲಿಖಿತ ರೂಪದ ಕಡ್ಡಾಯವಲ್ಲ, ಲಿಖಿತವಾಗಿ ಇರ್ಬೇಕು ಅಂತ ಇಲ್ಲ, ಬಾಯಿ ಮಾತು ಹೇಳಿದ್ರು ಆಗುತ್ತೆ. ಇದು ಕಂಪ್ನಿ ಬೈಕ್ ಅಲ್ಲಿ ಮಾಡಿಸಿ ಇನ್ಸೂರೆನ್ಸ್ ಅದಕ್ಕೆಲ್ಲ ಬೇಕು, ಇದು ಲಿಖಿತವಾಗಿ ಇರುತ್ತೆ. ಬಟ್ ನಾರ್ಮಲ್ ಆಗಿ ಯಾರೋ ಬೇರೆಯವರು ನಿಮ್ಗೆ ಏನಾರು ಹೇಳಿದ್ರೆ, ಹೋಗಿ ಇದು ನಮ್ಮ ಮಾರ್ಬಿಟ್ ಬಾ, ಏನಾದ್ರು ಪ್ರಾಬ್ಲಮ್ ಆದ್ರೆ ನೋಡ್ಕೊಳ್ತೀನಿ ಅಂತ ಹೇಳಿದ್ರೆ, ಅವಾಗ ಓವರ್ ಆಗಿ ಹೇಳಿದ್ರು ಅದು ವ್ಯಾಲಿಡ್ ಆಗಿರ್ತದೆ. ಅದೇ ಇದು ಆಡಮ್ಸ್ ಜಾರ್ವಿಸ್ ಅಲ್ಲಿ ಹೇಳಿದಲ್ಲ, ಕುರಿನ ಕಳ್ಳ ತಗೊಂಡ್ಬಂದು ಬೇರೆ ಕೊಡ್ತಾನೆ ಮಾರು ಅಂತ, ಅವನು ಸೇಲ್ ಮಾಡಕ್ ಹೋಗ್ತಾನೆ, ನಿಜವಾದ ಖಾಲಿ ಮಾಲೀಕ ಇವನ ಮೇಲೆ ಕೇಸ್ ಹಾಕ್ತಾನೆ, ಇವನ್ ಕೋರ್ಟ್ ಕೇಸ್ ಅದು ಇದು ಎಲ್ಲ ಖರ್ಚು ಮಾಡಿದ್ದನ್ನ ಇವನು ವಸೂಲಿ ಮಾಡಬಹುದು. ಅದನ್ನೇ ಹೇಳುತ್ತಿದ್ರು ಅಷ್ಟೇ. ಪ್ರಮುಖ ಇದು ತುಂಬಾ ಚೆನ್ನಾಗಿದೆ. ಇಂಗ್ಲಿಷ್ ಕಾನೂನು ಮತ್ತು ಭಾರತೀಯ ಕಾನೂನು ಏನು ವ್ಯತ್ಯಾಸ ಇದೆ, ಡಿಫರೆನ್ಸ್ ಇದೆ ಅಂತ. ನಷ್ಟಭರ್ತಿ ಇದು ನಾವು ಭಾರತೀಯ ಕಾನೂನಲ್ಲಿ ಈ ತರ ಇದೆ. ಇಂಗ್ಲಿಷ್ ಕಾನೂನು ನಾವು ಇಂಗ್ಲಿಷ್ ಕಾನೂನು ರೆಫರ್ ಮಾಡ್ತೀವಿ. ಇಂಗ್ಲಿಷ್ ಕಾನೂನಲ್ಲಿ ಮನುಷ್ಯನ ನಡವಳಿಕೆಯಿಂದ ಅಲ್ಲ, ಬೇರೆ ಇದರಿಂದ ಆದ್ರೂ ಆಗುತ್ತೆ. ಮತ್ತೆ ಇದು ಏನಿದು ಇನ್ಸೂರೆನ್ಸ್ ಏನಾದ್ರು ಡ್ಯಾಮೇಜ್ ಆಗಿತ್ತು ಕಾರು, ಅದ್ರ ರಿಪೇರಿ ಕಾಸ್ಟ್ ನ ಡೈರೆಕ್ಟ್ ಆಗಿ ಈಗ ಹಾಸ್ಪಿಟಲ್ ಸೇರ್ಕೊಂಡ್ಬಿಟ್ಟಿದ್ರೆ ಅದು ಇನ್ಸೂರೆನ್ಸ್ ಬಿಲ್ ಇದು ಹಾಸ್ಪಿಟಲ್ ಬಿಲ್ ಎಲ್ಲ ನೀವೇ ಕಟ್ಟಬೇಕು ಅಂತ ಡೈರೆಕ್ಟ್ ಇನ್ಸೂರೆನ್ಸ್ ಕಡೆಯಿಂದ ಡೈರೆಕ್ಟ್ ಆಗಿ ಹಾಸ್ಪಿಟಲ್ ಕಟ್ಟಿಸಬಹುದು. ನಿಮ್ ಕೈಯಿಂದ ಕಟ್ಟಿ ಆಮೇಲೆ ನೀವ್ ಇಸ್ಕೊಳ್ಳೋ ತರ ಏನು ಬೇಕಾಗಿಲ್ಲ ಅಂತ ಕೋರ್ಟ್ ಹೇಳುತ್ತೆ. ಅದೇ ಫಾರಿನ್ ಕೋರ್ಟ್ ಲಾನ್ನೇ ನಾವು ಇಂಡಿಯಾದಲ್ಲೂ ಫಾಲೋ ಮಾಡ್ತಾ ಇದೀವಿ. ನಷ್ಟಭರ್ತಿದಾರಕನ ಹಕ್ಕುಗಳು ಇನ್ಸೂರೆನ್ಸ್ ಇಟ್ಕೊಂಡಿರ್ತಾನಲ್ಲ, ನಷ್ಟಭರ್ತಿದಾರಕ ಅಂದ್ರೆ ಹೋಲ್ಡರ್ ಅಂದ್ರೆ ಇನ್ಸೂರೆನ್ಸ್ ನ ಇಟ್ಕೊಂಡಿರೋನು. ಇವನು ಆಕ್ವಾ ಕಂಪ್ನಿ, ಇವನು ಇನ್ನೊಬ್ಬ ಇರ್ತಾನಲ್ಲ, ಇವನು ಪರ್ಚೇಸ್ ಮಾಡ್ತಾನಲ್ವಾ ಇವನ ಹತ್ರದಿಂದ, ಇವನೇ ಕಸ್ಟಮರ್ ಅಲ್ವಾ, ಇವನೇ ಇಂಡೆಮ್ನಿಟಿ ಹೋಲ್ಡರ್. ಪರಿಹಾರ ವಸೂಲಿ ಮಾಡಬೇಕು, ಮತ್ತೆ ದಾವೆ ಖರ್ಚುಗಳನ್ನ ವಸೂಲಿ ಮಾಡಬೇಕು, ರಾಜಿ ಮೊತ್ತವನ್ನು ವಸೂಲಿ ಮಾಡಬೇಕು. ಇದೆಲ್ಲ ನಷ್ಟಭರ್ತಿ ದಾರಕುಂದ ಕೇಳೋದು ಎಕ್ಸಾಮ್ ಅಲ್ಲಿ. ನಷ್ಟಭರ್ತಿ ಕಾರಕುಂದ ಕೇಳ ಅಂದ್ರೆ ಕಂಪ್ನಿ ಒಂದು ಕೇಳಲ್ಲ, ಅವ್ನಿಗೆ ಏನ್ ಹಕ್ಕಿದೆ ಅಂತ. ನಷ್ಟಭರ್ತಿ ಯಾರು ಮಾಡ್ಸ್ಕೊಂತ ಇದು ಕಸ್ಟಮರ್ ಇರ್ತಾರಲ್ಲ, ಅವ್ರಿಗೆ ಹಕ್ಕು ಕರ್ತವ್ಯ ಎಲ್ಲ ಕೊಡೋದು. ಹಕ್ಕು ಎಲ್ಲ ಇವ್ರಿಗೆ ಕೊಡೋದು. ಇವನು ಇನ್ಸೂರೆನ್ಸ್ ಕಂಪನಿ ಬರೀ ಕರ್ತವ್ಯಗಳು ಇರುತ್ತೆ ಎಕ್ಸಾಮ್ ಅಲ್ಲಿ ಕೇಳೋದು. ನಷ್ಟಭರ್ತಿ ಕರಾರು ಅಂದ್ರೆ ಹಾನಿ ತುಂಬಿಕೊಡೋದು. ಜಗತ್ತಲ್ಲಿ ಏನೇನೋ ಈಗ ಅಡುಗೆ ಬರ್ತಾ ಇದೆ, ಇರಾನ್ ಇಂದ ಇಂಡಿಯಾಗೆ ಬರ್ತಾ ಇದೆ ಅಂದ್ರೆ ಇನ್ಸೂರೆನ್ಸ್ ಕಂಪ್ನಿಯವ್ರು ದುಡ್ಡು ಕೊಡ್ತಾರ ಅನ್ನೋ ಧೈರ್ಯದ ಮೇಲೆ ಇವ್ರ ಮೇಲೆ ಬರ್ತಾ ಇರ್ತಾರೆ. ಬಿಸ್ನೆಸ್ ಎಲ್ಲ ನಡಿಬೇಕು, ಇನ್ಸೂರೆನ್ಸ್ ಕಂಪ್ನಿಯವ್ರು ತುಂಬಾ ಇಂಪಾರ್ಟೆಂಟ್. ಯಾರೋ ಒಬ್ರು ನಾನು ನಿಮ್ಗೆ ದಕ್ಷಿಣ ಕೊಡ್ತೀನಿ ಹೋಗಿ ಅಂತ ಹೇಳ್ತೀನಿ, ಮೋದಿ ಹೇಳ್ತಾರೆ ಬನ್ನಿ ನಮ್ಗೆ ಆದ್ರೆ ನೋಡ್ಕೊಳ್ತೀನಿ. ಅದರಿಂದ ಬಿಸ್ನೆಸ್ ಮ್ಯಾನ್ ಗಳು ಕೂಡ ಬಿಸ್ನೆಸ್ ಮಾಡಕ್ ಹೋಗ್ತಾರೆ, ನಿಮ್ಗೆ ಆದ್ರೆ ನಾನು ತುಂಬಿಕೊಡ್ತೀನಿ ಆ ತರ ಎಲ್ಲ. ಅದನ್ನೇ ನಷ್ಟಭರ್ತಿ ಕರಾರು ಅಂತ ಕರೀತಾರೆ. ನಷ್ಟಭರ್ತಿ ಅಂದ್ರೆ ಹಾನಿ ತುಂಬಿಕೊಡೋದು ಅಂತ. ನಷ್ಟ ಅಂದ್ರೆ ನಷ್ಟ, ನಷ್ಟ ಆಗೋಯ್ತು ಅಂದ್ರೆ ಅದನ್ನ ಈಗ ನಿಮ್ಮ ಹತ್ರ ₹1,000 ಇತ್ತು, ಆ ₹1,000 ಹಾಳಾಗೋಯ್ತು, ಕಳ್ದೋಯ್ತು. ಯಾಕೆ? ಇವನ್ ಹೋಗಿ ಏನೇನೋ ಕೆಲಸ ಮಾಡುವಂತ ಯಾರೋ ಬಂದು ಹೇಳಿದ ಕೆಲಸ ಮಾಡೋದು, ಆ ಕೆಲಸ ಮಾಡಕ್ ಹೋದಾಗ ಇವನ್ ಬೇರೆ ಕೇಸ್ ಹಾಕ್ತಾನೆ ನಿಮ್ ಮೇಲೆ, ಅದರಿಂದ ನಿಮ್ಮ ಹತ್ರ ದುಡ್ಡು ಖಾಲಿ ಆಯ್ತು. ಸೊ ಈ ಖಾಲಿ ಆಗಿರೋದನ್ನ ತುಂಬಿಕೊಡೋದು, ಅದನ್ನ ಭರ್ತಿ ಮಾಡ್ಕೊಡೋದು, ನಷ್ಟನ ಭರ್ತಿ ಮಾಡ್ಕೊಡೋದಕ್ಕೆ ನಷ್ಟ ಭರ್ತಿ ಅಂತ ಕರೀತಾರೆ. ಆನೆ ತುಂಬಿಕೊಡೋದು, ನಷ್ಟದಿಂದ ಪಾರು ಮಾಡೋದು. ನಷ್ಟಭರ್ತಿ ಕರಾರ ವ್ಯಾಖ್ಯಾನ ಪ್ರಕಾರ ನಷ್ಟಭರ್ತಿ ಕರಾರನ್ನು ಈ ಕೆಳಗಿಂದ ವ್ಯಾಖ್ಯಾನಿಸಿದೆ. ತನ್ನ ಮತ್ತು ಬೇರೊಬ್ಬರ ಕೃತ್ಯದಿಂದ, ತನ್ನಿಂದ ಕಾರ್ ಓಡಿಸ್ಬೇಕಾದ್ರೆ ನೀವೇ ಗುದ್ದಿಸ್ಕೊಂಡಿರ್ಬೋದು, ಅಲ್ಲಿ ಬೇರೆ ಯಾರೋ ಬಂದು ಗುದ್ದಿಬಹುದು, ಅದರಿಂದ ತುಂಬಿಕೊಡೋ ವಚನಕ್ಕೆ ಅದಕ್ಕೆ ನಷ್ಟಭರ್ತಿ ಒಬ್ಬರಂಬೇಕು ಅಂತ ಕರೀತಾರೆ. ತುಂಬಾ ಸರಳವಾಗಿ ಹೇಳ್ಬೇಕು ಅಂದ್ರೆ, ವಚನದಾರ ಮಾತು ಕೊಟ್ಟಿರ್ತಾನ, ಅವನು ಬೇರೊಬ್ಬರ ನಡವಳಿಕೆಯಿಂದ ಹಾನಿ ಆದ್ರೆ ಇನ್ನೊಬ್ಬರು ರಕ್ಷಿಸ್ತೀನಿ ಅಂತ ಒಂದು ಪಕ್ಷವು ಇನ್ನೊಂದು ಪಕ್ಷಕ್ಕೆ ವಚನ ನೀಡಿರ್ತದೆ. ಅದನ್ನೇ ನಷ್ಟಭರ್ತಿ ಕರಾರು ಅಂತ ಹೇಳೋದು. ಏನಿಲ್ಲ ಅಂದ್ರೆ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ವಾಗ್ದಾನ ಮಾಡಿದಾಗ ಯಾರಿಗೆ ವಾಗ್ದಾನ ಮಾಡಲಾಗ, ಇದೆಲ್ಲ ಟೆಕ್ನಿಕಲ್ ವರ್ಡ್ಸ್. ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಇದೆ, ಅದನ್ನ ನೀವು ಮತ್ತೆ ಎಕ್ಸಾಂಪಲ್ ಕೂಡ ಕೊಟ್ಟಿದ್ದೀನಿ. ಸೊ ನಷ್ಟಭರ್ತಿ ಗೊತ್ತಲ್ಲ, ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಆಲ್ರೆಡಿ. ಮನುಷ್ಯನಿಂದ ಆಗಿರ್ಬೇಕು, ಅನಿರೀಕ್ಷಿತ ಘಟನೆಯಿಂದ ಆಗಿರಬಾರ್ದು ಅಂತ ಹೇಳುತ್ತೆ, ಬಟ್ ಈ ಕೋರ್ಟ್ ಅಲ್ಲಿ ಅಲೋ ಮಾಡ್ತಿದೆ. ಈಗ ಆಕ್ಸಿಡೆಂಟ್ ಆಗ್ಬಿಟ್ರೆ ಏನಾರು ಆದ್ರೆ
ನೈಸರ್ಗಿಕ ವಿಪತ್ತಿಂದ ಆತರ ಆದ್ರೆ ಕೊಡಲ್ಲ ಅಂತ ಹೇಳ್ತೀವಿ. ಬಟ್ ಕೊಡ್ಬೇಕು ಅಂದ್ರೆ ಆಕಸ್ಮಿಕ ಘಟನೆಗಳಿಂದ ನಷ್ಟ ಭರ್ತಿ ಭರಿಸುವುದು ಒಪ್ಪಂದ ನಷ್ಟ ಭರ್ತಿ ಕರಾರಾಗುವುದಿಲ್ಲ ಅಂತ ಅವಾಗ ಬಾಂಬೆ ಕೋರ್ಟ್ ಹೇಳಿತ್ತು 1936 ಅಲ್ಲಿ. ತೊಂದರೆ ಬರೋಕ್ಕಿಂತ ಮುಂಚೆ ಇವಾಗೆಲ್ಲ ಬರ್ಬೇಕು ಅಂತ ಹೇಳ್ತೀವಿ. ಲಿಖಿತ ರೂಪದಲ್ಲಿ ಇದ್ರು ಅಲ್ಲದೆ ಇದ್ರು ಆಗುತ್ತೆ ಅಂತ ಹೇಳುತ್ತೆ. ಮತ್ತೆ ಆಡಮ್ಸ್ ಹೇಳಿದಲ್ಲ, ಕುರಿ ಯಾರಾದ್ ಮಾಡ್ಬಿಡ್ತಾನೆ ಅದು ಬರುತ್ತೆ ಅದೇನೆ. ಮತ್ತೆ ಇಂಗ್ಲಿಷ್ ಕಾನೂನು ನಮ್ಗೆ ಏನ್ ಡಿಫ್ರೆನ್ಸ್? ಇಂಗ್ಲಿಷ್ ಕಾನೂನು ಹೇಳುತ್ತೆ ಇದು ತುಂಬಾ ದೊಡ್ಡದಾಗಿ ಚೆನ್ನಾಗಿದೆ ಘಟನೆ. ಕೆಲವು ಕೇವಲ ಮನುಷ್ಯನಿಂದ ಮಾತ್ರವಲ್ಲ, ಇದನ್ನೇ ಹೇಳಿದ್ ನಿಮ್ಗೆ. ಅವಾಗೆಲ್ಲ ಹತ್ರ ಇತ್ತು ಕೇವಲ ಯಾವುದೇ ಆಕಸ್ಮಿಕ ಘಟನೆಗಳಿಂದ ಫೈರ್ ಆಕ್ಸಿಡೆಂಟ್ ಆದ್ರೂ ಅವೆಲ್ಲ ಇದು ಇಂಗ್ಲಿಷ್ ಕಾಯ್ದೆ ಅಡಿಯಲ್ಲಿ ನಷ್ಟ ಭರ್ತಿ ಕರಾರುಗಳ ಜೀವ ವಿಮೆಯನ್ನು ಹೊರತುಪಡಿಸಿ ಅಂತ ಇಂಗ್ಲಿಷ್ ಅಂದ್ರೆ ಬ್ರಿಟಿಷ್ ಕಾನೂನು ಹತ್ರ ಹೇಳ್ತದ್ದು. ನಮ್ಮ ಇಂಡಿಯಾದಲ್ಲೂ ಅದನ್ನ ಅಡಾಪ್ಟ್ ಮಾಡ್ಕೊಂಡ್ರು. ನಮ್ಮ ಇಂಡಿಯಾದಲ್ಲಿ ಕೇವಲ ಮನುಷ್ಯನಿಂದ ಮಾಡಿದ ಕೃತ್ಯಗಳಿಗೆ ಉಂಟಾದ ಮಾತ್ರಕ್ಕೆ ಸೀಮಿತವಾಗಿದೆ. ಬೆಂಕಿ ಪ್ರವಾಹ ಬಂದ್ರೆ ಅದು ಬೇರೆ ಒಪ್ಪಂದ ಅಂತ ಭಾರತದ ಕಾನೂನು ಹೇಳ್ತು. ಬಟ್ ಕೋರ್ಟ್ ಅಲ್ಲಿ ಈಗಿನ ಅದೆಲ್ಲ ಹಳೆ ಕಾಲದ್ದು. ಈಗಿನ ಕೋರ್ಟ್ ಅಲ್ಲಿ ಇದನ್ನ ಇಂಗ್ಲಿಷ್ ಕಾನೂನ ಫಾಲೋ ಮಾಡ್ತಿರೋದು ನಾವು. ಇದ್ರಲ್ಲಿ ಏನ್ ಹೇಳ್ತದೆ ಕಂಪ್ನಿಯಲ್ಲಿ ಇದೆ ತೀರ್ಪು, ಜೀವ ವಿಮೆ ಕರಾರು ನಷ್ಟ ಭರ್ತಿ ಕರಾರು ನಿಲ್ಲಿಸ್ಕೊಳ್ಳಿ. ಜೀವ ವಿಮೆ ಲೈಫ್ ಇನ್ಸೂರೆನ್ಸ್ ನಷ್ಟ ಭರ್ತಿ ಕರಾರಲ್ಲ ಅಂತ ಈ ಕೋರ್ಟ್ ಹೇಳುತ್ತೆ. ಬಿಡಿ. ಬಟ್ ಇಂಡಿಯಾದಲ್ಲಿ ಇದನ್ನ ಅಡಾಪ್ಟ್ ಮಾಡ್ಕೊಂಡಿದ್ದು ಇವಾಗ ಲೇಟೆಸ್ಟ್ ಅಂತ ಬರೀಬೇಕು ಎಕ್ಸಾಮ್ ಅಲ್ಲಿ ನೀವು. ಅವಾಗ ಬುಕ್ ಇದು ಆಕ್ಟ್ ಮಾಡಿದಾಗ ಆತರ ಇತ್ತು. ನಷ್ಟ ಭರ್ತಿದಾರಕನ ಹಕ್ಕುಗಳೇನೇನು? ನಷ್ಟ ಭರ್ತಿದಾರಕ ಅಂದ್ರೆ ಹೋಲ್ಡರ್, ಇನ್ಸೂರೆನ್ಸ್ ಹೋಲ್ಡ್ ಪರ್ಚೇಸ್ ಮಾಡಿ ಇಟ್ಕೊಂಡಿರೋನು ಅಂದ್ರೆ ಕಸ್ಟಮರ್. ಇವನ್ಗೇನು ಹಕ್ಕುಗಳು ಇರ್ತವೆ? ಫಸ್ಟ್ ಇದು ನಷ್ಟ ಪರಿಹಾರ ಇಸ್ಕೊಳ್ಳೋಕು, ದಾವೆಯನ್ನ ಖರ್ಚು ಮಾಡಿದ್ರೆ ವಸೂಲಿಗೆ, ಯಾವುದೇ ದಾವೆಯಲ್ಲಿ ನಷ್ಟ ಭರಿಸಬೇಕಾದೆಲ್ಲ. ಈಗ ನೋಡಿ, ಇವನು ಎಮ್ಮನ್ನು ಕುರಿ ಇವನಿಗೆ ಕುರಿ ಮಾರು ಅಂತ ಹೇಳ್ದ. ಇವನಿಗೆ ಗೊತ್ತಿರಲಿಲ್ಲ, ನಾರ್ಮಲ್ ಕೆಲಸದವನ ಒಂಥರ ಕುರಿ ಮಾರಕ್ ಹೋದ. ಅದು ಕಳ್ತನದ ಕುರಿ ಅಂತ ಯಾರೋ ಮಾಲೀಕ ಬಂದು ಇವನ್ಗೆ ಹೊಡೆದು ಕೇಸಲ್ಲಿ ಹಾಕಿ ಏನೋ ಮಾಡ್ದ. ಇವನು ಎಲ್ಲ ಖರ್ಚು ಮಾಡಿ ಏನೋ ಅಡ್ಜಸ್ಟ್ ಮಾಡಿ ನಷ್ಟ ಎಲ್ಲ ಆಯ್ತು, ಏನೋ ಖರ್ಚೆಲ್ಲ ಮಾಡ್ತದನ್ನೆಲ್ಲ ಇವನ ಹತ್ರ ವಸೂಲಿ ಮಾಡ್ಬೋದು. ಅದನ್ನ ಪರಿಹಾರ ಮಾಡ್ಕೊಳ್ಳೋದು, ದಾವೆ ಕೇಸ್ ಹಾಕಿ ವಸೂಲಿ ಮಾಡಿದ ಕೇಸ್ ವರ್ಷ ಎಲ್ಲಾನು ಮಾಡ್ಕೋಬಹುದು ಅಷ್ಟೇನೆ, ಇನ್ನೇನಿಲ್ಲ. ದೊಡ್ಡದಾಗಿದ್ರಲ್ಲಿ ಆಮೇಲೆ ಸುಮ್ನೆ ಇವನು ನೋಡಿ, ಇವನು ಕುರಿ ಕೇಳ್ದ, ಇವನು ಮಾರ್ಬಿಟ್ಟ, ಮಿಸ್ ಕಳ್ಳ ಬಂದು ಇವನು ಹೊಡೆದು ಕೇಸ್ ಆಗ್ತಾ. ಇವಾಗ ಇವನು ರಾಜಿ ಮಾಡ್ಕೊಳ್ಳೋದು ಅಂದ್ಬಿಟ್ಟು ಇವನು ಹೆಂಗಿದ್ರು ಕೊಡ್ತಾನ ಅಂದ್ಬಿಟ್ಟು ಎರಡು ಕೋಟಿನ ಅಂತ ಹೇಳ್ಬಿಟ್ಟು ನೀನು 2 ಕೋಟಿ ಇವನು ಕೊಡು ಅಂತ ಹೇಳೋದಲ್ಲ. ಓಕೆ, ಇವನ ಹತ್ರ ರಾಜಿ ಮಾಡ್ಕೊಳ್ಬೇಕಾದ್ರೆ ಒಂದು ರೀಸನಬಲ್ ಆಗಿ ರಾಜಿ ಮಾಡ್ಕೋಬೇಕು ಅಂತ ಹೇಳುತ್ತೆ ಷರತ್ತು. ಈ ರಾಜ್ಯ ನಷ್ಟ ಬರ್ತಿದ್ದ ಕಾರಕನ ಆದೇಶಕ್ಕೆ ವಿರುದ್ಧವಾಗಿರಬಾರ್ದು. ಇವನು ಹೆಂಗ್ ಹೇಳ್ತಾ ಅವ್ನಿಗೆ ವಿರುದ್ಧವಾಗಿರ್ಬಾರ್ದು. ಇವ್ನು ಹೇಳ್ಕೊಟ್ಟಿರ್ತಾನೆ ಈ ತರ ರಾಜಿ ಮಾಡ್ಕೊಳಕ್ ಟ್ರೈ ಮಾಡಪ್ಪ ಅಂತ, ಇವನು ಅದೇ ತರ ರಾಜಿ ಮಾಡ್ಕೊಳ್ಬೇಕು ಅಂತೆಲ್ಲ ಹೇಳುತ್ತೆ. ಓಕೆನಾ? ನಷ್ಟ ಭರ್ತಿ ಧಾರಕನ ಅಂದ್ರೆ ಹೋಲ್ಡರ್. ನೋಡಿ, ನಷ್ಟ ಭರ್ತಿ ಧಾರಕ ಅಂದ್ರೆ ಇನ್ಸೂರೆನ್ಸ್ ಇಟ್ಕೊಂಡಿರೋನು. ಕಾನೂನು ನಮ್ಮ ಹಕ್ಕುಗಳನ್ನು ನೀಡುವ ಕರ್ತವ್ಯನ ಕೊಟ್ಟೈತೆ. ಏನು ಯೋಗ್ಯ ಕಾಳಜಿ ವಹಿಸಬೇಕು ಕೊಡ್ಬೇಕಾದ್ರೆ. ತನ್ನ ವ್ಯವಹಾರದಲ್ಲಿ ಹೆಂಗ್ ಮಾಡ್ತಾ ಹಂಗೆ ನಿಮ್ಮ ಅಂಗಡಿಯಲ್ಲಿ ಬೇರೆಯವರಿಂದ ನಷ್ಟ ಭರ್ತಿ ರಕ್ಷಣೆ ಇದೆ ಅಂತ ಹೇಳಿ ರಾತ್ರಿ ಈಗ ನಿಮ್ದು ಒಂದು ಶಾಪ್ ಓಪನ್ ಮಾಡಿದಿರಾ, ಅದಕ್ಕೆ ಇನ್ಸೂರೆನ್ಸ್ ಮಾಡಿಸಿದಿರಾ. ಹಂಗಂದ್ಬಿಟ್ಟು ಡೋರ್ ಓಪನ್ ಮಾಡ್ಕೊಂಡು ಹೋಗ್ಬಿಡೋಣ, ಯಾರನ್ನ ಕಳ್ತನ ಮಾಡಿದ್ರೆ ಇದ್ ಬರುತ್ತೆ ಏನಾದ್ರು ಇನ್ಸೂರೆನ್ಸ್ ಬರ್ತದಲ್ಲ ಅಂತೆಲ್ಲ ಹೇಳೋದಲ್ಲ. ಈಗ ಬ್ಯಾಂಕ್ ಕೂಡ ಇನ್ಸೂರೆನ್ಸ್ ಮಾಡಿರುತ್ತೆ, ಹಂಗೆ ಶಾಪ್ ಕೂಡ ಇನ್ಸೂರೆನ್ಸ್ ಮಾಡ್ಕೊಂಡಿರುತ್ತೆ ಏನಾದ್ರು ಕಳ್ತನ ಆದ್ರೆ ಇದಾದ್ರೆ ಅಂತ. ಮತ್ತೆ ಡೋರ್ ಓಪನ್ ಮಾಡ್ಕೊಂಡು ಹೋಗ್ಬಿಟ್ರೆ ಇನ್ಸೂರೆನ್ಸ್ ಆತರ ಎಲ್ಲ ಮಾಡಂಗಿಲ್ಲ. ಆತರ ಮಾಡಿದ್ರೆ ದುಡ್ಡು ಕೊಡಲ್ಲ ಇನ್ಸೂರೆನ್ಸ್ ಕಂಪ್ನಿಯವರು. ಈಗ ನಿಮ್ ಕಾರ್ ಇನ್ಸೂರೆನ್ಸ್ ಮಾಡಿಸಿದಿರಾ, ಕಳ್ತನ ಆದ್ರೆ ಇನ್ಸೂರೆನ್ಸ್ ಬರ್ತದೆ ಅಲ್ವಾ? ಕಾರು ಕಳ್ತನ ಮಾಡಿದ್ರೆ ಇನ್ಸೂರೆನ್ಸ್ ಕೊಡ್ತಾರೆ, ಇನ್ಸೂರೆನ್ಸ್ ಮಾಡಿಸಿದಿರಾ. ಹಂಗಂದ್ಬಿಟ್ಟು ಬೀದಿ ರೋಡಲ್ಲೆಲ್ಲ ಎಲ್ಲಿ ಬೇಕಲ್ಲ ಕಾರ್ ನಿಲ್ಸ್ಬಿಟ್ಟು ಹೊಟ್ಟೋಗ್ಬಿಟ್ರೆ ಆ ಕಳ್ತನ ಆದ್ರೆ ಇನ್ಸೂರೆನ್ಸ್ ಕಂಪ್ನಿಯವರು ಕೊಡಲ್ಲ. ಕೋರ್ಟ್ ತೀರ್ಪು ಕೂಡ ಕೊಟ್ಟಿದೆ, ನೀವು ಕೂಡ ಕಾಳಜಿ ವಹಿಸಬೇಕು. ಗೊತ್ತಾಯ್ತಾ? ನಷ್ಟ ಭರ್ತಿ ಕಾರಕ ಅಂದ್ರೆ ಇನ್ಸೂರೆನ್ಸ್ ಕಂಪ್ನಿಯವನು. ನಷ್ಟ ಭರ್ತಿ ಕಾರಕ ಅವ್ನು ಹೆಂಗ್ ಹೇಳ್ತಾನೆ ಹಂಗೆ ಸೂಚನೆ ಫಲ ಅವ್ನು ಬರ್ದಿರ್ತಾನೆ. ನೀವು ಕಾರ್ನ ಸರಿಯಾಗಿ ಒಳ್ಳೆ ಪಾರ್ಕಿಂಗ್ ಪ್ಲೇಸ್ ನಿಲ್ಲಿಸಬೇಕು, ಎಲ್ಲೆಲ್ಲಿ ರೋಡಲ್ಲಿ ಎಲ್ಲೆಲ್ಲಿ ಬೇಕಲ್ಲಿ ನಿಲ್ಲಿಸಬಾರ್ದು, ಎಲ್ಲೆಲ್ಲಿ ಬೇಕಲ್ಲಿ ದೊಡ್ಡ ಮರದ ಇದರಲ್ಲಿ ಎಲ್ಲಿ ತುಂಬಾ ಇನ್ನೇನು ಬಿದೋಗ್ತಾ ಇದೆ ಅಂತ ಮನೆ ಒಳಗಡೆ ಮರದ ಕೆಳಗಡೆ ನಿಲ್ಸೋದು ಬೇಕು ಅಂತ ಅಲ್ಲಿ ಸೂಚನೆ ಇಟ್ಟಿರ್ತಾರೆ. ತುಂಬಾ ಡೇಂಜರ್ ಅಲ್ಲೆಲ್ಲ ಹೋಗಿ ನಿಲ್ಸೋದು ಅದೆಲ್ಲ ಮಾಡಬಾರ್ದು. ಅದನ್ನ ಮಾಡಬಾರ್ದು. ಈಗ ಈ ಕೇಸನ್ನು ವಕೀಲರ ಹತ್ತಿರ ಹೋಗಿ ಬಗೆಹರಿಸೋಣ ಎಂದು ಹೇಳಿದ್ದಾರೆ. ಈಗ ಮಾಲೀಕ ಹೇಳ್ತಾನೆ ವಕೀಲರ ಹೋಗಿ ಬಗೆಹರಿಸೋಣ, ಹಾಗೆ ಮಾಡ್ಬೇಕು, ತಾನೇ ತೀರ್ಮಾನ ಮಾಡಬಾರ್ದು. ಅವ್ನು ಹೆಂಗೆ ಹೇಳ್ತಾನೆ ಇನ್ಸೂರೆನ್ಸ್ ಅದೇ ತರ ಫಾಲೋ ಮಾಡ್ಬೇಕು. ಈಗ ಇನ್ಸೂರೆನ್ಸ್ ಕಂಪನಿಯವರು ಹೇಳ್ತಾರೆ ನೀನು FIR ಫೈಲ್ ಮಾಡು ಅಂತ, ಸೊ ಅದು FIR ಫೈಲ್ ಮಾಡ್ಬೇಕಾಗುತ್ತೆ. ಅವ್ರ ಏನಾದ್ರು ಆಕ್ಸಿಡೆಂಟ್ ಆಗ್ಬಿಟ್ಟಾಗ ನೀವ್ ಹೇಳಿದೆಲ್ಲ ಮಾಡಲ್ಲ ಅಂತೆಲ್ಲ ಹೇಳ್ಬಾರ್ದು. ನಷ್ಟವನ್ನು ಕಡಿಮೆ ಮಾಡುವ ಕರ್ತವ್ಯ. ಎಷ್ಟು ಈಗ ಕಾರು ಆಕ್ಸಿಡೆಂಟ್ ಆಗ್ಬಿಟ್ಟಿದೆ, ನಿಮ್ದು ಕಾರು ಹೋಗ್ಬಿಟ್ಟು ಆಕ್ಸಿಡೆಂಟ್ ಆಗ್ಬಿಟ್ಟಿದೆ, ಹೆಂಗೆ ಇನ್ಸೂರೆನ್ಸ್ ಕಂಪನಿಯವರು ಕೊಡ್ತಾರಲ್ಲ ಅಂದ್ಬಿಟ್ಟು ಇದನ್ನ ಹೆಂಗೆ ಎಳ್ಕೊಂಡು ದಾರದಲ್ಲಿ ಇಟ್ಕೊಂಡು ಓಡಿಸ್ಕೊಂಡು ಹೋಗ್ಬಿಡೋದು. ಅಲ್ಲೇ ಸ್ವಲ್ಪ ಡ್ಯಾಮೇಜ್ ಆಗಿದ್ದಿಲ್ಲ, ಓಡಿಸ್ಕೊಂಡೋದಕ್ಕೆಲ್ಲ ಮತ್ತೆ ಡ್ಯಾಮೇಜ್ ಆಗಿ ಕಾರಲ್ಲಿ ತುಂಬಾ ಸ್ಕ್ರಾಪ್ ಆಗ್ಬಿಡುತ್ತೆ. ಅದೆಲ್ಲ ಮಾಡಬಾರ್ದು. ಎಷ್ಟು ಕೇರ್ಫುಲ್ ಆಗಿ ನೋಡ್ಕೋಬೇಕು. ಕಾರ್ ಡ್ಯಾಮೇಜ್ ಆಗಿದೆ ಅಂತ ಕಂಪ್ನಿಯವ್ರಿಗೆ ಟೌವಿಂಗ್ ಮಾಡಿಸಿ ಲೋಕಲ್ ಶಾಪ್ ತಗೊಂಡೋಗಿ ಆಮೇಲೆ ಇನ್ಸೂರೆನ್ಸ್ ಕಂಪ್ನಿಯವ್ರಿಗೆ ಹೇಳ್ಬೇಕು ನಾನು ತಂದಿದ್ದೀನಿ ಸೇಫ್ ಆಗಿ ಮತ್ತೆ ಕೊಡಿ ಅಂತ. ಅವಾಗ ಅವರು ಕೊಡ್ತಾರೆ. ಅದ್ಬಿಟ್ಟು ಆಕ್ಸಿಡೆಂಟ್ ಆಗಿ ಫುಲ್ ಡ್ಯಾಮೇಜ್ ಆಗಿದೆ ತಗೊಂಡ್ರೆ ಮತ್ತೆ ಫರ್ದರ್ ಡ್ಯಾಮೇಜ್ ಆಗುತ್ತೆ ಅಂತ ಗೊತ್ತಿರೋನು ಅದನ್ನು ಹಂಗೆ ಓಡಿಸ್ಕೊಂಡೋಗಿ ಡ್ಯಾಮೇಜ್ ಮಾಡಿದ್ರೆ ಅವಾಗ ಕೊಡಲ್ಲ. ಅದನ್ನ ಹೇಳಿರ್ತಾರೆ. ಈ ಕಾರಲ್ಲಿ ಏನಂದ್ರೆ ನಷ್ಟವನ್ನು ಕಡಿಮೆ ಮಾಡಕ್ ಟ್ರೈ ಮಾಡ್ಬೇಕು. ನಿಮ್ಮ ಗೋಡನಲ್ಲಿ ಬೆಂಕಿ ಬಿದ್ದಾಗ ನೀರ್ ಆರ್ಸಕ್ ಟ್ರೈ ಮಾಡ್ಬೇಕು. ಸುಮ್ನೆ ಕುತ್ಕೋಬಾರ್ದು. ಹೆಂಗೆ ಇನ್ಸೂರೆನ್ಸ್ ಐತಲ್ಲ ಬರ್ತದೆ ಇನ್ನು ನಾನೇ ತಲೆ ಕೆಡ್ಸ್ಕೋಬೇಕು ಅಂತೆಲ್ಲ ತಲೆ ಕೆಡ್ಸ್ಕೋಬಾರ್ದು. ಒಬ್ರು ಕಾರು ಫುಲ್ ಡ್ಯಾಮೇಜ್ ಏನೋ ಪ್ರಾಬ್ಲಮ್
ಮಾಡ್ಬಿಟ್ಟಿರ್ತದೆ. ಏನೋ ಸ್ವಲ್ಪ ಅವರೇ ಬೆಂಕಿ ಹಚ್ಚಿಬಿಡೋದು ಅಂತ ಮಾಡಿದಾರೆ ತುಂಬಾ ಜನ. ಆತರ ಎಲ್ಲ ಮಾಡ್ಬಾರ್ದು. ದುರುದ್ದೇಶದಿಂದ ರಾಜಿ ಮಾಡ್ಕೊಳ್ಳದಿರುವ ಕರ್ತವ್ಯ. ಈಗ ಮೂರನೇ ವ್ಯಕ್ತಿ, ಈಗ ಇವನು ಕಾರ್ ಡ್ಯಾಮೇಜ್, ಇವನು ಯಾರೋ ಬಂದು ಡ್ಯಾಮೇಜ್ ಮಾಡ್ಬಿಟ್ಟೆ ಅವನ ಹತ್ರ, ಇವನು ಯಾರು ಓಕೆ ನೀವೇ ಹೋಗಿ ಡ್ಯಾಮೇಜ್ ಮಾಡ್ಬಿಟ್ರೆ ಓಕೆ ನಾನ್ ನಿನ್ಗೆ ಒಂದು 10 ಕೋಟಿ ಕೊಡ್ತೀನಿ, ಇನ್ಸೂರೆನ್ಸ್ ಕಂಪನಿ ಅವ್ರ ಇಸ್ಕೊಡು, ಆತರ ಎಲ್ಲ ರಾಜಿ ಮಾಡ್ಕೊಳ್ಬಾರ್ದು. ಅದಕ್ಕೂ ಪ್ರಾಮಾಣಿಕತೆ ಅನ್ನೋದು ಇರಬೇಕು. ಹೊಣೆಗಾರಿಕೆ ಯಾವಾಗ ಆರಂಭ ಆಗುತ್ತೆ? ಇಂಗ್ಲಿಷ್ ಕಾನೂನು ಪ್ರಕಾರ ಮೊದಲೇ ಆರಂಭ ಆಗ್ಬಿಡುತ್ತೆ. ನೀವು ನೋಡಿ ನಿಮ್ಮ ರಿಲೇಟಿವ್ಸ್ ಯಾರು ಹಾಸ್ಪಿಟಲ್ ಸೇರಿಸಿದಿರಾ, ಇನ್ಸೂರೆನ್ಸ್ ಎಲ್ಲ ಮಾಡಿಸಿದಿರಾ, ಇದು ಇನ್ಸೂರೆನ್ಸ್ ಕಂಪನಿಯವರು ಒಂದು 10 ಲಕ್ಷ ಬಿಲ್ ಆಯ್ತು. 10 ಲಕ್ಷ ಬಿಲ್ ತಕ್ಷಣ ನೀವು ಇವ್ರು ಕೊಟ್ಟಿ, ಆಮೇಲೆ ಇನ್ಸೂರೆನ್ಸ್ ಕಂಪನಿಯವರು ನಿಮಗ್ ಕೊಡೋ ವರ್ಷಗಳ ನೀವು ಅದನ್ನೆಲ್ಲ ನಿಮ್ಮ ದುಡ್ಡಿಲ್ಲಾರ ಮನೆಯಲ್ಲ ಅರ್ಧಕ್ಕೆ ಯಾರ ಸಾಲ ಕೇಳಿ ತುಂಬಾ ಕಷ್ಟ ಪಡ್ಬೇಕಾಗುತ್ತೆ. ಅದಕ್ಕೆ ಇಂಗ್ಲಿಷ್ ಕಾನೂನು ಹೇಳುತ್ತೆ ಏನಂತಂದ್ರೆ, ಈ ಇನ್ಸೂರೆನ್ಸ್ ಕಂಪನಿಯವರು ಹಾಸ್ಪಿಟಲ್ ಅವ್ರಿಗೆ ಮೊದಲೇ ಅಮೌಂಟ್ ಈಗ ಕೊಡ್ಲೇಬೇಕು ಅಂತ ಹಾಸ್ಪಿಟಲ್ ಅವರು ಬಿಲ್ ಕೊಟ್ಮೇಲೆ ಅವ್ರು ಇನ್ಸೂರೆನ್ಸ್ ಕಂಪನಿ ಡೈರೆಕ್ಟ್ ಆಗಿ ಕೊಟ್ಬಿಡ್ಬೇಕು. ಇವನ ಹತ್ರ ದುಡ್ಡು ಕೊಡ್ಸಿ ಆಮೇಲೆ ಹಾಸ್ಪಿಟಲ್ ಅವರು ಇವರು ಎಲ್ಲ ಹಾಸ್ಪಿಟಲ್ ಅವರು ಇವನು ಕೊಡೋ ತರ ಎಲ್ಲ ಆಗ್ಬಾರ್ದು. ಅಥವಾ ಅದನ್ನ ಹೇಳೋದು ಭಾರತೀಯ ಕಾನೂನು. ಭಾರತದಲ್ಲಿ ಏನ್ ಹೇಳುತ್ತೆ ಅಂದ್ರೆ, ಕಟ್ಟುನಿಟ್ಟಾಗಿ ಭಾರತೀಯ ಅಧಿನಿಯಮದಲ್ಲಿ ಇದರ ಬಗ್ಗೆ ಸ್ಪಷ್ಟ ಉಲ್ಲೇಖವಿಲ್ಲದಿದ್ರು, ಈಗ ಹೈಕೋರ್ಟ್ ನಿಯಮ ಇಲ್ಲಿ ಅದು ನಿಯಮ ಅಂದ್ರೆ ಆಕ್ಟ್ ಅಲ್ಲಿ ತರ ಎಲ್ಲ ಇಲ್ಲ. ಬಟ್ ಸುಪ್ರೀಂ ಕೋರ್ಟ್ ಹೇಳಿದೆ ಫೈನಲ್. ನೋಡಿ, ಮೋದಿ, ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಎಲ್ಲ ಏನೇನೋ ಕಾನೂನು ತಂದ್ಬಿಡ್ತಾರೆ. ಆ ಕಾನೂನು ತಂದ ತಕ್ಷಣ ಅದೇ ಫೈನಲ್ ಅಲ್ಲ. ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಚೇಂಜ್ ಮಾಡುತ್ತೆ. ಅದೆಲ್ಲ ನೀವು ಥರ್ಡ್ ಸೆಮ್ ಅಲ್ಲಿ ದೃಢ ಪ್ರೆಡಿಸಲ್ ಬೇರೆ ಇದ್ರಲ್ಲೆಲ್ಲ ಓದ್ತೀರಾ. ಓಕೆ, ಸುಪ್ರೀಂ ಕೋರ್ಟ್ ಹೇಳಿದ್ದೆ ಫೈನಲ್, ಚೇಂಜ್ ಮಾಡ್ತಾರದು ಏನಾದ್ರು ರಾಂಗ್ ಇದ್ರೆ. ಇವರು ಅಧಿನಿಯಮ ತಂದ್ರು, ಬ್ರಿಟಿಷ್ ತಂದಿದ್ದು ಅದನ್ನೇ ಫಾಲೋ ಮಾಡ್ತಾ ಇದೀವಿ. ಇವರು ಕೋರ್ಟ್ ಅವರು ಚೇಂಜ್ ಮಾಡಿದಾರೆ ಅದನ್ನ. ಇದು ನಾವು ಇಂಗ್ಲಿಷ್ ಕಾನೂನ ಫಾಲೋ ಮಾಡ್ತೀವಿ ಅಂತ. ಈಗ ಹಾಸ್ಪಿಟಲ್ ದುಡ್ಡನ್ನ ಇನ್ಸೂರೆನ್ಸ್ ಕಂಪನಿಯವರು ಡೈರೆಕ್ಟ್ ಆಗಿ ಹಾಸ್ಪಿಟಲ್ ಕಟ್ಟಬೇಕು. ಅದೇ ತರ ಕೋರ್ಟ್ ಸುಪ್ರೀಂ ಕೋರ್ಟ್ ಹೇಳಿದೆ. ಅಂದ್ರೆ ಆತನು ತನ್ನ ಜೋಬಿಂದ ಹಣ ಪಾವತಿಸುವ ಮೊದಲೇ ಇನ್ಸೂರೆನ್ಸ್ ಕಂಪನಿಯವರೇ ಪಾವತಿಸಬೇಕು ಅಂತ ಹೇಳುತ್ತೆ. ತನ್ನ ಜೇಬಿಂದ ಪಾವತಿಸಬೇಕು ಅಂತ ಇದು ಫೋರ್ಸ್ ಮಾಡಂಗಿಲ್ಲ ಇನ್ಸೂರೆನ್ಸ್ ಕಂಪನಿಯವರು. ಅದನ್ನೇ ಹೇಳೋದು ಇದರಲ್ಲಿ. ಇನ್ನೊಂದು ಗಜಾನನ ಮುರುಡೇಶ್ವರದಲ್ಲಿ ಹೇಳ್ತದೆ ಅಂದ್ರೆ, ಮೂರನೇ ವ್ಯಕ್ತಿ ಹಣ ಪಾವತಿಸುವ ಹೊಣೆಗಾರಿಕೆನ ಹೊಂದಿತ್ತು. ಆತ ಇನ್ನೂ ಹಣ ಪಾವತಿಸಿರಲಿಲ್ಲ, ಆದರೆ ನಷ್ಟ ಕಾರಕನ ಬಳಿ ಆ ಹೊಣೆಗಾರಿಕೆಯನ್ನು ತೀರಿಸುವಂತ ಕೇಳಿದ್ರು. ಇನ್ಸೂರೆನ್ಸ್ ಕಂಪನಿ ನೀನೇ ತೀರಿಸು, ಅದನ್ನ ಕೊಡ್ತೀನಿ ಅಂತೆಲ್ಲ ಹೇಳ್ಬಾರ್ದು. ನಿಶ್ಚಿತ ಆದ್ಮೇಲೆ ಕೊಡ್ಲೇಬೇಕು ಅಂತ ಹೇಳುತ್ತೆ. ನೆಕ್ಸ್ಟ್ ಕ್ವಶನ್ ಏನಿದೆ, ಜಾಮೀನುದಾರಿಕೆ ಮತ್ತು ಕರಾರು ಮತ್ತು ಜಾಮೀನುದಾರಿಕೆ ಕರಾರನ್ನು ವ್ಯಾಖ್ಯಾನಿಸಿ. ಇದು ಸ್ವಲ್ಪ ಇಂಗ್ಲಿಷ್ ಈ ತರ ಜಾಮೀನು ಖಾತರಿ ಅಂತಾನು ಕೇಳ್ತಾರೆ ಅಂತ ಬ್ರಾಕೆಟ್ ಕೊಟ್ಟಿದ್ದೀನಿ. ಒಪ್ಪಂದ, ಕರಾರು, ಒಪ್ಪಂದ ವ್ಯಾಖ್ಯಾನಿಸಿ, ಅದರ ಅವಶ್ಯಕ ಅಂಶಗಳನ್ನು ವಿವರಿಸಿ. ಜಾಮೀನುದಾರಿಕೆ ಕರಾರು ಒಂದು ತ್ರಿಕೋನ ಕರಾರು. ಇದೆಲ್ಲ ಸೇಮ್ ಕ್ವಶನ್. ತ್ರಿಕೋನ ಅಂದ್ರೆ ಏನು? ಈಗ ಬ್ಯಾಂಕ್, ಇವನು ಮಹೇಶ, ಇವನು ನಾಗೇಶ, ಇವನಿಬ್ರು ಇವನು ಬ್ಯಾಂಕ್ ಹತ್ರ ಹೋಗ್ತಾನೆ. ಆಗ ಇವ್ರ ಹತ್ರ ಒಂದು ಕರಾರ್ ಆಗುತ್ತೆ, ಜಾಮೀನ್ದಾರ ಕರ್ಕಬ ಅಂತ. ಓಕೆ, ಇವನು ಹತ್ರ ಕರಾರ್ ಮಾಡ್ಕೊಂಡು ಓಕೆ ಜಾಮೀನ್ ಕೊಡಪ್ಪ ಅಂತ ಇವನು ಕರಾರ್ ಮಾಡ್ಕೊಳ್ತಾನೆ. ಇವನು ಬ್ಯಾಂಕ್ ಸೈನ್ ಮಾಡ್ತಾನೆ. ಸೊ ಇಲ್ಲೊಂದು ಕರಾರ್ ಆಯ್ತು, ಇದು ಮೊದಲನೇ ಕರಾರು. ಆಮೇಲೆ ಇವ್ರಿಬ್ರು ಮಾತಾಡ್ಕೊಂಡು ಎರಡನೇ ಕರಾರು, ಮತ್ತೆ ಇವನ್ ಬಂದು ಸೈನ್ ಆಗ್ತಾನೆ, ಮೂರನೇ ಕರಾರು. 3 ಕರಾರ್ ಆಗುತ್ತೆ ಅಂತ. ಇನ್ನೇನಿಲ್ಲ ಇದರಲ್ಲಿ. ಮುಖ್ಯ ಸಾಲಿಗಾರ ಪ್ರತಿಫಲ ಏನಿರೋದಿಲ್ಲ. ಇವನು ಲೋನ್ ಕೊಟ್ರೆ ಅದೇ ಇವನಿಗೆ ಪ್ರತಿಫಲ. ಓಕೆನಾ? ತಪ್ಪು ಮುಚ್ಚಿಡ್ಬಿಟ್ಟು ಇವನು ಬ್ಯಾಂಕ್ ಇವನು ಆಲ್ರೆಡಿ ತುಂಬಾ ದೊಡ್ಡ ಮೋಸ ಮಾಡಿದಾನೆ ಅಂತ ಗೊತ್ತಿದ್ರು, ಇವನು ಫ್ರಾಡ್ ಅಂತ ಗೊತ್ತಿದ್ರು, ಲೋನ್ ಕೊಟ್ಟು ನಿನ್ನ ಹತ್ರ ಜಾಮೀನ್ದಾರ ಹತ್ರ ಲೋನ್ ತಗೊಂಡ್ರೆ ಬ್ಯಾಂಕ್ ಗೆ ಬರುತ್ತೆ. ಸೊ ತಪ್ಪು ಮುಚ್ಚಿಡಂಗಿಲ್ಲ, ಏನೇ ಇದ್ರು ಹೇಳ್ಬೇಕು. ಆಮೇಲೆ ಏನು ಡಾಕ್ಯುಮೆಂಟ್ ಸೈನ್ ಮಾಡಿಸ್ಕೊಳ್ಳಿ, ಏನು ಸರಿಯಾಗಿ ಡಾಕ್ಯುಮೆಂಟ್ ಇಲ್ದಾನೆ ಇವ್ರು ಬ್ಯಾಂಕ್ ಅವರು ಲೋನ್ ಕೊಡಂಗಿಲ್ಲ. ಲೋನ್ ಕೊಟ್ರೆ ಅವನ ಹತ್ರ ಏನು ಇಲ್ಲದೆ ಇದ್ರು, ಯಾವ ಬಿಸ್ನೆಸ್ ಏನು ಮಾಡ್ತಿಲ್ಲ, ಸುಮ್ನೆ ಜಾಮೀನ್ದಾರ ಇವನೇನೋ ಮೋಸ ಮಾಡ್ಬೇಕು ಅಂತ ಇವನು ಕರ್ಕೊಂಡ್ಬಿಟ್ಟಿರ್ತಾನೆ. ಇವಳು ಸಿಕ್ಕಿದ ಚಾನ್ಸ್ ಅಂತ ಪ್ಲಾನ್ ಮಾಡಿದ್ರೆ ಮೋಸ ಆಗ್ಬಿಡುತ್ತೆ. ಇಲ್ಲಿ 3 ಪಕ್ಷದಾರರಿರ್ತಾರೆ, 3 ಕರಾರ್ ಇರ್ತದೆ. ಅದೆಲ್ಲ ಗೊತ್ತಾಯ್ತಲ್ಲ, ಹೇಳಿದ್ನಲ್ಲ ಅಷ್ಟೇ. ಏನು ಮುಖ್ಯ ಸಾಲ ಸ್ಥಿತರಿಗೂ ಮೋಸ ಮಾಡಿರ್ಬೋದು, ಲಿಖಿತ ಮತ್ತು ಮೌಖಿಕವಾಗಾರ ಇರ್ಬೋದು. ಅಷ್ಟೇ ಆನ್ಸರ್. ಸೇಮ್ ಕ್ವಶನ್ ನೋಡಿ, ಹಿಂದೆ ಕೇಳಿದ ಅದೇ ಕ್ವಶನ್, ಅದೇ ತರ ಆನ್ಸರ್. ಬಟ್ ಟ್ವಿಸ್ಟ್ ಆಗಿ ಕೇಳ್ಬಿಡ್ತಾನೆ. ಅದಕ್ಕೆ ನಾನು ಇದೇ ತರ ಕ್ವಶನ್ ಕೇಳ್ಬೋದು ಅಂತ ಮತ್ತೆ ಇನ್ನು ಸಪರೇಟ್ ಆಗಿ ಕ್ವಶನ್ ಮಾಡಿದೆ ಅಷ್ಟೇ, ಇನ್ನೇನಿಲ್ಲ. ಮತ್ತೆ ಇದ್ರ ತರ ಕೇಳ್ಬಿಡ್ತಾರೆ, ಜಾಮೀನುದಾರಿಕೆ ಕರಾರು ಒಂದು ತ್ರಿಕೋನ ಕರಾರು ಎಂದು ನೀವು ಒಪ್ಪುವಿರಾ ಅಂತ ಕೇಳ್ಬಿಡ್ತಾರೆ. ಡಿಫೈನ್ ದ ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿ, ಎಕ್ಸ್ಪ್ಲೈನ್ ಇಟ್ಸ್ ಎಸೆನ್ಷಿಯಲ್ ಫೀಚರ್, ಡು ಯು ಅಗ್ರಿ ದಟ್ ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿ ಇಸ್ ಎ ಟ್ರೈ ಪಾರ್ಟಿ ಕಾಂಟ್ರಾಕ್ಟ್, ಡಿಸ್ಕಸ್ ಅಂತ ಹೇಳ್ಬಿಡ್ತಾರೆ. ಅವಾಗ ನೀವು ಹೌದು ಅಂತ ಪ್ರೂವ್ ಮಾಡೋದಕ್ಕೆ ಇದೆಲ್ಲ ಎಕ್ಸ್ಪ್ಲೇನ್ ಮಾಡ್ಬೇಕು ನೀಟಾಗಿ. ಒಬ್ಬ ವ್ಯಕ್ತಿಯು ಸಾಲ ಪಡೆಯುವಾಗ ಒಂದು ಹೊಣೆಗಾರಿಕೆ ನಿರ್ವಹಿಸಲು ಒಪ್ಪಿದಾಗ ಆತನು ವಿಫಲ ಆದರೆ ಅವನ ಪರವಾಗಿ ಆ ಸಾಲವನ್ನು ತೀರಿಸುವ ಹೊಣೆಗಾರಿಕೆ ನಿರ್ವಹಿಸುವ ಭರವಸೆ ಇನ್ನೊಬ್ಬ ವ್ಯಕ್ತಿ ಕೊಡುತ್ತಾನೆ, ನೀಡುವುದೇ ಜಾಮೀನುದಾರಿಕೆ. ಏನಂತ ಹೇಳ್ತಾರೆ, ಪ್ರತಿಭೂತಿ ಖಾತರಿ ಅಂತೆಲ್ಲ ಕನ್ನಡ ಏನೇನೋ ಹೇಳ್ತಾರೆ. ಇದರಲ್ಲಿ ಇಂಗ್ಲಿಷ್ ಅಲ್ಲಿ ಸೂರಿಟಿ ಅಥವಾ ಗ್ಯಾರಂಟಿ. ಸಾಮಾನ್ಯ ಮಾತಿನಲ್ಲಿ ಹೇಳ್ಬೇಕಾದ್ರೆ ಒಬ್ಬ ಬಡವ ಬ್ಯಾಂಕಿನಲ್ಲೋ ಅಥವಾ ಸಾಹುಕಾರನ ಹತ್ರ ಸಾಲ ಕೇಳಿದಾಗ, ಇವನು ಸಾಲ ಕಟ್ತಿದ್ರೆ ನಾನು ಕಟ್ತೀನಿ ಅಂತ ಇವನಿಗೆ ಹಣ ಕಟ್ತೀನಿ, ಇವನಿಗೆ ಹಣ ಕೊಡುವಂತ ಯಾರಾದ್ರೂ ಊರಿನ ಗೌಡರು ಜವಾಬ್ದಾರಿ ತಗೊಳ್ತಾರಲ್ಲ, ಅದೇ ಇದು. ಆಧುನಿಕ ಬ್ಯಾಂಕ್ಗಳಲ್ಲಿ ಇದೆಲ್ಲ ಬಳಸ್ತಾರೆ. ಇದರಲ್ಲಿ ಸೆಕ್ಷನ್ ನಂಬರ್ 126 ಇಂದ 147 ವರೆಗೆ ಈ ಬಗ್ಗೆ ವಿವರಿಸ್ತಿದ್ದಾರೆ. ಜಾಮೀನುದಾರಿಕೆ ಕರಾರಿನ ವ್ಯಾಖ್ಯಾನ ಇದೆಲ್ಲ ಓದಿದ್ರಲ್ಲ, ಸೇಮ್ ಅದನ್ನೇ ಎಕ್ಸ್ಪ್ಲೇನ್ ಮಾಡ್ಬೇಕು. ಇಲ್ಲಿ ಏನೋ ತೀರ್ಮಾನ ಮಾಡಿ ಅಂತ ಹೇಳ್ತಾರಲ್ಲ, ಅದಕ್ಕೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಬೇಕು. ಮುಖ್ಯ ಸಾಲ ಇರ್ಬೇಕು, ಅದು ಇರ್ಬೇಕು, ಇದೆಲ್ಲ ಇರ್ಬೇಕು. ಇಲ್ಲಿ ಅಪ್ರಾಪ್ತ ವಯಸ್ಕರ್ತನಲ್ಲ, ಈಗ ಜಾಮೀನ್ದಾರ, ಇದೊಂದು ತುಂಬಾ ಇಂಪಾರ್ಟೆಂಟ್. ಈಗ ಬ್ಯಾಂಕ್ ನೋಡಿ, ಬ್ಯಾಂಕ್ ಬೇಡ. ಈಗ ಇನ್ನೊಬ್ಬ
ಎ ಅಂತ ಹೇಳಿ. ಇವನು ಬಂದ್ಬಿಟ್ಟು ಇವನು ಏನು ಮೈನರ್ ಇದು. ಓಕೆ, ಮೈನರ್. ಓಕೆ, ಇದು ಬ್ಯಾಂಕ್ ಅಂತಾನೆ ತಗೊಳ್ಳಿ. ಮೈನರ್ ಬ್ಯಾಂಕ್ ಅಲ್ಲಿ ಲೋನ್ ತಗೋತಾನೆ, ಅದಕ್ಕೆ ಇವನು ಸೈನ್ ಹಾಕ್ತಾನೆ. ಓಕೆ, ಜಾಮೀನ್ದಾರ ಅನ್ನೋಕೆ. ಓಕೆನಾ, ಮೈನರ್ ಇವನು ಮಾಮೂಲಿ ಒಂದು 20-30 ವರ್ಷ ಆಗಿದೆ ಕೆಲಸ ಇರುತ್ತೆ. ಓಕೆ, ಈಗ ಇವನು ಮೈನರ್ ಸೈನ್ ಹಾಕ್ತಾನೆ, ಇವನು ಸೈನ್ ಹಾಕ್ತಾನೆ. ಸೊ ಮೈನರ್ಗೆ ಸಾಲ ಕೊಡಂಗಿಲ್ಲ, ಅವ್ನು ಕೊಟ್ಟಿರೋ ಕಾಂಟ್ರಾಕ್ಟ್ ಸರಿ ಇಲ್ಲ, ಅದಕ್ಕೆ ನಾನು ಜಾಮೀನ್ದಾರನಲ್ಲ ಅಂತ ಹೇಳಕ್ ಆಗಲ್ಲ. ಮೈನರ್ಗೆ ಸಾಲ ಕೊಟ್ರು ಇವನು ಗೊತ್ತಿರುತ್ತೆ ತಾನೆ, ಇವ್ನು ಗೊತ್ತಿತ್ತು ಇವ್ನು ಮೈನರ್ ಅಂತ. ಸೊ ಏನ್ ಮುಚ್ಚಿಟ್ಟಿಲ್ಲ ಅಲ್ಲಿ. ಮೈನರ್ಗೆ ಸಾಲ ಕೊಟ್ರು ಇವನು ಜವಾಬ್ದಾರನಾಗಿರ್ತಾನೆ, ಮೈನರ್ ಜವಾಬ್ದಾರನಾಗಿರಲ್ಲ. ಈಗ ಯಾವ್ದೋ ಶಾಪ್ ಅಲ್ಲಿ ದುಡ್ಡು ಇಸ್ಕೊಳ್ತಾನೆ ಇವನ್ ಮೈನರ್ ಹೋಗ್ಬಿಟ್ಟು, ಅದಕ್ಕೆ ಇವನ್ ಹೇಳ್ತಾನೆ ಓಕೆ ಜಾಮೀನ್ ಕೊಡ್ತೀನಿ ಅಂತ. ಓಕೆ, ಜಾಮೀನ್ ಕೊಟ್ಟ ಮೇಲೆ ಮೈನರ್ಗೆ ಕೊಟ್ಟಿದ್ಯಾ, ನನ್ಗೋಸ್ಕರ ಸಂಬಂಧ ಇಲ್ಲ ಅಂತ ಹೇಳಕ್ಕಾಗಲ್ಲ, ಇವನು ಏನನ್ನು ಕೊಡ್ಲೇಬೇಕಾಗುತ್ತೆ. ಸೊ ಜಾಮೀನ್ದಾರನೇ ಇದಾಗುತ್ತೆ, ಏನಾಗ್ತಾನೆ, ಹೊಣೆಗಾರ ಆಗ್ತಾನೆ. ಅಪ್ರಾಪ್ತ ಅವನಿರ್ತಾನಲ್ಲ ಅವನು ಹೊಣೆಗಾರ ಆಗಲ್ಲ. ಪ್ರತಿಫಲ ಗೊತ್ತಲ್ಲ, ಪ್ರತಿಫಲ ಇಲ್ಲಿ ಜಾಮೀನ್ದಾರ ಮತ್ತು ಸಾಲಿಗ ಅಂದ್ರೆ ಸಾಲಗಾರ ಅಲ್ಲ, ಬ್ಯಾಂಕ್ ಸ್ವಲ್ಪ ಕನ್ನಡ ವರ್ಡ್ ಡಿಫ್ರೆಂಟ್ ಇರುತ್ತೆ, ಕೇರ್ಫುಲ್ ಆಗಿರ್ಬೇಕು. 127 ಏನ್ ಹೇಳುತ್ತೆ, ಅದೇ ಇದ್ರ ಬಗ್ಗೆ ಹೇಳುತ್ತೆ, ಪ್ರತಿಫಲದ ಬಗ್ಗೆ ಹೇಳುತ್ತೆ. ನೆಕ್ಸ್ಟ್ 142 ಇದು ಪ್ರಾಬ್ಲಮ್ ಎಲ್ಲ ಬರುತ್ತೆ. 142 ಏನ್ ಹೇಳುತ್ತೆ, ಸಾಲಿಗ ಮತ್ತು ತಿಳುವಳಿಕೆಯನ್ನು ಜಾಮೀನ್ದಾರನ ಅತ್ಯವಶ್ಯಕ ಭಾಗದ ತಪ್ಪು ಗ್ರಹಿಕೆ ಕಲ್ಪಿಸಿ ಜಾಮೀನು ಪಡೆದಿದ್ದರೆ ಆ ಈಗ ಜಾಮೀನ್ದಾರಿಗೆ ಏನೋ ಸುಳ್ಳು ಹೇಳ್ಬಿಟ್ಟು ಏನೇನೋ ಮೋಸ ಮಾಡ್ಬಿಟ್ಟು ಇವನೇನೋ ಬಿಲ್ಡಿಂಗ್ ಇದು ಮನೆ ಕಟ್ತಾನೆ ಅಂತ ಲೋನ್ ಕೊಡೋದು, ಬಟ್ ಅವನು ಮನೆ ಕಟ್ಟಲ್ಲ, ಅವನಿಗೆ ಲೋನ್ನೇ ಕೊಟ್ಟಿಲ್ಲ. ನೋಡಿ, ಇವಾಗ ಯಾರೊಬ್ಬ ಇರ್ತಾನೆ ಎಮ್ಮು ಏನೋ ಇರ್ತಾನೆ, ಇವನ್ನ ಮೋಸ ಇವನ್ಗೇನೋ ತೊಂದರೆ ಕೊಡ್ಬೇಕು ಎಮ್ಮನ್ಗೆ ಅನ್ಬಿಟ್ಟು ಇವನ ಹತ್ರ ಹೋಗ್ಬಿಟ್ಟು ನಾನು ಜಾಮೀನ್ ಕೊಡ್ತೀನಿ, ಇವ್ನ ಕರ್ಕೊಂಡ್ ಬರ್ತೀನಿ ಅಂತ ಎಮ್ಮನ್ನ ಕರ್ಕೊಂಡು ಹೋಗ್ಬಿಡೋದು. ಇವನೇನೋ ಎಮ್ಮು ಒಳ್ಳೆಯವನು, ಓಕೆ ಏನೋ ಹೆಲ್ಪ್ ಮಾಡೋಣ ಅಂತ ಬಂದು ಇವ್ನು ಜಾಮೀನ್ ಸೈನ್ ಮಾಡ್ಬಿಡ್ತಾನೆ. ಇವನಿಗೆ ಮನೆ ಕಟ್ಟೋಕೆ ಏನಕ್ಕೂ ಕೊಡ್ತಾರೆ, ಬಟ್ ಇವ್ರಿಬ್ರು ದೊಡ್ಡ ಫ್ರಾಡ್ ಮಾಡ್ಬಿಡ್ತಾರೆ. ಇದು ಇವ್ನು ಏನ್ಗೆ ದುಡ್ಡೇ ಕೊಟ್ಟಿಲ್ಲ, ಆರು ದುಡ್ಡು ಕೊಟ್ಟಿದ್ದೀನಿ ಅಂತ ಏನು ಅಗ್ರಿಮೆಂಟ್ ಜೊತೆ ಅಗ್ರಿಮೆಂಟ್ ಮಾಡ್ಕೊಳ್ತಾನೆ. ಅದಕ್ಕೆ ಇವನ ಹತ್ರ ಹತ್ರ ಸೈನ್ ಮಾಡ್ಸ್ಕೊಳ್ತಾನೆ. ದುಡ್ಡೇ ಕೊಟ್ಟಿಲ್ಲ, ಆರು ದುಡ್ಡು ಕೊಟ್ಟಿದ್ದೀನಿ 1 ಕೋಟಿ ಅಂತ ಸೈನ್ ಮಾಡ್ಕೊಳ್ತಾರೆ. ಏನು ಕೊಟ್ಟಿಲ್ಲ ನೀನ್ ಕೊಡು ಅಂತ ಮೇಲೆ ಏನು ಬಂದ್ಬಿಟ್ಟು ಕೇಸ್ ಹಾಕತಾನೆ. ಅವಾಗ ಗೊತ್ತಾಗುತ್ತೆ ಎನ್ಗೆ ದುಡ್ಡೇ ಕೊಟ್ಟಿಲ್ಲ, ಇವ್ರಿಬ್ರು ನನ್ನ ಸಿಗಿಸ್ಬೇಕು ಅಂತ ಮಾಡೋರೆ ಅಂತ. ಅವಾಗ ಎಮ್ಮು ಬಚಾವ್ ಆಗ್ತಾನೆ, ಅಷ್ಟೇ, ಇನ್ನೇನಿಲ್ಲ. ಇದ್ರಲ್ಲಿ ತಪ್ಪು ಗ್ರಹಿಕೆ ಮಾಡೋದು, ಈ ತರ ಎಲ್ಲ ಸುಳ್ಳು ಹೇಳೆಲ್ಲ ಮಾಡಂಗಿಲ್ಲ. ಘಟನೆ ಮುಚ್ಚಿಡೋದು, ಗೊತ್ತಿದ್ರು ಹೇಳ್ದೆ ಇರೋದು, ಅವನು ದೊಡ್ಡ ಫ್ರಾಡು ಅಂತ ಆತರ ಮಾಡಿದ್ರೆ ಅವನ ಜಾಮೀನು ಇದಾಗುತ್ತೆ. ಮೊದಲು ನೌಕರನೊಬ್ಬ ಮೊದಲೇ ಹಣ ಲಪ್ಟಾಯಿಸಿ ಏನೋ ತೊಂದರೆ ಕೊಟ್ಟಿರ್ತಾನೆ, ಮಾಲೀಕನು ಈ ವಿಚಾರವನ್ನು ಮುಚ್ಚಿಟ್ಟು ಆತನ ಬಗ್ಗೆ ಜಾಮೀನುದಾರನಿಂದ ಜಾಮೀನು ಪಡೆದ. ಈಗ ಅವನು ಸರಿ ಇಲ್ಲ, ಒಬ್ಬ ನೌಕರ ಗೊತ್ತಿರ್ತದೆ, ಆದ್ರೂ ಇನ್ನೊಬ್ಬನ ಹತ್ರ ಜಾಮೀನ್ದಾರನ ಹತ್ರ ಜಾಮೀನ್ ತಗೊಳ್ತದೆ ಅವನ ಪರವಾಗಿ. ಆತರ ಎಲ್ಲ ಮಾಡಂಗಿಲ್ಲ, ಹೇಳ್ಬೇಕು ಇವ್ನು ದೊಡ್ಡ ಕಳ್ಳ ಇವನು ಅಂತ ಹೇಳ್ಬಿಟ್ಟು ತಗೋಬಹುದು. ಲಕ್ಕಿತ ಮತ್ತು ಇದೆಲ್ಲ ಗೊತ್ತಿಲ್ಲ. ಮೂಲಭೂತ ಒಪ್ಪಂದ ಎಲ್ಲಾ ಅಂಶಗಳು ಇದು ಇದೆಯಲ್ಲ, ಇದು ತುಂಬಾ ಇಂಪಾರ್ಟೆಂಟ್. ಕಾಂಟ್ರಾಕ್ಟ್ ಸೆಕ್ಷನ್ 10 ಇದೆಯಲ್ಲ, ಇದು ಎಲ್ಲಾ ಕ್ವಶನ್ಗೂ ಬರಿಬೇಕು. ಮೂಲಭೂತ ಒಪ್ಪಂದ ಎಲ್ಲಾ ಅಂಶಗಳು ಇರಬೇಕು, ಸೆಕ್ಷನ್ 10 ಅಂತ ಎಲ್ಲದಕ್ಕೂ ಬರಿಬೇಕು, ಎಲ್ಲಾ ಕ್ವಶನ್ಸ್ಗೂ. ಇದು ವೆರಿ ಕಾಮನ್ ಡೈಲಾಗ್ ಎಲ್ಲಾ ಕ್ವಶನ್ಸ್ಗೂ. ಇದು ಕಾಂಟ್ರಾಕ್ಟ್ ಬಂತಲ್ಲ ಮೊದಲನೇ ಕ್ವಶನ್, ಅದನ್ನ ಎಲ್ಲದಕ್ಕೂ ಬರಿಬೇಕು ಅಷ್ಟೇ. ಅಂದ್ರೆ ಏನಿದು ಸಮ್ಮತಿ ಇರ್ಬೇಕು, ಕಾನೂನುಬದ್ಧವಾಗಿರ್ಬೇಕು. ಆಮೇಲೆ ಕೊಲೆ ಮಾಡೋದಕ್ಕೆಲ್ಲ ಜಾಮೀನು ಕೊಡೋದಲ್ಲ, ಸಮ್ಮತಿ ಇರ್ಬೇಕು. ಜಾಮೀನ್ದಾರನ ಹತ್ರ ಫೋರ್ಸ್ಫುಲ್ ಆಗಿ ಅವನಿಗೆ ಗನ್ ಇಟ್ಕೊಂಡು ಜಾಮೀನು ಕೊಡೋ ಹತ್ರ ಎಲ್ಲ ಮಾಡಿದ್ರೆ ಅದು ಇನ್ವ್ಯಾಲಿಡ್ ಆಗ್ಬಿಡುತ್ತೆ. ಅಂದ್ರೆ ಹುಚ್ಚ ಇರ್ತಾನೆ, ಯಾರು ಕುಡುಕರಿಂದ ಜಾಮೀನ್ ತಗೊಂಡ್ರೆ ಅದು ಸರಿ ಇಲ್ಲ. ತಲೆಗೆ ಬಂದೂಕಿಟ್ಟು ಸೈನ್ ಹಾಕು ಅಂದ್ರೆಲ್ಲ ಅದು ಜಾಮೀನು ಗ್ಯಾರಂಟಿ ಆಗಲ್ಲ. 20 ವರ್ಷ ಆರೋಗ್ಯ ಹುಡುಕ ತನ್ನ ಇಚ್ಛೆಯಂತೆ ಬಂದು ಸೈನ್ ಹಾಕಿದ್ರೆ, ಎಕ್ಸಾಂಪಲ್ ಇದು, ಅವಾಗ ವ್ಯಾಲಿಡ್ ಆಗುತ್ತೆ ಅಷ್ಟೇ. ಇನ್ನು 4th ಕ್ವಶನ್ ಏನಿರುತ್ತೆ, ಖಾತರಿ ಮತ್ತು ಖಾತರಿಕರ ಎಂದರೇನು, ಮುಖ್ಯ ಸಾಲಗಾರ ಮತ್ತು ಸಹ ಜಾಮೀನುದಾರ. ಇದು ಕ್ವಶನ್ ಬರುತ್ತೆ, ತುಂಬಾ ಸಲ ಬಂದಿದೆ ನೋಡಿ. ಈಗ ಇವನು ಬ್ಯಾಂಕ್, ಇವನು ಯಾರ್ದು ಮನು ಅಂತ, ಇದು ಯಾರು, ಇವನು ನಾಗೇಶ್. ಓಕೆ, ಇವನ ಹತ್ರ ಲೋನ್ ಕೇಳಕ್ ಹೋದ, ಬ್ಯಾಂಕ್ ಹೇಳ್ತು ನಂಗೆ ಜಾಮೀನ್ದಾರ ಬೇಕು ಅಂತ. ಎನ್ ಹತ್ರ ಅಷ್ಟು ಆಸ್ತಿ ಇಲ್ಲ, ಅದಕ್ಕೆ ಇನ್ನೊಬ್ಬ ಕರ್ಕ ಬರ್ತಾರೆ ಪಿ ಅಂತ, ಇನ್ನೊಬ್ಬ ಕರ್ಕ ಬರ್ತಾರೆ ಎಲ್ ಅಂತ. ಸೊ ಇವ್ರು 3 ಜನನು ಸೇರ್ಕೊಂಡು ಜಾಮೀನು ಕೊಡ್ತಾರೆ. ಇವ್ರು 3 ಜನ ಕನ್ವಿನ್ಸ್ ಮಾಡಿ ಜಾಮೀನು ಕೊಡಿಸ್ತಾನೆ. ಸೊ ಇವ್ರನ್ನೇ ಸಹ ಜಾಮೀನ್ದಾರ ಅಂತ ಹೇಳ್ತಾರೆ. ಓಕೆ, ಹೇಳ್ತಾನೆ ಪಿ ಎಲ್ಲೂ ಸೈನ್ ಹಾಕಿದ್ರೆ ನಾನು ಸೈನ್ ಹಾಕ್ತೀನಿ ಅಂತ ಅಗ್ರಿಮೆಂಟ್ ಬರ್ದಿರ್ತಾರೆ. ಅವಾಗ ಇವರಿಬ್ರು ಸೈನ್ ಎಲ್ಲೂ ಪಿ ಕೂಡ ಸೈನ್ ಮಾಡ್ಬೇಕು, ಅವಾಗ ಮಾತ್ರ ವ್ಯಾಲಿಡ್ ಆಗುತ್ತೆ, ಇಲ್ಲಾಂದ್ರೆ ವ್ಯಾಲಿಡ್ ಆಗಲ್ಲ. ಗೊತ್ತಾಯ್ತಾ? ಇವ್ನು ಸೈನ್ ಆತರ ಎಲ್ಲ ಇದ್ದಾಗ ಮಾಡ್ಬೇಕು. ಮತ್ತೆ ಇನ್ನೊಂದೇನಂದ್ರೆ, ಈಗ ಎನ್ನು ದುಡ್ಡು ಕೊಡ್ತಾ ಇದ್ರೆ ಇದು ಬ್ಯಾಂಕ್ ಇದೆಯಲ್ಲ, ಇದು ಕೇರ್ಫುಲ್ ಆಗಿರಿ. ಈಗ 3 ಜನನು ಸೈನ್ ಹಾಕಿದ್ದಾರೆ ಅಂತ ಅನ್ಕೊಳ್ಳಿ ಜಾಮೀನ್ದಾರ್ಗೆ. ಇವನು ಸಾಲ ತಗೊಂಡು, ಓಕೆನಾ, ಇವನು ಇವನು ಸಾಲ ತಗೊಂಡಿದ್ದು ಬ್ಯಾಂಕ್. ಈಗ ಎನ್ ಹತ್ರ ಆಸ್ತಿ ಇದೆ ಚೆನ್ನಾಗಿ, ಈ LP ಹತ್ರ ಆಸ್ತಿ ಇದೆಯಾ, ಈ ಸಲ ಅವನ ಹತ್ರನೇ ಇದೆ. ಈಗ ಬ್ಯಾಂಕ್ ಬೇಕಿದ್ರೆ ಎನ್ ಹತ್ರನೇ ಎಲ್ಲಾನು ವಸೂಲಿ ಮಾಡ್ಬೋದು, ಬೇಕಿದ್ರೆ ಎಲ್ಲಾ ಅಮೌಂಟ್ ಎನ್ ಹತ್ರ ವಸೂಲಿ ಮಾಡ್ಬೋದು, LP ನ ಬಿಟ್ಬಿಡ್ಬೋದು. ಬ್ಯಾಂಕ್ ಚಾಯ್ಸ್ ಫುಲ್ ಸಾಲ ಅದನ್ನೆಲ್ಲ ತುಂಬಾ ಕೇಸ್ಫುಲ್ ನಡೆದು ಹೋಗ್ಬಿಟ್ಟಿದೆ. ಓಕೆ, ಬಾಕಿ ಇವನ ಹತ್ರ ವಸೂಲಿ ಮಾಡ್ಬೇಕು, LNP ಹತ್ರ ವಸೂಲಿ ಮಾಡ್ಬೇಕು. ಆಯ್ತಾ? ವಸೂಲಿ ಮಾಡ್ಕೊಂಡು ಹಕ್ಕು ಇರುತ್ತೆ, ಎಮ್ ಮತ್ತೆ LP ಹತ್ರ ವಸೂಲಿ ಮಾಡ್ಕೋಬೇಕು. ಎಲ್ಲಾನು ಕಟ್ಬಿಟ್ಟಿದ್ರೆ ಈ ತರ ಎಲ್ಲ ಇದಿದೆ, ಕೇಸ್ ಲಾಗಳು ಎಲ್ಲ ಇದಕ್ಕೆ. ಕೇಸ್ ಲಾ ಅಂದ್ರೆ ತೀರ್ಪುಗಳೆಲ್ಲ ಬಂದಿದೆ. ಸೊ ಕೇರ್ಫುಲ್ ಆಗಿರ್ಬೇಕು ಬ್ಯಾಂಕ್ ಗ್ಯಾರಂಟಿ ಕೊಡ್ಬೇಕಾದ್ರೆ. ಮತ್ತೆ ಇನ್ನೇನಿದೆ ಕಾನ್ಸೆಪ್ಟ್, ಇಷ್ಟೇನ, ಇನ್ನೇನಿಲ್ಲ. ಮತ್ತೆ LP ಯೂಶುವಲಿ ಇವರೆಲ್ಲ ಸಮಾನವಾಗಿ ಇರ್ತದೆ, ಜವಾಬ್ದಾರಿ 3 ಜನದ್ದು ಸಮಾನಾಗಿ ಇರುತ್ತೆ. ಆದ್ರೆ ಬ್ಯಾಂಕ್ ಒಬ್ಬನ ಹತ್ರ ರಿಕವರಿ ಮಾಡಿ ಅವನು ಬೇರೆ ಹತ್ರ ರಿಕವರಿ ಮಾಡ್ಕೋಬಹುದು. ಸೊ ಇವೆಲ್ಲ ತುಂಬಾ ಸ್ಟ್ರಿಕ್ಟ್, ತುಂಬಾ ಕೇರ್ಫುಲ್ ಆಗಿರ್ಬೇಕು ಸೈನ್ ಮಾಡ್ಬೇಕಾದ್ರೆ. ಒಬ್ಬ ಜಾಮೀನುದಾರನ ಮುಕ್ತ, ಈಗ ಬ್ಯಾಂಕ್ ಹೇಳುತ್ತೆ
ಎಲ್ಲ ಹೇಳುತ್ತೆ, ಓಕೆ ಆಯ್ತು ಬಿಡಪ್ಪ, ನಿಮ್ ಆಸ್ತಿ ಎಲ್ಲ ಇದು ಆಸ್ತಿನೆಲ್ಲ ಅದು ಗೊತ್ತಲ್ಲ, ಮೋರ್ಟ್ಗೇಜ್ ಮಾಡಿರುತ್ತೆ, ನಿಮ್ಮ ಮನೆಯಲ್ಲ ಅಡ ಇಟ್ಟಿರುವಂತ ಡಾಕ್ಯುಮೆಂಟ್ ಎಲ್ಲ ಇಸ್ಕೊಂಡಿರುತ್ತೆ. ಎಲ್ಲೂ ಕೇಳ್ಕೊಳ್ತಾನೆ, ಸರ್ ಅದು ಕೊಡಿ ನಂಗೆ ಡಾಕ್ಯುಮೆಂಟ್, ನಂಗೆ ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತ ನನ್ನ ಬಿಟ್ಬಿಡಿ ಅಂತ ಹೇಳ್ತಾನೆ. ಅದಕ್ಕೆ ಬ್ಯಾಂಕು ಓಕೆ ಆಯ್ತು ಬಿಡಪ್ಪ ಹೋಗು ಅಂತ ಬಿಟ್ಬಿಡುತ್ತೆ. ಅವ್ನು ಎಲ್ಲನ್ನ ಬಿಟ್ಬಿಡ ತಕ್ಷಣ ಬ್ಯಾಂಕು P&N ಇದಾರಲ್ಲ, ಇವ್ರು ಎಸ್ಕೇಪ್ ಆಗಲ್ಲ. ಇವರು ಫುಲ್ ಜವಾಬ್ದಾರಿ ಬರುತ್ತೆ, ಫುಲ್ ಅಮೌಂಟ್ ಇವರೇ ಪೇ ಮಾಡ್ಬೇಕಾಗುತ್ತೆ. 30,000 ಇಸ್ಕೊಂಡಿದ್ರೆ 10,000 ಕಟ್ಟೋಣ ಅಂತ ಅನ್ಕೊಂಡಿದ್ರು ಇವ್ರು 3 ಜನ. ಎಲ್ಲ ಬ್ಯಾಂಕು ಆಯ್ತು ಹೋಗಿ ವಾಪಸ್ ಹೊಂಟೋಗು, ಆಯ್ತು ಡಾಕ್ಯುಮೆಂಟ್ ತಗೊಂಡೋಗು ಅಂತ ಬಿಡ್ಬೋದು. ಬ್ಯಾಂಕ್ ಅಷ್ಟು ಪವರ್ ಇದೆ. P&Lಗೆ ಆಗ 15,000 ಕಟ್ಟಬೇಕು ಇವರು, ಎನ್ ತೀರಿಸ್ತಾ ಇದ್ರೆ. ಈ ತರ ಎಲ್ಲ ರೂಲ್ಸ್ ಇದೆ, ಕೇರ್ಫುಲ್ ಆಗಿರ್ಬೇಕು. ಮತ್ತೆ 15 ರೂಪಾಯಿ ತೀರಿಸ್ಬಿಟ್ಟು P&N ಹೋಗ್ಬಿಟ್ಟು 5 ರೂಪಾಯಿನ ಇವನ ಹತ್ರ ಎಲ್ಲತ್ರ ಕಲೆಕ್ಟ್ ಮಾಡ್ಕೊಳ್ಬೇಕು, ಗೊತ್ತಾ? ಈ ತರ ಎಲ್ಲ ಇದೆ. ಸೊ ಅಷ್ಟೇ ಆನ್ಸರ್. ಇದಕ್ಕೆ ಏನೇನಿಲ್ಲ. ಜಾಮೀನುದಾರಿಕೆ, ಸಾಲಗಾರಿಕೆ, ಮುಖ್ಯ ಸಾಲಿಗಾರ, ಸಾಲಿಗ ಮತ್ತೆ ಮುಖ್ಯ ಸಾಲಿಗಾರ, ಇದೆಲ್ಲ ಜಾಮೀನು 3 ಕರಾರ್ ಇರುತ್ತೆ. ಇದೆಲ್ಲ ಇನ್ನೇನು ಸಪರೇಟ್ ಆಗೇನಿಲ್ಲ. ಮುಚ್ಚಿಡಬಾರ್ದು, ಇದೆಲ್ಲ ಕೇಸ್ ಲಾಗಳು. ಸ್ವಾನ್ ಹೇಳಿದ್ನಲ್ಲ, ಸ್ವಾನ್ ಪ್ರಜಿತ್ ಲಂಡನ್ ಕೇಸ್ ಲಾಗಳಿದಾವೆ. ವಿರುದ್ಧ ಜಾಮೀನುದಾರ ಏನೇನು ಹಕ್ಕುಗಳಿದೆ ಅಂತ. ಮುಖ್ಯ ಸಾಲಗಾರರ ಬಗ್ಗೆ ಕೇಸ್ ಹಾಕಬಹುದು, ಅದೆಲ್ಲ ಕಾಮನ್ ಗೊತ್ತಿದೆಯಲ್ಲ. ಏನ್ ಹಕ್ಕು ಅಂತಂದ್ರೆ ಇದು ಸಿಂಪಲ್ ಇಂಪಾರ್ಟೆಂಟ್. ಈಗ ಬ್ಯಾಂಕ್ ಇದೆ, ಇದು ಬ್ಯಾಂಕು, ಇದು ಇದು ಎನ್ನು. ಓಕೆ, ಎನ್ನನ್ನು ಜಾಮೀನ್ದಾರ ಈ ಬ್ಯಾಂಕ್ ಸಾಲನ ತೀರಿಸ್ಬಿಟ್ಟ. ಆಗ ಬ್ಯಾಂಕ್ ಹತ್ರ ಇರುತ್ತಲ್ಲ ಪತ್ರಗಳು, ಅವನ್ನೆಲ್ಲ ಇವನು ಎನ್ನನ್ನು ಇಸ್ಕೋಬಹುದು. ಓಕೆನಾ? ಇವನು ಎಂ ಪರವಾಗಿದ್ವಲ್ಲ ಡಾಕ್ಯುಮೆಂಟ್, ಎಮ್ದು ಮನೆ ಏನಾರು ಅಡ ಇಟ್ಟಿದ್ರೆ ಓಕೆ, ಇವನ್ ಮನೆ ಅರಜ್ ಹಾಕ್ಬಿಟ್ಟು ಎಲ್ಲ ತೀರ್ಸಾಕ್ಬಿಟ್ರು, ಎಮ್ದು ದುಡ್ಡೆಲ್ಲ ಹೊರಟೋಯ್ತು. ಎನ್ನು ಬ್ಯಾಂಕ್ ಹತ್ರ ಹೋಗ್ಬಿಟ್ಟು ಎಮ್ದು ಡಾಕ್ಯುಮೆಂಟ್, ಎಮ್ದು ಮನೆ ಹತ್ರ ಅವನೇನಾರ ಚಿನ್ನ ಇಟ್ಟರೆ ಎಲ್ಲಾನು ಎನ್ನನ್ನು ಇಸ್ಕೋಬಹುದು ಬ್ಯಾಂಕ್ ಹತ್ರ. ಓಕೆ, ಇದು ಅವನ ಪ್ರಕಾರ ಇಸ್ಕೋಬೇಕು. ಇಸ್ಕೊಂಡು ಎಂ ಹತ್ರನು ಬಾಕಿ ದುಡ್ಡನ್ನ ವಸೂಲಿ ಮಾಡ್ಕೋಬಹುದು. ಸೊ ಅದನ್ನು ಈಗ ಎಂ ಹತ್ರ ಬ್ಯಾಂಕ್ ಹತ್ರ ಇಸ್ಕೊಂಡು, ಯಾಕಂದ್ರೆ ಇವನು ಎಲ್ಲ ಸಾಲ ತೀರಿಸ್ತ ಜಾಮೀನ್ದಾರ. ಓಕೆನಾ? ಇವನು ಸಾಲಗಾರ, ಇವನು ಜಾಮೀನ್ದಾರ, ಇದು ಬ್ಯಾಂಕು. ಜಾಮೀನ್ದಾರ ಎಲ್ಲ ಸಾಲ ತೀರಿಸ್ಬಿಟ್ಟ. ಅದಕ್ಕೆ ಅವಾಗ ಇವನು ಬ್ಯಾಂಕ್ ಪ್ಲೇಸ್ ಬರ್ತಾನೆ. ಅದನ್ನೇ ಸಬರ್ಗೇಷನ್ ಅಂತ ಹೇಳೋದು. ಪ್ರತ್ಯಾಸನದ ಹಕ್ಕು ಅಂದ್ರೆ ಅದೇನೆ. ಆಗ ಇವನು ಬ್ಯಾಂಕ್ ಪ್ಲೇಸ್ ಬಂದ್ಬಿಡ್ತಾನೆ. ಇವನು ಆಗ ಸಾಲ ಕೊಟ್ಟುವಂತರ ಆಗ್ತಾನೆ. ಇವನು ಎಮ್ಮನ್ನು ಸಾಲ ಇಸ್ಕೊಂಡವನಾಗ್ತಾನೆ. ಆಗ ಎಮ್ಮನ್ನು ವಿರುದ್ಧ ಕೇಸ್ ಹಾಕೊಂಡು ಇಸ್ಕೊಳ್ತಾನೆ. ಸೊ ಇವನ ಹತ್ರ ಡಾಕ್ಯುಮೆಂಟ್, ಬ್ಯಾಂಕ್ ಅದೆಲ್ಲ ಇಸ್ಕೋಬಹುದು. ಸೊ ಅದನ್ನೇ ಕೋರ್ಟ್ ಹೇಳುತ್ತೆ. ಓಕೆನಾ? ವಿಶೇಷ ರಕ್ಷಣೆ. ಜಾಮೀನುದಾರನ ಸಾಲವನ್ನು ತೀರಿಸುವ ಮೊದಲೇ ಒಂದು ವೇಳೆ ಮುಖ್ಯ ಸಾಲಗಾರನು ತಾನು ದಿವಾಳಿಯಾಗುವ ಉದ್ದೇಶದಿಂದ ಜಾಮೀನುದಾರನ ವಂಚಿಸುವ ಉದ್ದೇಶ ತನ್ನ ಆಸ್ತಿ ಪಾಸ್ತಿನ. ಇನ್ನೊಂದೇನಂದ್ರೆ, ಈಗ ಬ್ಯಾಂಕ್ ಇದು ಬ್ಯಾಂಕ್, ಇದು ಎನ್ನು. ಓಕೆನಾ? ಇವನು ಎನ್ಗೆ ಮೋಸ ಮಾಡ್ಬಿಡೋಣ ಅಂದ್ಬಿಟ್ಟು ಇವನ ಆಸ್ತಿನೇ ಮಾಸ್ಬಿಡೋಣ. ಇವನ್ ಹೋಗ್ಬಿಟ್ಟು ಇವನ ಹತ್ರ ಆಸ್ತಿ ಅಡ ಇಟ್ಟವನ್, ಇವನ ಹತ್ರ ಇಲ್ಲ ಆಸ್ತಿ ಅಡ ಇಟ್ಟಿಲ್ಲ. ಓಕೆ, ಏನೋ ಇದೆ, ಇವನು ಲೋನ್ ಕಟ್ಟಿಲ್ಲ, ಇವನು ಆಸ್ತಿ ಎಲ್ಲ ಮಾರ್ಬಿಡಕ್ ಹೋಗ್ಬಿಡೋದು, ಎಲ್ಲಾನು ಇರೋ ಬರೋದೆಲ್ಲ. ಸೊ ಹೆಂಗಿದ್ರೆ ಬ್ಯಾಂಕ್ ಏನತ್ರ ರಿಕವರಿ ಮಾಡ್ಕೊಡುತ್ತೆ, ಇವನು ಜಾಮೀನ್ದಾರ ಅಲ್ವಾ ಅಂತ. ಆತರ ಮಾಡಕ್ ಹೋದಾಗ ಎನ್ನನ್ನು ಹೋಗ್ಬಿಟ್ಟು ಬ್ಯಾಂಕ್ಗೆ ಲೆಟರ್ ಬರೆದ್ರೆ ಇವ್ರು ಹೋಗ್ಬಿಟ್ಟು ಅದನ್ನ ಸೀಸ್ ಮಾಡ್ಬೋದು, ಮನೇನ ಸೇಲ್ ಮಾಡ್ದಂಗೆ ಎಲ್ಲ ಮಾಡ್ಬೋದು. ಆತರ ಎಲ್ಲ ರಕ್ಷಣೆ ಎಲ್ಲ ಇದೆ. ನ್ಯಾಯಾಲಯಕ್ಕೂ ಮೆಟ್ಟಲು ಏರ್ಬಿಟ್ಟು ಸಾಲಗಾರನ ಆಸ್ತಿನ ಮಾರದೇ ಇರೋ ತರ ತಡೆಯಾಜ್ಞೆಯನ್ನು ಕೂಡ ಕೊಡ್ಬೋದು. ಹೋಗ್ಬಿಟ್ಟು ಕೋರ್ಟಲ್ ಕೇಸ್ ಹಾಕ್ಬಿಟ್ಟು ಆ ತರನು ಮಾಡ್ಬೋದು. ಅದನ್ನೇ ಹೇಳಿದ ವಿಶೇಷ ರಕ್ಷಣೆ ಎಲ್ಲ ಇದೆ ಅಂತ. ಮಮತಾ ಗೋಸಸ್ ಯುನೈಟೆಡ್ ಇಂಡಸ್ಟ್ರಿಯಲ್ ಬ್ಯಾಂಕ್ ಇದರಲ್ಲಿ ಮಾರಕ್ ಹೋಗ್ತಾನೆ. ಅವಾಗ ಮಾರಬಾರ್ದು ಅಂತ ತಡೆಯಾದೆ ತರ್ತಾನೆ. ಹಕ್ಕುದಾರನಾಗಿರ್ತಾನೆ. ಭವಿಷ್ಯದ ಹಾನಿಯನ್ನು ತಡೆಯಬಹುದು. ಜಾಮೀನುದಾರನ ಹಿತಾಸಕ್ತಿಯನ್ನು ಮುಂಚಿತವಾಗಿ ಕಾಪಾಡಲು ಕಾಲಂ 140 ಅಡಿಯಲ್ಲಿ ಅವಕಾಶ ಐತೆ. ನಷ್ಟ ಭರ್ತಿ ಹಕ್ಕು. ಪ್ರತಿಯೊಂದು ಜಾಮೀನುದಾರಿಕೆ ಒಪ್ಪಂದದಲ್ಲಿ ಮುಖ್ಯ ಸಾಲಗಾರನು ಜಾಮೀನುದಾರರಿಗೆ ನಷ್ಟ ಭರ್ತಿ ಮಾಡುವ ಒಂದು ಅವ್ಯಕ್ತ ವಾಗ್ದಾನ. ಅಂದ್ರೆ ಅವ್ಯಕ್ತ ಅಂದ್ರೆ ಆಟೋಮೆಟಿಕ್ ಆಗಿ ಇವನು ಜಾಮೀನ್ದಾರ ಏನಾದ್ರು ಬ್ಯಾಂಕ್ಗೆ ಎಲ್ಲ ಲೋನ್ ತೀರ್ಸಿದ್ರೆ ಇವನ್ಗೆ ಸಾಲ ತೀರಿಸ್ಕೊಡ್ತೀನಿ ಅಂತ ಆಟೋಮೆಟಿಕ್. ಅವ್ಯಕ್ತ ಅಂದ್ರೆ ಹಂಗೆ ಆಟೋಮೆಟಿಕ್ ಬಂದಿರುತ್ತೆ, ಅದು ಕಾನೂನು ಪ್ರಕಾರ ಕೊಡ್ಲೇಬೇಕು ಅಂತ. ಜೊತೆಗೆ ಈಗ ಜಾಮೀನ್ದಾರ ಇರ್ತಾನಲ್ಲ, ಜಾಮೀನ್ದಾರ ಬ್ಯಾಂಕ್ ಲೋನ್ ತೀರಿಸ್ಬಿಟ್ಟ, ಆಮೇಲೆ ಇವನ ಹತ್ರ ವಸೂಲಿ ಮಾಡ್ಕೋಬೇಕಲ್ಲ, ವಸೂಲಿ ಮಾಡಕ್ಕೆ ಕೋರ್ಟ್ ಫೀಸ್ ಎಲ್ಲ ಚಾರ್ಜ್ ಆಗುತ್ತೆ, ಅದನ್ನೆಲ್ಲ ಇವನ ಹತ್ರ ವಸೂಲಿ ಮಾಡ್ಬೋದು. ಓಕೆನಾ? ಇದು ಕೇಸ್ ಎಲ್ಲ ಅದೇ. ಅದ್ರ ಬಗ್ಗೆ ಸಹ ಜಾಮೀನುದಾರ ಅದೇ ಹೇಳುದ್ನಲ್ಲ, ಈಗ ಜಾಮೀನ್ದಾರ ಇವನು ಬ್ಯಾಂಕು, ಇದು ಇದು ಎನ್ನು. ಓಕೆ, ಈ ಬ್ಯಾಂಕು ಈಗ ಒಬ್ಬ ಜಾಮೀನ್ದಾರಲ್ಲ, PL ಅಂತ 3 ಜನ ಜಾಮೀನ್ದಾರ ಇರ್ತಾರಲ್ಲ, ಆಗ ಇವನು ಹೋಗ್ಬಿಟ್ಟು ಇವನ್ ಮೇಲೆ ಕೇಸ್ ಹಾಕಬಹುದು. ಇವನೇನಾರ ಫುಲ್ ಒಬ್ಬನೇ ಜಾಮೀನ್ದಾರನೇ ಎಲ್ಲ ಕಟ್ಟಿದ್ರೆ ಇದು ಸಾಲಗಾರ ಇರ್ತಾನೆ, ಇವನ್ ಮೇಲೆ ಕೇಸ್ ಹಾಕೊಂಡು ರಿಕವರಿ ಮಾಡ್ಕೋಬಹುದು. ಇವನೇ ಎಲ್ಲಾ ತೀರ್ಸ್ಬಿಟ್ಟಿರ್ತಾನೆ ಬ್ಯಾಂಕ್ಗೆ ಎನ್ನನ್ನು. ಅವಾಗ ಈ ಎನ್ನನ್ನು ಎಂ ವಿರುದ್ಧ ಮತ್ತೆ P ವಿರುದ್ಧ L ವಿರುದ್ಧ ಎಲ್ಲ ಕೇಸ್ ಹಾಕೊಂಡು ದುಡ್ಡೆಲ್ಲ ವಸೂಲಿ ಮಾಡ್ಕೋಬಹುದು. ಅಷ್ಟೇ ಆನ್ಸರ್, ಇನ್ನೇನಿಲ್ಲ ಇದರಲ್ಲಿ. ಇಬ್ರು ಎಲ್ಲ ಸಮಾನ ಜಾಮೀನ್ದಾರ ಎಲ್ಲರೂ ಸಮನಾಗಿ ಕೊಡ್ಬೇಕು ಅಂತ ಐತೆ. ವಿಭಿನ್ನ ಮತ್ತು ಸೈನ್ ಹಾಕಿದ್ರೆ ಆಗ ವಿಭಿನ್ನವಾಗಿ. ಈಗ ಎಲ್ಲು ಎನ್ನು P ಇವ್ರು 3 ಜನ ಇರ್ತಾರಲ್ಲ ಜಾಮೀನ್ದಾರ್, ಇವ್ರು 3 ಜನ ಜಾಮೀನ್ದಾರ್ ಆಗಿರ್ತಾರೆ. ಯಾರಿಗೆ? ಎಮ್ಮನ್ಗೆ. ಇದು ಬ್ಯಾಂಕ್. ಅವಾಗ ಇವನು 10,000 ಮಾತ್ರ ಜಾಮೀನು ಕೊಡೋದು, ಅದು 10,000 ಮಾತ್ರ, ಇವನೊಂದು 20,000 ಅಂತ ಹೇಳಿದ್ರೆ ಅದೇ ತರ ಆಗುತ್ತೆ. ಆಮೇಲೆ ಬ್ಯಾಂಕ್ ಅಲ್ಲಿ ಏನಾದ್ರು ಸಾಲ ಒಂದು 6,000 ಇದ್ಬಿಟ್ಟಿದ್ರೆ ಅವಾಗ ಎಲ್ಲಾರು ಏನ್ ಮಾಡ್ಬೇಕು? 2,000 ಕಟ್ಟಬೇಕು. ಓಕೆನಾ? ಏನಾದ್ರೂ 10,000 ಇದ್ರೆ ಅವಾಗ್ಲೂ ಈಕ್ವಲ್ ಆಗಿ ಎಲ್ಲರೂ ಸಮ ಮಾಡ್ಕೋಬೇಕು ಅಂತ ಹೇಳುತ್ತೆ. ಸಾಲಿಗನ ವಿರುದ್ಧದ ಹಕ್ಕುಗಳು. ಸಾಲಿಗನ ಅಂದ್ರೆ ಅದೇ ಇವನ್ ಇರ್ತಾನಲ್ಲ, ಬ್ಯಾಂಕ್ ದುಡ್ಡು ಕೊಟ್ಟವನು, ಅವನ ಹತ್ರ ಭದ್ರತೆ ಏನಾದ್ರು ಇಸ್ಕೋಬಹುದು. ವಜಾ ಒಟ್ಟು ಅಂದ್ರೆ ಇವನು ಬ್ಯಾಂಕ್ ಏನಾದ್ರು ಸಾಲ
ಇವನು ಇರ್ತಾನಲ್ಲ ಆತರ ಸಿಚುವೇಶನ್ ಇರಲ್ಲ ಬಿಡಿ. ಇದು ಬ್ಯಾಂಕ್, ಇವನು ಜಾಮೀನ್ದಾರ. ಓಕೆ, ಇವನು ಸಾಲ ಎಲ್ಲ ತೀರಿಸ್ತಾ. ಇವಂದ ಎಮ್ದು ಆಕ್ಚುಲಿ ಬ್ಯಾಂಕು ಇವಂದ ಮನೆನ ಮಾರ್ತು. ಒಂದ್ ಎಕ್ಸಾಂಪಲ್ ತಗೊಳ್ಳಿ, ಎಮ್ದು ಮನೆ ಮಾರ್ತು, 1 ಕೋಟಿ ಸಾಲ ಇದೆ, 50 ಲಕ್ಷಕ್ಕೆ ಮನೆ ಮಾರ್ತು. ಇನ್ನು ಓಕೆ 50 ಲಕ್ಷ ಬೇಡ, 1.5 ಕೋಟಿಗೆ ಮನೆ ಮಾರ್ತು. ಓಕೆನಾ, 1 ಕೋಟಿ ಸಾಲ ಇತ್ತು, 1.5 ಕೋಟಿಗೆ ಮಾರ್ತು. ಮತ್ತೆ ಮೊದ್ಲೇನೆ ಇವನ್ ಮನೆ ಮಾರಕ್ಕಿಂತ ಮುಂಚೆ ಬ್ಯಾಂಕ್ ಎನ್ ಹತ್ರ 50 ಕೋಟಿ ಇಸ್ಕೊಂಡಿತ್ತು ಸಾಲ, ಇವನ್ ತೀರ್ಸಿದ. ಇನ್ನ 50 ಕೋಟಿ ಬೇಕಿತ್ತಲ್ಲ, ಅದಕ್ಕೆ ಎಮ್ದು ಮನೆನ ಬ್ಯಾಂಕ್ ಮಾರ್ತು. ಅದರಲ್ಲಿ 1.5 ಕೋಟಿ ಬಂತು. ಸಾಲ ಇದ್ದಿದ್ದು 1 ಕೋಟಿ. ಇನ್ನು ಸಿಂಪಲ್ ಆಗಿ ಹೇಳ್ತೀನಿ, ಇದು ಬ್ಯಾಂಕ್, ಇದು ಇದು ಎನ್ನು. ಸಾಲ 1 ಕೋಟಿ ಐತೆ, ಇವನ್ ಹೋಗ್ಬಿಟ್ಟು ಇವನ್ ಹತ್ರ 1 ಕೋಟಿ ಜಾಮೀನ್ದಾರ ಹತ್ರ ದುಡ್ಡಿಲ್ಲ ಅಂದ್ಬಿಟ್ಟು ಎನ್ ಹತ್ರ ವಸೂಲಿ ಮಾಡ್ಕೊಳ್ತಾ 50 ಲಕ್ಷನ. ಓಕೆನಾ, ಇನ್ನ 50 ಲಕ್ಷ ಐತಲ್ಲ, ಅದಕ್ಕೋಸ್ಕರ ಇವನ್ ಮನೆ ಮಾರ್ತು. ಆ ಮನೆ 1.5 ಕೋಟಿ ಇತ್ತು. ಸೊ 1.5 ಕೋಟಿ ಬ್ಯಾಂಕ್ಗೆ ಸೇಲ್ ಮಾಡಿದಾಗ ಸಿಕ್ತು. ಆ 1.5 ಕೋಟಿಲಿ 50 ಲಕ್ಷ ಸಿಕ್ತು. ಇನ್ನ 50 ಲಕ್ಷ ಇದರಲ್ಲಿ ವಜಾ ಮಾಡ್ಕೊಂಡು 50 ಲಕ್ಷ ಮಿಕ್ತು. ಇನ್ನು 1 ಕೋಟಿ ಇದೆ ಅಲ್ವಾ, ಅದರಲ್ಲೇ 50 ಲಕ್ಷ ಇವನು ರಿಕವರಿ ಮಾಡ್ಬೋದು. ಒಟ್ಟಾರೆ ಹೇಳ್ಬೇಕು ಅಂತಂದ್ರೆ, ಜಾಮೀನುದಾರಿಗೆ ಕರಾರಿನಲ್ಲಿ ಜಾಮೀನುದಾರನು ಇತರರ ಋಣವನ್ನು ತನ್ನ ತಲೆಯ ಮೇಲೆ ಎಳೆದುಕೊಳ್ಳುವ ಅತ್ಯಂತ ವಿಶ್ವಾಸಾರ್ಹ ವ್ಯಕ್ತಿಯಾಗಿರುತ್ತಾನೆ. ಕಾನೂನು ಆತನನ್ನು ಅತ್ಯಂತ ನೆಚ್ಚಿಗೆಯ ಸಾಲಗಾರ ಅಂತ ಹೇಳುತ್ತಾ ಎಂದು ಪರಿಣಾಮಕ್ಕೆ ಸ್ವಲ್ಪ ರಕ್ಷಣೆಯನ್ನು ಕೊಟ್ಟಿದೆ. ಇದು ಸಾಲಗಾರ ನೋಡಿ, ಸಹ ಜಾಮೀನ್ದಾರ ಇವೆಲ್ಲ ಸಿಂಪಲ್, ಅದೇ ಹೇಳಲ್ಲ, ಮಲ್ಟಿಪಲ್ ಇವ್ರು ಇರ್ತಾರೆ ಅಷ್ಟೇ. ತುಂಬಾ ಈಸಿ ಕ್ವಶನ್. ನೆಕ್ಸ್ಟ್ 5th ಕ್ವಶನ್ ಏನು, ನಿರಂತರ ಜಾಮೀನು ಅಂತ ಅಂದ್ರೆ, ಇದು ಬ್ಯಾಂಕ್, ಇದು ಇದು ಎನ್ನು. ಓಕೆ, ಇವನು ಎನ್ನನ್ನು ಜಾಮೀನು ಕೊಟ್ಟಿರ್ತಾನೆ. ಈಗ 50,000 ಜಾಮೀನು ಕೊಟ್ಟಿರ್ತಾನೆ. ಯಾರು? ಎನ್ನು ಬ್ಯಾಂಕ್ಗೆ 50,000 ಜಾಮೀನು ಕೊಟ್ಟಿರ್ತೇನೆ, ಇವನ್ಗೆ ಸಾಲ ಕೊಡ್ತಾ ಇರಿ, ಕೇಳ್ದಾಗೆಲ್ಲ ಸಾಲ ಕೊಡ್ತಾರೆ 50,000 ಅಂತ. ಅದನ್ನೇ ಹೇಳ್ತಾರೆ, ಅದನ್ನೇ ನಿರಂತರ ಜಾಮೀನು ಅಂತ ಹೇಳ್ತೇವೆ. ಒಂದ್ಸಲ 5,000 ತಗೋತಾನೆ ಎಮ್ಮನ್ನು, ಇನ್ನೊಂದ್ಸಲ 10,000 ತಗೋತಾನೆ, ಇನ್ನೊಂದ್ಸಲ ಈ ತರ 50,000 ಜಾಮೀನು ಕೊಟ್ಟಿರ್ತಾನೆ. ಅದನ್ನೇ ನಿರಂತರ ಜಾಮೀನು ಅಂತ ಕರೆಯೋದು. ಇವನ್ ಮೆಟೀರಿಯಲ್ ಬೇಕಾದ್ರೆ ತಗೋತಾ ಇರ್ತಾನೆ ಅಷ್ಟೇನೆ. ಅದನ್ನೇ ಇವನ್ ಬೇಕಾದ್ರೆ ಏನ್ ಬೇಕಾದ್ರೆ ಇವನು 10,000 ತಗೊಂಡಿರ್ತಾನೆ. ಯಾರು? ಬ್ಯಾಂಕ್ ಇಂದ 10,000 ತಗೊಂಡಿರ್ತಾನೆ, 50,000 ಕೊಟ್ಟಿದ್ದ ಅನ್ಕೊಳ್ಳಿ, 10,000 ತಗೊಂಡಿರ್ತಾನೆ ಅಲ್ವಾ. ಬೇಕಿದ್ರೆ ಇವನು ಹೋಗ್ಬಿಟ್ಟು ಬ್ಯಾಂಕ್ಗೆ ಹೋಗಿ ಸ್ಟಾಪ್ ಮಾಡಿ ಜಾಮೀನು ಅಂದ್ರೆ ಮುಗೀತು, ನೋಟಿಸ್ ಕೊಟ್ರೆ ಮುಗೀತು. 10,000 ಮಾತ್ರ ಇವನ್ ಜವಾಬ್ದಾರಿ. ಆಲ್ರೆಡಿ ತಗೊಂಡಿರ್ತಾನಲ್ಲ ದುಡ್ಡು, ಅದಕ್ಕೆ ಮಾತ್ರ ಜವಾಬ್ದಾರಿ ಆಗಿರ್ತಾನೆ. ಬಾಕಿ ಏನ್ ಜವಾಬ್ದಾರನ ಆಗಿರೋದಿಲ್ಲ. ಅದನ್ನೇ ನಿರಂತರ ಜಾಮೀನು, ಕಂಟಿನ್ಯೂ ಗ್ಯಾರಂಟಿ ಅಂತ ಕರೀತಾರೆ ಅಷ್ಟೇ. ಇದು ವ್ಯಾಖ್ಯಾನ ಆಯ್ತು. ಇದು ಅಂತ್ಯಗೊಳಿಸೋದು ಹೆಂಗೆ, ನೋಟಿಸ್ ಕೊಟ್ಟು ಏನಾದ್ರು ಇವನು ಗ್ಯಾರಂಟಿ ಇರುತ್ತೆ, ಅವನ ಸತ್ತೋಗ್ಬಿಟ್ರೆ, ಅವಾಗ ಸತ್ತೋಗ್ಬಿಟ್ರೆ ಏನಾಗುತ್ತೆ, ಎಷ್ಟು ಸಾಯೋ ಟೈಮಲ್ಲಿ ಎಷ್ಟಿತ್ತು ಅಷ್ಟೇ ಮಾತ್ರ. ಅದಾದ್ಮೇಲೆ ಏನಾರ ಲೋನ್ ಕೊಟ್ರೆ ಅದಕ್ಕೆ ವ್ಯಾಲಿಡ್ ಇರಲ್ಲ. ಅವನು ಜಾಮೀನ್ದಾರ ಸತ್ತೋಗ್ಬಿಟ್ರೆ ಯಾರು ವಸೂಲಿ ಮಾಡಿ? ಜಾಮೀನ್ದಾರನ ಇವ್ ಲೀಗಲ್ ಆಗಿರ್ತಾರಲ್ಲ ಅವ್ರ ವಸೂಲಿ ಮಾಡ್ತಾರೆ. ಈಗ ನೋಡಿ, ಇವನು ಬ್ಯಾಂಕ್, ಇದು ಇದು ಎನ್ನು. ಓಕೆ, ವೆರಿ ಇಂಪಾರ್ಟೆಂಟ್ ಕೇಸ್ ಲಾ, ತುಂಬಾ ಪ್ರಾಕ್ಟಿಕಲ್ ಆಗಿ ತುಂಬಾ ಇಂಪಾರ್ಟೆಂಟ್, ಹೇಳ್ತೀನಿ ನೋಡ್ಕೊಳ್ಳಿ. ಈಗ ಇವನು ಜಾಮೀನ್ದಾರ, ಓಕೆನಾ, 50 ಲಕ್ಷ ಇವನ್ ಲೋನ್ ಕೊಟ್ಟಿದ್ದ. ಓಕೆ, ಇವನು ಸತ್ತೋಗ್ಬಿಟ್ಟ. ಓಕೆ, ಸತ್ತೋಗ್ಬಿಟ್ಟ. ಈಗ 50 ಲಕ್ಷ ಲೋನ್ ಇವನ ಹತ್ರ ರಿಕವರಿ ಮಾಡ್ತಾರೆ. ಯಾಕೆಂದ್ರೆ ಹತ್ರ ದುಡ್ಡಿಲ್ಲ, ಹತ್ರ ರಿಕವರಿ ಮಾಡ್ತಾರೆ. ಇವ್ರಿಗೆ ಮಕ್ಳು ಇರ್ತಾರಲ್ವಾ, ಆ ಮಕ್ಳು ಆಸ್ತಿ ಮೇಲೂ ಬ್ಯಾಂಕ್ ಅವರು ಕೇಸ್ ಹಾಕೊಂಡು ತಗೋಬಹುದಾ? ಇದು ತುಂಬಾ ಇಂಪಾರ್ಟೆಂಟ್, ಪ್ರಾಕ್ಟಿಕಲ್ ಆಗಿ ಕೇಳ್ತಾರೆ. ಅದನ್ನ ಹೇಳ್ತೀನಿ ನೋಡಿ ಏನಾಗುತ್ತೆ ಅಂತ. ಮಕ್ಳು ಇರ್ತಾರಲ್ಲ, ಇವನು ಅನ್ನೋನು ಸಾಲ ತಗೊಂಡವನು, ಅನ್ನೋನು ಜಾಮೀನು ಕೊಟ್ಟಿದ್ದ, ಅನ್ನೋನು ಸತ್ತೋಗ್ಬಿಟ್ಟವನೀಗ ಯಾರ ವಸೂಲಿ ಮಾಡ್ತಾರೆ? ಆಗ ಇವ್ರ ಮಕ್ಳು ಏನಾದ್ರು ಸ್ವಂತ ಆಸ್ತಿ ಸಂಪಾದನೆ ಮಾಡಿರ್ತಾರ, ಅದ್ರ ಮೇಲೆ ಬ್ಯಾಂಕ್ಗೆ ಇದಿರಲ್ಲ, ರೈಟ್ಸ್ ಇರಲ್ಲ. ಯಾವ್ದ್ರ ಬ್ಯಾಂಕ್ ಮಕ್ಳ ಹತ್ರ ಯಾವಾಗ ವಸೂಲಿ ಮಾಡ್ಬೋದು ಅಂದ್ರೆ, ಎಂದು ಭಾಗ ಇರುತ್ತೆ ನೋಡಿ, ಏನಾದ್ರು ಆಸ್ತಿ ಇದ್ರೆ ಅದನ್ನ ಇವ್ ಮಕ್ಳು ಏನಾದ್ರು ಪಾಲ್ ಮಾಡ್ಕೊಂಡಿದ್ರೆ ಅದನ್ನ ಬ್ಯಾಂಕ್ ಈಸ್ಕೋಬಹುದು. ನಿಮ್ಮ ಫಾದರ್ ಸಾಲ ತಗೊಂಡು ಜಾಮೀನು ಕೊಟ್ಟಿದ್ರೆ ಅದನ್ನ ನಮ್ಮ ಕೊಡಿ ಅಂತ ಈಸ್ಕೊಳ್ಳುತ್ತೆ. ಓಕೆ, ಇನ್ನೊಂದು ಹೇಳ್ತೀನಿ ನೋಡಿ. ಇದು ಬ್ಯಾಂಕು, ಇದು ಇದು ಬ್ಯಾಂಕ್, ಇದು ಓಕೆ, ಈಗ ಸತ್ತೋಗ್ಬಿಟ್ಟಿದ್ದಾನೆ. ಓಕೆ, ಅವ್ರ ಅಪ್ಪ ಇದಾನಲ್ಲ, ಅವ್ರ ಅಪ್ಪಂದು ಆಸ್ತಿ ಇದೆ. ಓಕೆ, ಅವ್ರ ಅಪ್ಪಂದು ಆಸ್ತಿ ಇನ್ನೂ ಡಿವೈಡ್ ಮಾಡಿಲ್ಲ. ಓಕೆ, ಸತ್ತೋಗ್ಬಿಟ್ಟ. ಇವನ್ಗೆ 2 ಮಕ್ಳಿದ್ದಾರೆ. ಆಗ ಈ ಒಂದು ಆಸ್ತಿ ಎಷ್ಟು? 4 ರೂಪಾಯಿ ಇರುತ್ತೆ. ಓಕೆನಾ, ಬೇಡ 3 ರೂಪಾಯಿ ಅಂತ ಸರಿ, 3 ರೂಪಾಯಿ ಇರುತ್ತೆ. ಆ 3 ರೂಪಾಯಿನ ಇವನ್ಗೊಂದ್ ಪಾಲು, ಇವನ್ಗೊಂದ್ ಪಾಲು. ಓಕೆನಾ, ಈ ತರ 3 ಪಾಲು ಮಾಡ್ಕೊಂಡಿದ್ದಾರೆ. ಓಕೆ, ಇವನದು ಒಂದ್ ಪಾಲು 1 ರೂಪಾಯಿ, ಒಂದ್ ರೂಪಾಯಿ, ಇವನ್ ಸತ್ತೋಗ್ಬಿಟ್ಟ. ಆಗ ಈ 1 ರೂಪಾಯಿನ ಇವ್ರು ಏನ್ ಮಾಡ್ತಾರೆ? ಇವನ್ಗೆ 50 ಪೈಸೆ, ಇವನ್ಗೆ 50 ಪೈಸೆ, ಮೀನ್ಸ್ 50 ಪೈಸೆ ಇಸ್ಕೊಳ್ತಾನೆ. ಬ್ಯಾಂಕ್ ಬಂದ್ಬಿಟ್ಟು ಈ 50 ಪೈಸೆ ಮತ್ತೆ 50 ಪೈಸೆ ಮಾತ್ರ ಇಸ್ಕೋಬಹುದು. ಈ 1 ರೂಪಾಯಿ ಫುಲ್ ಇಸ್ಕೊಳಕ್ ಆಗಲ್ಲ. ಅದನ್ನೇ ಹೇಳೋದು, ಎನ್ನ ಭಾಗ ಇರುತ್ತಲ್ಲ ಆ ಭಾಗನ ಮಾತ್ರ ಬ್ಯಾಂಕು ಜಾಮೀನ್ದಾರನ ವಸೂಲಿ ಮಾಡುತ್ತೆ. ಇವನೇನಾರ ಸತ್ತೋಗ್ಬಿಟ್ರೆ. ಓಕೆನಾ, ಈ ಜಾಮೀನ್ದಾರನ ಹೊಣೆಗಾರಿಕೆ ಯಾವಾಗ ಮುಗ್ದೋಗುತ್ತೆ ಅಂತ. ಈ ಜಾಮೀನ್ದಾರ ಇರ್ತಾನಲ್ಲ, ಈ ಬ್ಯಾಂಕು, ಇದು ಇವನು ಜವಾಬ್ದಾರಿ ಯಾವಾಗ ಮುಗ್ದೋಗುತ್ತೆ ಅಂತ. ಏನಾರ ಸಾಲ ಇದು ಇವನು ಬ್ಯಾಂಕ್ ಅಲ್ಲ, ಇವನು ಯಾರೋ ನಿಮ್ಮ ಊರಲ್ಲಿ ದೊಡ್ಡ ಸಾಲ ಕೊಡೋನು. ಓಕೆನಾ, ಇವನು ಎನ್ನು. ಈಗ ಕುಮಾರಸ್ವಾಮಿ ಯಾರೋ ಬಂದು ಅನೌನ್ಸ್ ಮಾಡ್ಬಿಟ್ರು, ಯಾರು ಕೈ ಸಾಲ ತಗೊಂಡಿದ್ರೆ ಅವರೆಲ್ಲ ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ ಅಂತ. ಆ ಟೈಮಲ್ಲಿ ಇವನು ಜಾಮೀನು ಕೊಟ್ಟಿದೆ. ನಿಮ್ಮೂರಲ್ಲಿ ಯಾರೋ ದೊಡ್ಡ ಸಾಲ ಕೊಡೋನ್ಗೆ ಅನ್ನೋನು ಸಾಲ ತಗೊಂಡಿದ್ದ, ಅನ್ನೋನು ಜಾಮೀನು ಕೊಟ್ಟಿದ್ದ. ಓಕೆನಾ, ಇವನ್ಗೆ ಜಾಮೀನು ಕೊಟ್ಟು ಇವನು
ಇವನು ಸೈನ್ ಮಾಡ್ಕೊಂಡಿದ್ದ. ಅವಾಗ ಕಾನೂನಲ್ಲಿ ಏನಾದ್ರು ಡಿಕ್ಲೇರ್ ಮಾಡಿದ್ರೆ ಅವಾಗ ಸಾಲ ಕೊಡೋದೇನ್ ಬೇಕಾಗಿಲ್ಲ, ಕೈ ಸಾಲ ತಗೊಂಡಿರೋದೆಲ್ಲ ಕ್ಯಾನ್ಸಲ್, ಮನ್ನಾ ಆಗೋಯ್ತು, ಯಾರು ಕೊಡ್ಬೇಡಿ ಅಂತೆಲ್ಲ ಒಂದ್ಸಲ ಅನೌನ್ಸ್ ಮಾಡ್ಬಿಟ್ಟಿದ್ರು. ಯಾರು ಕೈ ಸಾಲ ತಗೊಂಡ್ರಿಗೆಲ್ಲ ಏನು ಕೊಡೋದ್ ಬೇಕಾಗಿಲ್ಲ, ಏನಾರು ಕೇಳಿದ್ರೆ ನಾನು ಕೋರ್ಟ್ ಕೇಸ್ ಪೊಲೀಸರ ಕಂಪ್ಲೇಂಟ್ ಕೊಡಿದ್ರು. ಆ ಟೈಮಲ್ಲಿ ಅವಾಗ ಮನ್ನಾ ಆಗ್ಬಿಡುತ್ತೆ. ಆಗ ಜಾಮೀನ್ದಾರನು ಬಿಡುಗಡೆ ಆಗ್ಬಿಡ್ತಾನೆ. ಓಕೆ, ಅದು ಯಾವ್ಯಾವ ತರ ಬಿಡುಗಡೆ ಆಗ್ಬಿಡ್ತಾನೆ ಅಂತ ಈಗ ನಾವು ಓದೋದಕ್ಕೆ ಹೋಗ್ತಾ ಇದೀವಿ. ಯಾವಾಗ ರದ್ದಾಗ್ಬಿಡುತ್ತೆ ಅಂತ. ಅದೇ ಇದು ಹಿಂತೆಗೆದುಕೊಳ್ಳುವಿಕೆ, ಅದೇ ಕಂಟಿನ್ಯೂಟಿ ಇರುತ್ತಲ್ಲ, ಅದೇ ನಿರಂತರ ಜಾಮೀನು. ಈಗ 50,000 ಕೊಡ್ತೀನಿ ಅಂತ ಹೇಳಿರ್ತಾನೆ, ಆ ಟೈಮಲ್ಲಿ 5,000 ಕೊಟ್ಟಿರ್ತಾನೆ, ಬ್ಯಾಂಕ್ 5,000 ಕೊಟ್ಟಿರ್ತದೆ. ಇನ್ನು ಸಡನ್ ಆಗಿ ಹಿಂತೆಗೆದುಕೊಳ್ಬಿಟ್ಟಾಗ ರಿಮೈನಿಂಗ್ ಅಮೌಂಟ್ಗೆ ಅವನು ಇದಾಗಲ್ಲ, ಮರಣ ಹೊತ್ತೋಗ್ಬಿಟ್ಟಾಗ ಮತ್ತೆ ಷರತ್ತು ಬದಲಾವಣೆ. ಈ ಬ್ಯಾಂಕು ಇವನ್ಗೆ ನನ್ಗೆ ಸಾಲ ಕೊಟ್ಟಿರ್ತದೆ, ಏನಕ್ಕೆ, ಮನೆ ಕಟ್ಟಕ್ಕೆ ಅಂತ. ಇವನು ಜಾಮೀನು ಕೊಟ್ಟಿರ್ತಾನೆ. ಇವನು ಚೇಂಜಸ್ ಮಾಡ್ಕೊಳ್ತಾರೆ ಅಗ್ರಿಮೆಂಟ್ ಅಲ್ಲಿ, ಮನೆ ಕಟ್ಟಕ್ಕೆ ಬಿಸ್ನೆಸ್ ಮಾಡಕ್ಕೆ ಅಂತ. ಈ ಜಾಮೀನ್ ಇರ್ತದಲ್ಲ, ಅದು ಜಾಮೀನ್ದಾರ ಎಸ್ಕೇಪ್ ಆಗ್ತಾನಾಗ. ಇವರಿಬ್ರು ಚೇಂಜ್ ಮಾಡ್ಕೊಳಕ್ ಆಗಲ್ಲ. ಅಗ್ರಿಮೆಂಟ್ ಚೇಂಜಸ್ ಮಾಡ್ಕೊಂಡ್ರೆ ಅವಾಗ ಜಾಮೀನ್ದಾರ ಹೊಣೆ ಆಗೋದಿಲ್ಲ, ಆಗ ಜಾಮೀನ್ದಾರ ಎಸ್ಕೇಪ್ ಆಗ್ಬೋದು. ಮುಖ್ಯ ಸಾಲಗಾರನ ಬಿಡುಗಡೆಯಿಂದ ಇವನೇನಾದ್ರೂ ಓಕೆ ನೀನು ಸಾಲ ಕೊಡ್ಬೇಡ ಹೋಗು ಅಂತ ಹೇಳ್ಬಿಟ್ರೆ ಆಗ ಜಾಮೀನ್ದಾರನ ಬಿಡುಗಡೆ ಆಗ್ತಾರೆ. ರಾಜಿ ಸಮಯ ವಿಸ್ತರಣೆ ಬೇರೆ, ತಾಳ್ಮೆನೆ ಬೇರೆ. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್. ಇದಕ್ಕೆ ಸಾಲ ತಗೊಂಡಾಗ ಸಾಲ ತೀರ್ಸಕ್ಕೆ 3 ವರ್ಷ ಕೇಸ್ ಹಾಕ್ಬೇಕು ಅಂತ ಇದೆ, ಓಕೆನಾ. 3 ವರ್ಷದೊಳಗಡೆ ಇವನು ಸಾಲ ಕಟ್ತಿರೋದಲ್ಲ ಬ್ಯಾಂಕ್ಗೆ ಅಂತೇಳಿ, ಆಗ ಇವರು ಬ್ಯಾಂಕ್ ಅವ್ರು ಇವ್ನ ಕೇಸ್ ಹಾಕ್ಬೇಕು ಬೇಗ, ವಿತಿನ್ ಲಿಮಿಟೇಷನ್ ಪೀರಿಯಡ್. ಆ ಟೈಮ್ ಒಳಗಡೆ ಕೇಸ್ ಹಾಕ್ತಾ ಇದ್ರೆ ಆಟೋಮೆಟಿಕ್ ಆಗಿ ಕೇಸ್ ಲಿಮಿಟೇಷನ್ ಮುಗಿದೋಗುತ್ತೆ. ಅವಾಗ ಇವ್ ಜಾಮೀನನ್ನ ಬಿಡುಗಡೆ ಆಗ್ಬಿಡ್ತಾನೆ. ಅದ್ರ ರಾಜಿ ಮಾಡ್ಕೊಂಡಿದ್ರಿಂದ ಇವ್ರು ಕಟ್ಟದ್ ಬೇಡ ಹೋಗು ಅಂತ. ಬಟ್ ಇವನೇನಾದ್ರು ಟೈಮ್ ಕೊಟ್ಟಿದ್ರೆ 1 ವರ್ಷ ಅಲ್ಲೇ ಕಟ್ಟೋದು, ಓಕೆ ಟೈಮ್ ಕೊಡೋಣ ಸ್ವಲ್ಪ ದಿನ, ಅವಾಗ ಇವನು ಎಸ್ಕೇಪ್ ಆಗಲ್ಲ. ಅದನ್ನೇ ಹೇಳುತ್ತೆ 137 ಆದ್ರೆ ನಿಂತಿರೋದು, ಸ್ಟ್ಯಾಂಡಿಂಗ್ ನಿಂತ್ಕೊಂಡು ವೆಯ್ಟ್ ಮಾಡ್ತಾ ಇರೋದು ಟೈಮ್ ಕೊಟ್ಕೊಂಡು. ಅವಾಗ ಇವನು ಎಸ್ಕೇಪ್ ಆಗಲ್ಲ. ಟೈಮ್ ಕೊಟ್ರೆ ಎಸ್ಕೇಪ್ ಆಗಲ್ಲ, ಬಿಯಾಂಡ್ ಲಿಮಿಟೇಷನ್ ಜಾಸ್ತಿ ಟೈಮ್ ಕೊಟ್ಟಾಗ ಇವನು ಜಾಮೀನ್ದಾರ ಎಸ್ಕೇಪ್ ಆಗ್ತಾನೆ ಅಷ್ಟೇ, ಅವನು ಬಿಡುಗಡೆ ಆಗ್ತಾನೆ. ಅದನ್ನೇ ಬರಿಬೇಕಾಗಿರೋದು ನೀವು ಇಲ್ಲಿ ಅಷ್ಟೇ, ಫುಲ್ ಅದೇನೇ ಇರೋದು. ಮಿಕ್ಕ ಸ್ಥಳಗಳ ಬಿಡುಗಡೆ ಸಾಲಿಗನ ಕೃತ್ಯ ಮತ್ತು ಲೋಪದಿಂದ. ಉದಾಹರಣೆಗೆ ಒಂದು ಮನೆ ಕಟ್ಟಲು ಕರಾರಾಗಿತ್ತು, ಒಂದು ಮನೆ ಕಟ್ತೀನಿ ಅಂತ ಹೇಳಿತ್ತು. ಆದ್ರೆ ಮನೆ ಮಾಲೀಕ ಸಾಲಿಗ ಸಿಮೆಂಟ್ ಪೂರೈಸಿದ್ರೆ ಕಾಂಟ್ರಾಕ್ಟರ್ ಕೆಲಸ ಮಾಡಕ್ಕಾಗೋದಿಲ್ಲ, ಆಗ ಕಾಂಟ್ರಾಕ್ಟರ್ ಹೊಣೆ ಆಗೋದಿಲ್ಲ. ಈಗ ಮನೆ ಮಾಲೀಕ ಇರ್ತಾನೆ, ಅವನು ಕಾಂಟ್ರಾಕ್ಟರ್ಗೆ ಹೇಳ್ತಾನೆ ಮನೆ ಕಟ್ಕೊಡು ಅಂತ. ಇವನು ಮಾಲೀಕ, ಓಕೆ, ಜಾಗ ಕೊಟ್ಟಿದ್ದಾನೆ. ಇವನು ಕಾಂಟ್ರಾಕ್ಟರ್, ಇವನು ಗ್ಯಾರಂಟರ್, ಸೂರಿಟಿ ಕೊಟ್ಟಿದ್ದಾನೆ. ಇವನು ಓನರ್ ಕಾಂಟ್ರಾಕ್ಟರ್ ಮೇಲೆ ಗ್ಯಾರಂಟಿ ಇಲ್ಲ. ಅದಕ್ಕೆ ಇವನು ಹೇಳ್ತಾನೆ ಅವನೇರ ಕಟ್ತೀರ ನನಗೆ ಕಾಂಪನ್ಸೇಷನ್ ಕೊಡ್ತೀನಿ, 1 ಲಕ್ಷನ 10 ಲಕ್ಷ ಕೊಡ್ತೀನಿ, ಸೊ ಇವನ್ಗೆ ಕಾಂಟ್ರಾಕ್ಟ್ ಕೊಡು ಅಂತ ಹೇಳ್ತಾನೆ. ಕಾಂಟ್ರಾಕ್ಟರ್ ಇವನು ಮಾಡಿದ್ರೆ ಇವನು ಅಗ್ರಿಮೆಂಟ್ ಇರುತ್ತೆ, ಇವನು ಓಕೆ ತ್ರಿಕೋನ ಕರಾರ್ ಇರುತ್ತೆ, ಇವನು ಗೊತ್ತಿರುತ್ತೆ ತಾನೆ ಇವನು ಕಾಂಟ್ರಾಕ್ಟ್ ಗ್ಯಾರಂಟಿ ಕೊಟ್ಟಿರೋದು. ಸೊ ಇವಾಗ ಇದೇನಂತ ಹೇಳುತ್ತೆ, ಸಾಲಿಗನ ಕೃತ್ಯದಿಂದ ಅಂದ್ರೆ ಓನರ್ ಕೃತ್ಯದಿಂದ ಆದ್ರೂ ಹತ್ರ ಆಗಲ್ಲ. ಇವ್ನಿಗೆ ದುಡ್ಡು ಕೊಟ್ಟಿರ್ತಾನೆ ಮನೆ ಕಟ್ಟೋದಕ್ಕೆ ಅಂತ. ಕಾಂಟ್ರಾಕ್ಟರ್ಗೆ ಸಿಮೆಂಟ್ ಕೊಡ್ಬೇಕು ತಾನೆ, ಇವನು ಓನರ್ ಸಿಮೆಂಟೇ ಕೊಡೋದಿಲ್ಲ ಮನೆ ಕಟ್ಟಕ್ಕೆ. ಸಿಮೆಂಟ್ ಕೊಡ್ತಾ ಇದ್ರೆ ಇವನು ಕಾಂಟ್ರಾಕ್ಟಿಂಗ್ ಮನೆ ಕಟ್ತಾನೆ ಅಲ್ವಾ, ಅವಾಗ ಇವನ್ ತಪ್ಪೋದು, ಓನರ್ ತಪ್ಪು. ಅವಾಗ ಜಾಮೀನ್ದಾರ ಹೊಣೆ ಆಗೋದಿಲ್ಲ. ಮನೆ ಕಟ್ಟೋ ದುಡ್ಡು ಕೊಡು ಅಂತ ಓನರ್ ಹೋಗಿ ಜಾಮೀನ್ದಾರ ಅಂತ ಕೇಳಕ್ಕಾಗಲ್ಲ. ಅದನ್ನೇ ಇಲ್ಲಿ ಹೇಳ್ತಿರೋದು, ಸಾಲಿಗನ ಕೃತ್ಯ ಲೋಪದಿಂದ ಅಂತ. ಕಾನೂನು ಪ್ರಕಾರ ಅದೇ ಹೇಳುದಲ್ಲ, ಸಾಲ ಮನ್ನಾ ಆಗೋಯ್ತು ಅಂತ ಹೇಳ್ಬಿಟ್ರೆ ಆಗ ಹೋಗಿ ಕೇಳಕ್ಕಾಗಲ್ಲ ಅಷ್ಟೇ. ರಾಜಿ ವ್ಯವಸ್ಥೆ ಅದನ್ನ ಹೇಳೋದಲ್ಲ, ರಾಜಿ ಮಾಡ್ಕೊಳ್ಳೋದ್ರಿಂದ ಸಾಲಿಗೆ ಮತ್ತು ಸಾಲಿಗರ ಸೇರಿ ಹೋಗ್ತು ಸಾಲದ ಮೊತ್ತವನ್ನು ಕಡಿತಗೊಳಿಸಿಕೊಳ್ಳೋದು, ಡಿಸ್ಕೌಂಟ್ ಮಾಡಿ ರಾಜ ಇದು ಮೂಲ ಒಡಂಬಡಿಕೆ ಬದಲಾವಣೆ ಆಗಿದ್ದು ಜಾಮೀನ್ದಾರ ಮುಕ್ತನಾಗ್ತಾನೆ. ಏನಾದ್ರು ಅಮೌಂಟ್ ಇರುತ್ತೆ, 1 ಲಕ್ಷ ಲೋನ್ ತಗೊಂಡಿರ್ತಾರೆ, ಅದರಲ್ಲಿ ಓಕೆ 1,50,000 ಮಾಡ್ಬಿಡೋದ ಅಂತ ಕಡಿಮೆ ಮಾಡ್ಕೊಂಡು ರಾಜಿ ಮಾಡ್ಕೊಂಡ್ರೆ ಅವಾಗ ಜಾಮೀನ್ದಾರ ಇದಾಗಲ್ಲ, ಮೀನ್ಸ್ ಹೊಣೆಗಾರ ಆಗೋದಿಲ್ಲ ಆಗ. ಯಾಕೆಂದ್ರೆ ಇದು ಕರಾರಲ್ಲಿ ಅವರು ಇದ್ ಮಾಡಿದ್ದಾರೆ, ಮಾಡಿಫಿಕೇಶನ್ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಜಾಮೀನ್ದಾರನ ಇದಕ್ಕೆ ಸೈನ್ ಮಾಡ್ಬೇಕು, ಅವಾಗ ಮಾತ್ರ ಅದು ಓಕೆ ಆಗುತ್ತೆ. ಜಾಮೀನ್ದಾರ ಗೊತ್ತಿದ್ದನ್ನೇ ರಾಜಿ ಮಾಡ್ಕೊಳ್ಳೋದು ಯಾರು ಮಾಡ್ಕೊಂಡ್ರೆ ಆಗಲ್ಲ. ಅವ್ರ ಅವಧಿ ವಿಸ್ತರಣೆ ಮಾಡಿದ್ರೆ, ನಿಗದಿಪಡಿಸಿದ ಅವಧಿಗಿಂತ ಜಾಸ್ತಿ ವಿಸ್ತರಣೆ ಮಾಡಿದ್ರೆ ಅವಾಗ ಕೂಡ ಜಾಮೀನ್ದಾರ ಎಸ್ಕೇಪ್ ಆಗ್ಬೋದು. ಮೊಕದ್ದಮೆ ಹೂಡದಿರೋದು, ಮೊಕದ್ದಮೆ ಹೂಡ್ತಿಲ್ಲ ಅವ್ನ ಮೇಲ್ಗಡೆ ಬೇಕು ಅಂತ ಮೊಕದ್ದಮೆ ಹಾಕಲ್ಲ ಅಂತಾರೆ, ವಚನ ಕೊಟ್ಟರೆ ಹೂಡೋದಿಲ್ಲ ಎಂದು ಕಾನೂನುಬದ್ಧ ಒಪ್ಪಂದ ಮಾಡ್ಕೊಂಡ್ರೆ ಅವಾಗ ಇವನು ಬ್ಯಾಂಕ್ ಹೇಳ್ತದೆ ಇವನ್ ಮೇಲೆ ನಿನ್ನ ಕೇಸ್ನೇ ಹಾಕಲ್ಲ ಅಂತ ಏನಾರ ಒಪ್ಪಂದ ಮಾಡ್ಕೊಂಡ್ರೆ ಅವಾಗ ಜಾಮೀನ್ದಾರ ಎಸ್ಕೇಪ್ ಆಗ್ತಾನೆ. ಜಾಮೀನುದಾರನ ಪರಿಹಾರೋಪಕ್ಕೆ ಭಂಗ ತಂದಾಗ, ಈಗ ಬ್ಯಾಂಕ್ ಇದೆಯಲ್ಲ, ಬ್ಯಾಂಕು ಈಗ ಇವನು ಸಾಲಿಗಾರ, ಇವನ ಹತ್ರ ಸ್ವಲ್ಪ ಚಿನ್ನ ಇಟ್ಟಿರ್ತಾನೆ 10 ಲಕ್ಷ ರೂಪಾಯಿನ. ಓಕೆ, ಇವನ ಕಟ್ತಾ ಇದ್ರೆ ಇವನು ಜಾಮೀನು ಕಟ್ತೀನಿ ಅಂತ ಹೇಳಿರ್ತಾನೆ. ಇವನು ಕಟ್ಲಿಲ್ಲ, ಅವಾಗ ಇವನ್ ಬ್ಯಾಂಕ್ ಅವ್ರು ಇವನ ಹತ್ರ ವಸೂಲಿ ಮಾಡ್ಬೋದು. 10 ಲಕ್ಷ ಅಲ್ವಾ, 10 ಲಕ್ಷಕ್ಕೆ ಚಿನ್ನ ಇಟ್ಟಿದ ಬಡ್ಡಿ ಎಲ್ಲ ಸೇರಿಸಿಗೆ 15 ಲಕ್ಷ ಆಗೈತೆ. 10 ಲಕ್ಷ ರೂಪಾಯಿ ಇಟ್ಕೊಂಡು ಬಾಕಿ ದುಡ್ಡನ್ನ ಇವನ ಹತ್ರ ವಸೂಲಿ ಮಾಡ್ಬೋದು. ಕರೆಕ್ಟ್ ಅಲ್ವಾ? ಬ್ಯಾಂಕ್ ಚಿನ್ನನ ಕಳೆದಾಕೋಬಿಡ್ತು, ಬ್ಯಾಂಕ್ ಚಿನ್ನ ಕಳೆದಾಕೋಬಿಟ್ಟಿದೆ, ಅವಾಗ ಇದನ್ನ ವಸೂಲಿ ಮಾಡಕ್ಕಾಗಲ್ಲ 10 lakh ನ. ಯಾಕಂದ್ರೆ ಬ್ಯಾಂಕ್ ಮಿಸ್ಟೇಕ್ ಅದು. ಬಾಕಿ ಅಮೌಂಟ್ ಮಾತ್ರ ಇವನ ಹತ್ರ ವಸೂಲಿ ಮಾಡ್ಬೋದು. ಅದನ್ನ ಹೇಳ್ತಾ ಇರೋದು. ಇಲ್ಲ ಎಲ್ಲ 15 ಲಕ್ಷ ವಸೂಲಿ ಮಾಡ್ರೆ ಚಿನ್ನ ಇವನ್ಗೆ ಜಾಮೀನ್ದಾರು ಕೊಡ್ಬೇಕಾಗುತ್ತೆ. ಅದನ್ನ ಇದ್ರಲ್ಲಿ ಕೇಸ್ ಲಾನ್ ಹೇಳೋದು ಅಷ್ಟೇ. ಕ್ವಶನ್ ನೆಕ್ಸ್ಟ್ ಸೆಕೆಂಡ್ ಯೂನಿಟ್ ಬೇಲ್ಮೆಂಟ್ ಅಂದ್ರೆ ಇದೇನಂದ್ರೆ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ನೋಡಿ. ಇದು ನೀವು ಓಕೆ, ಎ ಅನ್ನೋರು ನೀವು, ಬಿ ಅನ್ನೋನು ಐರನ್ ಅಂಗಡಿ
ಇವನು. ಐರನ್ ಅಂಗಡಿಯವನಿಗೆ ನೀವು ಬಟ್ಟೆ ಕೊಡ್ತಾ ಇದೀರಾ, ಇದನ್ನ ಬೇಲರ್ ಅಂತ ಕರೀತೀರಾ. ಸಿಂಪಲ್. OR ಅಂದ್ರೆ ಕೊಡೋನು, ಇದು ಬೇಲಿ. ಈ ಡಬಲ್ ಇ ಬಂದ್ರೆ ಈಸ್ಕೊಂಡವನು. ಐರನ್ಗೆ ಒಂದು ಉದ್ದೇಶಕ್ಕೋಸ್ಕರ ಕೊಡ್ಬೇಕು. ಐರನ್ ಅಂಗಡಿಯವನ್ಗೆ ಐರನ್ ಮಾಡ್ಕೊಡು ಅಂತ ಬಟ್ಟೆ ಕೊಟ್ಟಿರ್ಬೇಕು. ಓಕೆ, ಸುಮ್ನೆ ಕೊಡೋದಲ್ಲ. ಬ್ಯಾಂಕ್ಗೆ ದುಡ್ಡು ಹಾಕ್ತೀರಾ, ಓಕೆನಾ? ಯಾವ ಉದ್ದೇಶಕ್ಕೆ ಹಾಕ್ತೀರಾ? ಸುಮ್ನೆ ಹಾಕ್ತೀರಾ, ಏನು ಉದ್ದೇಶ ಇಲ್ಲ, ಸುಮ್ನೆ ಹಾಕಿರ್ತೀರಾ. ಅದ್ ನಿಮ್ ಇಷ್ಟ ಬಂದಂಗ ಬಳಸ್ಕೊತೀರಾ, ನಿಮ್ ಇಷ್ಟ ಬಂದಂಗ ಏನಾದ್ರು ಪರ್ಚೇಸ್ ಮಾಡ್ತೀರಾ, ಓಕೆನಾ? ಈ ತರ ಬೇರೆ ಬೇರೆ ಉದ್ದೇಶಕ್ಕೋಸ್ಕರ ಮಾಡ್ತಿರ್ತೀರಾ. ಸೊ ಅಲ್ಲಿ ಈ ಬೇಲಿ ಬರಲ್ಲ ಬ್ಯಾಂಕ್ ಜೊತೆ. ಬ್ಯಾಂಕ್ ದುಡ್ಡು ಹಾಕೋದು, ಯಾಕಂದ್ರೆ ನೀವು ಸುಮ್ನೆ ಹಾಕ್ತೀರಿ. ಯಾವ ಉದ್ದೇಶಕ್ಕೋಸ್ಕರ ದುಡ್ಡು ಕೊಡ್ತಾ ಇದೀನಿ ಅಂತೆಲ್ಲ ಹೇಳಲ್ಲ. ಏನಾದ್ರು ನೀವು ಒಂದು ಒಂದು ಇದು ಬರುತ್ತೆ, ಕಸ್ಟಡಿ ಇಟ್ಕೊಳ್ಳಿ, ಇದನ್ನ ನಾನು ಏನೋ ಪ್ಯಾಕೆಟ್ ಕೊಡ್ತಾ ಇದೀನಿ ಇಟ್ಕೊಳ್ಳಿ ವಿಲ್ ಅಂದ್ರೆ ಅದೇ ಫಾರ್ಮ್ ಅಲ್ಲಿ ಅವರು ವಾಪಸ್ ಕೊಡ್ಬೇಕು ಬ್ಯಾಂಕ್ ಅವರು. ನೀವು ಸುಮ್ನೆ ಬ್ಯಾಂಕ್ ದುಡ್ಡು ಹಾಕ್ತಿದ್ರೆ ಏನು ಇದೇ ಇಲ್ದೇನೆ ಅಂತಂದ್ರೆ ಅವಾಗ ಬ್ಯಾಂಕ್ ಬೇಲರ್ ಆಗಲ್ಲ, ಬೇಲಿ ಆಗಲ್ಲ. ಆ ಸಂಬಂಧ ಬ್ಯಾಂಕ್ ಜೊತೆ ಬರಲ್ಲ. ಅವಾಗ ಬರೀ ದುಡ್ಡು ಹಾಕೋದು. ಅದೇ ನೀವು ಐರನ್ ಅಂಗಡಿಯವನಿಗೆ ಐರನ್ ಕೊಡ್ತೀರಾ, ಅವಾಗ ನೀವು ಏನಾಗ್ತೀರಿ, ನೀವು ಬೇಲರ್ ಆಗ್ತೀರಾ. ಕೊಟ್ಟವನು ಈಸ್ಕೊಂಡವನು ಬೇಲಿ ಆಗ್ತಾನೆ. ನೋಡಿ, ಇದ್ರಲ್ಲಿ ಕನ್ನಡದಲ್ಲಿ ಹೇಳ್ಬಿಡ್ತೀನಿ. ನಿಕ್ಷೇಪಕ, ಕನ್ನಡದಲ್ಲಿ ನಿಕ್ಷೇಪಕ ಅಂತ ಕರೀತಾರೆ. ಕ ಅಂದ್ರೆ ಕೊಟ್ಟವನು, ನಿಕ್ಷೇಪಿತ ಅಂತಾರೆ. ತ ಅಂದ್ರೆ ತಗೊಂಡವನು ಅಂತ. ಈ ತರನು ನೀವು ಕಲ್ತ್ಕೋಬಹುದು. ಈ ಪ್ರೋಸೆಸ್ ಇದೆಯಲ್ಲ, ಈ ಪ್ರೋಸೆಸ್ ನ ಸೇರಿಸಿ ಏನಂತಾರೆ ಕನ್ನಡದಲ್ಲಿ ನಿಕ್ಷೇಪಣೆ ಅಂತ ಕರೀತಾರೆ. ಈ ಪ್ರೋಸೆಸ್ ನಿಕ್ಷೇಪಣೆ ಅಂತ ಕರೀತಾರೆ. ಇಂಗ್ಲಿಷ್ ಅಲ್ಲಿ ಬೇಲ್ಮೆಂಟ್ ಅಂತ ಕರೀತಾರೆ. ಈ ಪ್ರೋಸೆಸ್ ಈ ಪ್ರೋಸೆಸ್ ಒಂದು ಹೆಡ್ಲೈನ್ ತರ ಇದು. ಓಕೆ, ಇದಕ್ಕೆ ಸಾಲ ತಗೊಳ್ಳೋದು ಅಂತ ಹೆಸರು ಹೆಡ್ಲೈನ್ ಇಲ್ವಾ? ಅಲ್ಲಿ ಸಾಲಗಾರ, ಸಾಲ ಕೊಡೋನು, ಸಾಲ ತಗೊಳ್ಳೋನು ಅಂತ ಇರ್ತಾರಲ್ವಾ, ಆ ಪ್ರೋಸೆಸ್ಗೆ ಸಾಲದ ಪ್ರೋಸೆಸ್ ಅಂದಾಗ ಇದು ಬೇಲ್ಮೆಂಟ್ ಪ್ರೋಸೆಸ್ ಅಂತ ಕರೀತಾರೆ. ನಿಕ್ಷೇಪಣೆ ಅಂತ ಕರೀತಾರೆ. ಏನಂತ ಹೇಳಿ ನಿಕ್ಷೇಪಣೆ ಇದೆಯಲ್ಲ ಕನ್ನಡದಲ್ಲಿ. ನಿಕ್ಷೇಪಣೆ ಅಂದ್ರೆ ಅದು ನಿಕ್ಷೇಪಣೆ ಐಟಮ್ ನ ನೀವು ಹೇಗೆ ಇದು ಐರನ್ ಅಂಗಡಿಯನ್ನು ಕೊಡ್ತೀರಾ, ಈ ಕೊಡೋದನ್ನ ಕೊಟ್ಟವನ್ಗೆ ನಿಕ್ಷೇಪಕ ಅಂತ ಕರೀತಾರೆ. ಇದಕ್ಕೆ ನಿಕ್ಷೇಪಿತ ಅಂತ ಅಂದ್ರೆ ತಗೊಳ್ಳೋನು ಅಂತ. ಆತರ. ಓಕೆ, ಇಷ್ಟೇ ಆನ್ಸರ್ ಇರೋದು. ನೋಡಿ, ಇನ್ನೊಂದು ಏನಿದೆ ಇದ್ರಲ್ಲಿ ಅಂದ್ರೆ, ನೀವು ಐರನ್ ಅಂಗಡಿ ಕೊಡ್ತೀರಲ್ಲ, ಇದರಲ್ಲಿ ಐರನ್ ಅಂಗಡಿಯನ್ನು ನೀಟಾಗಿ ವಾಪಸ್ ತಂದು ಕೊಡ್ಬೇಕು. ಈಗ ಹೆಂಗ್ ಐರನ್ ಬಟ್ಟೆ ಹೆಂಗ್ ಕೊಟ್ಟಿರ್ತಾ ಅದೇ ತರ ಇವನು ವಾಪಸ್ ಇವನಿಗೆ ಕೊಡ್ಬೇಕು. ಐರನ್ ಮಾಡ್ಬಿಟ್ಟು ಏನ್ ಉದ್ದೇಶ ಕೊಟ್ಟಿದಾರೋ ಆ ಉದ್ದೇಶನ ಮಾಡಿದ್ಮೇಲೆ ಐರನ್ ಅಂಗಡಿಯನ್ನು ವಾಪಸ್ಸು ಬಟ್ಟೆ ಕೊಡ್ಬೇಕು. ಅವನು ಸ್ವಂತವಾಗಿ ಹಾಕಬಾರ್ದು, ಅವನು ಅದನ್ನ ಮಾರ್ಲೂಬಾರ್ದು. ಗೊತ್ತಾಯ್ತಾ? ಐರನ್ ಅಂಗಡಿಯನ್ನು ಐರನ್ ಬಟ್ಟೆಗೆ ದುಡ್ಡು ಕೊಟ್ಟಿಲ್ಲ, ಬಟ್ಟೆನ ಮಾರೋಕ್ಕೂ ಇವ್ನಿಗೆ ಇರಲ್ಲ. ಓಕೆ, ಅದೇ ನೀವು ಶಾಪ್ ಅಲ್ಲಿ ತಗೊಂಡೋಗಿ ಗಿರ್ವಿ ಇಡ್ತೀರಾ ಚಿನ್ನನ, ಅದು ಬೇರೆ ತರ ಆಗುತ್ತೆ. ಇಲ್ಲಿ ಮಾರ್ಬೋದು, ಇದು ಗಿರ್ವಿ, ಸಾಲಕ್ಕೋಸ್ಕರ ಇದು ಗಿರ್ವಿ. ಬಟ್ ಗಿರ್ವಿ ಐಟಮ್ ನ ಚಿನ್ನನ ಮಾರಕ್ಕಿಂತ ಮುಂಚೆ ಒಂದು ನೋಟಿಸ್ ಕೊಟ್ಬಿಟ್ಟು ಆಮೇಲೆ ಮಾರ್ಬೇಕು. ಆತರ ರೂಲ್ಸ್ ಐತೆ. ನಿಕ್ಷೇಪಕ, ನಿಕ್ಷೇಪಿತ, ಬೇಲ್ಮೆಂಟ್ ಇದ್ರಲ್ಲಿ ಇದೆಯಲ್ಲ ಸೆಕೆಂಡ್ ಯೂನಿಟ್, ಇದರಲ್ಲಿ ಇದು ನಿಕ್ಷೇಪಣೆ ಇದೆಯಲ್ಲ ಬೇಲ್ಮೆಂಟ್ ಅಂತ, ಅದರಲ್ಲೇ ಗಿರ್ವಿ ಅದು ಕೂಡ ಇದರಲ್ಲೇ ಬರೋದು. ನಿಕ್ಷೇಪಕ, ನಿಕ್ಷೇಪಣ ಅದು ಒಂದು ಸಬ್ ಪಾಯಿಂಟ್ ಅಷ್ಟೇನೆ. ಸೊ ಬೇಲ್ಮೆಂಟ್ ಅನ್ನೋದು ಗಿರ್ವಿ ಅನ್ನೋದು ಕೂಡ ಇದರಲ್ಲೇ ಬರ್ತದೆ. ನಿಕ್ಷೇಪಣೆ, ನಿಕ್ಷೇಪಿತದಲ್ಲೇ ಅದ್ರಲ್ಲೂ ಅದು ಕೂಡ ಬರುತ್ತೆ. ಅದೊಂದು ಬ್ರಾಂಚ್ ಅಷ್ಟೇ. ಓಕೆನಾ? ಐರನ್ ಅಂಗಡಿಯನ್ನು ಸ್ವಂತ ಆ ಶರ್ಟ್ ನ ಅವನೇ ಹಾಕೊಂಡು ಓಡಾಡೋದು ಆ ತರ ಮಾಡಂಗಿಲ್ಲ, ಮಾರಂಗೂ ಇಲ್ಲ. ಏನಾದ್ರು ನೀವು ದುಡ್ಡ ಶರ್ಟ್ ಐರನ್ ಅಂಗಡಿಯವನ ಹತ್ರ ನೀವೇನೋ ದುಡ್ಡು ಕೊಟ್ಟಿಲ್ಲ ಅಂದ್ರೆ ಐರನ್ ಅಂಗಡಿಯವನಿಗೆ ಆ ಶರ್ಟ್ ನ ಇಟ್ಕೋಬಹುದು ಅಷ್ಟೇ. ಇವನು ಗೊತ್ತಾ, ಕೊಡೋವರಿಗೆ. ಅದ್ ಬಿಟ್ಟು ಅದನ್ನ ಬೇರೆಯವ್ರಿಗೆ ಮಾರಂಗಿಲ್ಲ. ನೀವು ಐರನ್ ಅಂಗಡಿಯವನಿಗೆ ನೀವು ದುಡ್ಡು ಕೊಡೋವರಿಗೆ ಅವ್ನು ಇಟ್ಕೋಬಹುದು. ಅದನ್ನ ಏನಂತಾರೆ, ಧಾರಣಾಧಿಕಾರ ಅಂತ ಕರೀತಾರೆ. ಓಕೆನಾ? ಆಮೇಲೆ ನೀವು ವಾಕ್ ಮಾಡ್ಕೊಂಡು ಹೋಗ್ತಾ ಇರ್ತೀರ, ಆಗ ಇಲ್ಲೊಂದು 10 ರೂಪಾಯಿ ಇದು ಏನೋ ಚಿನ್ನದ ಉಂಗ್ರ ಸಿಕ್ಬಿಡುತ್ತೆ ಅನ್ಕೊಳ್ಳಿ. ಇವಾಗ ನೀವು ನಿಕ್ಷೇಪಿತ ಆಗ್ಬಿಡ್ತೀರಾ. ಓಕೆನಾ? ನಿಮ್ಮ ಹತ್ರ ನಿಮ್ಗೆ ಯಾರು ತಂದು ಕೊಟ್ಟಿಲ್ಲ ಆದ್ರೂ ನೀವು ನಿಕ್ಷೇಪಿತ ಆಗ್ತೀರಾ, ಮೀನ್ಸ್ ಬೇಲಿ ಆಗ್ತೀರಾ. ಈ ಡಬಲ್ ಇ ಬಂದ್ರೆ ತಗೊಂಡವನು ಅಂತ. ಸೊ ಇಲ್ಲಿ ನಿಮ್ಗೆ ದುಡ್ಡು ಕಳೆದು ಹೋದ ಸರಕನ್ನು ಕಂಡು ಹಿಡಿದವನು ಅಂತ ಇರ್ತಾರೆ. ಹಿಡ್ಕೊಂಡ್ಬೇಕಾದ್ರೆ ನಿಮ್ಗೆ ಸಿಕ್ತಲ್ಲ, ಇದು ನಿಮ್ಗೆ ಸಿಕ್ಕಿದ್ರು ನೀವು ಬೇಲಿ ಹಾಕ್ತೀರಾ. ಇದನ್ನ ನೀವು ಅವ್ನಿಗೆ ವಾಪಸ್ ಹುಡುಕ್ಬಿಟ್ಟು ವಾಪಸ್ ಕೊಡ್ಬೇಕು. ಗೊತ್ತಾ? ಇದು ಮತ್ತೆ ನಿಮ್ ಮಾಡಿರೋ ಖರ್ಚಿಗೆಲ್ಲ ನೀವು ಬೇಕಾದ್ರೆ ಅದನ್ನ ಇಟ್ಕೋಬಹುದು. ನೀವು ಮಾಡಿರೋ ಖರ್ಚಿಗೆಲ್ಲ ದುಡ್ಡು ಕೊಡು ಅಂತ ಓನರ್ ಹತ್ರ ಕೇಳ್ಬೋದು. ಯಾಕೆ ಹುಡ್ಕೋದಕ್ಕೆ ಇದಕ್ಕೆಲ್ಲ ಖರ್ಚು ಮಾಡ್ತೀರಾ. ನೀವೊಂದು ನಾಯಿ ಸಿಕ್ಬಿಡುತ್ತೆ, ಆ ನಾಯಿನ ಓನರ್ ಹತ್ರ ತಲುಪಿಸೋದಕ್ಕೆ ಏನಾದ್ರು ತುಂಬಾ ಖರ್ಚಾಗಿರುತ್ತಲ್ಲ, ಆ ದುಡ್ಡನ್ನ ಕೊಡು ಅಂತ ಈಸ್ಕೋಬಹುದು. ಏನಾದ್ರು ಓನರ್ ಬಹುಮಾನ ಏನಾರ ಘೋಷಣೆ ಮಾಡಿದ್ರೆ, ಅದು ನಿಮ್ಗೆ ಗೊತ್ತಾಗಿದ್ರೆ ಬಹುಮಾನ ಘೋಷಣೆ ಮಾಡೋದಂತ, ಆಮೇಲೆ ನೀವು ಇದನ್ನ ಕಂಡಿಡಿದ್ರೆ ಆ ಬಹುಮಾನ ನಾನು ಕೊಡೋವರಿಗೆ ನೀವು ನಾಯಿನ ಇಟ್ಕೋಬಹುದು. ಅದನ್ನ ನಾಯಿಗೆ ಮಾಡಿರೋ ಖರ್ಚೆಲ್ಲ ನೀವು ಇಸ್ಕೋಬಹುದು. ಡಾಗ್ ಸಿಕ್ಕಿರುತ್ತಲ್ಲ ಅದನ್ನೆಲ್ಲ ಇಸ್ಕೋಬಹುದು. ಅದು ಇದು ಕಳೆದ ಹೋದ ಸರಕನ್ನು ಕಂಡು ಹಿಡಿದವನ್ನ ಹಕ್ಕು ಅಂತ ಕರೀತಾರೆ. ಮತ್ತೆ ಏನಾದ್ರು ಅದು ಕೊಳ್ತೋಗಪ್ಪ, ಈಗ ಏನು ಟೊಮೊಟೊ ತರ ಏನೋ ಸಿಕ್ಕಿದ್ರು ಕೊಳ್ತೋಗ್ತಿದೆ, ಆ ಟೈಮಲ್ಲಿ ಬೇಕಾದ್ರೆ ನೀವು ಮಾರ್ಬೋದು. ಅದೇ ಅಷ್ಟೇ ಇರೋದು, ಏನಿಲ್ಲ ಇದರಲ್ಲಿ. ನಮ್ಮ ಮನೆ ವಸ್ತು ರಿಪೇರಿಗಾಗಿ, ರಕ್ಷಣೆಗಾಗಿ ಏನಾದ್ರು ಕೊಟ್ಟಿರ್ತೀವಿ, ಟಿವಿ ರಿಪೇರಿಗೆ ಅಂತ. ಅದನ್ನ ಕೊಟ್ಟ ಮೇಲೆ ಅದನ್ನು ವಾಪಸ್ಸು ಕೊಡ್ಬೇಕು ಅವನು ರಿಪೇರಿ ಮಾಡಾದ್ಮೇಲೆ. ಗೊತ್ತಾ? ಮತ್ತೆ ಇನ್ನೊಂದು ಹೇಳ್ತೀನಿ ನೋಡಿ, ಇದರಲ್ಲಿ ನಿಕ್ಷೇಪಕ, ನಿಕ್ಷೇಪಿತದಲ್ಲಿ ಇದಿರ್ಬೇಕು. ಈಗ ಏನನ್ನು ಬಿ ಅನ್ನೋನ್ಗೆ ಏನು ಫ್ರಿಜ್ ಕೊಡ್ತಾನೆ ರಿಪೇರಿ ಮಾಡುತ್ತೆ, ಇವನು ದುಡ್ಡು ಇಸ್ಕೊಳ್ಳಲ್ಲ, ಅವನು ವಾಪಸ್ ಕೊಟ್ಬಿಡ್ತಾನೆ ಫ್ರಿಜ್ ನ. ಓಕೆ, ಮತ್ತೆ ಇನ್ನೊಂದ್ಸಲ ಫ್ರಿಜ್ ತಗೋ ಬರ್ತಾನೆ, ನೆಕ್ಸ್ಟ್ ಇನ್ನೊಂದ್ಸಲ ರಿಪೇರಿಗೆ ಬತ್ತು ಅಂತ. ಅವಾಗ ಇವನು ಬಿ ಅನ್ನೋನು ದುಡ್ಡನ್ನ ಇಸ್ಕೊಳ್ತಾನೆ, ಇವನ ಹತ್ರ ದುಡ್ಡು ಕೊಡು ಅಂತ. ಹಳೇದನ್ನು ಕೊಡು ಅಂತ ಇಟ್ಕೊಳಕಾಗಲ್ಲ, ಫ್ರಿಜ್ ಹಳೆ ಬಾಕಿನೂ ಕೊಡು ಅಂತ ಇವನು ಇಟ್ಕೊಳಕಾಗಲ್ಲ. ಎಲ್ಲಿ ಇದು ಬಿ ಅನ್ನೋನ ಹತ್ರ ಫ್ರಿಜ್ ಇಲ್ಲ, ಬಟ್ಟೆ ಅಂಗಡಿ ಇರ್ತಾನಲ್ಲ, ಐರನ್ ಅಂಗಡಿ ಅಂತ ಅನ್ಕೊಂಡ್ರೆ ಸರಿ, ಫ್ರಿಜ್ ಅಂಗಡಿ ಈ ಬಟ್ಟೆನ ಇಟ್ಕೊಂಡಿರ್ಬೇಕು, ಇವನು ಕೊಡಬಾರ್ದು. ಬಿ ಅನ್ನೋನು ಒಂದ್ಸಲ ಕೊಟ್ಮೇಲೆ ಮುಗೀತು ಅಲ್ಲಿಗೆ ಅಂತ. ನೆಕ್ಸ್ಟ್ ಟೈಮ್ ಬಟ್ಟೆ ಕೊಟ್ಟಾಗ ಹಳೆ ಬಾಕಿನೂ ಕೊಡು ಅಂತ ಕೇಳೋ ಹಕ್ಕು ಬಿ ಇರಲ್ಲ. ಯಾಕೆ
ಅಂದ್ರೆ ಅದನ್ನೇ ಹೇಳೋದು, ಇದು ನಿರ್ದಿಷ್ಟ ಧಾರಣಾಧಿಕಾರ ಅಂತ ಹೇಳ್ತಾರೆ. ಇದಕ್ಕೆ ಸಾಮಾನ್ಯ ಧಾರಣಾಧಿಕಾರ ಆದ್ರೆ ಹಳೆದನ್ನು ವಸೂಲಿ ಮಾಡಬಹುದು. ನಿರ್ದಿಷ್ಟ ಧಾರಣಾಧಿಕಾರಲ್ಲಿ ಯಾವ ವಸ್ತು ನಿಮ್ಮ ಹತ್ರ ಇರುತ್ತೋ ಅದನ್ನ ಮಾತ್ರ ನೀವು ಇಸ್ಕೋಬಹುದು. ಅದನ್ನೇ ನಿರ್ದಿಷ್ಟ ಧಾರಣಾಧಿಕಾರ ಅಂತ ಕರಿತೀವಿ. ಅಷ್ಟೇ, ಇನ್ನೇನಿದೆ ಇಷ್ಟ. ಸ್ವಾಧೀನ ವರ್ಗಾವಣೆ ನೋಡಿ, ಇದನ್ನ ಹೇಳಿದ್ದು ಈ ಲಕ್ಷಣಗಳು ತುಂಬಾ ಲಕ್ಷಣ ಅಂದ್ರೆ ಈ ನಿಕ್ಷೇಪಣೆ ಆಗ್ಬೇಕು ಅಂದ್ರೆ ಲಕ್ಷಣ ಅಂತ ಇರ್ಬೇಕು. ಇವನ್ ಮಧ್ಯದಲ್ಲಿ ಕರಾರಾಗುತ್ತೆ. ಇವನ್ಗೆ ಒಂದು ವಸ್ತುನ ಕೊಡ್ಬೇಕು, ಗೊತ್ತಾ? ವಸ್ತು ಕೊಟ್ಟಾಗ್ಲೇನೆ ಅದು ಯಾವ್ದೋ ಒಂದು ಉದ್ದೇಶಕ್ಕೋಸ್ಕರ ಅವಾಗ ಮಾತ್ರ ಅದು ಬೇಲ್ಮೆಂಟ್ ಅಂತ ಆಗುತ್ತೆ. ಇನ್ನು ಐಟಮ್ ನಿಮಗೆ ಕೊಟ್ಟೇ ಇಲ್ಲ ಅಂದ್ರೆ ಅದು ಬೇಲ್ಮೆಂಟ್ ಆಗಲ್ಲ. ನೋಡಿ, ಇನ್ನೊಂದು ಹೇಳ್ತೀನಿ. ನೀವು ಹೋಟೆಲ್ಗೆ ಊಟಕ್ಕೆ ಅಂತ ಹೋಗ್ತೀರಾ, ಹೋಟೆಲ್ಗೆ ಊಟಕ್ಕೆ ಅಂತ ಹೋದಾಗ ವೇಟರ್ ಕೊಡಿ ಸರ್ ನಿಮ್ದು ಕೋಟ್ ಇಟ್ಕೊಳ್ತೀನಿ ಅಂತ ಇಸ್ಕೊಳ್ತಾನೆ. ಇಸ್ಕೊಬಿಟ್ಟು ಅವನು ಎಲ್ಲ ಇಟ್ಟಿರ್ತಾನೆ. ಊಟ ಮಾಡಿದ್ಮೇಲೆ ನೀವು ಬಂದ್ ನೋಡ್ರೆ ಕೋಟೆ ಕಳೆದೋಗಿರುತ್ತೆ. ಆಗ ನೀವು ಹೋಟೆಲ್ ಮೇಲೆ ಕೇಸ್ ಹಾಕ್ಬಿಟ್ಟು ಇಸ್ಕೋಬಹುದು. ಯಾಕೆಂದ್ರೆ ನೀವು ವಸ್ತುನ ಅವನಿಗೆ ವರ್ಗಾವಣೆ ಮಾಡಿದ್ದೀರಾ, ಅವನು ಈಸ್ಕೊಂಡಿದ್ದಾನೆ. ಸೊ ಅವನು ಈಸ್ಕೊಂಡವನು ಕೇರ್ಫುಲ್ ಆಗಿ ನೋಡ್ಕೊಳ್ಬೇಕು. ಐರನ್ ಅಂಗಡಿಯನ್ನು ಕೂಡ ಕೇರ್ಫುಲ್ ನೋಡ್ಕೋಬೇಕು. ಒಂದ್ಸಲ ಯಾರು ಇಸ್ಕೊಳ್ತಾನೋ ಅವನು ಕೇರ್ಫುಲ್ ಆಗಿ ನೋಡ್ಕೋಬೇಕು. ಅದು ಅವನ ಜವಾಬ್ದಾರಿ, ಇಸ್ಕೊಂಡಿರೋ ಜವಾಬ್ದಾರಿ ಆಗಿರ್ತದೆ. ಈ ತರ ಎಲ್ಲ ಇದಿದೆ, ಏನಿದೆ ರೂಲ್ಸ್ ಇದೆ. ನೆಕ್ಸ್ಟ್ ಬರುತ್ತೆ. ಮತ್ತು ಸ್ವಾಧೀನ ವರ್ಗಾವಣೆ ಆಗಿರ್ಬೇಕು. ವಾಸ್ತವಿಕ ವರ್ಗಾವಣೆ ಅಂದ್ರೆ ಕೊಟ್ಟಿರ್ಬೇಕು ಆಕ್ಚುಯಲ್ ಆಗಿ. ಈಗ ವಾಸ್ತವಿಕ ವರ್ಗಾವಣೆ, ಭೌತಿಕ ವಾಸ್ತವಿಕ ವರ್ಗಾವಣೆ ಅಂದ್ರೆ ಈಗ ನಿಮ್ಮ ಹತ್ರ ಮೊಬೈಲ್ ಇರುತ್ತೆ, ಮೊಬೈಲ್ ನ ಕೊಟ್ಬಿಡೋದು. ಭೌತಿಕ ಅಂದ್ರೆ ಕನ್ಸ್ಟ್ರಕ್ಟಿವ್ ಡಿಲಿವರಿ ಅಂದ್ರೆ ಈಗ ಮನೆನ ಕೀನ ಕೊಡೋದು, ಮನೆನ ಎತ್ತಿ ಕೊಡೋಗುತ್ತಾ, ಅದನ್ನ ಈ ತರ ವರ್ಗಾವಣೆ, ಭೌತಿಕ ವರ್ಗಾವಣೆ ಏನಾದ್ರು ಆಗುತ್ತೆ. ಇದರ ಎರಡರಲ್ಲಿ ಯಾವ್ದಾರು ಆಗುತ್ತೆ. ಇದ್ರಲ್ಲಿ ಏನ್ ಹೇಳ್ತೆ ಅಂದ್ರೆ, ಮೇಲೆ ತನ್ನ ಚಿನ್ನಾಭರಣವನ್ನು ಕರಗಿಸಿ ಹೊಸ ಒಡವೆ ಮಾಡಲು ಅಕ್ಕ ಸಾಲಿಗನೇ ಕೊಡ್ತಾನೆ. ಕೊಡ್ಬೇಕಾದ್ರೆ ಅವನು ಫುಲ್ ಕೊಡೋದು, ಹ್ಯಾಂಡ್ ಓವರ್ ಮಾಡಲ್ಲ. ಅವಳು ಏನ್ ಮಾಡ್ತಾಳೆ ಗೊತ್ತಾ, ಅಕ್ಕ ಸಾಲಿನ ಅಂಗಡಿಯಲ್ಲಿ ಒಂದು ಪೆಟ್ಟಿಗೆ ಇರ್ತದೆ. ಆ ಪೆಟ್ಟಿಗೆ ಒಳಗಡೆ ಹಾಕ್ಬಿಟ್ಟು ಲಾಕಿನ ತಗೊಂಡು ಹೊಟ್ಟೋಯ್ತಾಳೆ ಮನೆಗೆ. ಪ್ರತಿದಿನ ಸಂಜೆ ಬಂದ್ಬಿಟ್ಟು ನೆಕ್ಸ್ಟ್ ಡೇ ಬಂದ್ ಮಾರ್ನಿಂಗ್ ಕೊಡ್ತೀನಿ, ಈಗ ಹಿಂಗಿದ್ರು ಕರಗಿಸ್ತಲ್ವಲ್ಲ ಇದು ಅಂತ ಆತರ ಮಾಡ್ತಿರ್ತಾಳೆ. ಇನ್ನು ನೆಕ್ಸ್ಟ್ ಡೇ ಬಂದು ಕೊಡ್ತಾಳೆ ಕೆಲಸ ಮಾಡುವಂತ ಆತರ ಮಾಡ್ತಿರ್ತಾಳೆ. ಅವಾಗ ಒಡವೆ ಕಳ್ತನ ಆಗ್ಬಿಡುತ್ತೆ ನೈಟ್. ಅವಾಗ ಇವನು ಅಕ್ಕ ಸಾಲಿಗೆ ಇರ್ತಾನೆ, ಅವನು ರೆಸ್ಪಾನ್ಸಿಬಲ್ ಆಗಲ್ಲ. ಯಾಕೆಂದ್ರೆ ಅವ್ನ ಕೈಗೆ ಹ್ಯಾಂಡ್ ಓವರ್ ಮಾಡಿಲ್ಲ. ಸೊ ಹ್ಯಾಂಡ್ ಓವರ್ ಮಾಡ್ಬೇಕು ಚಿನ್ನನ, ಅವಾಗ ಮಾತ್ರ ಅವ್ನು ರೆಸ್ಪಾನ್ಸಿಬಲ್ ಆಗ್ತಾನೆ. ಇದ್ರಲ್ಲಿ ಒಬ್ಬ ಹೋಟೆಲ್ಗೆ ಹೋಗ್ಬಿಟ್ಟು ಕೋಟ್ ನ ಕೊಡ್ತಾನೆ. ಅವಾಗ ಕೋಟ್ ಕಳ್ತನ ಆಗ್ಬಿಡಿದಾಗ ಹೋಟೆಲ್ ಒಂದು ದುಡ್ಡು ಕೊಡ್ಬೇಕಾಗುತ್ತೆ. ಯಾಕಂದ್ರೆ ಇಸ್ಕೊಂಡ ಮೇಲೆ ವರ್ಗಾವಣೆ ಆಗಿದೆ. ಒಂದ್ಸಲ ವರ್ಗಾವಣೆ ಇದಾದ್ರೆ ಹೇಳೋದು ಒಂದು ಮೊದಲನೇ ಲಕ್ಷಣ ವರ್ಗಾವಣೆ ಆಗಿದ್ದು 2 ಕೇಸ್ ಆಗಿರ್ಬೇಕು. ವರ್ಗಾವಣೆಯು ಒಂದು ಒಡಂಬಡಿಕೆ ಮೇಲೆ ಆಗಿರ್ಬೇಕು, ಒಂದು ಉದ್ದೇಶಕ್ಕೋಸ್ಕರ ಆಗಿರ್ಬೇಕು. ಈಗ ಇದು ಕೋರ್ಟ್ ಇಸ್ಕೊತಿದ್ದಾನೆ ಅಂದ್ರೆ ಆ ಒಂದು ಉದ್ದೇಶಕ್ಕೋಸ್ಕರ ಇಸ್ಕೊಂಡಿರ್ಬೇಕು. ಕೋರ್ಟ್ನ ಸೇಫ್ ಆಗಿ ನೋಡ್ಕೊಳ್ತೀನಿ ಅಂತ. ಆದ್ರೆ ಏನಾದ್ರು ಇವನು ನಡ್ಕೊಂಡು ಹೋಗ್ತಾ ಇರ್ತಾರೆ, ಅವಾಗ ನಿಮ್ಗೆ ಏನೋ ಚಿನ್ನ ಸಿಕ್ಬಿಡುತ್ತೆ. ಅವಾಗ್ಲೂ ಇದು ಕೇರ್ಫುಲ್ ಆಗಿ ನೀವು ಇಟ್ಕೋಬೇಕು. ಓಕೆನಾ? ಇಟ್ಕೊಂಡು ವಾಪಸ್ ಮಾಲೀಕನು ಕೊಡಬೇಕು. ಬಟ್ ಇಲ್ಲಿ ಕಾಂಟ್ರಾಕ್ಟ್ ಆಗಿರಲ್ಲ, ಇದು ಹೇಳುತ್ತೆ ಒಡಂಬಡಿಕೆ ಆಗಿರ್ಬೇಕು ಅಂತ. ನೋಡಿ, ಇದನ್ನೇ ಹೇಳುದು ಅರೆ ಕರಾರು ಅಂತ ಬಂದ್ಬಿಡುತ್ತೆ. ಇಲ್ಲಿ ಆಟೋಮೆಟಿಕ್ ಆಗಿ ಕರಾರ್ ಆಗ್ಬಿಡುತ್ತೆ. ನೀವು ಐಟಮ್ ಸಿಕ್ಕಿದ ತಕ್ಷಣ ನಿಮ್ಮ ಹತ್ರ ಯಾವ ಕರಾರು ಇಲ್ಲ. ಉಂಗ್ರ ಸಿಕ್ತಲ್ಲ ಉಂಗ್ರ, ಅದು ಅವ್ನ ಓನರ್ ಜೊತೆ ಯಾವ್ದು ಕರಾರು ಇಲ್ಲ. ಆದ್ರೂ ಕೂಡ ಆಟೋಮೆಟಿಕ್ ಆಗಿ ನಿಮ್ಗೆ ಕರಾರ್ ಬಂದ್ಬಿಡುತ್ತೆ ಅಂತ ಇದು ಕೇಸಲ್ಲಿ ಹೇಳಿದೆ. ಮೊದಲ 2ನೇ ಲಕ್ಷಣ. ಅದು ಹೇಳ್ತೀನಿ ನೋಡಿ. ಈಗ ಏನಂತಂದ್ರೆ ಸರ್ಕಾರದವರು ಒಂದು ಟ್ಯಾಕ್ಸ್ ಕಟ್ಟಿಲ್ಲ ಅಂದ್ಬಿಟ್ಟು ಒಂದು ಸೀಸ್ ಮಾಡ್ತಾರೆ ವೆಹಿಕಲ್ ನ. ಆ ವೆಹಿಕಲ್ ಸರಿಯಾಗಿ ನೋಡ್ಕೊಳ್ದಾನೆ ಕೆಟ್ಟೋಗ್ಬಿಡುತ್ತೆ. ಆಗ ಸರ್ಕಾರದವರು ಇದು ಪರಿಹಾರ ಕೊಡ್ಬೇಕು. ನೀವು ಸೀಸ್ ಮಾಡದ್ಮೇಲೆ ಅದನ್ನ ಕೇರ್ಫುಲ್ ಆಗಿ ನೋಡ್ಕೋಬೇಕಿತ್ತು, ಈ ತರ ಎಲ್ಲ ಹಾಳು ಮಾಡಿದೀರ ಅಂದ್ಬಿಟ್ಟು ಕೋರ್ಟ್ ಹೇಳಿ ಸರ್ಕಾರ ವಾದವನ್ನು ತಳ್ಳಿ ಹಾಕಿ, ಇಲ್ಲಿ ಸರ್ಕಾರ ಜೊತೆ ನಮ್ದು ಯಾವ್ದೋ ಒಪ್ಪಂದ ಇಲ್ಲ ಅಂತ ಹೇಳಕ್ಕಾಗಲ್ಲ. ಒಂದು ವಶಕ್ಕೆ ಪಡೆದುಕೊಂಡ ತಕ್ಷಣ ಅದು ಆಟೋಮೆಟಿಕ್ ಆಗಿ ಒಪ್ಪಂದ ಬಂದ್ಬಿಡುತ್ತೆ. ಸರ್ಕಾರ ಸೀಸ್ ಮಾಡೈತಿ ಅಂದ ತಕ್ಷಣ ಅದು ಆಟೋಮೆಟಿಕ್ ಒಪ್ಪಂದ ಬಂದ್ಬಿಡುತ್ತೆ. ಕೇರ್ಫುಲ್ ಆಗಿ ನೋಡ್ಕೋಬೇಕು. ಅವರು ಇದೆಲ್ಲ ಮೂವಿ ನೋಡಿರ್ತಿರಲ್ಲ, ಗವರ್ಮೆಂಟ್ ಸೀಸ್ ಮಾಡ್ಬಿಡುತ್ತೆ, ಅದು ಹಾಳಾಗ್ಬಿಡುತ್ತೆ ಹತ್ತಿ, ಗವರ್ಮೆಂಟ್ ಪರಿಹಾರ ಕೊಡಿ ಅಂತ ಹೇಳುತ್ತೆ. ಸೀಸ್ ಮಾಡಿದ್ಮೇಲೆ ಗವರ್ಮೆಂಟ್ ಕೇರ್ಫುಲ್ ಆಗಿ ನೋಡ್ಕೋಬೇಕು. ಐಟಮ್ಗಳ ಟ್ಯಾಕ್ಸ್ ಕಟ್ಟಿಲ್ಲ ಸೀಸ್ ಮಾಡ್ಬಿಡೋದು ಬೇಕು ಅಂತ ಆತರ ಮಾಡಂಗಿಲ್ಲ. ಸೀಸ್ ಮಾಡಬಹುದು, ಅದನ್ನ ಕೇರ್ಫುಲ್ ಆಗಿ ವಾಪಸ್ ಹ್ಯಾಂಡ್ ಓವರ್ ಮಾಡ್ಬೇಕು. ಅವ್ನೇನ್ ತಪ್ಪಿಲ್ಲ ಅಂದ ತಕ್ಷಣ ಟ್ಯಾಕ್ಸ್ ಕಟ್ಟೋದಿಲ್ಲ. ಸರಕನ್ನು ಯಾವ್ದಾದ್ರು ಒಂದು ನಿರ್ದಿಷ್ಟ ಉದ್ದೇಶ ಕೊಡ್ಬೇಕು. ಈಗ ಐರನ್ ಮಾಡಕ್ಕೆ, ದುರಸ್ತಿ ಮಾಡಕ್ಕೆ ಅದೆಲ್ಲ ಕೊಡ. ಅದು ಬ್ಯಾಂಕ್ ಕೊಡ್ತಿರೋ ಅದು ಇದು ಬರಲ್ಲ, ಬೇಲ್ಮೆಂಟ್ ಬರಲ್ಲ. ಉದ್ದೇಶ ಪೂರ್ತಿ ವಾಪಸ್ ಕೊಡ್ಬೇಕು. ಓಕೆನಾ? ವಾಪಸ್ ಕೊಡೋ ಉದ್ದೇಶದಿಂದ ಕೊಟ್ಟಿರ್ಬೇಕು. ನೀನ್ ಹಿಡ್ಕೊಬಿಡು ಅಂತೆಲ್ಲ ಕೊಡಬಾರ್ದು. ಅಲ್ಲ, ಅವನು ಐರನ್ ಬೇರೆಯವ್ರಿಗೆ ಮಾರಂಗೂ ಇಲ್ಲ, ಗೊತ್ತಾ? ಅವನು ಬಳಸಂಗೂ ಇಲ್ಲ. ಆಸ್ತಿ ನೀಡುವವನ ಅಂದ್ರೆ ಅಂದ್ರೆ ಕೊಟ್ಟವನು, ಅಂದ್ರೆ ಬೇಲರ್. ಓಆರ್ ಅಂದ್ರೆ ಕೊಟ್ಟವನು. ಅವನ್ಗೆ ಏನೇನ್ ಕರ್ತವ್ಯ ಇರ್ತದೆ ಅಂತ. ಈಗ ನೋಡಿ, ನೀವು ಏನೋ ಕೊಟ್ಟಿರ್ತೀರಾ, ಕಾರ್ ಕೊಟ್ಟಿರ್ತೀರಾ, ಕಾರ್ ಬ್ರೇಕ್ ಫೇಲ್ಯೂರ್ ಆಗಿದೆ, ಅದ್ ನಿಮಗೆ ಗೊತ್ತಿರೋನು ಕೊಟ್ಬಿಡ್ತೀರಾ ಬೇರೆಯವ್ರಿಗೆ. ಅವಾಗ ಯಾರು ಹೊಣೆ ಆಗ್ತಾರೆ? ನೀವೇ ಹೊಣೆ ಆಗ್ತೀರಾ. ಸೊ ಏನೇ ಇದೆ ಅಂತ ಮೊದ್ಲೇ ಇನ್ಫಾರ್ಮ್ ಮಾಡ್ಬೇಕು, ಏನೇ ಪ್ರಾಬ್ಲಮ್ ಇದೆ ಅಂತ. ಅದನ್ನ ನೀವು ಇನ್ಫಾರ್ಮ್ ಮಾಡ್ಬೇಕು. ಅದೇ ನೀವೇನೋ ಫ್ರೀ ಆಗಿ ನಿಮ್ ಫ್ರೆಂಡ್ ಕೊಡ್ತೀರಾ, ಆದ್ರಿಂದ ಅವ್ನಿಗೇನೋ ಆಕ್ಸಿಡೆಂಟ್ ಆಗ್ಬಿಡ್ತದೆ, ಅವಾಗ ನೀವು ಹೊಣೆ ಆಗಲ್ಲ. ದುಡ್ಡು ಇರ್ಬೇಕು. ಈಗ ಸ್ನೇಹ ಪ್ರೀತಿ ಫ್ರೀ ಆಗಿ ಏನಾರ ಕೊಟ್ಟಾಗ ನೀವು ಹೊಣೆ ಆಗೋದಿಲ್ಲ. ಅವ್ನಿಗೆ ನೀವೇನಾರ ಏನೋ ಕುದುರೆನೇನೋ ಕೊಟ್ಟಿರ್ತೀರ, ಆ ಕುದುರೆ ಅವನ ಬೀಳಿಸ್ಬಿಡುತ್ತೆ, ಅವಾಗ ನೀವು ಹೊಣೆ ಆಗಲ್ಲ. ಫ್ರೀ ಆಗಿ ಕೊಟ್ಟಿದ್ರೆ, ದುಡ್ಡು ಕೊಟ್ಟಿದ್ರೆ ಅವಾಗ ನೀವು ಹೊಣೆ ಆಗ್ತೀರಾ. ಪ್ರತಿಫಲಾಕ್ಷ ಉಪದಾನ ಅಂದ್ರೆ ಅವನಿಗೆ ಇದು ಏನದು ಕಾರ ಕೊಟ್ಟಿದ್ದಾನೆ, ಕಾರಲ್ಲಿ ಬ್ರೇಕ್ ಫೇಲ್ಯೂರ್ ಆಗಿದೆ ಅಂತ ಮಾಲೀಕನಿಗೆ ಗೊತ್ತಿಲ್ಲ. ಮಾಲೀಕನಿಗೆ ಗೊತ್ತಿಲ್ವೋ, ಅದರಿಂದ ಏನಾರ ಇವನ್ಗೆ ಪ್ರಾಬ್ಲಮ್ ಆದ್ರೆ ಮಾಲೀಕ ದುಡ್ಡನ್ನ ಕೊಡ್ಲೇಬೇಕು, ಆಯ್ತಾ? ಆ ತರನ ಇದು ಕೇಸ್ ಹೇಳುತ್ತೆ. ಅದ್ರಲ್ಲಿ ಏನ್ ಪ್ರಾಬ್ಲಮ್ ಅಂತ ಹೇಳ್ಬೇಕು, ಗೊತ್ತಿಲ್ಲ
ಗೊತ್ತಿಲ್ಲದೆ ಇದ್ರೂ ಕೂಡ ಇವನೇ ಹೊಣೆಗಾರನಾಗ್ತಾನೆ. ವಾದಿ ಪ್ರತಿವಾದ ಕುದುರೆ ಗಾಡಿನ ಬಾಡಿಗೆ ಪಡಿತಾನೆ, ಮಧ್ಯದಲ್ಲಿ ಮುರಿದು ಗಾಯ ಆಗ್ಬಿಡುತ್ತೆ ಕುದುರೆ ಗಾಡಿ, ಅವಾಗ ಇವನ್ನ ದುಡ್ಡು ಕೊಡ್ಬೇಕು ಅಂತ ಹೇಳುತ್ತೆ. ಪರಿಹಾರದನ್ನ ಕೊಡುವ ಕರ್ತವ್ಯ, ಅದೇ ಪರಿಹಾರ ಕೊಡ್ಬೇಕಾಗುತ್ತೆ. ಖರ್ಚು ಇದೇನಂತಂದ್ರೆ, ಈಗ ಎ ಅನ್ನೋನು ಬಿ ಅನ್ನೋನ್ ಹತ್ರ ಏನೋ ತಂದು ಕೊಡ್ತಾನೆ, ಐರನ್ ಮಾಡಕ್ಕೆ ಶರ್ಟ್ ಕೊಡ್ತಾನೆ, ಐರನ್ ಮಾಡಕ್ಕೆ ಇಲ್ಲ ಕಾರ್ನ ಏನೋ ರಿಪೇರಿ ಮಾಡಕ್ಕೆ ಕೊಡ್ತಾನೆ. ಇಲ್ಲ ಓನರ್ ಬರ್ತಾನೆ, ಹೇ ನಂದು ಕಾರು ಕಣ, ನೀನ್ ಯಾಕೋ ಮಾಡ್ತಿದ್ಯಾ, ಇವನ್ ಮೇಲೆ ಕೇಸ್ ಹಾಕಿ ಇವನ್ಗೆ ಹೊಡೆದು ಏನೋ ಮಾಡ್ಬಿಡ್ತಾನೆ. ಆಗ ಇವನ್ ಮೇಲೆ ಕೇಸ್ ಹಾಕ್ಬಿಟ್ಟು ದುಡ್ಡಲ್ಲಿ ನಿಸ್ಕೋಬಹುದು. ಓಕೆ, ಅದನ್ನೇ ಹೇಳೋದು, ಪರಿಹಾರದನ್ನ ಕೊಡುವ ಕರ್ತವ್ಯ ಇವನು ಕೊಡ್ಬೇಕು ಪರಿಹಾರನ. ಇವನೇ ತಾನೇ ಮೋಸ ಮಾಡಿದ್ದು, ಇವನ್ ಕೊಟ್ಟಿರೋದು. ಅದಕ್ಕೆ ಖರ್ಚು ಸಂಭಾವನೆ ಕೊಡುವ ಕರ್ತವ್ಯ, ಅದೇ ಅಂಗಡಿಯನ್ನು ಏನೇನ್ ಪ್ರಾಬ್ಲಮ್ ಅವನ್ನೆಲ್ಲ ದುಡ್ಡ ಕೊಡ್ಬೇಕಾಗುತ್ತೆ ಅಷ್ಟೇ. ಆಸ್ತಿ ನೀಡುವವನ ಹಕ್ಕುಗಳು, ಆಸ್ತಿ ನೀಡುವವನು ನಿಕ್ಷೇಪಕ, ಹೂವಾರ ಅಂದ್ರೆ ಕೊಟ್ಟವನು, ಅವನ್ಗೆ ಏನ್ ಹಕ್ಕುಗಳು ಇರ್ತವೆ, ಕೊಟ್ಟವನ್ಗೆ ಪರಿಹಾರದನ್ನ ಪಡೆಯಬೇಕು. ಸ್ವೀಕರಿಸ್ತವನೇನಾದ್ರವ ಈಗ ಶರ್ಟ್ ಅನ್ನ ಅರ್ಧ ಹಾಕ್ಬಿಟ್ಟು ಐರನ್ ಅಂಗಡಿಯನ್ನು ಬೇಕು ಏನ್ ಮಿಸ್ ಆಗಾರ ಬೇಕು ಹೆಂಗ ಅರ್ಧ ಹಾಕ್ಬಿಟ್ಟು ಅವಾಗ ನಷ್ಟನ ಕೊಡ್ಬೇಕಾಗುತ್ತೆ. ಸೆಕ್ಷನ್ ನಂಬರ್ 151, 152, 154 ನಲ್ಲಿ ಬರುತ್ತೆ. ಸ್ವಂತಕ್ಕೆ ಏನಾದ್ರು ಬಳಸ್ಬಿಟ್ರೆ, ಅನಧಿಕೃತ ಬಳಸ್ಬಿಟ್ರೆ, ಏನಾದ್ರು ಕಾಳಜಿ ವಹಿಸ್ತಿದ್ರೆ ಅದೇ 151. ಸ್ವಂತಕ್ಕೋಸ್ಕರ ಏನೋ ಬಳಸ್ಬಿಟ್ರೆ ಆಗ ಪರಿಹಾರ ಕೊಡಬೇಕಾಗುತ್ತೆ. ಖರ್ಚು ಪಡೆಯುವ ಹಕ್ಕು, ಏನಾದ್ರು ಆಸ್ತಿ ಈಸ್ಕೊಂಡಿರ್ತಾನ, ಅದು ಐರನ್ ಅಂಗಡಿಯನ್ನು ಈಸ್ಕೊಂಡಿರ್ತಾನಲ್ಲ, ಅವನಿಗೆ ಸ್ವಂತ ಏನಾದ್ರು ಈಗ ಅಕ್ಕಿನ ಈಸ್ಕೊಂಡಿರ್ತಾನೆ, ಅಕ್ಕಿನ ಏನೋ ರೆಡಿ ಮಾಡ್ಕೊಡು ಅಂತ ಇವನು ಕೊಟ್ಟಿರ್ತಾನೆ, ಅಕ್ಕಿನ ಪಾಲಿಶ್ ಮಾಡ್ಕೊಡು ಅಂತ. ಇವನೇನಾದ್ರು ಬೇಕೆ ಯಾವ್ದೋ ಚೆನ್ನಾಗಿಲ್ದಿರೋ ಅಕ್ಕಿ ಜೊತೆ ಮಿಕ್ಸ್ ಮಾಡ್ಬಿಟ್ಟು, ಚೆನ್ನಾಗಿರೋ ಅಕ್ಕಿನ 1 kg ಕೊಟ್ಟಿರೋ 1 kg ಅರ್ಧ kg ಎತ್ಕೊಬಿಟ್ಟು, ಚೆನ್ನಾಗಿಲ್ದ ಇನ್ನು ಅರ್ಧ kg ಚೆನ್ನಾಗಿಲ್ದಿರೋ ಕಡೆ ಮಿಕ್ಸ್ ಮಾಡ್ಬಿಟ್ಟು 1 kg ಮಾಡ್ಬಿಟ್ಟು ಕೊಡಕ್ ಹೋಗ್ತಾನೆ. ಆವಾಗ ಇವನ್ ಮೇಲೆ ಕೇಸ್ ಹಾಕ್ಬಿಟ್ಟು ಅದು ಪರಿಹಾರ ಎಲ್ಲ ಇಸ್ಕೋಬಹುದು. ಇಲ್ಲಿ ಇವನು ಒಪ್ಕೊಂಡು ಏನಾರ ಮಾಡಿದ್ರೆ ಅವಾಗ ಇಬ್ರು ಈಕ್ವಲ್ ಆಗಿ ಶೇರ್ ಮಾಡ್ಕೋಬೇಕು. ಒಪ್ಕೊಂಡ್ತಾನೆ ಮಿಕ್ಸ್ ಮಾಡಿದ್ರೆ ಅದನ್ನ ಸಪರೇಟ್ ಮಾಡೋ ಖರ್ಚು, ಅದರ ಮಾಡಿದ ಖರ್ಚು, ಎಲ್ಲ ಖರ್ಚು ಇವನು ಇಸ್ಕೋಬಹುದು. ಕೊಟ್ಟವನಿಗೆ ಹಕ್ಕುಗಳು ಬರ್ತದೆ. ಸರಕನ್ನು ಮರಳಿ ಅದೇ ಕೊಟ್ಮೇಲೆ ಐರನ್ ಅಂಗಡಿ ಕೊಟ್ಮೇಲೆ ವಾಪಸ್ ಇಸ್ಕೊಳ್ಳೋ ಹಕ್ಕು ಬಂದೇ ಬರ್ತದಲ್ವಾ, ಅದೇನು ಕಾಮನ್. ಸರಕನ್ನು ವೃದ್ಧಿ, ಈಗ ಇವನ್ಗೆ ಏನೋ ಕೊಟ್ಟಿರ್ತಾನೆ, ಏನೋ ಹಸು ಕೊಟ್ಟಿರ್ತಾನೆ, ಹಸು ಕರು ಹಾಕುತ್ತೆ, ಇವನ್ ಕೊಟ್ಟಿರ್ತಾನೆ ಹಸುನ ನೋಡ್ಕೊ ಅಂತ, ಆ ಕರು ಹಾಕುತ್ತೆ, ಅದನ್ನು ಸೇರಿಸಿ ವಾಪಸ್ ಕೊಡ್ಬೇಕು ಇವನ್ಗೆ. ಸ್ವಲ್ಪ ದಿನ ನೋಡ್ಕೊ ಅಂತ ಇವನು ಕೊಟ್ಟಿರ್ತಾನೆ, ಅದಾದ್ಮೇಲೆ ಕರು ಹಾಕಿದ್ರೆ ಅದನ್ನು ವಾಪಸ್ ಕೊಡ್ಬೇಕು ಇವನು, ಅಷ್ಟೇ. ಅದನ್ನೇ ಹೇಳ್ತಾರೆ ವೃದ್ಧಿಯನ್ನು ಪಡೆಯುವ ಹಕ್ಕು. ರೈಟ್ ಟು ಕ್ಲೇಮ್ ದ ಇನ್ಕ್ರೀಸ್ಡ್ ಫಿಟ್ ಮೀನ್ಸ್ ರೈಟ್ ಟು ಕ್ಲೇಮ್ ದ ಇನ್ಕ್ರೀಸ್ ದ ಪ್ರಾಫಿಟ್, ದಟ್ ಇಸ್ 163. ಸರಕು ಸ್ವೀಕರಿಸಿದವನ ಕರ್ತವ್ಯ, ಸ್ವೀಕರಿಸೋದ್ರೆ ನೋಡ್ಕೋಬೇಕು ಚೆನ್ನಾಗಿ, ಅಷ್ಟೇನೆ, ಇನ್ನೇನಿಲ್ಲ. ಅಲ್ಲಿ ಪ್ರಕರಣಗಳಿದ್ದಾವೆ. ಆಸ್ಪತ್ರೆಯಲ್ಲಿ ಇರ್ತಾನೆ, ಆಸ್ಪತ್ರೆಯಲ್ಲಿ ಇದ್ದಾಗ ಐಟಮ್ ರೋಗಿದು ಚಿನ್ನ ಕಳ್ತನ ಆಗ್ಬಿಡುತ್ತೆ, ಆಗ ಹಾಸ್ಪಿಟಲ್ ಅವ್ರು ಕೊಡ್ಬೇಕು ಅಂತ ಹೇಳುತ್ತೆ. ಇದ್ರಲ್ಲಿ ಏನ್ ಕೇಸು, ಒಡವೆಯನ್ನು ರಕ್ಷಣೆ ಪಡೆದವನು ಅದನ್ನು ಗಲ್ಲಪಟ್ಟಿಲಿ ಇಟ್ಟು ಬೀಗ ಹಾಕಿ ತಾನು ಮೇಲಿನ ಮಹಡಿಯಲ್ಲಿ ಮಲಗಿದ್ದ, ಒಡವೆ ಕಳ್ತಾ ಇದ್ದ. ನೋಡಿ, ಯಾರೋ ಒಡವೆನ ಇಸ್ಕೊಂಡಿರ್ತಾರೆ, ನಾನು ಕೊಡು ಅಂತ, ಇವರು ಕೇರ್ಲೆಸ್ ಮಾಡ್ಕೊಂಡು ಹಾಳು ಮಾಡ್ಬಿಡ್ತಾರೆ. ಆಗ ಇವರು ಇವನ್ಗೆ ಕಾಂಪನ್ಸೇಷನ್ ಕೊಡ್ಬೇಕಾಗುತ್ತೆ, ಅಷ್ಟೇ, ಇನ್ನೇನಿಲ್ಲ. ಅದು ಸ್ವಂತಕ್ಕೆ ಬಳಸಬಾರ್ದು. ಸರಕನ್ನು ಬೇರೆ ಮಿಕ್ಸ್ ಮಾಡಬಾರ್ದು. ನೋಡಿ, ಸಮ್ಮತಿಯೊಂದಿಗೆ ಮಿಕ್ಸ್ ಮಾಡಿದ್ರೆ ಇಬ್ರಿಗೂ ಈಕ್ವಲ್ ಆಗಿ ಶೇರ್ ಆಗುತ್ತೆ. ಬೇಗ ಅವ್ನು ಕೊಟ್ಟವನು ಅಕ್ಕಿ ಕೊಟ್ಟಿರ್ತಾನೆ, ಮಿಕ್ಸ್ ಮಾಡು ಅಂತ ಹೇಳಿದ್ರೆ ಇಬ್ರಿಗೂ ಈಕ್ವಲ್ ಆಗಿ ಆಗುತ್ತೆ. ಸಮ್ಮತಿ ಇಲ್ದಾನೆ ಮಿಕ್ಸ್ ಮಾಡಿದ್ರೆ ಮಿಕ್ಸ್ ಮಾಡ್ಬೇಕು. ಅದು ಸಪರೇಟ್ ಮಾಡಕ್ಕೆ ಏನ್ ಖರ್ಚಾಗುತ್ತೆ ಅದನ್ನ ಕೊಡ್ಬೇಕಾಗುತ್ತೆ. ಇಲ್ಲ ಸಪರೇಟ್ ಮಾಡಕ್ಕೆ ಹಾಕಿದ್ರೆ ಫುಲ್ ಪರಿಹಾರ ಕೊಡ್ಬೇಕಾಗುತ್ತೆ ಅಷ್ಟೇ. ಮರಳಿಸ್ಬೇಕು. ಓಕೆನಾ, ಇಸ್ಕೊಂಡವನು ಸರಕುಗಳನ್ನು ಮೂರನೆಯವರೆಗೆ ಸೇರಿವೆ ಎಂದು ಹೇಳದಿರುವುದು. ಇದೇನ್ ಗೊತ್ತಾ, ಚೆನ್ನಾಗಿದೆ ನೋಡಿ, ಸಿಂಪಲ್, ತುಂಬಾ ಒಳ್ಳೆ ಕೇಸ್ ಇದು. ನೀವು ಚಿನ್ನ ಸಿಕ್ಬಿಡುತ್ತೆ ಎಲ್ಲ ಹೋಗ್ಬೇಕಾದ್ರೆ, ಇದನ್ನ ಚಿನ್ನ ಇಲ್ವೋ ಅಂತ ಡೌಟ್ ಬಂದ್ಬಿಡುತ್ತೆ. ಆಗ ನೀವು ಹೋಗ್ಬಿಟ್ಟು ಹಂಗ ಶಾಪ್ ಅನ್ನು ಕೊಡ್ತೀರಾ, ಯಾರು ಅಕ್ಕ ಸಾಲಿಗನ್ನು ಕೊಟ್ಬಿಟ್ಟು ಇದು ಚಿನ್ನ ಅಲ್ವಾ ಹೇಳಿ ನಂಗೆ ಸಿಕ್ಕಿದೆ ಅಂತ ಹೇಳ್ತಾನೆ. ಈ ಅಕ್ಕ ಸಾಲಿಗ ಇವನಲ್ಲ, ಇವನು ಸಿಕ್ಕಿರೋದಲ್ವಾ ಚಿನ್ನ ಅಂತ ಗೊತ್ತಾಗ್ಬಿಡ್ತದೆ. ಸಿಕ್ಕಿರೋದಲ್ವಾ ನನ್ಗೆ ಇರ್ಲಿ ಬಿಡು, ನಿನ್ಗೆ ಕೊಡ್ಬೇಕು, ನಿಂದಲ್ವಲ್ಲ ಹೋಗು ಅಂತ ಹೇಳ್ಬಿಡ್ತಾನೆ. ಅವಾಗ ಏನ್ ಮಾಡ್ತೀರಾ, ಇದು ಪ್ರಾಕ್ಟಿಕಲ್ ಎಕ್ಸಾಂಪಲ್, ಕರೆಕ್ಟ್ ಅಲ್ವಾ, ಈ ತರ ಆಗುತ್ತೆ. ಆಗ ಏನ್ ಮಾಡ್ತೀರಾ, ಆಗ ನಿಮ್ಗೆ ಏನ್ ಹಕ್ಕಿದೆ, ಆಕ್ಚುಲಿ ಆಕ್ಸ್ಪರ್ ಲಾ ಪ್ರಕಾರ ಇವನು ಹತ್ರ ಇಟ್ಕೊಳ್ಳಂಗಿಲ್ಲ, ಇದನ್ನ ನಿಮ್ಗೆ ವಾಪಸ್ ಕೊಡ್ಲೇಬೇಕು. ನಿಮ್ಗೆ ಹಕ್ಕಿದೆ, ಕೇಳೋ ಹಕ್ಕು ನಿಮಗ್ ಬರುತ್ತೆ ಅಕ್ಕ ಸಾಲಿಗನಿಂದ. ನಿಮಗ್ ಸಿಕ್ಕಿದ್ರೆ ನಿಮ್ಮ ಹತ್ರನೇ ನಿಮ್ಗೆ ಹಕ್ಕಿದೆ ಅದ್ರ ಮೇಲ್ಗಡೆ. ಇವಂಗ ಅಕ್ಕ ಸಾಲಿಗನಲ್ಲ. ಯಾಕೆಂದ್ರೆ ಅಕ್ಕ ಸಾಲಿಗನ್ಗೆ ನೀವು ಒಂದ್ ಕೆಲ್ಸಕ್ಕೆ ಅಂತ ಕೊಟ್ಟಿದ್ದೀರಾ, ಓಕೆನಾ, ನೀವು ಬೇಲರು, ಇದು ಬೇಲ್ಮೆಂಟ್ ಆಗ್ಬಿಡುತ್ತೆ. ಸಿಕ್ಕಿರೋದೋ ಏನಂತದೋ ಅದು ಇಂಪಾರ್ಟೆಂಟ್ ಅಲ್ಲ. ಸೊ ನೀವು ಇವನು ವಾಪಸ್ ಕೊಡ್ಲೇಬೇಕು ಆಸ್ ಪರ್ ದಿಸ್ ಲಾ. ಬೇಲ್ಮೆಂಟ್ ಆಗಿದ್ರ ಪ್ರಕಾರ, ಡೆಫಿನೇಷನ್ ಪ್ರಕಾರ. ಮತ್ತೆ ಸರಕು ಸ್ವೀಕರಿಸೋದವನ ಹಕ್ಕುಗಳು. ಸರಕನ್ನ ಇಸ್ಕೊಳ್ತಾನಲ್ಲ ಅಂದ್ರೆ ಅಂಗಡಿ ಅವ್ನಿಗೆ ಏನ್ ಹಕ್ಕಿದೆ, ಪರಿಹಾರ ಪಡೆಯೋಕು. ಈಗ ಪರಿಹಾರ ಪಡೆಯೋಕು, ಶರ್ಟ್ ಅನ್ನ ಐರನ್ ಕೊಟ್ಟಿರ್ತೀರಾ, ಶರ್ಟ್ ಈಗ ನೀವು ಇವನು ಐರನ್ ಕೊಟ್ಟಿರ್ತೀರಾ, ಇಲ್ಲ ಕಾರನ್ನ ರಿಪೇರಿ ಕೊಡ್ತೀರಾ, ಅದು ಇವಂದಲ್ಲ, ಯಾರೋ ಬೇರೆ ಓನರ್ ಹೊಡೆದು ಕೇಸಲ್ಲಿ ಹಾಕಿ ಇದ್ ಮಾಡ್ಬಿಡ್ತಾರೆ. ಎ ನನ್ನ ಬಿ ಅಂದ್ರೆ ಕಾರ್ ಕೊಟ್ಟಿರ್ತಾನೆ, ಇದು ಕಾರು ಕದ್ದಿರೋದು, ಅವ್ನಿಗೆ ಬಿ ಗೊತ್ತಿರಲ್ಲ. ಆಗ ಹೊಡೆದಿರೋ ಮಾಲೀಕ ಅಂದ್ಬಿಟ್ಟು ಇವನ ಮೇಲೆ ಕೇಸ್ ಹಾಕ್ಬಿಟ್ಟು ಹೊಡೆದ್ ಬಿಡ್ತಾನೆ, ಕೇಸ್ ಹಾಕ್ತಾನೆ. ಆ ಪರಿಹಾರ ಅಂದ್ರೆ ಇವನ ಹತ್ರ ಇಸ್ಕೋಬಹುದು, ಗೊತ್ತಾ ಅದನ್ನ. ಮತ್ತೆ ದುಡ್ಡು ಕೊಡೋ ಖರ್ಚು ಏನಾದ್ರು, ಮತ್ತೆ ಇನ್ನೊಂದು ಕೇಸಲ್ಲಿ ಏನಾದ್ರು ಏನನ್ನು ಬಿ ಅನ್ನೋನ್ಗೆ ದುಡ್ಡ ಐರನ್ ಮಾಡಕ್ ಕೊಟ್ಟಿರ್ತಾನೆ, ಐರನ್ ಬಟ್ಟೆಗೆ ದುಡ್ಡ ಖರ್ಚಾಗಿರೋ ದುಡ್ಡನ್ನ ಏನನ್ನು ಕೊಡದೇ ಇರೋದು ಅಲ್ಲಿವರೆಗೆ ಇದನ್ನ ಇವನು ಇಟ್ಕೋಬಹುದು. ಓಕೆನಾ, ನೆಕ್ಸ್ಟ್ ಈ ಸಲ ದುಡ್ಡು ಇಲ್ದೇನೆ ಕೊಟ್ಬಿಡ್ತಾನೆ ವಾಪಸ್ ಶರ್ಟ್. ನೆಕ್ಸ್ಟ್ ಟೈಮ್ ಬಂದಾಗ ಹಳೆ ಬಾಕಿನ ಕೊಡು ಅಂತ ಕೇಳಂಗಿಲ್ಲ. ಬಿ ಅನ್ನೋನು ಏನಂತ ಕೇಳಂಗಿಲ್ಲ. ಓಕೆನಾ.
ಅದನ್ನ ನಿರ್ದಿಷ್ಟ ಧಾರಣಾಧಿಕಾರ, ಯಾವ ಬಟ್ಟೆ ಇಟ್ಕೊಳ್ಳೋ ಅದನ್ನ ಮಾತ್ರ ಇಸ್ಕೊ, ಅದನ್ನ ಪರ್ಟಿಕ್ಯುಲರ್ ಲೀನ್ ಅಂತ ಕರೀತಾರೆ, ನಿರ್ದಿಷ್ಟ ಧಾರಣಾಧಿಕಾರ ಅಂತ ಕರೀತಾರೆ. ಹಿಂಗೆ ಪರ್ಟಿಕ್ಯುಲರ್ ಲೀನ್ ಅಂದ್ರೆ ಇಂಗ್ಲಿಷ್ ಹೇಳ್ತಾರೆ 170 ಅಂತಾರೆ. 171 ಬ್ಯಾಂಕ್ ಅವ್ರಿಗೆ ಅಪ್ಲೈ ಆಗುತ್ತೆ, ಬ್ಯಾಂಕ್ ಮತ್ತೆ ವಕೀಲರಿಗೆ ಅಪ್ಲೈ ಆಗುತ್ತೆ. ಹಳೆ ಬಾಕಿನೂ ಇಸ್ಕೋಬಹುದು. ಹಳೆಯ ಸಾಲಕ್ಕೆ ಹಳೆಯ ಯಾವುದೇ ಸಾಲ ಬಾಕಿಗಾಗಿ ವ್ಯಕ್ತಿ ಯಾವುದೇ ಸರಕನ್ನು ಹಿಡಿದುಕೊಳ್ಳುವ ಹಕ್ಕು ಇರ್ತದೆ. ಅದನ್ನೇ ಬ್ಯಾಂಕ್ ಅವ್ರಿಗೆ ಮಾತ್ರ ಇದೆ. ಬ್ಯಾಂಕ್ ಅವ್ರಿಗೆ, ದಲ್ಲಾಳಿಗಳಿಗೆ, ಹೈಕೋರ್ಟ್ ವಕೀಲರು ಮುಂತಾದವ್ರಿಗೆ ಮಾತ್ರ ಇದು ಲಭ್ಯ ಇದೆ. ಇದ್ರಲ್ಲಿ ಆತರ ಇಲ್ಲ. ಟೈಲರ್ ತಾನು ಹೊಳೆದ ಬಟ್ಟೆಯ ಹೊಲಿಗೆಯು ಹಣ ಬರೋರಿಗೆ ಬಟ್ಟೆ ಇಟ್ಕೋಬಹುದು. ಅದೇ ನೆಕ್ಸ್ಟ್ ಈ ಸಲ ಬಟ್ಟೆ ದುಡ್ಡಿಲ್ದೇನೆ ಕೊಟ್ಬಿಡ, ನೆಕ್ಸ್ಟ್ ಟೈಮ್ ಬಟ್ಟೆ ಬರುತ್ತಲ್ಲ ಆ ಬಟ್ಟೆ ಇಟ್ಕೊಳ್ಳಂಗಿಲ್ಲ, ಆ ಬಟ್ಟೆಗೆ ಅಷ್ಟು ಇಟ್ಕೊಂಡು ವಾಪಸ್ ಕೊಟ್ಬಿಡ್ಬೇಕು, ಗೊತ್ತಾ? ಇದು ಆಕ್ಚುಲಿ ಇದರ ಇದೆ ಏನೊಂದು ಸುಪ್ರೀಂ ಇದು ಅಡ್ವೊಕೇಟ್ ಹೇಳ್ತೀರಾ, ಈಗ ಹೇಳ್ತೀನಿ ನೋಡಿ. ಈಗ ಏನನ್ನು ಬಿ ಅನ್ನೋ ಹತ್ರ ಹೋಗ್ತಾನೆ, ಇವನು ಅಡ್ವೊಕೇಟ್, ಇವನ ಹತ್ರ ಏನೋ ಡಾಕ್ಯುಮೆಂಟ್ ಕೊಡ್ತಾನೆ ಕೇಸ್ ನಡೆಸುವಂತ. ಏನನ್ನು ಬಿ ಅನ್ನೋನ್ಗೆ ಡಾಕ್ಯುಮೆಂಟ್ ಕೊಟ್ಟಿರ್ತಾನಲ್ಲ, ಇವನು ಏನನ್ನು ಬಿ ಅನ್ನೋನ್ಗೆ ಫೀಸಾ ಕೊಡಲ್ಲ, ಅಂದ್ರೆ ಲಾಯರ್ ಫೀಸ್ ಕೊಡಲ್ಲ. ಆಗ ಇವನು ಡಾಕ್ಯುಮೆಂಟ್ ಇಟ್ಕೋಬಹುದು, ಅದನ್ನ ಇಲ್ಲ ಡಾಕ್ಯುಮೆಂಟ್ ಇಟ್ಕೊಳ್ಳಂಗಿಲ್ಲ ಅಂತ ಕೋರ್ಟ್ ಹೇಳುತ್ತೆ. ಮೊದಲು ಆಕ್ಚುಲಿ ಲಾ ಪ್ರಕಾರ ಇತ್ತು ಆತರ, ಇದು ಒಂದು ಅಡ್ವೊಕೇಟ್ ಕೂಡ ಇಟ್ಕೋಬಹುದು ಆತರ ಡಾಕ್ಯುಮೆಂಟ್ಸ್ ಅಂತ. ಡಾಕ್ಯುಮೆಂಟ್ ಕೊಟ್ಟಿರೋದು ಕೇಸ್ ನಡ್ಸಕ್ಕೆ ಅಂತ. ಸೊ ಅದ್ರ ಮೇಲೆ ಅದನ್ನ ಇದು ಬರಲ್ಲ, ಈ ಕೋರ್ಟ್ ಬರಲ್ಲ. ಅದು ಏನಾಗುತ್ತೆ ಅಂದ್ರೆ ವಕೀಲ ದುರ್ನಡತೆ ಆಗ್ಬಿಡುತ್ತೆ. ಅದು ಸರಿಯಲ್ಲ, ಇವರು ಕೊಟ್ಟಿರೋ ಡಾಕ್ಯುಮೆಂಟ್ ಇವ್ರು ವಾಪಸ್ ಕೊಡ್ಲೇಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಆತರ ಎಲ್ಲ ವಕೀಲರು ಡಾಕ್ಯುಮೆಂಟ್ ಕೊಡಲ್ಲ, ನಿಂಗೆ ಸ್ಪೀಚ್ ಕೊಟ್ಟು ಅಂತೆಲ್ಲ ಇಟ್ಕೊಳ್ಳಂಗಿಲ್ಲ. ಅದು ಸುಪ್ರೀಂ ಕೋರ್ಟ್ ಹೇಳಿರೋದು. ಲಾನಲ್ಲಿ ಆತರ ಇದೆ, ಇಟ್ಕೋಬಹುದು ಅಂತ. ಸುಪ್ರೀಂ ಕೋರ್ಟ್ ಪ್ರಕಾರ ಅದು ಇಟ್ಕೊಳ್ಳಂಗಿಲ್ಲ, ಓಕೆನಾ? ಬಹುಮಾನ ಅದೇ ಹೇಳಿದ್ನಲ್ಲ, ಮಾರಾಟ ಮಾಡೋ ಹಕ್ಕು ಸಿಕ್ಕವನು. ಇದು ಕ್ವಶನ್ ಬರುತ್ತೆ ನಿಮ್ಗೆ, ಇದು ಇಂಪಾರ್ಟೆಂಟ್ ಕ್ವಶನ್ ಆಕ್ಚುಲಿ. ಕಳೆದು ಹೋದ ಸರಕನ್ನು ಕಂಡು ಹಿಡಿದವನ ಹಕ್ಕು ಅಂದ್ರೆ, ನೀವು ದಾರಿಲಿ ಹೋಗ್ಬೇಕಾದ್ರೆ ದುಡ್ಡು ಏನ್ ಸಿಕ್ಬಿಡುತ್ತೆ, ಉಂಗ್ರ ಸಿಕ್ಬಿಡುತ್ತೆ. ಆ ಉಂಗ್ರನ ಹುಡ್ಕೋದಕ್ಕೆ, ಆ ಉಂಗ್ರ ಸಿಕ್ತವ್ರಿಗೆ ಪ್ರೈಸ್ ಕೊಡ್ತೀನಿ ಅಂತ ಹೇಳಿದ್ರೆ ಆ ಪ್ರೈಸ್ ಇಸ್ಕೊಳ್ಳಕ್ಕೆ ನಿಮ್ಗೆ ಹಕ್ಕು ಇರ್ತದೆ. ಓಕೆ, ಇದರಲ್ಲಿ ನಾಯಿ ಸಿಗ್ತದೆ, ನಾಯಿಗೂ ಅದೇ ತರ ಮಾರಾಟ ಮಾಡುವ ಹಕ್ಕು. ಅದೇ ಉಂಗ್ರನ ಮಾರಾಟ ಮಾಡ್ಬೋದು. ಈಗ ನಾಯಿನ ಮಾರಾಟ ಮಾಡ್ಬೋದು ಯಾವಾಗ ಅಂದ್ರೆ, ಒಂದು ಮೀನ್ ಸಿಗ್ತದೆ, ದ್ರಾಕ್ಷಿ, ತರಕಾರಿ ಸಿಕ್ಕಿದ್ರೆ ಕೊಳ್ತಾ ಅದನ್ನ ಸಡನ್ ಮಾಡ್ಬೋದು. ಆ ಟೈಮಲ್ಲಿ ವಸ್ತು ಒಡವೆ, ಏನೋ ವಸ್ತುವಿನ ಒಡೆಯ ಮೀನ್ಸ್ ಓನರ್ ಸಿಗದೆ ಇದ್ರೆ ಆ ವಸ್ತು ಕಾಪಾಡಕ್ಕೆ ಖರ್ಚು ಮಾಡ್ಬಿಡ್ತಾನಲ್ಲ, ಆ ಖರ್ಚು ಏನಾರವ, ಈಗ ಇನ್ನೊಂದು ಐಟಮ್ ಸಿಗುತ್ತೆ, ಈ ಐಟಮ್ ನ ನೋಡ್ಕೊಳಕ್ಕೆ ಅಂತ ಅವನು, ಈ ಐಟಮ್ ವ್ಯಾಲ್ಯೂ ಒಂದು 100 ರೂಪಾಯಿ ಇರುತ್ತೆ, ಅವನು ಏನಾದ್ರು 2/3 ಅಷ್ಟೇನಾದ್ರೂ ಖರ್ಚು ಮಾಡ್ಬಿಟ್ರೆ, ಈಗ ಐಟಮ್ ವ್ಯಾಲ್ಯೂ 3 ರೂಪಾಯಿ ಇರುತ್ತೆ ಅನ್ಕೊಳ್ಳಿ, ಅದಕ್ಕೆ 2 ರೂಪಾಯಿ ಅಷ್ಟು ಖರ್ಚು ಮಾಡ್ಬಿಟ್ಟು ಅದ್ ನೋಡ್ಕೊಳಕ್ಕೆ ಅಂತ ಆ ಟೈಮಲ್ಲಿ ಮಾರ್ಬೋದು ಅಂತ. ಇವನ್ಗೆ ಸಿಕ್ಕವನ್ಗೆ, ಈಗ ರೋಡಲ್ಲಿ ಹೋಗ್ಬೇಕಾದ್ರೆ ಚಿನ್ನ ಸಿಗ್ತದಲ್ಲ, ಅವ್ನಿಗೆ ಚಿನ್ನ ಏನಾದ್ರು ಐಟಮ್ ಏನಾದ್ರು ಸಿಗ್ತಲ್ಲ, ಅವ್ನಿಗೆ ಆತರ ಹಕ್ಕುಗಳಿದೆ. ಇಲ್ಲಾಂದ್ರೆ ಸುಮ್ನೆ ಮಾರಂಗಿಲ್ಲ, ಓಕೆನಾ? ಮಾರಿದ್ರು ಅದು ತಪ್ಪಾಗ್ಬಿಡುತ್ತೆ. ಮತ್ತೆ ಗಿರವಿ ಮೀನ್ಸ್ ಪ್ಲೆಡ್ಜ್, ಇದೆಲ್ಲ ಕೇಳಿದ್ರಲ್ಲ ನೋಡಿ. ಇದು ಡಿಫೈನ್ ದ ಪ್ಲೆಡ್ಜ್ ನೋಡಿ, ಡಿ ಇದೆ, ಡಿ ಸೈಲೆಂಟ್ ಆಗುತ್ತೆ. ಪ್ಲೆಡ್ಜ್ ಅನ್ಬಾರ್ದು, ಪ್ಲೆಡ್ಜ್ ಅನ್ಬೇಕು ಈ ತರ. ಇದು ಪ್ಲೆಡ್ಜ್ ಆಗುತ್ತೆ, ಪ್ಲೆಡ್ಜ್ ಆಗಲ್ಲ, ಡಿ ಸೈಲೆಂಟ್ ಆಗುತ್ತೆ. ಡಿಸ್ಟಿಂಗ್ವಿಶ್ ಬಿಟ್ವೀನ್ ಬೇಲ್ಮೆಂಟ್ ಅಂಡ್ ಪ್ಲೆಡ್ಜ್. ಸ್ಟೇಟ್ ದ ಡಿಫರೆನ್ಸ್ ಬಿಟ್ವೀನ್ ಬೇಲ್ಮೆಂಟ್ ಪ್ಲೆಡ್ಜ್ ಎರಡು ಒಂದೇನೆ, ಬಟ್ ಇದು ಸಾಲು ಕೊಡ್ತಾರೆ ಅಷ್ಟೇನೆ, ಗೊತ್ತೇನಾ? ಆದ್ರೆ ಬೇಲ್ಮೆಂಟ್ ಇದೆ, ಅದು ದೊಡ್ಡದು, ಓಕೆನಾ? ಪ್ಲೆಡ್ಜ್ ಇದ್ರಲ್ಲಿ ಒಂದು ಭಾಗ, ಪ್ಲೆಡ್ಜ್ ಇದೆಯಲ್ಲ, ಇದು ಬೇಲ್ಮೆಂಟ್ ಅಲ್ಲಿ ಒಂದು ಭಾಗ ಅಷ್ಟೇ. ಇದು ಎರಡಕ್ಕೂ ವ್ಯತ್ಯಾಸ ತೀರಿಸಿ ಅವಾಗ ಹಕ್ಕೇನು ಇವ್ರಿಗೆ ಹಕ್ಕೇನು ಅಂತ ಕೇಳಿದೆ. ನಿಕ್ಷೇಪಿತ ನಡುವೆ ಹಕ್ಕುಗಳನ್ನು ಚಕ್ರ ಗಿರ್ವಿ ಇಟ್ಟವನು ಅವನದು ಹಕ್ಕು ಕರ್ತವ್ಯನ ಕೇಳಿದ್ದಾರೆ, ಓಕೆನಾ? ಅಷ್ಟೇನೆ, ತುಂಬಾ ಸಿಂಪಲ್ ಇದರಲ್ಲಿ ಏನಿಲ್ಲ. ಇದರಲ್ಲಿ ನೀವು ಇವನ್ಗೆ ಗಿರ್ವಿ ಇಟ್ಟಿರ್ತೀರಾ ಬಿ ನನ್ಗೆ, ಅಷ್ಟೇನೆ. ಅದು ಇವನ್ ಚಿಂದ್ರ ಇಟ್ಕೊಳ್ತಾನೆ, ಇವನು ನಿಮ್ಗೆ ಸೇಲ್ ಮಾಡ್ಬೇಕು, ನಿಮ್ಗೆ ನೋಟಿಸ್ ಕೊಟ್ಬಿಟ್ಟು ಸೇಲ್ ಮಾಡ್ಬೇಕು, ಸುಮ್ನೆ ಸೇಲ್ ಮಾಡಂಗಿಲ್ಲ, ಅಷ್ಟೇನೆ. ಏನಾರ ಬರ್ದಿದ್ರೆ ಯೂಸ್ ಮಾಡ್ಬೋದು, ಬೇಕಾದ್ರೆ ಯೂಸ್ ಮಾಡ್ಬೋದು, ಬಟ್ ಇಲ್ಲಿ ಯೂಸ್ ಮಾಡಂಗಿಲ್ಲ, ಸ್ವಂತಕ್ಕೋಸ್ಕರ, ಭದ್ರತೆಗೋಸ್ಕರ ಇಟ್ಕೊಳ್ಳೋದು ಅಷ್ಟೇ. ಗಿರ್ವಿ ಅಂದ್ರೆ ಏನು? ಯಾವುದೇ ಸಾಲದ ಮರುಪಾವತಿಗೆ ಭದ್ರತೆಗೋಸ್ಕರ ಇಸ್ಕೊಳ್ಳೋದು, ಅದನ್ನೇ ಗಿರ್ವಿ ಅಂತ ಕರೀತಾರೆ. ನಾವು ಯಾರದಾರ ಹತ್ರ ಸಾಲ ತಗೋಬೇಕಾದ್ರೆ, ಸಾಲ ಒಂದು ಬೆಲೆ ವಸ್ತುಗಳು, ಅದನ್ನೇ ಗಿರ್ವಿ ಅಂತ ಕರೀತಾರೆ. ಇದರಲ್ಲಿ 3 ಜನ, ಇದ್ರಲ್ಲಿ ಇಬ್ಬರೇ ಇರೋದು, ಇದ್ರಲ್ಲಿ ಇಬ್ಬರು ಇರ್ತಾರೆ, ಗಿರ್ವಿ ಕೊಟ್ಟವನು, ಗಿರ್ವಿ ಇಸ್ಕೊಳ್ಳೋನು. ಗಿರ್ವಿ ನೋಡಿ, ಇಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಪಾನರ್, ಪ್ಲೆಜರ್ ಅಂತಿದೆ, ಇವರು ಕೊಟ್ಟೋರು, ಓಕೆನಾ? ಗಿರ್ವಿ ಕೊಟ್ಟವನು, ಗಿರ್ವಿ ದಾತ, ಇಲ್ಲಿ ಗಿರ್ವಿ ದಾರ, ಇಂಗ್ಲಿಷ್ ಗಿರ್ವಿ ದಾರಕ, ಇಸ್ಕೊಳ್ಳೋನು. ಗಿರ್ವಿ ಇಟ್ಟವನ್ಗೆ ಗಿರ್ವಿ ದಾತ ಅಂತ ಕರಿತೀವಿ, ಓಕೆನಾ? ನೋಡಿ, ಇದೇನು ಕಲಿತದೆ ಅಂದ್ರೆ, ಇವನು ಅವನಿಗೆ ದುಡ್ಡು ಕೊಟ್ಟಿರ್ತಾನೆ, ಏನೇ ಗಿರ್ವಿ ಕೊಟ್ಟಿರ್ತಾನೆ, ಇವನಿಗೆ ಹೇಳ್ಬೋದು, ಅದು ಸಾಲ ತೀರಿದ್ಮೇಲೆ ಇದನ್ನ ಇವನ್ ಕೊಡು ಅಂತ ಹೇಳ್ಬೋದು. ಅದೇ ತರ ಇವನಿಗೆ ಕೊಡ್ಬೇಕಾಗುತ್ತೆ ಬೇರೆಯವನಿಗೆ. ಸಾಲ ತೀರಿಸ್ಮೇಲೆ ಮೊದ್ಲು ಇದ್ದೆ ಅವ್ನಿಗೆ ಕೊಡ್ಬೇಕಾಗುತ್ತೆ, ಇಲ್ಲ ಬೇರೆಯವ್ನಿಗೆ ಕೊಡ್ಬೇಕಾಗುತ್ತೆ. ಸಾಲಕ್ಕೋಸ್ಕರ ಕೊಟ್ಟಿದ್ರೆ ಅದನ್ನ ಗಿರ್ವಿ ಮತ್ತೆ ಪ್ಲೆಡ್ಜ್ ಅಂತ ಕರೀತಾರೆ. ಅದನ್ನ ಏನೋ ವಾಪಸ್ ಕೊಡು ಅಂತ ಏನಾದ್ರು ಕೊಟ್ಟಿದ್ರೆ, ಈಗ ಐರನ್ ಕೊಟ್ಟಿದ್ರೆ ಅದನ್ನ ನಿಕ್ಷೇಪಣೆ ಅಂತ ಕರೀತಾರೆ, ಅಷ್ಟೇ ಡಿಫ್ರೆನ್ಸ್. ಇದರಲ್ಲಿ ಪಾರ್ಟಿ ಯಾರಿರ್ತಾರೆ, ಇದರಲ್ಲಿ ನಿಕ್ಷೇಪಿತರಲ್ಲಿ ಡಿಫ್ರೆನ್ಸ್ ಕೇಳಿದಾರಲ್ವಾ, ಇದರಲ್ಲಿ ನಿಕ್ಷೇಪಿತದಲ್ಲಿ ಗಿರ್ವಿದಾರಕ ಅಂತ ಇರ್ತಾರೆ. ಇದರಲ್ಲಿ ಉದ್ದೇಶ ದುರಸ್ತಿ ರಿಪೇರಿ ಕೊಟ್ಟಿರ್ತಾರೆ, ಇಲ್ಲ ಸಾಲಕ್ಕೋಸ್ಕರ ಕೊಟ್ಟಿರ್ತಾರೆ. ಬಳಕೆಗೆ ಏನಾರ ಕೊಟ್ಟಿದ್ರೆ ಇವನು ಕೊಡ್ಬೇಕಾದ್ರೆ, ನೀನು ಬಳಸ್ಕುವಂತರ ಕಾರ್ ಕೊಟ್ಟಿದ್ರೆ ಬಳಸ್ಬೋದು, ಬಾಡಿಗೆಗೆ ಕಾರ್ ಕೊಟ್ಟಿದ್ರೆ ಆಗ ಬಳಸ್ಬೋದು, ಇಲ್ಲಾಂದ್ರೆ ಬಳಸಂಗಿಲ್ಲ. ಇಲ್ಲಿ ಸರಕನ್ನು ಬಳಸೋಕ್ಕೂ ಇರೋದೇ ಇಲ್ಲ. ಇದರಲ್ಲಿ ಗಿರ್ವಿನಲ್ಲಿ ಸ್ವಂತಕ್ಕೆ ಬಳಸಂಗೇ ಇಲ್ಲ. ಮುಂದೆ ಮಾರಾಟ ಹಕ್ಕು ಇದೆ, ಮಾರದ್ದು ಏನ್ ಮಾಡಿದ್ಮೇಲೆ ನೋಟಿಸ್ ಕೊಟ್ಮೇಲೆ ಇದರಲ್ಲಿ ಮಾರಾಟ ಹಕ್ಕು ಇರೋದಿಲ್ಲ. ಬಟ್ ವಿಶೇಷ ಇದ್ರಲ್ಲಿ ಮಾತ್ರ ಕೋರ್ಟ್ ಆರ್ಡರ್ ಇಟ್ಟು ಬಂದಿದ್ರೆ ಅವಾಗ ಮಾತ್ರ ಬೇಕಾದ್ರೆ ಮಾರ್ಬೋದು ಅಷ್ಟೇ. ಧಾರಣಾಧಿಕಾರ ಅಂತಂದ್ರೆ, ಐರನ್ ಬಟ್ಟೆ ಕೊಟ್ಟಿದ್ದು, ನೀವು ದುಡ್ಡು ಕೊಡಿದ್ರೆ
ಸೇರಿ ಅವನು ಅದನ್ನ ಇಟ್ಕೋಬಹುದು. ಅದನ್ನ ಪರ್ಟಿಕ್ಯುಲರ್ ಅಂತ ಕರೀತಾರೆ, ಪರ್ಟಿಕ್ಯುಲರ್ ಲೀನ್ ಅಂತ ಕರೀತಾರೆ. ಇದು ಜನರಲ್ ಲೀನ್ ಬರ್ತದೆ, ಯಾವಾಗ ಬ್ಯಾಂಕ್ ವರೆಗೆ ಬರ್ತದೆ ಜನರಲ್ ಲೀನ್. ಗಿರುವಿನಲ್ಲಿ ಇದರಲ್ಲಿ ಸಾಮಾನ್ಯ ಅಧಿಕಾರ ಇರ್ತದೆ, ಬಡ್ಡಿ ಮತ್ತು ಅಸಲುಗೋಸ್ಕರ ವೆಚ್ಚಕ್ಕೋಸ್ಕರ ಆ ಸರಕನ್ನು ತನ್ನಲ್ಲೇ ಇಟ್ಕೋಬಹುದು. ಇದನ್ನ ಸಾಮಾನ್ಯ ಧಾರಣಾಧಿಕಾರ ಅಂತ ಕರೀತಾರೆ. ಬಡ್ಡಿಗೋಸ್ಕರ ಬರೀ ಸಾಲಕ್ಕಲ್ಲ, ಬರೀ ಪ್ರಿನ್ಸಿಪಲ್ಗಳ ಬಡ್ಡಿಗೂ ಇಟ್ಕೋಬಹುದು, ಇತರ ವೆಚ್ಚಕ್ಕೂ ಇಟ್ಕೋಬಹುದು. ಅದಕ್ಕೆ ಇದರಲ್ಲಿ ಜನರಲ್ ಲೀನ್ ಇರುತ್ತೆ. ಸಾಮಾನ್ಯ ಧಾರಣಾಧಿಕಾರ ಇದರಲ್ಲಿ ನಿರ್ದಿಷ್ಟ ಧಾರಣಾಧಿಕಾರ ಇರುತ್ತೆ. ಇದರಲ್ಲಿ ವ್ಯಾಪ್ತಿ, ಇದು ಪ್ರತಿಯೊಂದು ನಿಕ್ಷೇಪಣೆಯು ಗಿರವಿ ಆಗುವುದಿಲ್ಲ. ಯಾಕೆಂದ್ರೆ ನಿಕ್ಷೇಪಣೆಯಲ್ಲಿ ಕೊಟ್ಬಿಟ್ಟು ವಾಪಸ್ ಇಸ್ಕೋತಾರೆ ಅಲ್ವಾ. ಗಿರುವಿನಲ್ಲಿ ಕೊಡ್ಬೇಕು, ವಾಪಸ್ ಕೊಡ್ಲೇಬೇಕು ಅಂತ ರೂಲ್ಸ್ ಇದೆ. ಇವನು ಕೆಲಸ ಮಾಡಿದ್ಮೇಲೆ ಇಲ್ಲಿ ಆತರ ಅಲ್ಲ, ಇಲ್ಲಿ ಸಾಲಕ್ಕೋಸ್ಕರ ಕೊಟ್ಟಿರೋದು, ಏನಾದ್ರು ದುಡ್ಡ ಇಲ್ಲಿ ಸಾಲಕ್ಕೋಸ್ಕರ ಕೊಟ್ಟಿರೋದು. ಸೊ ಇದು ಬೇರೆ ತರ ಆಗ್ಬಿಡುತ್ತೆ. ಬಟ್ ಇಲ್ಲೂ ಕೂಡ ನೀವು ಕೊಟ್ಟವನು ಇವನು ಇಸ್ಕೊಂಡವನಾಗಿರ್ತಾನೆ. ಸೊ ಇಲ್ಲಿ ಪ್ರತಿಯೊಂದು ಇದ್ರಲ್ಲೂ ಕೂಡ ಗಿರುವಿನಲ್ಲೂ ಕೊಟ್ಟವನು ಇಸ್ಕೊಳೋ ಅಂತ ಇರ್ತದೆ. ಆದ್ರೆ ಇಲ್ಲಿ ಸಾಲ ಬರುತ್ತೆ, ಅದಕ್ಕೋಸ್ಕರ ಪ್ರತಿ ನಿಕ್ಷೇಪಣೆನೂ ಕೂಡ ಗಿರುವಿ ಆಗಿರ್ತದೆ. ಆದ್ರೆ ಎಲ್ಲಾ ಗಿರುವಿನೂ ನಿಕ್ಷೇಪಣೆ ಆಗಿರೋದಿಲ್ಲ. ಸೊ ಎಕ್ಸ್ಟ್ರಾ ಇರುತ್ತೆ ಗಿರುವಿನಲ್ಲಿ, ಅದಕ್ಕೋಸ್ಕರ ಎಲ್ಲಾ ಗಿರುವಿನೂ ನಿಕ್ಷೇಪಣೆ ಆಗೋದಿಲ್ಲ ಅಂತ ಹೇಳುತ್ತೆ ಇದ್ರಲ್ಲಿ. ಆಸ್ತಿ ನೀಡುವವನ ಹಕ್ಕು ಅಂದ್ರೆ ನಿಕ್ಷೇಪಕ, ಹಕ್ಕ ಅಂದ್ರೆ ಕೊಟ್ಟೋನಲ್ವಾ. ಹಕ್ಕುಗಳು ಕರ್ತವ್ಯ ಏನಿರ್ತದೆ ಅಂದ್ರೆ ಪರಿಹಾರ ಪಡೆಯುವ ಹಕ್ಕು, ಸರಕನ್ನು ಮರಳಿ ಪಡೆಯುವ ಹಕ್ಕು, ಸರಕುಗಳನ್ನು ವೃದ್ಧಿಯನ್ನು, ಅದೇ ಸೇಮ್ ಆನ್ಸರ್ ನೋಡಿ. ನಿಕ್ಷೇಪಣೆಗೆ ಅದನ್ನೇ ಇದರಲ್ಲೇ ಬರೆಯೋದು, ಸೇಮ್ ಸೆಕ್ಷನ್ ಇದೆ, ಸೇಮ್ ಇದಿದೆ, ಅದನ್ನೇ ಬರೀಬೇಕು. ಆದ್ರೆ ಮಾರೋ ಹಕ್ಕೆಲ್ಲ ಸಿಗುತ್ತೆ, ನೋಟಿಸ್ ಕೊಟ್ಟು ಮಾರೋ ಹಕ್ಕು ಸಿಗುತ್ತೆ. ಆಸ್ತಿ ನೀಡುವವನ ಕರ್ತವ್ಯಗಳು ಅಂದ್ರೆ ಕೊಟ್ಟಿರ್ತಾನಲ್ಲ ಅವನು ಏನಾದ್ರು ಪ್ರಾಬ್ಲಮ್ ಇದ್ರೆ ಹೇಳ್ಬೇಕು. ಕಾರಲ್ಲಿ ಡ್ಯಾಮೇಜ್ ಸೇಮ್ ಓದಿದ್ವಲ್ಲ ಅದೇ ಇರುತ್ತೆ, ಇನ್ನೇನ್ ಎಕ್ಸ್ಟ್ರಾ ಏನಿಲ್ಲ. ಖರ್ಚು, ಧಾರಣಾಧಿಕಾರ, ಇದೊಂದು ಎಕ್ಸ್ಟ್ರಾ ಇದೆ, ಧಾರಣಾಧಿಕಾರ ಅಂತಿದೆ. ನಿರ್ದಿಷ್ಟ ಧಾರಣಾಧಿಕಾರ ಕೊಟ್ಟ ಶುಲ್ಕ, ಇದ್ರಲ್ಲೂ ಅದೇ ಸೇಮ್ ಅದೇ ತರ ಇರುತ್ತೆ, ಇಟ್ಕೋಬಹುದು. ಇದು ವಿಶೇಷ ಧಾರಣಾಧಿಕಾರ ಬ್ಯಾಂಕ್ ವರೆಗೆ ಬರುತ್ತೆ. ಮೊಕದ್ದಮೆ ಹೂಡಬಹುದು, ಮತ್ತೆ ಸ್ವೀಕರಿಸುವ ಕರ್ತವ್ಯ, ಸೇಮ್ ಅದೇ ಆನ್ಸರ್ ಬರುತ್ತೆ ಇದಕ್ಕೂ. ಸೊ ಇದು ಸೆಕೆಂಡ್ ಯೂನಿಟ್ ತುಂಬಾ ಈಸಿ ಇದೆ. ಬಟ್ ಸೆಕ್ಷನ್ ಗಳು ತುಂಬಾ ಆರ್ಡರ್ ಅಲ್ಲಿ ಇಲ್ಲ, ತುಂಬಾ ಕಾನ್ಫ್ಲಿಕ್ಟ್ ಆಗಿದೆ. ಆಗ ನೀವೇನ್ ಮಾಡ್ಬೇಕು, ರೇಂಜ್ ಬರೀಬೇಕು. ನಾ ಸೆಕ್ಷನ್ ಬರೀಲ್ಲ, ಸೆಕ್ಷನ್ ರಾಂಗ್ ಬರ್ದು ಬಿಟ್ರೆ 0 ಕೊಟ್ಬಿಡ್ತಾರೆ ಅಂತೆಲ್ಲ ಎದುರ್ಕೋಬಾರ್ದು. ಸೆಕ್ಷನ್ ಎಷ್ಟು ಗೊತ್ತಿದೆ ಇದು ರೇಂಜ್ ಆರ ಬರಬೇಕು, ಈ ರೇಂಜ್ ಇಂದ ಈ ರೇಂಜ್ ವರೆಗೆ ಬರುತ್ತೆ ಅಂತ ಬರೆದು ಬಿಡ್ಬೇಕು. ಆಯ್ತಾ. ಗಿರಿ ಇಟ್ಟೊಂದು ಏನಕ್ಕೂ, ಗಿರಿ ಬಿಡಿಸ್ಕೊಳ್ಳೋ ಹಕ್ಕು, ನೋಟಿಸ್ ಪಡೆಯುವ ಹಕ್ಕು, ಮಾರಕ್ಕಿಂತ ಮುಂಚೆ ಹೆಚ್ಚುವರಿ ಹಣ ಪಡೆಯುವ ಹಕ್ಕು. ಈಗ ಇನ್ನು ಕರುನ ಬಡ್ಡಿ ಇಟ್ಟಿರ್ತಾನೆ, ಅದಕ್ಕೆ ಅದ್ರಿಂದ ಕರು ದನ ಹಸು ಇಟ್ಟಿರ್ತಾನೆ, ಅದು ಕರು ಆಗಿದ್ರೆ ಕರುನ ವಾಪಸ್ ಇಸ್ಕೋಬಹುದು. ಆಮೇಲೆ ಈಗ ಮನೆ ಆಡ ಇಟ್ಟಿರ್ತಾನೆ, ಮನೆ 10 ಲಕ್ಷಕ್ಕೆ ಇಟ್ಟಿರ್ತಾನೆ, ಅದು 15 ಲಕ್ಷಕ್ಕೆ ಸೇಲ್ ಆಗೋಯ್ತು, ಬ್ಯಾಂಕ್ ಸೇಲ್ 5 ಲಕ್ಷ ಇರ್ತದೆ, ಅದನ್ನ ವಾಪಸ್ ಇಸ್ಕೋಬಹುದು. ಅದನ್ನ ಹೆಚ್ಚುವರಿ ಹಣನ ಪಡೆಯೋ ಹಕ್ಕಿರ್ತದೆ. ಗಿರಿವಿ ಇಟ್ಟವನ ಕರ್ತವ್ಯ ಏನು, ಬಡ್ಡಿ ಸಾಲ ಪಾವತಿ ಮಾಡಿಸ್ಬೇಕು, ಅವ್ನಿಗೆ ಎಕ್ಸ್ಟ್ರಾ ಖರ್ಚಾಗಿದ್ರೆ ಮಾರಕ್ಕಿಲ್ಲ ಅದನ್ನೆಲ್ಲ ಕೊಡ್ಬೇಕು, ಕೊರತೆ ತುಂಬಿಸ್ಕೊಡ್ಬೇಕು. ಈಗ ಮನೆ ಕೊಟ್ಟಿರ್ತಾನೆ, ಆ ಮನೆ ಸೇಲ್ ಆಗಿದ್ದೆ 10 ಲಕ್ಷಕ್ಕೆ, ಸಾಲ 20 ಲಕ್ಷ ಸೇರಿ ಬಾಕಿ ದುಡ್ಡು ಕೊಡ್ಬೇಕು ಅಂತ ಹೇಳುತ್ತೆ. ಗಿರಿವಿದಾರಕ ಅಂದ್ರೆ ಇಟ್ಕೊಂಡು ಗಿರಿವಿ ಇಸ್ಕೊಂಡಿರ್ತಾನಲ್ಲ ಪಾನಿ, ಅವನ್ಗೆ ಏನ್ ಹಕ್ಕು ಕರ್ತವ್ಯ ಇರುತ್ತೆ, ಸರಕುಗಳನ್ನು ಇಟ್ಟುಕೊಳ್ಳುವ ಹಕ್ಕು ಅಂದ್ರೆ ದುಡ್ಡು ಕೊಡೋವರೆಗೆ ಇಟ್ಕೋಬಹುದು, ವೆಚ್ಚ ಏನಾರ ಆಗಿದ್ರೆ ಅದನ್ನ ಇಸ್ಕೋಬಹುದು, ಮಾರಾಟ ಮಾಡೋ ಹಕ್ಕು ಇರುತ್ತೆ, ಮೊಕದ್ದಮೆ ಹೂಡೋ ಹಕ್ಕು ಇರ್ತದೆ. ಇದ್ರಲ್ಲಿ ಸಿಂಪಲ್ ಆಗಿರುತ್ತೆ. ಮತ್ತೆ ಗಿರಿವಿದಾರನ ಹಕ್ಕುಗಳು ಅಂದ್ರೆ ಕರ್ತವ್ಯಗಳು, ಗಿರಿವಿದಾರಕನ ಕರ್ತವ್ಯಗಳೇನು ಅಂತ ಅಂದ್ರೆ ಈ ಬಂದಿದ್ದಲ್ಲ, ಈ ಅಂದ್ರೆ ಈಸ್ಕೊಡೋನು ಏನದು ಯೋಗ್ಯ ಕಾಳಜಿ ವಹಿಸಬೇಕು, ಬಳಸಬಾರದು, ಸ್ವಂತಕ್ಕೆ ವಾಪಸ್ ಕೊಡ್ಬೇಕು ದುಡ್ಡೆಲ್ಲ ಕೊಟ್ಟದ್ಮೇಲೆ, ಅಷ್ಟೇನೆ. ಇದು ನಮ್ಮ ದೇಶದಲ್ಲಿ ಇದು ಆರಾಮಾಗಿ ಇದು ಚೆನ್ನಾಗಿ ಬಿಸ್ನೆಸ್ ಆಗಬೇಕು ಅಂದ್ರೆ ಇದು ಇಂಪಾರ್ಟೆಂಟ್. ಈ ತರ ಇರೋದ್ರಿಂದ ನಮ್ಗೆ ಲೋನ್ ಸಿಗುತ್ತೆ, ಯಾರೋ ಲೋನ್ ತಗೋಬಹುದು, ಬೇರೆ ಕೆಲ್ಸಕ್ಕೆ ಯೂಸ್ ಮಾಡಬಹುದು. ಸೊ ಈ ಗಿರ್ವಿ ಮತ್ತೆ ಬೇಲ್ಮೆಂಟ್ ಎರಡು ಇಂಪಾರ್ಟೆಂಟ್. ನೆಕ್ಸ್ಟ್ ಸೆಕೆಂಡ್ ಯೂನಿಟ್ ಅಲ್ಲಿ ಡಿಫೈನ್ ದ ಪ್ಲೇಟ್ಸ್ ಇನ್ ವಿಚ್ ನಾನ್ ಓನರ್ ಕ್ಯಾನ್ ಮೇಕ್ ದ ಪ್ಲೇಟ್. ನೋಡಿ ಈ ಗಿರ್ವಿನ ನೀವು ಓಕೆ ನಿಮ್ಮ ಪೇರೆಂಟ್ಸ್ ಹೇಳ್ತಾರೆ ಇದನ್ನ ಹೋಗಿ ಪ್ಲೆಡ್ಜ್ ಮಾಡಿ ದುಡ್ಡು ಇಸ್ಕೊಂಬಂತ, ಅವಾಗ ಇಡ್ಬೋದು. ನೀವು ಓನರ್ ಅಲ್ಲ, ಆಕ್ಚುಲಿ ಓನರೇ ಪ್ಲೆಡ್ಜ್ ಮಾಡ್ಬೇಕು ಅಂತ ಹೇಳಿದ್ರು, ಓನರ್ ಅಲ್ಲೇ ಇರೋದು ಪ್ಲೆಡ್ಜ್ ಮಾಡ್ಬೋದು. ಗೊತ್ತಾ. ಆತರ ಸಿಚುವೇಶನ್ ಹೇಳಿ, ಯಾವ ಸಂದರ್ಭಗಳು ಹೇಳಿ ಅಂತ ಕ್ವಶನ್ ಕೇಳಿದೆ. ಮತ್ತೆ ಇಟ್ಕೊಂಡ್ ಕರ್ತವ್ಯ ಅವೆಲ್ಲ ಓದಿದಿರಲ್ಲ, ಅದನ್ನ ಯಾರು ಗಿಡವಿ ಇಡಬಹುದು ಅಂತ ಅದೆಲ್ಲ ಲಕ್ಷಣಗಳೆಲ್ಲ ಓದಿದ್ವಲ್ಲ ಸಿಸ್ಟಮ್. ಮತ್ತೆ ವರ್ಗಾವಣೆ ಆಗಿರ್ಬೇಕು. ನೋಡಿ ಗಿರಿವಿ ಮಾಡ್ಬೇಕು ಅಂದ್ರೆ ವಸ್ತುನ ಕೊಟ್ಟಿರ್ಬೇಕು, ಮತ್ತೆ ಕರಾರಿನ ಎಲ್ಲಾ ರೂಪಗಳು ಇದಾಗಿರ್ಬೇಕು, ಮತ್ತೆ ಭದ್ರತೆಗೋಸ್ಕರ ಕೊಟ್ಟಿರ್ಬೇಕು, ಐಟಮ್ ನ ಐರನ್ ಮಾಡಿ ವಾಪಸ್ ಕೊಡು ಅಂತಲ್ಲ, ಸಾಲಕ್ಕೆ ಭದ್ರತೆಗೋಸ್ಕರ ಕೊಟ್ಟಿರ್ಬೇಕು. ಇದೇ ಅಂಶಗಳು ಅಷ್ಟೇ. ಮತ್ತೆ ಕೇಸ್ ಲಾ ಇರಬೇಕು, ಮತ್ತೆ ವ್ಯಾಖ್ಯಾನ ಇರಬೇಕು. ಇದೆಲ್ಲ ನೀಟಾಗಿ ತರ ಬರೋದು, ಯಾವುದೇ ಕಾರಣಕ್ಕೂ ಫೇಲ್ ಆಗಲ್ಲ. ನೀವು ಯಾವುದೇ ಕಾರಣಕ್ಕೂ ಫೇಲ್ ಆಗಲ್ಲ, ಎಲ್ಲ ಪಾಸ್ ಆಗಿ ಹಾಕ್ತೀರಾ. ಸೊ ಇಷ್ಟನ್ನ ನೀಟಾಗಿ ಬರೆಯಲ್ಲ, ಏನೋ ಒಂದು ಬರೀತೀರಾ. ಚಿನ್ನ ಇಸ್ಕೊಳ್ಳೋದು ಇದನ್ನೇ ಗಿರ್ವಿ ಅಂತಾರೆ, ನಮ್ಮ ಮನೆ ಹತ್ರ ಇಸ್ಕೊಳ್ತೀವಿ, ನಮ್ಮ ಮನೆ ಹತ್ರ ಚಿನ್ನ ಕೊಟ್ರೆ ಅವರು ನಮ್ಗೆ ದುಡ್ಡು ಕೊಡ್ತಾರೆ, ದುಡ್ಡು ವಾಪಸ್ ಕೊಟ್ರೆ ಚಿನ್ನ ವಾಪಸ್ ಕೊಡ್ತಾರೆ, ಈ ತರ ಬರೆಯೋದಲ್ಲ. ಈ ತರ ಸೆಕ್ಷನ್ ಎಲ್ಲ ಬರೆದು ಏನ್ ಅಂಶ ಇರಬೇಕು, ಯಾರು ಕೊಡ್ಬೇಕು, ಗಿರ್ವಿ ಇಟ್ಟು ಒಂದೇನ್ ಕರ್ತವ್ಯ, ಹಕ್ಕುಗಳೇನ್ ಕರ್ತವ್ಯ, ಈ ತರ ಎಲ್ಲ ಎಕ್ಸ್ಪ್ಲೈನ್ ಮಾಡ್ಬೇಕು. ಮತ್ತೆ ಗಿರ್ವಿ ವ್ಯಾಖ್ಯಾನ, ಯಾವುದೇ ಸಾಲದ ಭದ್ರತೆ ಅಥವಾ ವಚನ ಪಾಲನೆಗೋಸ್ಕರ ಭದ್ರತೆ ಇಸ್ಕೊಳ್ಳೋದು, ಅದನ್ನೇ ಹೇಳ್ತಾರೆ. ಇದು ಆಸ್ತಿ ಇಟ್ಟವನು ಆಸ್ತಿ ಇಸ್ಕೊಳೋ, ಇದು ಯಾರ ಇರ್ತಾರೆ ಇಬ್ಬರು ಇರ್ತಾರೆ. ಮತ್ತೆ ಕಬ್ಜೆಯ ವರ್ಗಾವಣೆ ಅಂದ್ರೆ ವಸ್ತುನ ವರ್ಗಾವಣೆ ಮಾಡಿರ್ಬೇಕು, ಡೆಲಿವರಿ ಆಫ್ ದ ಪೊಸಿಷನ್, ಇದರಲ್ಲಿ ವರ್ಗಾವಣೆ ವಾಸ್ತವಿಕ, ಅದೆಲ್ಲ ಓದಿರಲ್ಲ ಸೇಮ್ ಅದೇನೆ. ಇದ್ರಲ್ಲಿ ಏನು ಸ್ಪೆಷಲ್ ಆಗಿರುತ್ತೆ ಬರೀಬೇಕು ಅಂತ ಅಂದ್ರೆ, ಇಲ್ಲಿ ಮೋಸ ಮಾಡಲು ಇಸ್ಕೊಳ್ಳೋ ಉದ್ದೇಶ ಭದ್ರತೆ ರೂಪದಲ್ಲಿರ್ಬೇಕು. ಅಂದ್ರೆ ಭದ್ರತೆಗೋಸ್ಕರ ಅದನ್ನ ಕೊಡೋದು, ಸುಮ್ಮನೆ ಕೊಡಬಾರ್ದು. ಏನ್ ಹಕ್ಕು ಇರ್ತದೆ ಕರ್ತವ್ಯ ಇಟ್ಕೊಳ್ಳೋಕು ತಾತ್ಕಾಲ ಇದು ಮಾಡೋದು, ಇದೆಲ್ಲ ಕಾಮನ್ ಸೇಮ್ ಆನ್ಸರ್ ಇರುತ್ತೆ. ಸ್ವಲ್ಪ ಟ್ವಿಸ್ಟ್ ಆಗಿ ಈ ಕ್ವಶನ್ ಅಲ್ಲಿ ಏನ್ ಡಿಫ್ರೆನ್ಸ್ ಗೊತ್ತಾ, ಸೇಮ್ ಕ್ವಶನ್ ಇದು ಮಾಲೀಕ ನಲ್ಲದವನ್ನು
ಊರ್ಜಿತ ಗಿರವಿ ಇಡ್ಬೋದಾ? ಮಾಲೀಕ ಅಲ್ಲ ಅವನು ಕೂಡ ಗಿರ್ವಿ ಇಡ್ಬೋದಾ? ಕಳ್ತನ ಮಾಡಿರೋದನ್ನ ಇಡಂಗಿಲ್ಲ. ಓಕೆ, ಕಳ್ಳ ಬಂದು ಇಡಂಗಿಲ್ಲ. ಇದೇ ಕ್ವಶನ್, ಬಟ್ ಸ್ವಲ್ಪ ಎಕ್ಸ್ಟ್ರಾ ಕೇಳಿರ್ತಾನೆ, ವಕೀಲಕರ್ತನ ಎಕ್ಸ್ಪ್ಲೈನ್ ಮಾಡಿ ಅಂತದನ್ನೆಲ್ಲ ಮಾಮೂಲಿ ಅದೇ ಆನ್ಸರ್ ಬರೀಬೇಕು. ಇದ್ರಲ್ಲಿ ಎಕ್ಸ್ಟ್ರಾ ಆನ್ಸರ್ ಇದನ್ನ ಮಾತ್ರ ಬರೀಬೇಕಾಗಿರೋದು, ಬಾಕಿ ಇದೆಲ್ಲ ಸೇಮ್ ಆನ್ಸರ್. ಸೊ ಅದಕ್ಕೆ ಹೋಗ್ಬಿಟ್ಟು ಡೈರೆಕ್ಟ್ ಆಗಿ ಅದಕ್ಕೆ ಹೋಗ್ಬಿಡೋಣ. ಹಕ್ಕುಗಳು ಕರ್ತವ್ಯಗಳು ಇದೆಲ್ಲ ಯಾರು ಗಿರ್ವಿ ಇಡ್ಬೋದು, ಇದು ಇಂಪಾರ್ಟೆಂಟ್. ನಿಜವಾದ ಮಾಲೀಕನೇ ಇಡಬೇಕು. ನಿಜವಾದ ಮಾಲೀಕನೇ ಯಾವತ್ತು ಎಲ್ಲ ಟೈಮಲ್ಲೂ ಬಂದು ಇಡಕ್ಕಾಗಲ್ಲ ಅಲ್ವಾ? ಕೆಲವು ಸಲ ಅವನು ಅವ್ರ ಮಗ ಬಂದು ಇಡ್ಬೋದು, ಅವ್ರ ಪ್ರತಿನಿಧಿ ಇಡ್ಬೋದು, ಏಜೆಂಟ್ ಇಡ್ಬೋದು. ಅದು ಕೂಡ ಗ್ಯಾರಂಟಿ. ಸಮ್ಮತಿ ಇಡಬೇಕು. ಸಮ್ಮತಿ ಇಟ್ಕೊಂಡು ಬೇಕಾದ್ರೆ ವಾಣಿಜ್ಯ ವ್ಯವಹಾರದಲ್ಲಿ, ಈಗ ವಾಣಿಜ್ಯ ವ್ಯವಹಾರದಲ್ಲಿ ಡೈಲಿ ವ್ಯವಹಾರಗಳು ಅವಾಗೆಲ್ಲ ಬಂದು ಅವರೇ ಇಡಕ್ಕಾಗಲ್ಲ, ಆಗ ಬೇರೆ ಕಟ್ಕೊಳಿಸ್ತಾರೆ. ಸದ್ಭಾವನೆಯಿಂದ ಮಾಡಿರ್ಬೇಕು. ಮತ್ತೆ ಗಿರ್ವಿ ಇಡಕ್ ಬರ್ತಾನಲ್ಲ ಅವನ್ಗೆ ಗಿರ್ವಿ ಇಡೋ ಅಧಿಕಾರ ಇದೆ ಅಂತ ಗೊತ್ತಿರ್ಬೇಕು. ಅವನ್ಗೆ ಗಿರ್ವಿ ಇಡೋ ಅಧಿಕಾರ ಇಲ್ಲ, ಅವ್ನ್ ದೊಡ್ಡ ಕಳ್ಳ ಅಂತ ಗೊತ್ತಿದ್ರು ಗಿರ್ವಿ ಇಡ್ಸ್ಕೊಂಡ್ರೆ ಅದು ತಪ್ಪಾಗ್ಬಿಡುತ್ತೆ. ನೀವು ನಿಮ್ಮ ಕಾರನ್ನು ಮಾರಲು ಒಂದು ಕಾರ್ ಶೋರೂಮ್ಗೆ ಮ್ಯಾನೇಜರ್ ಕೊಟ್ಟಾಗ ಆತನು ಆ ಶೋರೂಮ್ ಹೆಸರಿನಲ್ಲಿ ಕಾರನ್ನು ಬ್ಯಾಂಕ್ ಗಿರ್ವಿ ಇಟ್ಟರೆ ಬ್ಯಾಂಕ್ ಅದನ್ನು ಒಳ್ಳೆಯ ಉದ್ದೇಶದಿಂದ ಸ್ವೀಕರಿಸಿದಾಗ ಮಾತ್ರ ಅದು ಕಾನೂನು ಪ್ರಕಾರ ಗಿರ್ವಿ ಆಗಿರುತ್ತೆ. ನೋಡಿ, ಇವೆಲ್ಲ ಯಾವ್ದು ಹೇಳ್ತಾ ಇದೀವಿ ಅಂದ್ರೆ, ಮಾಲೀಕನಲ್ಲದವನು ಗಿರ್ವಿ ಇಟ್ಟದ್ದು ಯಾವ ಟೈಮಲ್ಲಿ ಇಡ್ಬೋದು ಅಂತ. ಏಜೆಂಟ್ ಕೂಡ ಇಡ್ಬೋದು, ಏಜೆಂಟ್ ತಗೊಂಡಾಗ ಇಡ್ಬೋದು. ಆದ್ರೆ ಸಮ್ಮತಿ ಇರ್ಬೇಕು, ಏಜೆಂಟ್ಗೆ ಒಪ್ಪಿಗೆ ಅಂತ ಪಡ್ಕೊಂಡಿರ್ಬೇಕು, ಅವಾಗ ಮಾತ್ರ ಮಾಡ್ಬೋದು. ಅದಕ್ಕೆ ಬ್ಯಾಂಕ್ಗೆ ನೀವು ಯಾರಿಗೋ ಒಬ್ಬನಿಗೆ ಕಾರ್ ಶೋರೂಮ್ ಕೊಟ್ಟಿರ್ತೀರ ವಾಶ್ ಮಾಡೋದು, ಅವ್ನು ತಗೊಂಡೋಗಿ ಬ್ಯಾಂಕ್ ಅವ್ರಿಗೆ ಅಡ ಇಟ್ಬಿಟ್ಟಿರ್ತಾನೆ. ಬ್ಯಾಂಕ್ ಅವನು ಒಳ್ಳೆ ಉದ್ದೇಶದಿಂದ ಅಡ ಇಡ್ಸ್ಕೊಂಡ್ರೆ ಅವಾಗ ವ್ಯಾಲಿಡ್ ಆಗುತ್ತೆ. ಕೆಟ್ಟ ಅವ್ನು ಗೊತ್ತಿದ್ರು ಕಳ್ಳ ಅಂತ ಗೊತ್ತಿಸ್ಕೊಂಡ್ರೆ ಅದು ಅನ್ವ್ಯಾಲಿಡ್ ಆಗ್ಬಿಡು. ಶೂನ್ಯಗೊಳಿಸಬಹುದಾದ ಒಪ್ಪಂದ. ನೋಡಿ, ಈಗ ಸಿಂಪಲ್ ಚೆನ್ನಾಗಿದೆ. ಇದು ಲಲಿತಾ ಜ್ಯುವೆಲ್ಲರಿ. ಇವನು ಹೋಗ್ಬಿಟ್ಟು ಇವನ ಹತ್ರ ಚೆಕ್ ಕೊಡ್ತಾನೆ. ಚೆಕ್ ಕೊಟ್ಬಿಟ್ಟು ಚಿನ್ನ 1 kg ತಗೋತಾನೆ. 1 kg ಚಿನ್ನ ಎ ಅನ್ನು ತಗೋತಾನೆ. ಚೆಕ್ ಕೊಟ್ಬಿಟ್ಟು ಏನ್ ಕೊಟ್ಬಿಟ್ಟು ಚೆಕ್, ಆ ಚೆಕ್ ಅಲ್ಲಿ ದುಡ್ಡಿಲ್ಲ, ಏನು ಇಲ್ಲ, ಫೇಕ್ ಚೆಕ್ ಅಂತ ಇವನಿಗೆ ಲಲಿತಾ ಜ್ಯುವೆಲ್ಲರಿ ಗೊತ್ತಿರಲ್ಲ. ಅದಕ್ಕಿಂತ ಗೊತ್ತಾಗಕ್ಕಿಂತ ಮುಂಚೆ 1 kg ತಗೊಂಡೋಗ್ಬಿಟ್ಟು ಬಿ ನನ್ಗೆ ಗಿರ್ವಿ ಇಟ್ಬಿಡ್ತಾನೆ, ಪ್ಲೇಸ್ ಮಾಡ್ಬಿಡ್ತಾನೆ. ಅವಾಗ ಇದು ವ್ಯಾಲಿಡ್ ಅಂತ ಕೋರ್ಟ್ ಹೇಳುತ್ತೆ. ಓಕೆನಾ? ವೆರಿ ವೆರಿ ಇಂಪಾರ್ಟೆಂಟ್. ಯಾವಾಗ ವ್ಯಾಲಿಡ್ ಆಗುತ್ತೆ, ಕೇರ್ಫುಲ್ ಆಗಿರಿ. ಲಲಿತಾ ಜ್ಯುವೆಲ್ಲರಿಗೆ ಚೆಕ್ ಮೋಸ ಮಾಡಿರೋದು ಅಂತ ಗೊತ್ತಾಗೋಕ್ಕಿಂತ ಮುಂಚೆ ಇವನ ಹತ್ರ ಗಿರ್ವಿ ಇಟ್ರೆ ಆ ಗಿರ್ವಿ ವ್ಯಾಲಿಡ್ ಆಗಿರ್ತದೆ. ಲಲಿತಾ ಜ್ಯುವೆಲ್ಲರಿಗೆ ಇದು ಚೆಕ್ ಬೌನ್ಸ್ ಆಗಿದೆ, ತಪ್ಪು, ಸರಿ ಇಲ್ಲ, ಮೋಸ ಮಾಡೋಣ ಅಂತ ಗೊತ್ತಾದ್ಮೇಲೆ ಗಿರ್ವಿ ಇಟ್ರೆ ಆ ಗಿರ್ವಿ ಇನ್ವ್ಯಾಲಿಡ್ ಆಗ್ಬಿಡುತ್ತೆ ಅಷ್ಟೇ. ಇದು ವೆರಿ ಇಂಪಾರ್ಟೆಂಟ್. ಗಿರ್ವಿ ಇಟ್ಟಿಕೊಂಡವನ ಅಧಿಕಾರ ಹೊಂದಿರೋ. ಓಕೆ, ಗಿರ್ವಿ ಇಟ್ಟವನಿಂದ ಮತ್ತೆ ಗಿರ್ವಿ, ನೀವು ಇವನು ಯಾರಿಗೋ ಒಬ್ಬ ಗಿರ್ವಿ ಇಟ್ಟು ಅವ್ನು ಮತ್ತೆ ತಗೊಂಡೋಗಿ ಇನ್ನೊಬ್ಬ ಗಿರ್ವಿ ಇಡ್ಬೋದಾ? ಎಕ್ಸಾಂಪಲ್ ಇಲ್ಲಿ ನೋಡಿ, ಎ ಅನ್ನೋನು ತನ್ನ 10,000 ಬೆಲೆ ಬಾಳೋ ಉಂಗುರ ತಗೊಂಡೋಗಿ ಬಿ ಹತ್ರ ಇಡ್ತಾನೆ. 4,000 ರೂಪಾಯಿಗೆ ಇಡ್ತಾನೆ. 4,000 ರೂಪಾಯಿ ಸಾಲಕ್ಕೋಸ್ಕರ ಇವನು 4,000 ರೂಪಾಯಿ ತಗೊಳ್ತಾನೆ. ಓಕೆನಾ? ಐಟಮ್ ಕೊಟ್ಟಿದ್ದು 10,000 ರೂಪಾಯಿ. ಈ ಬಿ ಅನ್ನೋನು ಸಿ ಅನ್ನೋನ್ ಹತ್ರ 3,000 ರೂಪಾಯಿಗೆ ಗಿರ್ವಿ ಇಡ್ತಾನೆ. ಇವಾಗ ಎ ಅನ್ನೋನು ಸಿ ಅನ್ನೋನ್ ಹತ್ರ ಹೋಗ್ಬಿಟ್ಟು 4,000 ರೂಪಾಯಿ ಕೊಟ್ಬಿಟ್ಟು ಇದನ್ನ ಈಸ್ಕೋಬಹುದು. ಗೊತ್ತಾಯ್ತಾ? ಆತರ ಗಿರ್ವಿ ಇಟ್ಟಾಗ ಏನಾಗುತ್ತೆ ಅಂತ. ಮಾರಾಟ ಮಾಡಿದ ಮೇಲೂ ಸರಕುಗಳ ಮೇಲೆ ತನ್ನ ಸ್ವಾಧೀನದಲ್ಲೇ ಇಟ್ಟುಕೊಂಡ ಮಾರಾಟಗಾರನಿಂದ ಗಿರ್ವಿ. ನೋಡಿ, ಇದು ಎಲ್ಲ ಲಾಸ್ಟ್ ಯೂನಿಟ್ ಅಲ್ಲಿ ಬರುತ್ತೆ. ಈಗ ನೀವು ಹೋಗ್ಬಿಟ್ಟು ಇದು ಲಾಸ್ಟ್ ಯೂನಿಟ್ ಬರುತ್ತೆ. ಇದರಲ್ಲಿ ಒಬ್ಬ ಅಂಗಡಿಯವನು ಸರಕನ್ನು ಗ್ರಾಹಕನಿಗೆ ಮಾರಾಟ ಮಾಡಿದ ಮೇಲೂ ಸರಕನ್ನು ಇನ್ನೂ ಅಂಗಡಿಯಲ್ಲೇ ಇಟ್ಕೊಂಡಿದ್ರೆ ಅವಾಗ ಬೇಕಿದ್ರೆ ದುರುದ್ದೇಶ ಇಲ್ದ ಅಂದ್ರೆ 3ನೇ ವ್ಯಕ್ತಿಯವರಿಗೆ ಗಿರ್ವಿ ಇಟ್ಟರೆ ಅದು ಊರ್ಜಿತ ಆಗುತ್ತೆ. ಇವನು ಅಂಗಡಿಯವನು ನಿಮ್ಗೆ ಮಾರ್ಬಿಟ್ಟಿದ್ದಾನೆ. ಓಕೆನಾ? ಆದ್ರೆ ನೀವು ಐಟಮ್ ನ ತಗೊಂಡೋಗಿಲ್ಲ. ಅವಾಗ ಇವನ್ ಬೇಕಿದ್ರೆ ಆ ಐಟಮ್ ನ ಮನೆ ಅಲ್ಲೇ ಅದನ್ನ ಬೇರೆಯವ್ರಿಗೆ ಗಿರ್ವಿ ಇಡ್ಬೋದು. ಇದು ಊರ್ಜಿತ ಆಗುತ್ತೆ. ಆದ್ರೆ ಗಿರ್ವಿ ಪಡಿತಾನಲ್ಲ ಅವನಿಗೆ ಗೊತ್ತಿರಬಾರ್ದು ಇವನು ಬೇರೆಯವ್ರಿಗೆ ಮಾರಿದಾನೆ ಅಂತ, ಅವಾಗ ಊರ್ಜಿತ ಆಗುತ್ತೆ. ಇಲ್ಲಿ ಮಾರಾಟಗಾರನು ಮಾಲೀಕತ್ವವನ್ನು ಕಳೆದುಕೊಂಡಿದ್ದರು ಅವನು ಗಿರ್ವಿ ಇಟ್ಟಿದ್ದು ಸರಿಯಾಗಿದೆ, ಯಾಕೆ ಅದಕ್ಕೆ ತಗೊಂಡೋಗ್ಬಿಡ್ಬೇಕು ಅಂತ ಹೇಳೋದು. ಸರಕುಗಳ ಸ್ವಾಧೀನ ಹೊಂದಿರುವ ಖರೀದಿದಾರನಿಂದ ಗಿರ್ವಿ. ಖರೀದಿದಾರನೊಬ್ಬನು ಮಾರಾಟಗಾರನ ಒಪ್ಪಿಗೆಯೊಂದಿಗೆ ಸರಕನ್ನು ವಶಕ್ಕೆ ಪಡೆದಿರ್ತಾನೆ. ಇವನ್ ಮೇಲೆ ಸಾಲ ಮೇಲೆ ತಗೊಂಡಿರ್ತಾನೆ. ಅವಾಗ ಈ ಐಟಮ್ ಇವನು ಗಿರ್ವಿ ಇಟ್ರೆ ಅದು ವ್ಯಾಲಿಡ್ ಆಗುತ್ತದೆ ಅಂತ ಇರ್ತದೆ. ಸಹ ಮಾಲೀಕರ ಈಗ ಒಂದು ಡೈಮಂಡ್ ಇರುತ್ತೆ. ಡೈಮಂಡ್ ಇರುತ್ತೆ. ಆ ಡೈಮಂಡ್ ಮೇಲ್ಗಡೆ 3 ಜನ ಕಂಬೈನ್ ಮಾಡಿ ತಗೊಂಡಿರ್ತಾರೆ. ಆ ಐಟಮ್ ಯಾರು ಇಟ್ಕೊಂಡಿರ್ತಾರೆ, ಯಾರೋ ಒಬ್ಬ ಇಟ್ಕೊಳ್ಳಕ್ ಸಾಧ್ಯತೆ, ಎಲ್ಲರೂ 3 ಜನ ಇಟ್ಕೊಳಕ್ ಆಗಲತ್ತಾನೆ. ಅವಾಗ ಇದ್ರಲ್ಲಿ ಯಾರೋ ಒಬ್ಬ ಹೋಗಿ ಅಡ್ಡ ಇಟ್ಟರೆ ಅದು ಕೂಡ ವ್ಯಾಲಿಡ್ ಆಗುತ್ತೆ. ಸೊ ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಎಕ್ಸಾಮ್ ಅಲ್ಲಿ ಬರುತ್ತೆ. ಇದು ಮಾಲೀಕನಲ್ಲದನಿಂದ ಯಾವಾಗ ಗಿರ್ವಿ ಇಡಬಹುದು ಅಂತ ಕ್ವಶನ್. ಓಕೆನಾ? ನೆಕ್ಸ್ಟ್ ಲಾಸ್ಟ್ ಕ್ವಶನ್. ಇದ್ರಲ್ಲಿ ಏನ್ ಹೇಳುತ್ತೆ ಅಂತಂದ್ರೆ, ನೆಕ್ಸ್ಟ್ ಥರ್ಡ್ ಯೂನಿಟ್ ಹೋಗ್ಬಿಡ್ತೀವಿ. ಲಾಸ್ಟ್ ಕ್ವಶನ್, ಸೆಕೆಂಡ್ ಯೂನಿಟ್ ಲಾಸ್ಟ್ ಕ್ವಶನ್. ಧಾರಣಾಧಿಕಾರ, ರೈಟ್ ಟು ಲೀನ್. ಇದ್ರ ಏನಂತಂದ್ರೆ ಬೇರೆ ಬೇರೆ ರೀತಿಯ ಧಾರಣಾಧಿಕಾರನ ವಿವರಿಸಿ. ಧಾರಣಾಧಿಕಾರಕ್ಕೆ ಸಂಬಂಧಿಸಿದಂತೆ ಸರಕು ಸ್ವೀಕರಿಸಿದವನ ಹಕ್ಕುಗಳೇನು ಅಂತ ಕೇಳ್ತಾರೆ. ಧಾರಣಾಧಿಕಾರ ಅಂದ್ರೆ ಏನಿಲ್ಲ. ಈಗ ನೀವು ಬ್ಯಾಂಕ್ಗೆ ಏನೋ ಕೊಟ್ಟಿರ್ತೀರಾ ಡಾಕ್ಯುಮೆಂಟ್, ಲೋನ್ ಡಾಕ್ಯುಮೆಂಟ್, ನಿಮ್ ಮನೆ ಅಡ ಇಟ್ಟಿರ್ತೀರಾ. ಈಗ ಮತ್ತೆ ಇನ್ನೊಂದು ಸಾಲನು ತಗೊಂಡಿರ್ತೀರಾ, ಮತ್ತೆ ಇನ್ನೊಂದು ಸಾಲ ತಗೊಂಡಿರ್ತೀರಾ. ಓಕೆನಾ? ಮನೆ ಸಾಲ ಎಲ್ಲ ತೀರಿಸ್ತೀರಾ, ಇನ್ನೊಂದು ಸಾಲ ತೀರಿಸಲ್ಲ. ಆಗ
ಮನೆ ಸಾಲದ್ದು ಡಾಕ್ಯುಮೆಂಟ್ ನಾನು ಇಟ್ಕೋಬಹುದು ಬ್ಯಾಂಕ್ ಅವರು. ಇದನ್ನ ಜನರಲ್ ಲೀನ್ ಅಂತ ಕರಿತೀವಿ. ಬ್ಯಾಂಕ್ ಅವ್ರಿಗೆ ಮಾತ್ರ ಇದೆ, ಬ್ಯಾಂಕರ್ಸ್ಗೆ ಲಾಯರ್ಸ್ಗೆ ಇದೆ ಅಂತ ಆಕ್ಟ್ ಹೇಳುತ್ತೆ. ಈ ಮನೆ ಸಾಲ ತೀರ್ಸಿದ್ರು ಮನೆ ಪತ್ರ ಕೊಡಲ್ಲ, ಆ ಸಾಲ ತೀರ್ಸು ಅಂತ ಹೇಳ್ಬೋದು. ಅದ್ರ ಲಿಮಿಟೇಷನ್ ಪೀರಿಯಡ್ ಒಳಗಡೆ ಇರಬೇಕು. ಇದು ಬ್ಯಾಂಕ್ ಅವ್ರಿಗೆ ಮಾತ್ರ ಅಪ್ಲೈ ಆಗುತ್ತೆ. ಇದನ್ನ ಸಾಮಾನ್ಯ ಧಾರಣಾಧಿಕಾರ ಅಂತ ಕರಿತೀವಿ, ಜನರಲ್ ಲೀನ್ ಅಂತ ಕರಿತೀವಿ. ನಿರ್ದಿಷ್ಟ ಧಾರಣಾಧಿಕಾರ ಅಂದ್ರೆ ಇದನ್ನ ಸ್ಪೆಸಿಫಿಕ್ ಲೀನ್ ಅಂತ ಕರಿತೀವಿ. ಇದ್ರ ಪ್ರಕಾರ ಸೆಕ್ಷನ್ 170 ಬರುತ್ತೆ. ಅಂದ್ರೆ ಅಂಗಡಿಯವನ್ಗೆ ಏನಾದ್ರು ನಾವು ಏನಾರ ಕೊಟ್ಟಿದ್ರೆ ಐರನ್ ಮಾಡುವಂತ, ಅಂಗಡಿಯವನು ಐರನ್ ಮಾಡಿದ್ಮೇಲೆ ವಾಪಸ್ ಕೊಡ್ಬೇಕು. ಏನಾರ ದುಡ್ಡು ಕೊಟ್ಟಿಲ್ಲ ಅಂದ್ರೆ ಆ ಸ್ಪೆಸಿಫಿಕ್ ಉದ್ದೇಶಕ್ಕೆ ಅದು ಇಟ್ಕೋಬಹುದು. ಈಗ ಇನ್ನೊಂದು ಹಳೆಯದು ಬಟ್ಟೆಗೂ ದುಡ್ಡು ಕೊಟ್ಟಿಲ್ಲ ಅಂತ ಇಟ್ಕೊಳಂಗಿಲ್ಲ. ಅದನ್ನ ಸ್ಪೆಸಿಫಿಕ್ ಲೀನ್ ಅಂತ ನಿರ್ದಿಷ್ಟ ಧಾರಣಾಧಿಕಾರ ಅಂತ ಕರಿತೀವಿ. ಸರಕು ಸ್ವೀಕರಿಸಿದವನು ಹಕ್ಕುಗಳು ಏನೇನು ಮತ್ತೆ ನಿರ್ದಿಷ್ಟ ಎರಡು ನಡುವೆ ವ್ಯತ್ಯಾಸ ಕೇಳಿದ್ದಾರೆ. ಸೊ ಇವೆಲ್ಲ ಆಲ್ರೆಡಿ ಓದಿದೀವಿ. ಓಕೆನಾ, ಎಲ್ಲ ಸೇಮ್ ಆನ್ಸರ್, ಸೇಮ್ ಸೆಕ್ಷನ್, ಅದೇನು ಡಿಫ್ರೆನ್ಸ್ ಏನಿಲ್ಲ. ಬಟ್ ಕ್ವಶನ್ ಹಿಂಗೂ ಕೇಳಿದಾಗ ಅದೇ ಆನ್ಸರ್ ಬರೀಬೇಕಾಗುತ್ತೆ. ಅದಕ್ಕೆ ನಾನು ಮತ್ತೆ ತಂದ್ಕೊಟ್ಟಿದ್ದೀನಿ. ಇಲ್ಲಿ ನಿರ್ದಿಷ್ಟ ಇದರಲ್ಲಿ ಧಾರಣಾಧಿಕಾರ ಬಗ್ಗೆ ಡೀಟೇಲ್ ಆಗಿ ಕೇಳಿದ್ದಾರೆ. ಧಾರಣಾಧಿಕಾರ 170, 171. ಇದರಲ್ಲಿ ನಿರ್ದಿಷ್ಟ ಧಾರಣ ಅವಶ್ಯಕತೆ ಅಂಶ ಏನು, ಶ್ರಮ ಮತ್ತೆ ಏನೋ ಸೇವೆ ಕೊಟ್ಟಿರ್ತಾನೆ, ಐರನ್ ಮಾಡಿರ್ತಾನಲ್ವಾ, ಆತರ ಏನೋ ಒಂದು ಇರಬೇಕು. ಏನು ಇಲ್ದೇನೆ ಸುಮ್ನೆ ಕೊಟ್ಬಿಟ್ಟು ಸುಮ್ನೆ ಇಸ್ಕೊಳ್ಳೋದಲ್ಲ, ಆತರ ಇರ್ಬೇಕು. ಸೇವೆ ಉಪದಾನಿಗಳು ಇಲ್ಲಿ ಯಾವ ಈಗ ಐರನ್ ಅಂಗಡಿ ಕೊಟ್ಟಿರ್ತೀರಾ, ಆ ಐರನ್ ಮಾಡೋದಕ್ಕೆ ಬಟ್ಟೆ ಇಟ್ಕೊಂಡಿರ್ತಾನಲ್ವಾ, ಅದಕ್ಕೆ ಮಾತ್ರ ಹಕ್ಕಿರುತ್ತೆ. ಹಳೆದಕ್ಕೆ ಬಟ್ಟೆ ದುಡ್ಡು ಕೊಟ್ಟಿಲ್ಲ ಅಂದ್ಬಿಟ್ಟು ಅದಕ್ಕೆಲ್ಲ ಇಟ್ಕೊಳಂಗಿಲ್ಲ. ಹಳೆ ಕಾರ್ ರಿಪೇರಿ ದುಡ್ಡು ಕೊಟ್ಟಿಲ್ಲ ಅಂದ್ಬಿಟ್ಟು ಅದಕ್ಕೆಲ್ಲ ಇಟ್ಕೊಳಂಗಿಲ್ಲ. ಅದನ್ನ ಹೇಳಿದ್ದು. ಇನ್ ಅಕಾರ್ಡಿಂಗ್ಸ್ ವಿತ್ ದ ಕಾಂಟ್ರಾಕ್ಟ್, ಯಾವ ಸರಕಿನ ಮೇಲೆ ಶ್ರಮ ವಹಿಸಲಾಗಿದೆಯೋ ಅವುಗಳ ಮೇಲೆ ಮಾತ್ರ ಚಲಾಯಿಸಬಹುದು. ಹಳೆಯ ಬಾಕಿಗಾಗಿ ಹೊಸ ಸರಕನ್ನು ಇಟ್ಕೊಳಂಗಿಲ್ಲ. ಇದು ನಿರ್ದಿಷ್ಟ ಧಾರಣಾಧಿಕಾರವನ್ನು ಸಾಮಾನ್ಯ ಧಾರಣ ಅಧಿಕಾರದಿಂದ ಬೇರ್ಪಡುತ್ತದೆ. ಬಟ್ ಇದರಲ್ಲಿ ಆತರ ಅಲ್ಲ. ಬ್ಯಾಂಕ್ ಅಲ್ಲಿ ಹಳೆದಕ್ಕೂ ಇಟ್ಕೋಬಹುದು. ಸರಕಿನ ಮೇಲೆ ಇಲ್ಲಿ ಸಾಮಾನ್ಯ ಆತರ ಬರುತ್ತೆ. ಸರಕಿನ ಮೇಲೆ ಸ್ವಾಧೀನ ಇಟ್ಕೊಂಡಿರ್ಬೇಕು. ನೋಡಿ, ಬಟ್ಟೆನ ಕೊಟ್ಟಿರ್ತಾನೆ ಐರನ್ ಮಾಡೋಕೆ ಅಂತ, ಒಂದ್ಸಲ ವಾಪಸ್ ಕೊಟ್ಮೇಲೆ ಮುಗೀತು. ಓಕೆನಾ, ಮತ್ತೆ ಈ ಬಟ್ಟೆ ಬೇರೆ ತಂದು ಕೊಟ್ಬಿಟ್ಟು ಮತ್ತೆ ಅದಕ್ಕೂ ಕೊಡು ಅಂತ ಹೇಳಂಗಿಲ್ಲ. ಹಕ್ಕಿನ ವಿರುದ್ಧ ಕರಾರು ಇರಕೂಡದು. ಕರಾರಿನಲ್ಲಿ ಕೆಲಸ ಮುಗಿದ ತಕ್ಷಣ ವಾಪಸ್ ಕೊಡಬೇಕು. ಹಣವನ್ನು ಆಮೇಲೆ ನೀಡ್ತೀನಿ ಎಂಬ ಷರತ್ತಿದ್ರೆ ಧಾರಣಾಧಿಕಾರ ಇರುವುದಿಲ್ಲ. ನೋಡಿ, ಈಗ ಹೆಂಗಿರುತ್ತೆ ಅಂದ್ರೆ, ಇವನು ಬಟ್ಟೆ ಕೊಟ್ಟಿರ್ತಾನೆ, ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾನೆ, ಕಾರ್ನ ನೀನು ರಿಟರ್ನ್ ಮಾಡು, ಆಮೇಲೆ ನಾನು ನಿಂಗೆ ಅಮೌಂಟ್ ಕೊಡ್ತೀನಿ ಕಾರ್ ರಿಪೇರಿ ಚಾರ್ಜ್. ಆ ಟೈಮಲ್ಲಿ ಇವನು ಕೊಡ್ಬೇಕು ವಾಪಸ್ಸು. ಅವಾಗ ಧಾರಣಾಧಿಕಾರ ಎಲ್ಲ ಇಟ್ಕೊಳ್ಳಂಗಿಲ್ಲ. ದುಡ್ಡು ಕೊಟ್ಮೇಲೆ ವಾಪಸ್ ಕೊಡ್ತೀನಿ ಅಂತೆಲ್ಲ ಹೇಳಂಗಿಲ್ಲ. ಸಾಮಾನ್ಯ ಧಾರಣಾಧಿಕಾರ ಹೇಳೋದಲ್ಲ ಅದನ್ನೇ. ಹಳೆ ಸಾಲಕ್ಕೆಲ್ಲ ಇಟ್ಕೊಳ್ಳಿ. ಇಲ್ಲಿ ಯಾರಿಗಿರ್ತದೆ, ದಲ್ಲಾಳಿಗಳಿಗೆ ಇರ್ತದೆ, ಬ್ಯಾಂಕರ್ಸ್ ಇರ್ತದೆ, ಫ್ಯಾಕ್ಟರ್ಸ್, ಬ್ಯಾಂಕರ್ಸ್ ಮತ್ತೆ ಹಡಗಿನ ಇರ್ತಾರಲ್ಲ ಅಧಿಕಾರಿಗಳು, ಅವ್ರಿಗೆ ಇರ್ತದೆ. ಹಡಗು ಇಳಿಸುವ ಮತ್ತು ತುಂಬುವ ಕಟ್ಟೆ ಅಧಿಕಾರಿಗಳು ಇರ್ತಾರಲ್ಲ, ಅವರು ಬರಬೇಕಾದ ಶುಲ್ಕಕ್ಕೋಸ್ಕರ ಮಾಲೀಕನ ಸರಕಿನ ಮೇಲೆ ಹಕ್ಕನ್ನು ಹೊಂದಿರ್ತಾರೆ. ಹಳೆ ಬಾಕಿಗೋಸ್ಕರ ಬೇಕಾದ್ರೆ ಇಟ್ಕೋಬಹುದು. ನ್ಯಾಯಾಲಯಕ್ಕೂ ಇರ್ತದೆ. ಹೈಕೋರ್ಟ್ ಅಟಾರ್ನೀಸ್ ಆಫ್ ಹೈಕೋರ್ಟ್, ಶ್ರೇಷ್ಠ ನ್ಯಾಯಾಲಯದ ನ್ಯಾಯವಾದಿಗಳು, ಇದರಲ್ಲಿ ಆತರ ಹೇಳಿದೆ ಗೊತ್ತಾ. ಆದ್ರೆ ಈಗ ಏನ್ ಹೇಳ್ತದೆ ಅಂದ್ರೆ ಆತರ ಇಟ್ಕೊಳಂಗಿಲ್ಲ ಅಂತ ಹೇಳುತ್ತೆ. ಡಾಕ್ಯುಮೆಂಟ್ ಗಳು ಇಟ್ಕೊಂಡಿದ್ರು ಕೋರ್ಟ್ ಜಡ್ಜ್ಗಳು, ಇವರು ಅಡ್ವೊಕೇಟ್ಸ್ಗಳು, ನಂಗೆ ಕೊಟ್ಟಿಲ್ಲ, ಫೀಸ್ ಕೊಟ್ಟಿಲ್ಲ ಅಂತ ಡಾಕ್ಯುಮೆಂಟ್ ಇಟ್ಕೊಳಂಗಿಲ್ಲ. ಇದು ಆಕ್ಚುಲಿ ಇದು ಕೇಸ್ ಲಾ ಹತ್ರ ಇತ್ತು. ಯಾವುದು ಇದರಲ್ಲಿ XP ಎಲ್ಡನ್ಸ್ ಅಲ್ಲಿ ಆತರ ಇತ್ತು, ಇಟ್ಕೋಬಹುದು ಅಂತ ಇತ್ತು. ಇದು ಹಳೆ ಕೇಸ್ ಲಾ. ಇದು ಭಾರತ ಕೇಸ್ ನಲ್ಲಿ ಇದು ರಾಂಗ್. ಇದರಲ್ಲಿ ಇಟ್ಕೋಬಹುದು ಅಂತ ಇತ್ತು. ಓಕೆನಾ, ಇದನ್ನ ಕೇಸ್ ಬರಿಬೇಕು ನೀವು. ಇದರಲ್ಲಿ ಲಾಯರ್ ಅಷ್ಟು ಕ್ಲೈಂಟ್ ದುಡ್ಡು ಕೊಟ್ಟಿಲ್ಲ ಅಂದ್ರೆ ಅವ್ನ ಡಾಕ್ಯುಮೆಂಟ್ ಇಟ್ಕೋಬಹುದು ಅಂತ ಇತ್ತು. ಅದರಲ್ಲಿ ಈಗ ಆತರ ಹೇಳಲ್ಲ. ಇಂಡಿಯಾದಲ್ಲಿ ಆತರ ಇಲ್ಲ. ಭಾರತದಲ್ಲಿ ಇದು ದುರ್ನಡತೆ ಆಗ್ಬಿಡುತ್ತೆ. ಇದ್ರಲ್ಲಿ ಏನ್ ಹೇಳುತ್ತೆ ಅಂದ್ರೆ ಕೇಸ್ ಬರಿಬೇಕಿದು. RD ಸೆಕ್ಸೆನಾ ವರ್ಸಸ್ ಬಲರಾಮ್ ಕೇಸ್ ಹೇಳುತ್ತೆ ಅಂದ್ರೆ ನ್ಯಾಯಾಲಯದ ಕಡತಗಳು ತುಂಬಾ ಇಂಪಾರ್ಟೆಂಟ್. ಓಕೆನಾ, ನಿಮ್ಗೆ ಪ್ರಾಕ್ಟಿಕಲಿ ಇಂಪಾರ್ಟೆಂಟ್ ಇದು. ಇದ್ರಲ್ಲಿ ಏನ್ ಹೇಳುತ್ತೆ ಅಂದ್ರೆ ಕಕ್ಷಿದಾರನ ದಾಖಲೆಗಳು ಕರಾರು ಕಾಯ್ದೆಯ 171 ಬರುವ ಸರಕು ಅಲ್ಲ ಅದು. ಆದ್ದರಿಂದ ಇದು ಅದ್ರಲ್ಲಿ 170 ಬರಲ್ಲ. ಅವನು ದಾಖಲೆಗಳು ಡಾಕ್ಯುಮೆಂಟ್ ಕೊಟ್ಟಿರಾದ್ರು ಅದ್ರಲ್ಲಿ ಬರಲ್ಲ. ಅದಕ್ಕೋಸ್ಕರ ಅವ್ನು ಇಟ್ಕೊಳ್ಳಂಗಿಲ್ಲ, ಅವನು ಕೊಡ್ಬೇಕಾಗುತ್ತೆ. ಇಲ್ಲ ಅಂದ್ರೆ ಅಡ್ವೊಕೇಟ್ ಆಕ್ಟ್ ಅಂತ ಇದೆ 1961. ಇದು ನಿಮ್ಗೆ 4/7 ಬರುತ್ತೆ. ಅದ್ರಲ್ಲಿ ಓದ್ಬೇಕಾದ್ರೆ ಗೊತ್ತಾಗುತ್ತೆ. ಇದರಲ್ಲಿ ಏನಂತ ಕೊಟ್ರೆ ಮಿಸ್ಕಂಡಕ್ಟ್ ಆಗ್ಬಿಡುತ್ತೆ, ಪ್ರೊಫೆಷನಲ್ ಮಿಸ್ಕಂಡಕ್ಟ್, ಸಸ್ಪೆಂಡ್ ಮಾಡ್ಬಿಡ್ತಾರೆ. ಆ ತರ ಇಟ್ಕೊಂಡ್ರೆ ಭಾರತದ ಸುಪ್ರೀಂ ಕೋರ್ಟ್ ಇದರಲ್ಲಿ ಈ ತರ ಹೇಳಿದೆ, ಕಡತವನ್ನು ತಮ್ಮ ಶುಲ್ಕಕ್ಕಾಗಿ ಇಟ್ಕೊಳ್ಳಂಗಿಲ್ಲ, ವಾಪಸ್ ಕೊಟ್ಬಿಡ್ಬೇಕು. ನೌಕಾವಿಮಾ ಪ್ರತಿನಿಧಿ ಅಂದ್ರೆ ಇವ್ರು ಇರ್ತಾರಲ್ಲ, ಇನ್ಸೂರೆನ್ಸ್ ಬ್ರೋಕರ್ ಇರ್ತಾರಲ್ಲ, ಅಡಗೆ ಮತ್ತೆ ಇವ್ರು ಇರ್ತಾರಲ್ಲ, ಇನ್ಸೂರೆನ್ಸ್ ಅಲ್ಲ, ಹಡಗಿನ ಮಾಲೀಕರ ಪರ ಇರ್ತಾರಲ್ಲ, ಅವ್ರ ಪರವಾಗಿ ವಿಮೆ ಮಾಡುವ ಏಜೆಂಟ್. ಶಿಪ್ ಇರುತ್ತಲ್ಲ, ಶಿಪ್ಗೆ ವಿಮೆ ಮಾಡಿಸೋ ಏಜೆಂಟ್, ಅವನ್ ಬೇಕಿದ್ರೆ ಮಾಡಬಹುದು. ಅವನು ಏಜೆಂಟ್ ಹಳೆ ಬಾಕಿಗೋಸ್ಕರ ಕಡತಗಳನ್ನ ಇಟ್ಕೋಬಹುದು. ಅವ್ನ ಏನಾದ್ರು ಡಾಕ್ಯುಮೆಂಟ್ಸ್ ಇದ್ರೆ ಇಟ್ಕೋಬಹುದು ಹಳೆ ಬಾಕಿಗೋಸ್ಕರ. ಇದಕ್ ಮಾತ್ರ ಅಪ್ಲೈ ಆಗೋದು ನೌಕಾ ವಿಮೆ ಪ್ರತಿನಿಧಿಗೋಸ್ಕರ ಮಾತ್ರ. ಅಂದ್ರೆ ಹಡಗಿನ ಮಾಲೀಕನ ಪರವಾಗಿ ಏನಾದ್ರು ವಿಮೆ ಮಾಡಿಸಿದ್ರೆ ಏಜೆಂಟ್ ಇಟ್ಕೋಬಹುದು. ಇದ್ರಲ್ಲಿ ಏನಂದ್ರೆ ಏಜೆಂಟ್ ಇಟ್ಕೋಬಹುದು ಅಷ್ಟೇ. ಏಜೆಂಟ್ಗಳು ಇಟ್ಕೋಬಹುದು ಹಳೆ ಬಾಕಿ ಏನಾದ್ರು ಕೊಟ್ಟಿಲ್ಲ ಅಂತ ಅಂದ್ರೆ. ಏಜೆಂಟ್ ಬರುತ್ತೆ ನೆಕ್ಸ್ಟ್ 3rd ಯೂನಿಟ್ ಅಲ್ಲಿ ಸಂಬಂಧಿಸಿದ ಇದು ಹಕ್ಕುಗಳು. ಇದೆಲ್ಲ ಕಾಮನ್, ಸೇಮ್ ಅದೇನೆ, ಮಾರ್ಬಾರ್ದು.
ಮಾಡಬಾರ್ದು, ಇದು ಮಾಡಬಾರ್ದು ಎಲ್ಲ ಸೇಮ್ ಆನ್ಸರ್. ಧಾರಣಾಧಿಕಾರ ಇಂಪಾರ್ಟೆಂಟ್, ಇದೆಲ್ಲ ಸೇಮ್. ಈ ವ್ಯತ್ಯಾಸ ಏನು ಅಂತ ಕೇಳಿದ, ನಿರ್ದಿಷ್ಟ ಧಾರಣೆಗೆ ಕೇವಲ ಕೆಲಸ ಮಾಡಿದ ನಿರ್ದಿಷ್ಟ ಆದ್ಮೇಲೆ ಅದನ್ನು ವಾಪಸ್ ಕೊಡ್ಬೇಕು, ಬಾಕಿ ಕೊಟ್ಟ ಮೇಲೆ. ಇಲ್ಲಿ ಯಾರಿಗೆ ಲಾಭ, ಇಲ್ಲಿ ನಿರ್ದಿಷ್ಟ ಧಾರಣೆಗೆ ಸೇವೆ ಸಲ್ಲಿಸುವುದ ಎಲ್ಲಾ ಸರಕು ಸ್ವೀಕರಿಸುವವರಿಗೆ ಲಭ್ಯವಿರುತ್ತೆ. ಯಾರಿಗೆ ಲಾಭ ಅಲ್ಲ, ಲಭ್ಯವಿದೆ ಅಂತ. ಸಾಮಾನ್ಯ ಧಾರಣೆಗೆ ಕೇವಲ 5 ಮೆಂಬರ್ಸ್ ಮಾತ್ರ, ಅದು ಬ್ಯಾಂಕರ್ಸ್, ವಕೀಲರಿಗೆ, ಇವರು ಏಜೆಂಟ್ಗೆ ಅವ್ರಿಗೆ ಮಾತ್ರ ಅಪ್ಲೈ ಆಗುತ್ತೆ ಸಾಮಾನ್ಯ ಧಾರಣಾಧಿಕಾರ. ನಿರ್ದಿಷ್ಟ ಧಾರಣಾಧಿಕಾರದಲ್ಲಿ ಕೌಶಲ್ಯ, ಶ್ರಮ, ಏನಾದ್ರು ಐರನ್ ಮಾಡ್ಬೇಕು, ರಿಪೇರಿಗೆ ಅಂತ ಕೊಟ್ಟಿರ್ತಾರೆ. ಸಾಮಾನ್ಯ ಧಾರಣಾಧಿಕಾರದಲ್ಲಿ ಇದು ಕೇವಲ ಸಾಮಾನ್ಯವಾಗಿ ಸ್ವಾಧೀನ ಇರ್ತದೆ ಅಷ್ಟೇ, ಇಲ್ಲಿ ಶ್ರಮ ಇರಲ್ಲ. ಈಗ ಎಕ್ಸಾಂಪಲ್ ಬ್ಯಾಂಕ್ಗೆ ಲೋನ್ ಕೊಡೋದು, ಆತರಲ್ಲಿ ಬ್ಯಾಂಕ್ ಅವ್ರು ಏನಾದ್ರು ಶ್ರಮ ಪಡ್ತಾರ, ಆತರ ಇರುತ್ತೆ ನಾರ್ಮಲ್ ಆಗಿ. ಅದ್ರ ಶ್ರಮ ಇರಬೇಕು ಅಂತ ಏನಿರಲ್ಲ. ಒಟ್ಟಾರೆ ಹೇಳೋದಾದ್ರೆ ಧಾರಣಾಧಿಕಾರ ಮತ್ತು ಸರಕು ಸ್ವೀಕರಿಸುವವನ ಹಿತಾಸಕ್ತಿಯನ್ನು ರಕ್ಷಿಸುವ ಪ್ರಬಲವಾದ ಕಾನೂನು ಅಸ್ತ್ರವಾಗಿದೆ. ಇದು ಆತನಿಗೆ ಬರಬೇಕಾದ ನ್ಯಾಯಯುತ ಸಂಭಾವನೆಯನ್ನು ಇಟ್ಕೊಳ್ಳೋ ಒಂದು ಹಕ್ಕನ್ನ ಕೊಡುತ್ತೆ. ಬ್ಯಾಂಕ್ ವರ್ಗು ವಸೂಲಿ ಮಾಡೋ ಹಕ್ಕು ಕೊಡುತ್ತೆ. ನೆಕ್ಸ್ಟ್ ಏಜೆಂಟ್, ಇದು 3rd ಯೂನಿಟ್. ಓಕೆ, 2nd ಯೂನಿಟ್ ಮುಗಿತು, ಈಗ 3rd ಯೂನಿಟ್ ಶುರು ಮಾಡೋಣ. Hello, before going to 3rd unit, let us discuss. Let us see English. Okay, let us see this one. Synopsis. Okay, synopsis, like see, if you write this headline, that is sufficient. See, all are there. See, this contract is very easy. Very easy. If you remember headlines, you can write on your own. You don't require anything else. Okay, tappu grahike section. See, all are there. All see, whatever they explained. All of them are here. If you remember the section, if you write all this, you can write on your own. ನಿಮ್ಮ ಇಷ್ಟ ಬಂದಾಗ ನೀವೇ ಏನೋ ಬರೀಬಹುದು. ಕೇಸ್ ಲಾ ನೋಡಿ, ಎಲ್ಲ ಈಸಿ ಆಗಿದೆ. ಅಗತ್ಯ ಪುರಾವೆ ಇಲ್ಲದೆ ಹೆಚ್ಚಿನ ಹಣ ಪಡೆದಲು ಅರ್ಹನಲ್ಲ. ನೋಡಿ, ಇದು ಸಾಲಿಗನ ಎಲ್ಲ ಕೇಸ್ ಲಾ ವಿತ್ ಇಲ್ಲ, ಶಾರ್ಟ್ ಆಗಿ, ಸಿಂಪಲ್ ಆಗಿ, ಒಂದೊಂದು ಕ್ವಶನ್ ಒಂದೊಂದು ಪೇಜ್ ಆನ್ಸರ್ ಕೊಟ್ಟಿದ್ದೀವಿ. ಸೊ ಈ ತರ ಎಲ್ಲ ಎಲ್ಲಿ ಸಿಗಲ್ಲ ನಿಮ್ಗೆ. ನೋಡಿ ಇದು ಯಾವ್ದು, ದಿಸ್ ಇಸ್ 1st ಯೂನಿಟ್ 5th ಕ್ವಶನ್. ನಿರಂತರ ಜಾಮೀನು ಎಷ್ಟು ಈಸಿ ಆಗಿದೆ. ಸಾಲಿಗೆ ಅಂದ್ರೆ ಇವನು ಸಾಲ ಕೊಟ್ಟವನು. ಓಕೆ, ಸಾಲಗಾರ ಅಂದ್ರೆ ಸಾಲ ಇಸ್ಕೊಡೋನು, ಜಾಮೀನ್ದಾರ ಅಂದ್ರೆ ಹತ್ರ. ಸಾಲಿಗೆ ಅಂತ ಬಂದ್ಬಿಡುತ್ತೆ ಎಕ್ಸಾಮ್ ಅಲ್ಲಿ. ಕೇರ್ಫುಲ್ ಆಗಿರಿ, ಕನ್ನಡ ಮೀಡಿಯಮ್ಸ್. ನಿರಂತರ ಜಾಮೀನು ಮುಂದುವರಿದು ಈ ತರ ಇರುತ್ತೆ. ರದ್ದುಪಡಿಸಿದ್ದು ಯಾವಾಗ ಅಂತ್ಯ ಆಗುತ್ತೆ, ರದ್ದುಪಡಿಸಿದಾಗ ಮತ್ತೆ ಹಳೆಯ ಸಾಲಕ್ಕೆ ಹೊಣೆ ಸ್ಪಷ್ಟ ನೋಟಿಸ್ ಕೊಟ್ಟಿರ್ಬೇಕು. ಹಳಕ್ಕೆ ಇದ್ರಲ್ಲಿ ಕೇಸ್ ಏನಿರುತ್ತೆ, ಭವಿಷ್ಯದ ಸಾಲಕ್ಕಿಲ್ಲ ಹೊಣೆ. ಏನೋ ಸತ್ತೋಗ್ಬಿಟ್ಟಾಗ ಮುಂದೆ ಫ್ಯೂಚರ್ ಅಲ್ಲಿ ಆಗೋ ಸಾಲಕ್ಕಿಲ್ಲ ಹೊಣೆ ಇಲ್ಲ ಅಂತ. ಮತ್ತೆ ಇದ್ರಲ್ಲಿ ಹೇಳುತ್ತೆ, ಸಾವು ಆಗ್ಬಿಟ್ಟಾಗ ಮತ್ತೆ ಸ್ವಯಂ ಚಾಲಿತ ರದ್ದತಿ ಆಗ್ಬಿಡುತ್ತೆ, ಏನಾರ ಮೋಸ ಮಾಡಿದ್ರೆ ವಾರಸ್ದಾರನ ಮಿತಿ, ಹೊಣೆ ಮಿತಿ, ಇವೆಲ್ಲ ಅದೆಲ್ಲ ಫುಲ್ ಈ ತರ ಎಡ್ಡೆ ನೋಡ್ಕೊಂಡ್ರೆ ನೋಟಿಸ್ ಮೂಲಕ. ಇದು ವಿಸರ್ಜನೆ ಸಂದರ್ಭದಲ್ಲಿ ಅಂತ್ಯಗೊಂಡ ವಿಧಾನ, ಅಂತ್ಯಗೊಳ್ಳದಾಗ ಮೀನ್ಸ್ ಅದೇ ಅಂತ್ಯ ಮೀನ್ಸ್ ಅಂತ್ಯ ಮಾಡಿದಾಗ, ಇದು ವಿಸರ್ಜನೆ ಸಂದರ್ಭದಲ್ಲಿ ನೋಟಿಸ್ ಮೂಲಕ ಅವನೇ ಬೇಕು ಅಂತ ಮಾಡ್ತಿರೋದು. ಇದು ಅಂತ್ಯಗೊಳ್ಳುವ ವಿಧಾನಗಳು ನೋಟಿಸ್ ಮೂಲಕ, ಮಾಡೋದ್ರ ಮೂಲಕ, ಈ ತರ ಎಲ್ಲ ಡಿಫ್ರೆಂಟ್ ಇವೆಲ್ಲ ಕೇಸ್ ಲಾ ಗೊತ್ತಿರ. ಆಲ್ಮೋಸ್ಟ್ ನೀವೇ ಬರೀಬಹುದು ಎಕ್ಸಾಮ್ ಅಲ್ಲಿ, ಅಷ್ಟು ಈಸಿ ಆಗಿದೆ. ಓಕೆನಾ. ಆಸ್ತಿ ನೀಡುವವನ ಕರ್ತವ್ಯಗಳು ಏನೇನು ಅಂತ, ಸ್ವೀಕರಿಸುವವನ ಹಕ್ಕುಗಳು ಏನೇನು ಅಂತ ಹೆಡ್ಲೈನ್ಗಳಿದೆ. ಹೆಡ್ಲೈನ್ ಓದ್ಕೊಂಡು ಈ ಸ್ವಲ್ಪ ತೊಂದರೆಗೆ ಪರಿಹಾರ, ಸೆಕ್ಷನ್ 164, ಕಾನೂನು ಸಮರ ಆತರ ಎಲ್ಲ ಮಾಡ್ಬೋದು. ನೆಕ್ಸ್ಟ್ ಧಾರಣಾಧಿಕಾರ ಹಿಡಿದಿಟ್ಕೊಳ್ಬಹುದು ಎಲ್ಲ. ಮತ್ತೆ ಬರೀ ಹೆಡ್ಲೈನ್ ಕೊಡ್ತಿಲ್ಲ ನೋಡಿ, ನಾವು ಸುಮ್ಮನೆ ಹೆಡ್ಲೈನ್ ಕೊಡ್ತಲ್ಲ, ಜೊತೆಗೆ ನಿಮ್ಗೆ ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಡ್ತಾ ಇದೀವಿ ಸೈಡ್ ಅಲ್ಲಿ, ಒಂದು 2 ಲೈನ್ಸ್ ನಿಮ್ ಕ್ಯಾಚ್ ಮಾಡ್ಲಿ ಇಮಿಡಿಯೇಟ್ ಆಗಿ ಅಂತ. ಬೇಲಿ, ನಿಕ್ಷೇಪಿತನ ಹಕ್ಕುಗಳು ಮತ್ತೆ ನಿಕ್ಷೇಪಿತನ ಕರ್ತವ್ಯಗಳು, ಯೋಗ್ಯ ಕಾಳಜಿ ವಹಿಸೋದು, ಮಿಶ್ರ ಮಾಡಬಾರ್ದು, ಮಿಶ್ರ ಮಾಡೋದಿರುತ್ತೆ. ಅದಕ್ಕೇನ್ ಸೆಕ್ಷನ್ ಅಂತ ಸೈಡ್ ಈ ತರ ಯಾರು ನೋಟ್ಸ್ ಕೊಡ್ತಾರೆ, ಇದೆಲ್ಲ ತುಂಬಾ ರಿಸರ್ಚ್ ಮಾಡಿ, ಕಷ್ಟಪಟ್ಟು, ತುಂಬಾ ಹಾರ್ಡ್ ವರ್ಕ್ ಮಾಡಿ ರೆಡಿ ಮಾಡಿರೋದು ಇದೆಲ್ಲ ನೋಡಿ. ಸಿನಾಪ್ಸಿಸ್ ಇದೆಲ್ಲ ಇದನ್ನ ಬರ್ದು ನೀವು ಕೇಸ್ ಇದ್ರ ಸೆಕ್ಷನ್ ಇರೋ ಪಾಯಿಂಟ್ಸ್, ಹೆಡ್ಲೈನ್ಸ್, ಟೈಪ್ಸ್ ಎಲ್ಲ ಬರೆದ್ರೆ ಯಾರು ಮಾರ್ಕ್ಸ್ ಕೊಡಲ್ಲ. ಮಾರ್ಕ್ಸ್ ಬಂದೇ ಬರುತ್ತೆ, ಆರಾಮಾಗಿ ಪಾಸ್ ಮಾಡೋದು. ಒಳ್ಳೆ ಎಕ್ಸ್ಪ್ಲನೇಷನ್ ಚೆನ್ನಾಗಿ ಬರೆದ ನೆನಪಲ್ಲಿರೋದನ್ನ